ನಮಗೆ ಅದರ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ಎರಡೂ ಬದಿಯಲ್ಲಿ, ಯಾಕಂದ್ರೆ ಇಲ್ಲಿ ಈ ಮಾರ್ಗದಲ್ಲಿ ಕೆಲವು ವಾಹನಗಳು ತುಂಬಾ ವೇಗವಾಗಿ ಚಲಿಸ್ತಾರೆ. ಹಾಗಾಗಿ ಅವರಿಗೆ ಒಂದು ನಿಧಾನವಾಗಿ ಚಲಿಸಿ, ಡ್ರೈವ್ ಸ್ಲೋಲಿ ಅನ್ನತಕ್ಕಂಥ ಒಂದು ಎಚ್ಚರಿಕೆ ಫಲಕವನ್ನ ನಮ್ಮ ಈ ವರ್ಷದ ರಕ್ಷಕ ಶಿಕ್ಷಕ ಸಂಘದವರು ಕೊಟ್ಟಿದ್ದಾರೆ. ಸೊ ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾರಾಯಣ್ ಪೂಜಾರಿ ಬೆಂದೂರು, ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಕನ್ನಡ ಮಾಧ್ಯಮ ಶಾಲೆ 35ನೇ ವರ್ಷ ಇದು. ಆದರೆ 25 ವರ್ಷ ಸ್ವಲ್ಪ ನಾವು ಅದಕ್ಕೆ ಸ್ವಲ್ಪ ಜಲಕ್ಕೆ ಜಾಸ್ತಿ ಕೊಟ್ಟಿದ್ದೇವೆ. ಇವತ್ತು ನಾವು ಇಡೀ ದಿನವನ್ನ ಕನ್ನಡ ಮಾಧ್ಯಮದ ಸ್ಕೂಲ್ ಡೇ ಅಂತೇಳಿ ಭಾವಿಸ್ತಾ ಇದ್ದೇವೆ. ಆಂಗ್ಲ ಮಾಧ್ಯಮದ ಹಲವಾರು ಕಾರ್ಯಕ್ರಮಗಳು ಇದ್ದರೂ ಕೂಡ ಇವತ್ತು ಕನ್ನಡ ಮಾಧ್ಯಮದ ಸ್ಕೂಲ್ ಡೇ. ಅಲ್ಲಿಯ ಮುಖ್ಯಸ್ಥೆ ನಮ್ಮೊಡನಿದ್ದಾರೆ ಶ್ರೀಮತಿ ಉಷಾ ಮೇಡಮ್ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಶಾಲಾ ವಿದ್ಯಾರ್ಥಿ ನಾಯಕರಿದ್ದಾರೆ ಇಬ್ಬರು ಕೂಡ. ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ನಾಯಕ ನಿತಿನ್ ದೇವಾಡಿಗ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ನಾಯಕ ನಿಮಿತ್, ಇಬ್ಬರು ಕೂಡ ನೀವು ನೋಡ್ತಾ ಇರ್ಬೋದು ವೇದಿಕೆಯಲ್ಲಿ ಕೂತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದೆ. ಮಕ್ಕಳೇ, ಇವತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ. ಯಾವುದೇ ಕಾರಣಕ್ಕೂ ಮಕ್ಕಳು ಶಿಸ್ತನ್ನು ಪಾಲಿಸಬೇಕು. ಬಹುಮಾನ ಕೊಡುವಾಗ ಶಿಳ್ಳೆ ಬೊಬ್ಬೆ ಹಾಕ್ಲಿಕ್ಕಿಲ್ಲ, ಚಪ್ಪಾಳೆ ಮಾತ್ರ. ನಮ್ಮ ಟೀಚರ್ಸ್ ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ, ಎಲ್ಲಿಯಾದರೂ ಅದನ್ನು ಗಮನಿಸಿದರೆ ದಯವಿಟ್ಟು ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ನಿಮ್ಮನ್ನು ಈ ಒಂದು ಬೇರೆನೆ ನಿಮಗೆ ಒಂದು ಸ್ಥಳವನ್ನು ಕೊಡ್ತಾರೆ ಅವರು. ಅದರಿಂದ ನಮ್ಮ ಕಾರ್ಯಕ್ರಮ ಹೀಗಿದೆ. ಇವತ್ತು ನಮ್ಮ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿದ ನಂತರ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಉಂಟು. ಹೆತ್ತವರಿಗೆ, ಮಕ್ಕಳಿಗೆ, ಅತಿಥಿಗಳಿಗೆ, ಬಂದವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಊಟ ಸ್ವೀಕರಿಸಬೇಕು. ತದನಂತರ ಮಧ್ಯಾಹ್ನ 1:30 ಗಂಟೆಗೆ ಸರಿಯಾಗಿ 1:30ಯಿಂದ 3:30 ತನಕ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಮತ್ತು ಆಂಗ್ಲ ಮಾಧ್ಯಮ ಹೈಯರ್ ಪ್ರೈಮರಿ ಅಂದರೆ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ವೈವಿಧ್ಯಮಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತದನಂತರ ನಮ್ಮ ಆಂಗ್ಲ ಮಾಧ್ಯಮದ ಹಳೆ ವಿದ್ಯಾರ್ಥಿಗಳು, ಅಲ್ಮನೀಸ್ ಆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸೊ ಅವರಿಂದ ಕಾರ್ಯಕ್ರಮ ಉಂಟು, ಕಲ್ಚರಲ್ ಕಾರ್ಯಕ್ರಮ. ಆ ನಂತರ ಆಂಗ್ಲ ಮಾಧ್ಯಮದ ಎಲ್ಲ ಶಿಕ್ಷಕಿಯರಿಂದ ಒಂದು ವೈವಿಧ್ಯಮಯ ಕಾರ್ಯಕ್ರಮ ಕೊಡಲಿಕ್ಕಿದ್ದಾರೆ ಅವರು. ಕೊನೆಗೆ ಸಾಧಾರಣ 4:15ರಿಂದ 7:00 ಕೂಡ ಆಗ್ಬೋದು, ಯಾಕಂದರೆ ಕೆಲವು ಸಮಯದಲ್ಲಿ ವಿಳಂಬ ಆಗ್ತದೆ. ಸೊ ನಮ್ಮ PTA ಅವರ ವತಿಯಿಂದ ಡ್ಯಾನ್ಸ್ ಕಾರ್ಯಕ್ರಮ, ಆಮೇಲೆ ನಮ್ಮದೇ ಮಾಜಿ PT ಅಧ್ಯಕ್ಷರಾದಂಥ ದಿನಕರ್ ಭಂಡಾರಿ ಅವರು ಬರೆದಂಥ ಪಿರಬನ್ನಗ 2 ಅನ್ನುವಂಥ ಒಂದು ನಾಟಕ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮವನ್ನು ನೋಡಿಕೊಂಡು ನೀವೆಲ್ಲ ವಾಪಸ್ ಹೋಗಬೇಕು. ಕೊನೆಗೆ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹೆತ್ತವರು ಬಂದಿದ್ದೀರಿ, ನಮ್ಮ ಅಭಿಮಾನಿಗಳು ಬಂದಿದ್ದೀರಿ, ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಶಿಕ್ಷಕೇತರರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. Now I request our HMs of both institutions to welcome the dignitaries by offering a flower. The one who acts as a pillar of support and strength with a clear vision and passion, entwined with the novelty in all the activities of our school, is our administrator, Mr. Jindal C. Salim. Let me welcome you to sir. I request Veena ma'am to offer a rose as a token of love and affection. Now I request Mrs. Usha ma'am, headmistress of Sri Narayana Guru Kannada Medium High School, to read the annual report. ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ಆಂಗ್ಲ ಮಾಧ್ಯಮದ
ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಈ ವರ್ಷ ಈ ಸುದಿನದಂದು ಈ ದಿನ ಮತ್ತು ನಾಳೆ 2 ದಿನ ನಮ್ಮ ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಒಂದು ಹಬ್ಬದ ವಾತಾವರಣ ನಮಗೆಲ್ಲರಿಗೂ ಕೂಡ. ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯ ವರಣ್ಯರೇ ಹಾಗೂ ಎಲ್ಲ ನಮ್ಮ ಸಭಾಂಗಣದ ಮುಂದೆ ಇರುವಂತಹ ಎಲ್ಲ 2 ಮಾಧ್ಯಮದ ವಿದ್ಯಾರ್ಥಿಗಳೇ ಹಾಗೂ 2 ಮಾಧ್ಯಮದ ವಿದ್ಯಾರ್ಥಿಗಳ ಪೋಷಕರೇ, ಒಂದು ಬೋರಿಂಗ್ ಅಂತ ಹೇಳಿದರೆ ರಿಪೋರ್ಟ್ ವರದಿ ಅಲ್ವಾ, ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಾರೆ ಅಂತ ಹೇಳಿದರೆ ನಾವೆಲ್ಲ ಖುಷಿ ಪಡುವಂಥದ್ದು. ಆದರೆ ಇದೊಂದು ಅಂಗ, ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವರದಿಯನ್ನು ಓದುವಂಥದ್ದು ಅದು ಬಹುಮುಖ್ಯವಾದಂತಹ ಒಂದು ವ್ಯವಸ್ಥೆ. ಆದ್ದರಿಂದ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾನು. ನಮ್ಮ ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಹಳೆ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ವಿದ್ಯಾಭಿಮಾನಿಗಳೇ, ನಿಮಗೆಲ್ಲರಿಗೂ ನನ್ನ ಶುಭ ನಮನಗಳು. ನಮ್ಮ ಆಂಗ್ಲ ಮಾಧ್ಯಮದ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಇಡಲು ನಾನು ತುಂಬ ಸಂತೋಷ ಪಡುತ್ತೇನೆ. ಸ್ಥಾಪನೆ 1988 ಜೂನ್ ತಿಂಗಳ 4ನೇ ತಾರೀಕು ಜಯಶ್ರೀ ಸುವರ್ಣರು ಈ ಅಸೋಸಿಯೇಷನ್ನ ಇತರ ಕಾರ್ಯಕಾರಿ ಸಮಿತಿಯ ಸಕ್ರಿಯ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಈ ವಿದ್ಯಾಮಂದಿರವನ್ನು ಸುಗಮವಾಗಿ ಮುನ್ನಡೆಸುವ ಔದಾರ್ಯ ತೋರಿದ್ದು ನಮ್ಮ ಈ ಭಾಗದ ಮಕ್ಕಳ ಪುಣ್ಯ. ಮುಂಬೈ ಬಿಲ್ಲವರ್ ಅಸೋಸಿಯೇಷನ್ ಅವರು ಈ ವಿದ್ಯಾಸಂಸ್ಥೆಯನ್ನು ವಹಿಸಿಕೊಂಡಿರುವ 1997 ಅಕ್ಟೋಬರ್ ತಿಂಗಳ 12ನೇ ತಾರೀಕು ಚಿರಸ್ಮರಣೀಯವಾದ ಸುದಿನ. ದಿವ್ಯ ಚೇತನ ದಿವಂಗತ ಜಯಶ್ರೀ ಸುವರ್ಣರು ನಮ್ಮ ಶಿಕ್ಷಣ ಸಂಸ್ಥೆಗಳ ಶ್ರೇಯೋಭಿವೃದ್ಧಿಗೆ ಸರ್ವಾಂಗೀಣವಾಗಿ ಸಹಕರಿಸಿದವರು. ಅವರನ್ನು ಈ ಕ್ಷಣದಲ್ಲಿ ಮನಸಾರೆ ಸ್ಮರಿಸಿ ವಂದಿಸುತ್ತೇವೆ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ 1988ರಲ್ಲಿ ಸ್ಥಾಪನೆಗೊಂಡಿರುತ್ತದೆ. ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆ 1998, ಪ್ರಾಥಮಿಕ ಶಾಲೆ 1999 ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ 2006ರಲ್ಲಿ ಸ್ಥಾಪನೆಗೊಂಡಿರುತ್ತದೆ. ಶಾಲೆಯ ಸ್ಥಾಪನೆಗೆ ಕಾರಣರಾಗಿ ಹಲವಾರು ವರ್ಷಗಳವರೆಗೆ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ದಿವಂಗತ RS ಬೆಳ್ಳಿ, ಸಿವಿಲ್ ಕಾಂಟ್ರಾಕ್ಟರ್ ಶ್ರೀ ಸಿನಿಲ್ ಕ್ವಾರ್ಟರ್ಸ್ ರಂತಹ ಮಹನೀಯರು ಸದಾ ಸ್ಮರಣೀಯರು. ಉದ್ದೇಶ: ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಶಿಕ್ಷಣ ಸೌಲಭ್ಯ ನೀಡುವುದು, ಕನ್ನಡ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನೀಡುವುದು, ಕಡಿಮೆ ಶುಲ್ಕದಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವುದು. ಶಾಲಾ ಆಡಳಿತ ಮಂಡಳಿ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನು ಬಿಲ್ಲವರ್ ಅಸೋಸಿಯೇಷನ್ ಮುಂಬೈ ಇವರು ನಡೆಸಿಕೊಂಡು ಬರುತ್ತಿದ್ದಾರೆ. ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಶಿಕ್ಷಕರ ಆಡಳಿತ ವೆಚ್ಚಕ್ಕಾಗಿ ಪ್ರತಿ ವರ್ಷ ಹಲವಾರು ಲಕ್ಷ ಖರ್ಚು ಮಾಡುತ್ತಿದೆ. ಇದರ ಸದುದ್ದೇಶ ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಶಿಕ್ಷಣ ಒದಗಿಸುವುದು. ನಮ್ಮ ಶಾಲಾ ಅಧ್ಯಕ್ಷರು, ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರು ಮಾನ್ಯ ಹರೀಶ್ ಜಿ ಅಮೀನ್ ಹಾಗೂ ಶಾಲಾ ಸಂಚಾಲಕರು ಶ್ರೀ ಹರೀಶ್ ಸಾಲ್ಯಾನ್ ಆಗಿರುತ್ತಾರೆ. ಶಾಲಾ ಕಟ್ಟಡ ಹಾಗೂ ಶಿಕ್ಷಕೇತರರು ಹಾಗೂ ವಿದ್ಯಾರ್ಥಿಗಳು, ಮಾಜಿ ಸಚಿವ ದಿವಂಗತ ವಸಂತ ವಿ ಸಾಲ್ಯಾನ್ ರವರ ಪ್ರಯತ್ನದ ಫಲವಾಗಿ ದೊರೆತಿರುವ ವಿಸ್ತಾರವಾದ 15 ಎಕರೆ ಜಾಗದಲ್ಲಿ ಒಂದು ಕನ್ನಡ ಮಾಧ್ಯಮ ಕಟ್ಟಡ ಹಾಗೂ ಆಂಗ್ಲ ಮಾಧ್ಯಮದ ಕಟ್ಟಡ ರೂಪುಗೊಂಡಿದೆ. ಕನ್ನಡ ಮಾಧ್ಯಮ ಕಟ್ಟಡದಲ್ಲಿ 3 ತರಗತಿ ಕೋಣೆಗಳಿದ್ದು, ಕಚೇರಿ, ಶಿಕ್ಷಕರ ಕೋಣೆ, ಪ್ರಯೋಗಾಲಯ, ಗ್ರಂಥಾಲಯ, ಕಂಪ್ಯೂಟರ್ ಕೊಠಡಿ, ಕ್ರೀಡಾ ಕೊಠಡಿ, ಬೆಳ್ಳಿ ಹಬ್ಬದ ಕೊಠಡಿ ಸೇರಿ ಒಟ್ಟು 7 ಕೊಠಡಿಗಳಿವೆ. ಕಂಪ್ಯೂಟರ್ ವಿಭಾಗದಲ್ಲಿ ಒಟ್ಟು 6 ಕಂಪ್ಯೂಟರ್ಗಳಿವೆ. ಆಂಗ್ಲ ಮಾಧ್ಯಮದ ಪ್ಲೇ ಸ್ಕೂಲ್ನಿಂದ 10ನೇ ತರಗತಿವರೆಗೆ ಒಟ್ಟು 18 ತರಗತಿ ಕೋಣೆಗಳಿವೆ. ಪ್ರಯೋಗಾಲಯ, ಗ್ರಂಥಾಲಯ, ಕಂಪ್ಯೂಟರ್ ಕೊಠಡಿ, ಕ್ರೀಡಾ ಕೊಠಡಿಗಳಿವೆ. 2ನೇ ಅಂತಸ್ತಿನಲ್ಲಿ ಸುಂದರವಾದ ಸಭಾಭವನವನ್ನು ನಿರ್ಮಿಸಲಾಗಿದೆ.
ಕಂಪ್ಯೂಟರ್ ವಿಭಾಗದಲ್ಲಿ ಒಟ್ಟು 21 ಕಂಪ್ಯೂಟರ್ಗಳಿವೆ. ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಟ್ಟಾಗಿ ಪ್ರತ್ಯೇಕ ಅಡುಗೆ ಕೋಣೆ ಹಾಗೂ ದಾಸ್ತಾನು ಕೊಠಡಿ ಇರುತ್ತದೆ. ದಿವಂಗತ ಜಯಶ್ರೀ ಸುವರ್ಣರ ಪ್ರಾಯೋಜಕತ್ವದಲ್ಲಿ ಸುಂದರವಾದ ಅಚ್ಚುನಂದನ ವೇದಿಕೆ ರೂಪುಗೊಂಡಿದೆ. ಸಂಸ್ಥೆಯಲ್ಲಿ ಒಟ್ಟು 33 ಶಿಕ್ಷಕರು ಹಾಗೂ 27 ಶಿಕ್ಷಕೇತರರು ತಮ್ಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಜಿನರಾಲ್ ಸಿ ಸಾಲಿಯಾನ್ ಅವರು ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕರಾಗಿದ್ದಾರೆ. ಶ್ರೀಮತಿ ಉಷಾ ಎಸ್ ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕಿಯಾಗಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಒಟ್ಟು 93 ವಿದ್ಯಾರ್ಥಿಗಳು ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ನರ್ಸರಿ ವಿಭಾಗದಲ್ಲಿ 79, ಪ್ರಾಥಮಿಕ ವಿಭಾಗದಲ್ಲಿ 267, ಪ್ರೌಢಶಾಲಾ ವಿಭಾಗದಲ್ಲಿ 132 ವಿದ್ಯಾರ್ಥಿಗಳಿದ್ದು ಒಟ್ಟು ಆಂಗ್ಲ ಮಾಧ್ಯಮದಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 512 ಆಗಿರುತ್ತದೆ. ರಕ್ಷಕ ಶಿಕ್ಷಕ ಸಂಘಗಳು. ಯಾವುದೇ ಒಂದು ವಿದ್ಯಾಸಂಸ್ಥೆಯು ಅಭಿವೃದ್ಧಿಯಲ್ಲಿ ಆ ಸಂಸ್ಥೆಯ ರಕ್ಷಕ ಶಿಕ್ಷಕ ಸಂಘ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಶ್ರೀ ನಾರಾಯಣ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಆಂಗ್ಲ ಮಾಧ್ಯಮ ರಕ್ಷಕ ಶಿಕ್ಷಕ ಸಂಘ ಹಾಗೂ ಶ್ರೀಯುತ ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಕನ್ನಡ ಮಾಧ್ಯಮದ ರಕ್ಷಕ ಶಿಕ್ಷಕ ಸಂಘವು ಸಕ್ರಿಯವಾಗಿ ಶಾಲಾ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದೆ. ಸಾಧನೆಗಳು ವಿಶೇಷ ವರದಿ. ಕನ್ನಡ ಮಾಧ್ಯಮದ SLC ತಂಡಕ್ಕೆ ಕಳೆದ ಏಪ್ರಿಲ್ 22-23ರಲ್ಲಿ ನಡೆದ ಪಬ್ಲಿಕ್ ಪರೀಕ್ಷೆಯಲ್ಲಿ 87.5% ಫಲಿತಾಂಶ ಬಂದಿದ್ದು ಒಟ್ಟು 24 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 21 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಕುಮಾರ್ ಶ್ರಾವಣ್ 625ರಲ್ಲಿ 575 ಅಂದರೆ 92% ಅಂಕವನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದ್ದಾನೆ. 4 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಆಂಗ್ಲ ಮಾಧ್ಯಮದ SLC ಏಪ್ರಿಲ್ ಪಬ್ಲಿಕ್ ಪರೀಕ್ಷೆಯಲ್ಲಿ 95.45% ಫಲಿತಾಂಶ ಬಂದಿರುತ್ತದೆ. ಒಟ್ಟು 66 ವಿದ್ಯಾರ್ಥಿಗಳು ಹಾಜರಾಗಿದ್ದು 63 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕುಮಾರಿ ಸೀಮಾ ವಿ ಪೈ 625ರಲ್ಲಿ 578% ಫಲಿತಾಂಶ 92.48 ಅಂಕಗಳನ್ನು ಪಡೆದು ಶಾಲೆಯ ಕೀರ್ತಿಗೆ ಪಾತ್ರಳಾಗಿದ್ದಾಳೆ. ವಿಶಿಷ್ಟ ಶ್ರೇಣಿಯಲ್ಲಿ 17 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ದ್ವಿತೀಯ ಸ್ಥಾನಿಯಾಗಿ ಕುಮಾರಿ ದಿವ್ಯಾ ಪ್ರಭು 625ರಲ್ಲಿ 569 ಅಂಕವನ್ನು ಪಡೆದಿರುತ್ತಾಳೆ. ಪ್ರತಿಭಾ ಕಾರಂಜಿಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವಾರು ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆ ಸಾಧನೆಗಳನ್ನು ಎಲ್ಲವನ್ನು ನಾನು ಓದಲಿಕ್ಕೆ ಹೋಗ್ತಾ ಇಲ್ಲ. ಎಲ್ಲ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನೀವು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಇದುವರೆಗೆ ಆದದ್ದು. ವಿಶೇಷ ಚಟುವಟಿಕೆಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಭಾರತ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಮಾಯಣ ಮಹಾಭಾರತ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಕನ್ನಡ ಮಾಧ್ಯಮದ ವನಸ್ಸಮ ಹಾಗೂ ಆಂಗ್ಲ ಮಾಧ್ಯಮದ ವಿಷನ್ ಹಸ್ತಪತ್ರಿಕೆಗಳು ಮಕ್ಕಳಿಗೆ ಸಾಹಿತ್ಯ ಆಸಕ್ತಿಗೆ ಪ್ರೋತ್ಸಾಹ ನೀಡುತ್ತಿವೆ. ಪಠ್ಯೇತರ ಚಟುವಟಿಕೆಗಳು. ಮೇ ತಿಂಗಳಲ್ಲಿ ಆದಂತಹ ಚಟುವಟಿಕೆ ಶಾಲಾ ಪ್ರಾರಂಭೋತ್ಸವ, ಪೂರ್ವ ಪ್ರಾಥಮಿಕ ಮಕ್ಕಳ ಪ್ರಾರಂಭೋತ್ಸವ ಹಾಗೂ ಗ್ರೀನ್ ಡೇ ಆಚರಿಸಲಾಗಿದೆ. ಹಾಗೆ ಜೂನ್ ತಿಂಗಳಲ್ಲಿ ಆಚರಿಸಿದಂತಹ ಕಾರ್ಯಕ್ರಮಗಳು ಮಳೆ ನೀರು ಕೊಯ್ಲು ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ, ಉಭಯ ಮಾಧ್ಯಮಗಳ ಶಾಲಾ ಸಂಸತ್ತಿನ ಚುನಾವಣೆ, ಪರಿಸರ ಅರಿವು ಕಾರ್ಯಕ್ರಮ ಹಾಗೆ ಮಂತ್ರಿಮಂಡಲದ ಪ್ರಮಾಣ ವಚನ ಕಾರ್ಯಕ್ರಮ ನಡೆದಿರುತ್ತದೆ. ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಕಾರ್ಯಕ್ರಮಗಳು ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ, ಉಭಯ ಮಾಧ್ಯಮಗಳ ಇಂಟರಾಕ್ಟ್ ಪದಗ್ರಹಣ ಕಾರ್ಯಕ್ರಮ, ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ, ಹಾಗೆ 22, 28, 23ರಂದು ಶ್ರೀ ನಾರಾಯಣ ಗುರು ಆಂಗ್ಲ ಮಾಧ್ಯಮ ಸಂಸ್ಥೆಯ ಬೆಳ್ಳಿ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಯಾಗಿ ಮಾನ್ಯ BK ಹರಿಪ್ರಸಾದ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಹಾಗೆ ಉಡುಪಿ ವಲಯ ಮಟ್ಟದ ಪ್ರೌಢಶಾಲಾ ಬಾಲಕರ ಕಬಡ್ಡಿ ಪಂದ್ಯಾಟ ನಡೆಯಿತು. ಆಗಸ್ಟ್ ತಿಂಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ, ಮುದ್ದು ಕೃಷ್ಣ ಸ್ಪರ್ಧೆ, ಶಿಕ್ಷಕರ ದಿನಾಚರಣೆ, ಕಲಿಕಾ ಕೌಶಲ್ಯದ ಕುರಿತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಾಗಾರ ನಡೆಸಲಾಯಿತು. ಅಕ್ಟೋಬರ್ ತಿಂಗಳಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹದಿಹರೆಯದ ಸಮಸ್ಯೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಸಲಾಯಿತು. ನವೆಂಬರಲ್ಲಿ ಕರ್ನಾಟಕ ರಾಜ್ಯೋತ್ಸವ, ದೀಪಾವಳಿ ಹಬ್ಬ, ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೆ ಉಡುಪಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ಕೂಡ ನಮ್ಮ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿರುತ್ತಾರೆ. ಹಾಗೆ ಮಹಿಳಾ ದೌರ್ಜನ್ಯ ಒಕ್ಕೂಟದ ವತಿಯಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ನಡೆಸಲಾಗಿದೆ.
ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕುದ್ರೋಳಿ ದೇವಾಲಯ ಕದ್ರಿ ಪಾರ್ಕಿಗೆ ಪ್ರವಾಸ. ಕನ್ನಡ ಮಾಧ್ಯಮದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶೃಂಗೇರಿ, ಕುಪ್ಪಳ್ಳಿ, ಕವಿಶೈಲ, ಕವಲೇದುರ್ಗ ಕೋಟೆಗೆ ಕಿರು ಪ್ರವಾಸ. ಆಂಗ್ಲ ಮಾಧ್ಯಮದ ಕಿರಿಯ ಪ್ರಾಥಮಿಕ ಮಕ್ಕಳಿಗೆ ಪಿಲಿಕುಳ, ಗುತ್ತಿನ ಮನೆ ಅಲ್ಲಿಗೆ ಮಂಗಳೂರಿಗೆ ಪ್ರವಾಸ. ಹಿರಿಯ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಕೇರಳ ವಿಸ್ಮಯ ವಾಟರ್ ಪಾರ್ಕಿಗೆ ಪ್ರವಾಸ. ಹಾಗೆ 12/11/23ರಂದು ಹೆತ್ತವರ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು. ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ನಡೆಸಲಾಯಿತು. ಹಾಗೆ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನ ಏರ್ಪಡಿಸಲಾಯಿತು. ಈಗ ನಮ್ಮ ಎರಡು ಮಾಧ್ಯಮಗಳ ಶಿಕ್ಷಣ ಶ್ರೇಯೋಭಿವೃದ್ಧಿಗೆ ಸಹಕರಿಸ್ತಾ ಇರುವಂತಹ ಎಲ್ಲರನ್ನು ನಾವು ಈ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ನಮ್ಮ ಶಾಲಾ ಪ್ರತಿಷ್ಠಿತ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಂಚಾಲಕರು ಹಾಗೂ ಸರ್ವ ಸದಸ್ಯರಿಗೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಬೆಲ್ಟ್ ಐಡಿಯನ್ನು ಉಚಿತವಾಗಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ನೀಡುತ್ತಿರುವವರು ಶ್ರೀ ಸೂರ್ಯಪ್ರಕಾಶ್ ಸಹೋದರರು, ಪ್ರಕಾಶ್ ಮಿಠೈ ಪ್ರೈವೇಟ್ ಲಿಮಿಟೆಡ್ ಅಂಬಲ್ಪಾಡಿ ಮತ್ತು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಚಿನ್ ಶೆಟ್ಟಿ ಬೈ ಮನೆ ಕೊಡಬೇಡ ಇವರಿಗೆ, ಕನ್ನಡ ಮಾಧ್ಯಮದ ಎಲ್ಲಾ ವಿದ್ಯಾರ್ಥಿಗಳ ಶುಲ್ಕ ಭರಿಸಲು ಸಹಕರಿಸುತ್ತಿರುವ ಹಳೆ ವಿದ್ಯಾರ್ಥಿ ಮಿತ್ರರು ಕೊಡಬೇಡ ಫ್ರೆಂಡ್ಸ್ ದುಬೈ ಇವರಿಗೆ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪಿಯುಸಿ ವ್ಯಾಸಂಗಕ್ಕೆ ಅನುಕೂಲವಾಗುವಂತೆ ಧನ ಸಹಾಯ ಮಾಡುತ್ತಿರುವವರು ನಮ್ಮ ಹಳೆ ವಿದ್ಯಾರ್ಥಿ ಮಿತ್ರರಾದಂತಹ ಶ್ರೀಯುತ ಸಂತೋಷ್ ಸುವರ್ಣ ಒಡವೆಳ್ಳೆ ಇವರಿಗೆ, ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ವಾರ್ಷಿಕೋತ್ಸವದಂದು ಪ್ರೋತ್ಸಾಹ ಧನ ನೀಡಿ ಸಹಕರಿಸುತ್ತಿರುವ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಹಕಾರಿ ವಿದ್ಯಾಭಿಮಾನಿಗಳಿಗೆ, ಆಂಗ್ಲ ಮಾಧ್ಯಮದ ಶಾಲೆಗೆ ಬೆಲೆ ಬಾಳುವ 14 ಮಾನಿಟರ್ಗಳನ್ನು ಮತ್ತು ಕನ್ನಡ ಮಾಧ್ಯಮಕ್ಕೆ 5 ಕಂಪ್ಯೂಟರ್ಗಳನ್ನು ಉಚಿತವಾಗಿ ನೀಡಿರುವ ಶ್ರೀಯುತ ದಿನೇಶ್ ಕೋಟೆ ಮುಂಬೈ ಹಾಗೂ ಕೊಡಿಸುವಲ್ಲಿ ಸಹಕರಿಸಿದ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಧರ್ಮೇಶ್ ಸಾಲಿಯವರಿಗೆ, ಶಾಲಾ ಕೊಡುಗೆ ಗಾಂಧಿ ಶ್ರೀಯುತ ಎಸ್.ಕೆ. ಸಾಲಿಯವರಿಗೆ, ಸೌಂಡ್ ಸಿಸ್ಟಮ್ ಅನ್ನು ನಮ್ಮ ಕನ್ನಡ ಮಾಧ್ಯಮಕ್ಕೆ ಕೊಡುಗೆಯಾಗಿ ನೀಡಿರುವ ಹಳೆ ವಿದ್ಯಾರ್ಥಿ ಶ್ರೀಯುತ ವಿಜಯ್ ಧೀರಜ್ ಇವರಿಗೆ, ಶ್ರೀರಾಮ್ ಫೈನಾನ್ಸ್ ವತಿಯಿಂದ ವಿದ್ಯಾರ್ಥಿ ವೇತನವನ್ನು ದೊರಕಿಸಿಕೊಡುತ್ತಿರುವ ಶ್ರೀಯುತ ಗಿರಿಧರ್ ಪ್ರಭು ಇವರಿಗೆ, ವಿದ್ಯಾರ್ಥಿಗಳಿಗೆ ದಾಖಲಾತಿಗೆ ಸಹಕರಿಸುತ್ತಿರುವ ಶ್ರೀಯುತ ಏಕಭಟ್ ಇವರಿಗೆ, ಶಾಲೆಯಲ್ಲಿ ನಡೆಯುವ ವಿಶೇಷ ದಿನಗಳ ಆಚರಣೆಯನ್ನು ಪ್ರಾಯೋಜಿಸುತ್ತಿರುವ ನಮ್ಮ ಸಂಸ್ಥೆಯ ಅಭಿಮಾನಿಗಳಿಗೆ, ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯನ್ನು ಹಲವಾರು ವರ್ಷಗಳಿಂದ ನಿರಂತರವಾಗಿ ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸುತ್ತಿರುವ ಶ್ರೀಯುತ ಸದಕರ್ ಕುಂದಾರಿ ಕೊಡಬಳ್ಳಿ ಇವರಿಗೆ, ವಿವಿಧ ರೀತಿಯಲ್ಲಿ ಸಹಕರಿಸುತ್ತಿರುವ ನಮ್ಮ ಜಿಲ್ಲೆಯ ವಿಜ್ಞಾನ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ, ಅಧ್ಯಕ್ಷರು ಮತ್ತು ಸದಸ್ಯರು, ರಕ್ಷಕ ಶಿಕ್ಷಕ ಸಂಘ, ಎಲ್ಲಾ ಹಳೆ ವಿದ್ಯಾರ್ಥಿ ಮಿತ್ರರಿಗೆ, ಆಂಗ್ಲ ಮಾಧ್ಯಮದ ಮಧ್ಯಾಹ್ನದ ಊಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿದ ಊರ ಮತ್ತು ಹೊರಊರ ದಾನಿಗಳಿಗೆ, ಕ್ರೀಡೆಗೆ ಸಂಬಂಧಿಸಿದಂತೆ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗೆ 40 ಟಿ ಶರ್ಟ್ ಪ್ರೀತಿಯ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ, ಕ್ರೀಡೆಗೆ ಸಂಬಂಧಿಸಿದಂತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ 20 ಟಿ ಶರ್ಟ್ಗಳನ್ನು ಉಚಿತವಾಗಿ ನೀಡಿದಂತಹ ನಮ್ಮ ಆಡಳಿತ ಮಂಡಳಿಯ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಅಮೀನ್ ಅವರಿಗೆ, ಶಿರುವ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ರೊಟೇನೆ ವಿಠಲ್ ನಾಯ್ಕ್, ಹಾಗೆ ಸಭಾಪತಿ ರೊಟೇರಿ ಮುಂದಲಿಕ ಮರಾಠೆ ಹಾಗೂ ಸರ್ವ ಸದಸ್ಯರಿಗೆ, ಮುದ್ದುಕೃಷ್ಣ ಸ್ಪರ್ಧೆಗೆ ಸಂಪೂರ್ಣ ಪ್ರಾಯೋಜಕರಾದ ಶ್ರೀಮತಿ ಭವ್ಯ ಸುವರ್ಣರಿಗೆ, ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪ್ರಾಯೋಜಕರಾದ ಶ್ರೀಮತಿ ಅಂಬಿಕಾ ಶಿವಾಣಿ ಸುವರ್ಣರಿಗೆ, ಮಕ್ಕಳ ದಿನಾಚರಣೆ ಪ್ರಾಯೋಜಕರಾದ ಶ್ರೀಮತಿ ನಾರಾಯಣ ಪೂಜಾರಿ ಹೇಳುವರು, ಶ್ರೀಮತಿ ಜ್ಯೋತಿ ಪ್ರಶಾಂತ್ ಪಾಲನೆ ಇವರಿಗೆ, ಶ್ರೀ ನಾರಾಯಣ ಜಯಂತಿ ಪ್ರಾಯೋಜಕರಾದ ಶ್ರೀಯುತ ಜ್ಯೋತಿ ಪೂಜಾರಿ ಒಡಬಳ್ಳಿ ಅವರಿಗೆ ಹೇಳಿಯಾಗಿದೆ. ಶಿಕ್ಷಕ ದಿನಾಚರಣೆಯನ್ನು ಆಚರಿಸುವಲ್ಲಿ ನಮಗೆ ಸಹಕರಿಸುತ್ತಿರುವಂತಹ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರ ಸದಸ್ಯರಿಗೆ, ಗಣರಾಜ್ಯೋತ್ಸವದ ಪ್ರಾಯೋಜಕರಾದ ಶ್ರೀಮತಿ ಆರಿಸ್ ಸಿಸೋದೆ ಅವರಿಗೆ, ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕೋತ್ಸವದಲ್ಲಿ ಪ್ರೋತ್ಸಾಹವನ್ನು ನೀಡಿ ಸಹಕರಿಸಿದ ಎಲ್ಲ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಿಗೆ, ಹೆತ್ತವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ಉಭಯ ಮಾಧ್ಯಮದ ಸರ್ವಾಂಗೀಣ ವಿದ್ಯಾರ್ಥಿ ಅವಾರ್ಡಿನ ಪ್ರಾಯೋಜಕರಾದ ಶ್ರೀಯುತ ಅಬ್ದುಲ್ ರಹೀಂ ಉಚ್ಚಿಲ ಇವರಿಗೆ, ಖ್ಯಾತ ಚಿತ್ರಕಲಾವಿದ ಕಲಾವಿದ ಹಾಗೂ ರಕ್ಷಕರಾದ ಶ್ರೀಯುತ ರಮೇಶ್ ಮಂಡಕಲ್ ಇವರಿಗೆ ಪೀಠೋಪಕರಣ ನೀಡುವುದಕ್ಕಾಗಿ ಅವರಿಗೆ, ಶ್ರೀಯುತ ಗಣೇಶ್ ಪೂಜಾರಿಯವರ
ಶಾಲಾ ಲೈಬ್ರರಿಗೆ ಪೀಠೋಪಕರಣ ನೀಡಿದ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ದಿವಂಗತ ರಾಮಚಂದ್ರ ಪ್ರಭು ಇವರ ಸ್ಮರಣಾರ್ಥ ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಇನ್ವರ್ಟರ್ ಅನ್ನು ಕೊಡುಗೆಯಾಗಿ ನೀಡಿದ ಅವರ ಮಕ್ಕಳು, ಅವರ ಕುಟುಂಬಸ್ಥರಿಗೆ, ಶಾಲಾ ವಾರ್ಷಿಕೋತ್ಸವಕ್ಕೆ ದೇಣಿಗೆ ನೀಡಿದ ನಮ್ಮ ಹಳೆ ವಿದ್ಯಾರ್ಥಿ ಮಿತ್ರ ಶ್ರೀ ರೋಹನ್ ಇವರಿಗೆ, ನಮ್ಮ ಶಿಕ್ಷಣ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಸಹಕರಿಸುತ್ತಿರುವ ದಿವಂಗತ ಆರ್ದೇ ಮಟ್ಟಿ ಅವರ ಸುಪುತ್ರಿಯರಿಗೆ, ಆಶಿನಿ ಮಟ್ಟಿ ಇವರಿಗೆ ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಈ ಸಂಸ್ಥೆಗಳಿಗೆ ಕೊನೆಯದಾಗಿ ಕೃಪಾ ಕಟಾಕ್ಷವನ್ನು ತೋರಿಸುತ್ತಾ ನಮ್ಮನ್ನು ಅನುಗ್ರಹಿಸುತ್ತಿರುವ ಕುಂಜಾರು ಶ್ರೀ ದುರ್ಗಾದೇವಿ ಹಾಗೂ ಬಂಟಕಲ್ ಶ್ರೀ ದುರ್ಗಾ ಪರಮೇಶ್ವರಿ ನಮ್ಮ ಶಾಲಾ ಸಮೀಪದಲ್ಲಿದ್ದು ನಮ್ಮನ್ನು ಆಶೀರ್ವದಿಸುತ್ತಿರುವಂತಹ ಯೇಸುಸ್ವಾಮಿ, ನಮ್ಮ ಶಾಲಾ ಆಶಾ ಕಿರಣ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಮನಪೂರ್ವಕವಾಗಿ ವಂದಿಸುತ್ತಾ ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಶುಭದಾಯಕವಾಗಲಿ ಎಂಬುದಾಗಿ ಹಾರೈಸುತ್ತಾ ನನ್ನ ವರದಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಸ್ವಾಗತ ಮಾಡುವಾಗ ಕೆಲವು ಬಿಟ್ಟಿದ್ದೇನೆ. ನಮ್ಮ ಶಿರುವ CA ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ರವೀಂದ್ರ ಆಚಾರ್ಯರವನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ದಯವಿಟ್ಟು ವೇದಿಕೆ ಬಂದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಿಂದ ಹೂವನ್ನು ಸ್ವೀಕರಿಸಬೇಕು. ಹಾಗೇನೆ ವಿಜಯ ಕರ್ನಾಟಕದ ಪತ್ರಿಕಾ ವರದಿಗಾರರಾದಂಥ ಹರೀಶ್ ಕಟ್ಪಾಡಿ ಅವರಿದ್ದಾರೆ. ದಯವಿಟ್ಟು ಸರ್ ನೀವು ಕೂಡ ವೇದಿಕೆ ಬಂದು ಒಂದು ಹೂವನ್ನು ಸ್ವೀಕರಿಸಿ. ಅವರು ಅವರ ಹೆಸರು ಕೋಟೆ ಸರ್ ಆಸ್ಟಿನ್ ಕೋಟ್ಯ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಗುರುತಿಸಿದ್ದೇವೆ. ಹಾಗೆಯೇ ನಮ್ಮ ಆಡಳಿತ ಸಂಸ್ಥೆ ಬೆಲ್ಲವರ ಅಸೋಸಿಯೇಷನ್ ಮುಂಬೈ, ಇದರ ಆಡಳಿತ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಜಾಯಿಂಟ್ ಟ್ರೆಜರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲಾ ಸಮಿತಿಯಲ್ಲಿ ಕೂಡ ಸದಸ್ಯರಾಗಿದ್ದಾರೆ. ಇದು ಶರತ್ ಪೂಜಾರಿ ಅವರು ಪಡುಬಳ್ಳಿ, ಅವರು ಬಾಂಬೆಯಿಂದ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವ ಸ್ವೀಕರಿಸಿ ವೇದಿಕೆಯಲ್ಲಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿ ಪ್ಲೀಸ್. For this day. Yes, it's a prize distribution for the year 2023-24. I request all the prize winning kids assemble on the right side of the stage. Our students take part in various interesting activities, events, and students' loyalty, dedication, and determination made them winner.
Drawing second.
ಬಂದಂತಹ ಹೆತ್ತವರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮ ಪ್ರಾರಂಭದ ಹಂತದಲ್ಲಿದೆ. ರಜತ ಮಹೋತ್ಸವ ಅನ್ನುವಂತಹ ಈ ಸಂಸ್ಥೆಯ ಮಹಾಪೂರವನ್ನು ಹೊತ್ತುಕೊಂಡು ನಾಳೆ ನಡೆಯುವಂತಹ ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲ ಬಂದು ಆಶೀರ್ವದಿಸಬೇಕಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಉಜ್ವಲವಾಗಿ ಬೆಳೆಗಲಿ, ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಕರ್ನಾಟಕ. Now I request Mrs. Hema to read out the list of general proficiency and cultural prizes of lower primary section. Ma'am, please. General Proficiency Prize winners of 2022-23 academic year. Now I request Ramchandra Nayak to give away the certificate and medal to our winners. Now UKG Shravya P. Bandarti secured first place. Ayush D. Salian secured second place. Shreyan P. Kotyan secured third place. In first standard, Sanvi S. Shetty secured first place. Rachel Grace Mendonça secured second place. Danish S. Shetty secured third place. In second standard, Nishita Pujari secured first place. Nishita Pujari secured first place. Sherlock D. D'Souza secured second place. Pranamya secured third place. In third standard, Abhilash secured first place. Chinmay secured second place. Brahmi Sunil secured third place. Thank you, sir. Okay. On account of annual day, we conducted various competitions to our section. Ayush G in drawing first, storytelling third, and handwriting competition third. Danish
Manish, he got first place in storytelling, third place in singing and fancy dress competition. Shreyan, he secured first place in singing, second place in storytelling. Shravya of first standard secured first place in handwriting competition. Rachel of second standard secured second place in handwriting competition. Adwin of second standard, he got second place in drawing competition. Anvi, first standard, secured third place in drawing competition. Please encourage the students by clapping. Tanush of second standard secured second place in singing competition. Adwin of first standard secured first place in fancy dress competition. Sharvi of first standard secured second. Competition, Manvit of first standard first. Janavi of third standard secured third place in drawing competition. Singing competition secured first place in Ashlesh Acharya from fourth standard. Second place goes to Suhani of fourth standard. Third place goes to Ronson of third standard. Ahana of fourth standard, she got second place in fancy dress competition. Nishita of third standard, she got third place in fancy dress competition. Now, proficiency of abacus, junior level, the first place secured Ahana. From fourth standard, Bihan of fourth standard secured third place. Thank you, sir. I request the headmaster to hand over the memento to Mr. Ramachandra Naik sir as a token of love and affection. ವೇದಿಕೆಯಲ್ಲಿರುವ ಸರ್ವರನ್ನು ವಂದಿಸುತ್ತಾ 1987ರಲ್ಲಿ ಸ್ಥಾಪನೆಯಾದಂತಹ ಕನ್ನಡ ಮಾಧ್ಯಮ ಶಾಲೆಯ ವನಸುಮ ಎಂಬ ಒಂದು ಹಸ್ತಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಒಂದು ಸಂದರ್ಭ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಸಾಹಿತಿಗಳಾದಂತಹ ಕಟ್ಪಾಡಿ ಶಂಕರ್ ಪೂಜಾರಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ವನಸುಮ ಮಕ್ಕಳೇ ತಯಾರಿಸಿದಂತಹ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ತಯಾರಿಸಿದಂತಹ ಒಂದು ಹಸ್ತಪತ್ರಿಕೆ. ಈ ಪದದ ಅರ್ಥ ವನಸುಮ ಅಂತ ಕರೆಯುತ್ತೇವೆ. ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಎಲ್ಲ ಹೂಗಳು ಬೆಳೆದದ್ದು ಕಾಡಿನಲ್ಲಿ. ಕಾಡಿನಲ್ಲಿ ಬೆಳೆದಂಥ ಈ ಹೂಗಳ ಪರಿಮಳವನ್ನು ಈ ಪ್ರಕೃತಿಯೆಲ್ಲ ಆಸ್ವಾದಿಸ್ತಿತ್ತು.
ಅಂದರೆ ಒಂದು ಸಾಹಿತ್ಯ ಪ್ರಪಂಚ ಅಂತ ನಾವು ಕರೀತೇವೆ. ಅಲ್ಲಿ ಹಲವಾರು ಸಿನಿಮಾಗಳಿವೆ. ಅದು ಅಂದರೆ ನಮ್ಮ ಈ ಮಕ್ಕಳು ಆ ಒಂದು ಪ್ರತಿಭೆಯನ್ನು ನಾವು ಹೊರಹೊಮ್ಮಿಸಬೇಕು, ಅವರಲ್ಲಿ ಏನಿದೆ ಅಂತ ಹೇಳಿ. ಸೊ ಅದಕ್ಕೂ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಸೊ ಇದನ್ನು ಇನ್ನು ಕೆಲವು ಕ್ಷಣದಲ್ಲಿ ನಮ್ಮ ಅತಿಥಿಗಳಾದಂತಹ ಶ್ರೀಯುತ ಕಟ್ಪಾಡಿ ಶಂಕರ್ ಪೂಜಾರಿ ಅವರು ಅದನ್ನು ಬಿಡುಗಡೆ ಮಾಡಿಕೊಡಬೇಕಾಗಿ ಕೇಳ್ಕೊಳ್ತಾ ಇದೆ. ಇದ್ದಾರೆ ಶ್ರೀಮತಿ ಗೀತಾ ವಾಗ್ಲೆ ಅವರ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸ್ಥಳೀಯ ಸಮಿತಿಯ ಸದಸ್ಯರು ಅವರು. ಸೊ ಆಡಳಿತ ಸಮಿತಿಯ ಸದಸ್ಯರಾಗಿದ್ದಾರೆ. ಸೊ ಅವ್ರ ವೇದಿಕೆ ಕಡೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಪತ್ರಿಕೆ ನಿರಂತರವಾಗಿ 35 ವರ್ಷ ಕಾಲವನ್ನು ಕಳೆದಿದೆ. ಈ ಶುಭ ಗಳಿಗೆಯಲ್ಲಿ ಈ ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕರತಾಡನದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Thank you, sir. Now move on to the next prize distribution. I request Mrs. Priya to read out the higher primary cultural list, cultural and general proficiency prize list. On account of annual day, we conducted different competition for higher primary students. I request Mr. Jay Kumar to give away the prizes to the students. Niran top 6th standard secured first in drawing. Janavi of 7th A secured second place in drawing, second place in Rangoli, and third place in flower arrangement, and third place in quiz. Aradhya of 5th standard secured first place in fancy dress. Tanvi of 7th A secured first place in Mehendi, first place in Rangoli. Sinchan of 7th A secured third place in Mehendi, first place in Rangoli, and second place in flower arrangement, and third place in quiz. Pradyut of 5th standard secured second place in English speech, first place in flower arrangement. Ananya of 7th A secured third place in English speech. Sanvi of 6th standard secured second place in fancy dress. Aradhya of 6th standard secured third place in fancy dress. Danyashri of 7th standard secured first in emotional song,
third in Rangoli competition. Thank you, sir. I request Mr. Katpadi Shankar Pujari, our school committee member, to give away the prizes to the students. Vani Pai, 7th B, secured second place in emotional song, third place in Rangoli competition. Yashwit Nayak, 5th standard, secured third place in emotional song, second place in pick and act, and first place in quiz competition. Srujan Acharya of 5th standard secured third place in drawing competition. Niharika of 5th standard secured first place in pick and act. Shreeda of 7th B secured third place in pick and act. Trisha of 7th A secured second place in English SA. Manvita of 6th standard secured third place in English SA, third place in flower arrangement. Viva of 7th A secured first place in Rangoli competition. Rashmi Nayak of 7th A secured second place in Rangoli competition and second place in flower arrangement. Sanvi K of 7th A secured second place in Rangoli competition. Chaya of 7th B secured third place in Rangoli competition. Prerana of 5th standard secured first place in flower arrangement. Sridhar of 5th standard secured first place in flower arrangement. Diya of 6th standard secured third place in flower arrangement. Amrita of 6th standard secured third place in flower arrangement. Chandana of 6th standard secured first place in quiz competition. Vaishwak of 7th standard secured second place in quiz competition. Daksha of 7th A secured second place in quiz competition.
2023-24 individual championship goes to Divisha of 7th A. Sinchana of 7th A. General Proficiency Prize winners 2022-23 Class 4 Pradyut P. First. Vriddhi second. Vaibhav third. Class 5th, Aradhya first, Chandan second, Yashvit third. ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರಾದ ಮಾನ್ಯ ಪುಂಡಲೀಕ ಮರಾಠೆಯವರು ಹಾಗೂ ಮತ್ತೋರ್ವ ಅತಿಥಿಗಳವರೊಂದಿಗಿದ್ದಾರೆ. ಅವರನ್ನು ನಾವು ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರನ್ನು ಗುರುತಿಸಿಕೊಳ್ತಾ ಇದ್ದೇವೆ ಸರ್. ಅತಿಥಿಗಳಿಗೆ ಸ್ವಾಗತ ಕೋರುವಾಗ ಎಲ್ಲ ವಿದ್ಯಾರ್ಥಿಗಳು ಕ್ಲಾಪ್ಸ್ ಅನ್ನು ಹಾಕಿ ಚಪ್ಪಾಳೆ ತಟ್ಟಬೇಕು. Class 6th A, Trisha first, Sinchana second, Snigdha third. ನಮ್ಮ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಪಡುಬೆಳ್ಳೆ ಕ್ಲಸ್ಟರಿನ CRP ಶ್ರೀಮತಿ ಪರಿಮಳ ಮೇಡಮ್ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. Proficiency of Abacus senior level, Yashvit of 6th standard first. Manashri of 6th standard second.
Chandan of 6th standard, 3rd. Thank you, sir. Congratulations, winners. Now I request Kannada Medium prize list. Now I request Durgaya sir to read out the prize list of Kannada Medium. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಿವಂಗತ ಆರ್.ಜೆ. ಮಟ್ಟಿಯವರ ಸುಪುತ್ರಿ ಶ್ರೀಮತಿ ರೂಪಾ, ಶ್ರೀಮತಿ ಆಶಿನಿ, ಹಾಗೆ ಪತ್ರಕರ್ತರಾದ ಶ್ರೀಯುತ ಪುಂಡಲೀಕ ಮರಾಠೆ ಹಾಗೂ ಅವರೊಂದಿಗಿರುವಂತಹ ಮತ್ತವರು ಕ್ಷಮಿಸಿ ಹರೀಶ್ ಕಟ್ಪಾಡಿ ಕೊಟ್ಟಿದ್ದೀನಲ್ಲ ಅವರಿಗೆ, ಅವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Good morning, everyone. Here we are going to felicitate the topper of previous year, that is academic year 22-23 of English medium as well as Kannada medium. Seema V. Pai, daughter of Vidyadhar N. Pai and Smita Pai. She was a topper of our school. She scored 578 marks with 92.48%. So now I request Seema Pai as well as her parents, Mr. Vidyadhar N. Pai and Mrs. Smita V. Pai, to come to the dais. I request Sandhya ma'am to please escort them. I request Mr. Sivaji Suvarna sir, President of CA Bank Melle, and our school committee member and our respected headmaster of both the institutions, CRP Parimala ma'am, and all the committee members and the dignitaries to join them. I also request the parent of Sachin Shetty, the sponsor of the felicitation, to join us. Parent of Sachin Shetty, clap slow. Seema V. Pai, daughter of Vidyadhar N. Pai and Smita V. Pai from Mudubelle. She joined here in LKG and continued her education till 10th standard. She was good at dancing, sports, speech and drawing as well as craft. She was a very good, attentive student. Now she is pursuing her education in first PUC in art section in MGM PU College, Udupi. Her aim is to be an IPS officer. We heartily congratulate her and her parents, also all the teachers who have helped us to score this. She's getting cash prize from the school, 1,000 rupees, from PTA 1,000, Shri S.K. Salyan sponsored 1,250, Shri Ramachandra Kidiyur 500, Prakash Palame 500, Srimati Geeta Wagle 500, Shri Sachin 2,000, Ramakrishna Sharma
Hindi for 300 rupees. Dhananjay Kotian 1000, Srimati Sinapai 1000, School PTA for scoring 100 in Hindi 500 rupees and received a total of 9,550 rupees. Along with that, even Prakash Bhatt has sponsored 1000. Congratulations to Seema and her parents. I request all the audience to give her a huge round of applause. Sajin Shetty is felicitating the topper's parents because of whom she is able to be here with us. Congratulations to Seema and her parents. Thank you, dignitaries. Now, Durgaya sir will announce the felicitation list of Kannada Medium School. ಎಲ್ಲರಿಗೂ ನಮಸ್ಕಾರ. 2022-23 ಸಾಲಿನ SLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯಾಗಿದ್ದ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳ ವಿವರವನ್ನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಶ್ರವಣ್ ಆಚಾರಿ, ತಂದೆ MS ರಾಧಾಕೃಷ್ಣ ಆಚಾರ್ಯ ಪಡುಬಳ್ಳೆ, ತಾಯಿ ಶಾಂತಿ ಯಾನೆ ತುಳಸಿ. ಶ್ರವಣ್ ಮತ್ತು ಹೆತ್ತವರ ದಯವಿಟ್ಟು ವೇದಿಕೆ ಬರಬೇಕು. ದಯವಿಟ್ಟು ವೇದಿಕೆಯಲ್ಲ ಗಣ್ಯರು ಅವರನ್ನ ಸನ್ಮಾನದಲ್ಲಿ ಭಾಗವಹಿಸಬೇಕು. ಕಳೆದ ವರ್ಷದ SLC ಪರೀಕ್ಷೆಯಲ್ಲಿ ಶ್ರವಣ್ ಆಚಾರಿ ಶಾಲೆಗೆ ಪ್ರಥಮ 625ರಲ್ಲಿ 575 ಅಂಕದೊಂದಿಗೆ 92% ಅಂಕವನ್ನು ಪಡೆದಿದ್ದಾರೆ. ಗಣಿತದಲ್ಲಿ ಪ್ರಥಮ 90, ಇಂಗ್ಲಿಷ್ನಲ್ಲಿ ತೃತೀಯ 94, ಹಿಂದಿಯಲ್ಲಿ ದ್ವಿತೀಯ 99, ಕನ್ನಡದಲ್ಲಿ ದ್ವಿತೀಯ 121, ವಿಜ್ಞಾನದಲ್ಲಿ ದ್ವಿತೀಯ 85, ಸಮಾಜ ವಿಜ್ಞಾನ ತೃತೀಯ 86. ಇವರಿಗೆ ಅನೇಕ ಗಣ್ಯರು ಸಹಾಯವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ದೇವದ SK ಸುವರ್ಣ ಸ್ಮರಣಾರ್ಥ ನಗದು ಬಹುಮಾನ, ದಿ ಮೀನಕ್ಕ ಶೆಟ್ಟಿ ಬಹುಮಾನ, ಇಲಾಖಾ ವತಿಯಿಂದ ನಗದು ಬಹುಮಾನ, ಶ್ರೀ ರಾಮಚಂದ್ರ ಕಿದಿಯೂರು ಇವರಿಂದ ನಗದು ಬಹುಮಾನ, ದೇವದ ಶ್ರೀಮತಿ ಶಾರದಾ ಸುವರ್ಣ ಸ್ಮರಣಾರ್ಥ ಶ್ರೀ ಶಿವಾಜಿ ಸುವರ್ಣ ಇವರಿಂದ ನಗದು ಬಹುಮಾನ, ದೇವದ ಬಾಬುರಾಯ್ ಶೆಣೈ ಸ್ಮರಣಾರ್ಥ ನಗದು ಬಹುಮಾನ, ಶ್ರೀಮತಿ ರೀತಿಕಾ ಜಯಕುಮಾರ್ ಇವರಿಂದ ನಗದು ಬಹುಮಾನ, ಪಡುಬಳ್ಳಿ ಸಿಂಧು ರಾಮ ಪೂಜಾರಿ ಸ್ಮರಣಾರ್ಥ ಶ್ರೀಯುತ ಜಯ ಪೂಜಾರಿ ಇವರಿಂದ ನಗದು ಬಹುಮಾನ, ಶ್ರೀಮತಿ ಗೀತಾ ವಾಗಳೆ ಇವರಿಂದ ನಗದು ಬಹುಮಾನ, ಶ್ರೀ SK ಸಾಲಿಯಾನ್ ಇವರಿಂದ ನಗದು ಬಹುಮಾನ, ಶ್ರೀ ಪ್ರಕಾಶ್ ಪಾಲಮೆ ಇವರಿಂದ ನಗದು ಬಹುಮಾನ, ಶ್ರೀ ರಾಮಕೃಷ್ಣ ಶರ್ಮಾ ಇವರಿಂದ ದೇವದ LK ಶರ್ಮಾ ಸ್ಮರಣಾರ್ಥ ನಗದು ಬಹುಮಾನ, ಶ್ರೀ ಚಂದ್ರ ಪೂಜಾರಿ ಇವರಿಂದ ನಗದು ಬಹುಮಾನ, ಡಾಕ್ಟರ್ ಪ್ರಕಾಶ್ ಭಟ್ ಇವರಿಂದ ನಗದು ಬಹುಮಾನ, ಹಾಗೂ ಶ್ರೀ ಸಚಿನ್ ಶೆಟ್ಟಿ ಪಡುಬಳ್ಳಿ ಇವರಿಂದ ನಗದು ಬಹುಮಾನ. ಅದರೊಟ್ಟಿಗೆ ವಿಶೇಷವಾಗಿ ಏನಂದ್ರೆ ಕೇವಲ ಪ್ರಥಮ ಬರುವಂತ ಮಕ್ಕಳ ಜೊತೆಗೆ ಅವರ ಹೆತ್ತವರಿಗೂ ಕೂಡ ಶ್ರೀ ಸಚಿನ್ ಶೆಟ್ಟಿ ಇವರಿಂದ ಅವರ ಇವರ ಪ್ರಥಮ ಸ್ಥಾನಿಕ ವಿದ್ಯಾರ್ಥಿಗಳ ರಕ್ಷಕರಿಗೆ ಒಂದು ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಶ್ರೀ ಧನಂಜಯ ಕೋಟ್ಯಾನ್ ನಿಕಟಪೂರ್ವ ಶಾಲಾ ಸಂಚಾಲಕರವರಿಂದ ನಗದು ಬಹುಮಾನ, ಹಳೆ ವಿದ್ಯಾರ್ಥಿ ಶ್ರೀ ಸಚಿನ್ ಪೂಜಾರಿ ಪಡುಬಳ್ಳಿ ಇವರಿಂದ ನಗದು ಬಹುಮಾನ, ಹಳೆ ವಿದ್ಯಾರ್ಥಿ ಶ್ರೀ ಸತೀಶ್ ಇವರಿಂದ ನಗದು ಬಹುಮಾನ, ಕನ್ನಡ ವಿಷಯ ಶಿಕ್ಷಕರಿಂದ ನಗದು ಬಹುಮಾನ, ಹಾಗೆಯೇ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ವಿಷಯ ಶಿಕ್ಷಕರಿಂದ ಕೂಡ ಇವರಿಗೆ ನಗದು ಬಹುಮಾನವನ್ನು ನೀಡಲಾಗ್ತದೆ. ಅದರೊಟ್ಟಿಗೆ ಅದಷ್ಟೇ ಅಲ್ಲದೆ ಈ ನಗದು ಬಹುಮಾನ ಜೊತೆಗೆ ಮೊದಲೊಂದಿಗೆ ನಮ್ಮ ಶಾಲಾ ಆಡಳಿತೀಯ ಸಕ್ರಿಯ ಸದಸ್ಯರಾದಂತಹ ಶ್ರೀ ಶಿವಾಜಿ S ಸುವರ್ಣ ಇವರಿಂದ ಚಿನ್ನದ ನಾಣ್ಯದ ವಿಶೇಷ ಬಹುಮಾನವನ್ನು ಕೂಡ ಈ ಸಂದರ್ಭವನ್ನು ಅವರಿಗೆ ನೀಡ್ತಾ ಇದ್ದಾರೆ. ಎಲ್ಲರೂ ಜೋರಾದಂತಹ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗಿ ವಿನಂತಿಕೊಳ್ತಾರೆ.
ಧನ್ಯವಾದಗಳು ಸರ್. SSLC ಪರೀಕ್ಷೆಯಲ್ಲಿ ಕಳೆದ ವರ್ಷದ ದ್ವಿತೀಯ ಸ್ಥಾನದಲ್ಲಿ ಇಬ್ಬರು ಪಡ್ಕೊಂಡಿದ್ದಾರೆ. ಮೊದಲಿಗೆ ಕುಮಾರಿ ಲಿಖಿತಾ ಡೈನಾ. ಡಯನ SSLC ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ 625ರಲ್ಲಿ 588 ಅಂಕವನ್ನು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿನಿಯಲ್ಲಿ ಪ್ರಥಮ, ಕನ್ನಡ ವಿಷಯದಲ್ಲಿ ಪ್ರಥಮ 125ಕ್ಕೆ 124, ಇಂಗ್ಲಿಷ್ ಪ್ರಥಮ 98, ವಿಜ್ಞಾನ ಪ್ರಥಮ 86. ಇವರಿಗೆ ದಿವಂಗತ KL ಶರ್ಮಾ ಸ್ಮರಣಾರ್ಥ ನಗದು ಬಹುಮಾನ, ಶ್ರೀ ರಾಮಕೃಷ್ಣ ಶರ್ಮಾ ಇವರಿಂದ, ಶ್ರೀಮತಿ ರಿತಿಕಾ ಜಯಕುಮಾರ್ ಇವರಿಂದ ನಗದು ಬಹುಮಾನ, ಕೊಡಬಳ್ಳೆ ಸಿಂಧು ರಾಮ ಪೂಜಾರಿ ಅವರ ಸ್ಮರಣಾರ್ಥ ಇವರ ಶ್ರೀ ಜಯ ಪೂಜಾರಿ ಇವರಿಂದ ನಗದು ಬಹುಮಾನ, ಶ್ರೀ ಪ್ರಕಾಶ್ ಪಾಲಮೆ ಇವರಿಂದ ನಗದು ಬಹುಮಾನ, ಶ್ರೀ ರಾಮಚಂದ್ರ ಕಿದೂರಿ ಇವರಿಂದ ನಗದು ಬಹುಮಾನ, ಶ್ರೀ ಧನಂಜಯ ಕೋಟ್ಯಾನ್ ಶಾಲಾ ನಿಕಟಪೂರ್ವ ಸಂಚಾಲಕರು ಇವರಿಂದ ನಗದು ಬಹುಮಾನ, SK ಸಾಲಿಯಾನ್ ಇವರಿಂದ ನಗದು ಬಹುಮಾನ, ದಿವಂಗತ ಶ್ರೀ ಭಾಗೀರಥಮ್ಮ ಸ್ಮರಣಾರ್ಥ ನಗದು ಬಹುಮಾನ, ದಿವಂಗತ ಶ್ರೀ ಕಮಲಕ್ಷ ಶೆಣೈ ಸ್ಮರಣಾರ್ಥ ನಗದು ಬಹುಮಾನ, ದಿವಂಗತ ಬಾಬುರಾಯ್ ಶೆಣೈ ಸ್ಮರಣಾರ್ಥ ನಗದು ಬಹುಮಾನ, ಹಳೆ ವಿದ್ಯಾರ್ಥಿ ಶ್ರೀ ಭಾಸ್ಕರ್ ಆಚಾರ್ಯ ಇವರಿಂದ ನಗದು ಬಹುಮಾನ, ಹಳೆ ವಿದ್ಯಾರ್ಥಿ ಶ್ರೀ ಸತೀಶ್ ಇವರಿಂದ ನಗದು ಬಹುಮಾನ, ಶ್ರೀ ಸಚಿನ್ ಶೆಟ್ಟಿ ಪುಡಿಬಳ್ಳಿ ಇವರಿಂದ ನಗದು ಬಹುಮಾನ, ಕನ್ನಡ ಇಂಗ್ಲಿಷ್ ವಿಜ್ಞಾನ ವಿಷಯ ಶಿಕ್ಷಕರಿಂದ ನಗದು ಬಹುಮಾನ, ಹಾಗೆ ಹಳೆ ವಿದ್ಯಾರ್ಥಿ ಭಾಸ್ಕರ್ ಆಚಾರ್ಯ ಇವರಿಂದ ನಗದು ಬಹುಮಾನವನ್ನ ಇವರನ್ನ ಶ್ರೀ ಕಟ್ಪಡಿ ಶಂಕರ್ ಪೂಜಾರಿ ಹೇಳಿ. ವೇದಿಕೆ ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕು. ಹಾಗೆಯೇ ಎರಡನೇ ಸ್ಥಾನವನ್ನು ಮತ್ತೊಬ್ಬ ವಿದ್ಯಾರ್ಥಿ ನಿಖಿಲ್ ಕುಲ್ಲಾರ್. SSLC ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ 625ರಲ್ಲಿ 558, 89.28. ಹಿಂದಿ ವಿಷಯದಲ್ಲಿ ಪ್ರಥಮ 100ಕ್ಕೆ 100, ಗಣಿತ ದ್ವಿತೀಯ 80, ವಿಜ್ಞಾನ ತೃತೀಯ 81, ಸಮಾಜ ವಿಜ್ಞಾನ ಪ್ರಥಮ 91. ಇವರಿಗೆ ದಿವಂಗತ KL ಶರ್ಮಾ ಸ್ಮರಣಾರ್ಥ ಶ್ರೀ ರಾಮಕೃಷ್ಣ ಶರ್ಮಾ ಇವರಿಂದ ನಗದು ಬಹುಮಾನ, ಶ್ರೀಮತಿ ರಿತಿಕಾ ಜಯಕುಮಾರ್ ಇವರಿಂದ ನಗದು ಬಹುಮಾನ, ಕೊಡಬಳ್ಳೆ ಸಿಂಧು ರಾಮ ಪೂಜಾರಿ ಸ್ಮರಣಾರ್ಥ ಶ್ರೀ ಜಯ ಪೂಜಾರಿ ಇವರಿಂದ ನಗದು ಬಹುಮಾನ, ಶ್ರೀ ಪ್ರಕಾಶ್ ಪಾಲಮೆ ಇವರಿಂದ ನಗದು ಬಹುಮಾನ, ಶ್ರೀ ರಾಮಚಂದ್ರ ಕಿದೂರಿ ಇವರಿಂದ ನಗದು ಬಹುಮಾನ, ಶ್ರೀ ಧನಂಜಯ ಕೋಟ್ಯಾನ್ ನಿಕಟಪೂರ್ವ ಶಾಲಾ ಸಂಚಾಲಕರಿಂದ ನಗದು ಬಹುಮಾನ, ಶ್ರೀ SK ಸಾಲಿಯಾನ್ ಅವರಿಂದ ನಗದು ಬಹುಮಾನ, ಬಾಬು ರಾಯ್ ಶೆಣೈ ಸ್ಮರಣಾರ್ಥ ನಗದು ಬಹುಮಾನ, ಹಳೆ ವಿದ್ಯಾರ್ಥಿ ಶ್ರೀ ಭಾಸ್ಕರ್ ಆಚಾರ್ಯ ಅವರಿಂದ ನಗದು ಬಹುಮಾನ, ಹಳೆ ವಿದ್ಯಾರ್ಥಿ ಶ್ರೀ ಸತೀಶ್ ಇವರಿಂದ ನಗದು ಬಹುಮಾನ, ಹಳೆ ವಿದ್ಯಾರ್ಥಿ ಸಚಿನ್ ಶೆಟ್ಟಿ ಇವರಿಂದ ನಗದು ಬಹುಮಾನ, ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರಿಂದ ನಗದು ಬಹುಮಾನವನ್ನು ಕೊಟ್ಟಿದ್ದಾರೆ. ಶ್ರೀಯುತ ಜಯಕುಮಾರ್ ಸರ್ ಮತ್ತು ಅವರಿಂದ ಎಲ್ಲ ಗಣ್ಯರು ಕೂಡ ಕೊಡಬೇಕಾಗಿ ವಿನಂತಿ. SSLC ಪರೀಕ್ಷೆಯಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದು ಕುಮಾರಿ ಅಂಕಿತಾ. SSLC ಪರೀಕ್ಷೆ ತೃತೀಯ ಸ್ಥಾನ 550, 625ಕ್ಕೆ, ಕನ್ನಡ ವಿಷಯ ದ್ವಿತೀಯ 123, 125ಕ್ಕೆ, ಇಂಗ್ಲಿಷ್ ದ್ವಿತೀಯ 95, ಹಿಂದಿ ಪ್ರಥಮ 100ಕ್ಕೆ 100 ಅಂಕ, ಗಣಿತ ತೃತೀಯ 76. ಇವರಿಗೆ ದಿವಂಗತ ಬಾಬುರಾಯ್ ಶೆಣೈ ಸ್ಮಾರಕ ನಗದು ಬಹುಮಾನ, ಶ್ರೀ ರಾಮಚಂದ್ರ ಕಿದಿಯೂರ್ ಇವರಿಂದ ನಗದು ಬಹುಮಾನ, ಶ್ರೀ SK ಸಾಲಿಯಾನ್ ಅವರಿಂದ ನಗದು ಬಹುಮಾನ, ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಷಯ ಶಿಕ್ಷಣದಿಂದ ನಗದು ಬಹುಮಾನ. ಇವರನ್ನ ಆನಂದ್ ಪೂಜಾರಿ ಅವರು ನಾರಾಯಣ್ ಪೂಜಾರಿ ಅವರು ಬಹುಮಾನ ಕೊಡಬೇಕಾಗಿ ವಿನಂತಿ.
ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಕುಮಾರಿ ಲಕ್ಷ್ಮಿ. ಕನ್ನಡ ವಿಷಯದಲ್ಲಿ ದ್ವಿತೀಯ ಸ್ಥಾನ 124, ಕನ್ನಡ ವಿಷಯ ಶಿಕ್ಷಕಿ ಶ್ರೀಮತಿ ಉಷಾ ಯಶ್ ಅವರಿಂದ ನಗದು ಬಹುಮಾನ. ಪರಿಮಳ ಮೇಡಮ್ ಅವರು ದಯವಿಟ್ಟು ಬಹುಮಾನವನ್ನು ಕೊಡಬೇಕಾಗಿ ವಿನಂತಿ. ಕುಮಾರಿ ಸಂಧ್ಯಾ ಕನ್ನಡದಲ್ಲಿ ತೃತೀಯ ಸ್ಥಾನ 121, 125ಗೆ, ಸಮಾಜ ವಿಜ್ಞಾನದಲ್ಲಿ ತೃತೀಯ 86, ಕನ್ನಡ ಹಾಗೂ ಸಮಾಜ ವಿಜ್ಞಾನದಲ್ಲಿ ವಿಜ್ಞಾನ ಶಿಕ್ಷಕರಿಂದ ನಗದು ಬಹುಮಾನ. ಶ್ರೀಮತಿ ಗೀತಾ ವಾಗಳೆ ಅವರು ಬಹುಮಾನವನ್ನು ನೀಡಬೇಕಾಗಿ ವಿನಂತಿ. ಗಣೇಶ ಹಿಂದಿ ವಿಷಯದಲ್ಲಿ ತೃತೀಯ ಸ್ಥಾನ 97 ಅಂಕ, ಹಿಂದಿಯಲ್ಲಿ ಹಿಂದಿ ವಿಷಯ ಶಿಕ್ಷಕರಿಂದ ನಗದು ಬಹುಮಾನ. ಈ ಬಹುಮಾನವನ್ನ ನಮ್ಮ ಶಾಲೆಯ ಸ್ಥಾಪಕ ಸಂಚಾಲಕರಂತ ಆರ್ಯಮಟ್ಟಿ ಅವರ ಪುತ್ರಿಯವರು ಬಂದು ಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀಮತಿ ರೂಪಾ. ಇದು ಗಣೇಶ್. ಸರಿ, ಗಣೇಶ್ ಹಿಂದೆ ಎಲ್ಲಿ ಉಂಟು ಬಹುಮಾನ ಎಲ್ಲಿ ಉಂಟು? ಶಾದ ಕೂಡಲೇ ಅವರಂತಾರೆ ಅದೆಷ್ಟು? ಶ್ರೀಮತಿ ಆಶಿನಿ. ಕುಮಾರ್ ರಂಜಿತ್ ಸಮಾಜ ವಿಜ್ಞಾನ ದ್ವಿತೀಯ ಸ್ಥಾನ 87, ನಗದು ವಿಷಯ ಶಿಕ್ಷಕರಿಂದ ನಗದು ಬಹುಮಾನ. ಶ್ರೀಮತಿ ಆಶಿನಿ ಅವರು ಬಂದು ಬಹುಮಾನ ವಿತರಣೆ ಹೋಗ್ತಿದ್ದಾರೆ. ಸಾಲಿನ 8ನೇ ತರಗತಿ ಶೈಕ್ಷಣಿಕ ಸಾಧನೆ ಕುಮಾರಿ ದೀಕ್ಷಾ ಪ್ರಥಮ ಸ್ಥಾನ, ವಿದ್ಯಾರ್ಥಿಗಳಲ್ಲಿ ಪ್ರಥಮ. ಜಿಎನ್ ಸರ್ ಬಹುಮಾನ ಕೊಡಬೇಕು ಕೇಳ್ಕೊಳ್ತೇನೆ. ತರುಣ್ಯ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ 3 ಜನ ಇದ್ದಾರೆ. ಚೈತ್ರ, ದಿವ್ಯ, ಸೃಜನ್. ಬೇಗ ಬನ್ನಿ ವೇದಿಕೆ ಕಡೆ ಸರ್. ಒಂದು ನಿಮಿಷ. ತೃತೀಯ ಸ್ಥಾನಿಗಳು 3 ಜನ ಬರಬೇಕು. ಚೈತ್ರ, ದಿವ್ಯ, ಸೃಜನ್. ಮೂರು ಜನ ಒಟ್ಟಿಗೆ. ಒಂಬತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಿತ್ ಪ್ರಥಮ ಸ್ಥಾನ. ಕುಮಾರ್ ನಿಮಿತ್. ದ್ವಿತೀಯ ಕೃತಿಕಾ. ಒಂಬತ್ತನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಿತ್ ಪ್ರಥಮ ಸ್ಥಾನ. ಶಿವಸ್ವಾಮಿಯವರು ಸರ್ ಬಹುಮಾನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ದ್ವಿತೀಯ ಕೃತಿಕಾ ಇಂಗ್ಲಿಷ್ ವಿಷಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಪ್ರಥಮ 99 ಅಂಕ. ಗಿರಿಜಾ ಟೀಚರ್ ಸ್ಮರಣಾರ್ಥ ಸುಪುತ್ರ ರಾಮಚಂದ್ರ ಕಿದೂರು ಅವರಿಂದ ಪ್ರಾಯೋಜಿತ ಬಹುಮಾನ ಹಾಗೂ ವಿದ್ಯಾರ್ಥಿಗಳಲ್ಲಿ ಪ್ರಥಮ.
ಇಲ್ಲ ಸರ್ ಹೋಗಬೇಕು. ವರ್ಷಿಣಿ ತೃತೀಯ ಸ್ಥಾನ. ಇಪ್ಪತ್ತೆರಡು 23 ಸಲ 8ನೇ ತರಗತಿ ಶೈಕ್ಷಣಿಕ ಸಾಧನೆ ಅಲ್ಲಿ ಪ್ರಥಮ ಸ್ಥಾನ ಅಮೃತ. ಅಮೃತ ಬೇಗ ಬರಬೇಕು. ದ್ವಿತೀಯ ಇಬ್ಬರು ಅನ್ವಿತಾ ಮತ್ತು ದೀಕ್ಷಿತ್. ಕಟ್ ಮಾಡಿ ಶಂಕರ್ ಪೂಜೆ ಸರ್ ಬಹುಮಾನ ಕೊಡಬೇಕು ಕೇಳ್ಕೊಳ್ತಾ ಇದ್ದಾನೆ. ಧನ್ಯವಾದಗಳು ಸರ್. Now we're going to felicitate the students. We are going to felicitate the students who scored second, third and above 90 in previous year's SLC examination, that is the year 22-23. Second was scored by Divya Prabhu with 569 marks, 91.04%. I request Divya Prabhu to come to the dais and receive the felicitation. I request Mr. Katpadi Shankar Pujari sir, school committee member, to felicitate her. From school, 750 cash prize. From PTA, Shri S.K. Salyan, Ramachandra Kidiur, Prakash Palame, Dhananjay Kotiyan, Srimati Sima Pai, as well as Prakash Bhatt has sponsored her cash prizes. Congratulations, Divya. Thank you, sir. Now we are going to felicitate the students who scored above 90% in SLC examination of 22-23 batch. Meenakshi, as I call upon the names, please come to the dais. I request Mr. Jayakumar sir, committee member, to give away the prize. Meenakshi, 565 marks with 90.04%. Students, this is an inspiration for you all. The next year, I request most of the students should score this and come here to receive the felicitation. She got cash prize from Ramachandra Kidiu sir, Prakash Palame, from PTA for scoring 100 in Hindi, and Ramakrishna Sharma sir. Now, next is Disha Acharya with 564 marks and 90.24%. I request CRP Parimala ma'am to give her the prize. She got cash prizes from Ramachandra Kidiur as well as Prakash Palame. Thank you, ma'am. Next is Sanidhi Shetty. She scored 100 in Hindi. For that, she is getting the cash prize from PTA as well as from Ramakrishna Sharma cash prize. I request Geeta Wagle ma'am to give her the prize. Next is Trasha. Trasha, she scored 100 in English, so she getting cash prize from PTA as well as 100 in English. The subject teacher, that is our headmaster, is giving cash prize of ₹1,000. I request Narayan Pujari sir to give her the cash prize.
Thank you, sir. Next is Vaishnavi M. She scored 100 in English, so she is receiving cash prize from PTA as well as 100 in English, so HM is sponsoring her 1000 rupees cash prize. I request our respected headmaster to give her the cash prize. Next is Vaishnavi R. Vaishnavi R, she scored 100 in English as well as 100 in English, so she is getting felicitation from both PTA as well as our respected headmaster. I request sir to hand over the cash prize. Thank you, sir. So the teachers stand now. So the teachers, that is the subject teacher of Hindi as well as the subject teacher of English, are getting felicitation for making the students to score 100, that is out of marks in their subjects. So now I request Mr. Shivaji Suvarna sir, President of CA Bank, and our school committee member to give the cash prize to teachers for the respected headmaster Jindrasi Salyan. Students scored out of marks in English. Congratulations, sir. I think this is a real inspiration for us. Next year, I hope we SLC, all the teachers will get this felicitation. Next is Anusuya Rao, Hindi. Again, 3 students scored out of marks in Hindi. Congratulations, ma'am. Audience, please give a huge round of applause. Thank you. You have all made us proud by showcasing your sheer commitment to reach your aim with a complete dedication and hard work. Congratulations to everyone. Now, leaders are the role models who inspire the followers and motivate them to reach the target of success. Here we have dynamic leader Shri Shankar Pujari, member of school committee, ex-Jilla Panchayat president. May I request him to speak few words. ಈ ಒಂದು ಕಾರ್ಯಕ್ರಮದ ಪ್ರಾರಂಭದ ಒಂದು ಅಧಿವೇಶನ ಅಂತ ಹೇಳಬಹುದು. ಈ ಒಂದು ವೇದಿಕೆಯಲ್ಲಿರುವಂಥ ಸಭಾಧ್ಯಕ್ಷರೇ ಮತ್ತು ಎಲ್ಲ ಅತಿಥಿಗಳೇ, ಇಲಾಖೆಯ ನಮ್ಮ CRP ಅವರೇ, ಉಪಸ್ಥಿತ ಅಧ್ಯಾಪಕ ವೃಂದದವರೇ ಮತ್ತು ಎಲ್ಲ ಮಕ್ಕಳ ಹೆತ್ತವರೇ, ಪೋಷಕರೇ, ಮಾಧ್ಯಮದ ಮಿತ್ರರೇ, ಬಹಳ ವಿಶೇಷವಾದ ಮತ್ತು ಬಹಳ ಸಂತೋಷದ ದಿವಸ ಇವತ್ತು ಅಂತೇಳಿ ನಾವೆಲ್ಲರೂ ಭಾವಿಸ್ತೇವೆ. ನಮ್ಮ ಹಿರಿಯರು ಹುಟ್ಟು ಹಾಕಿದಂತಹ ವಿದ್ಯಾಸಂಸ್ಥೆಗಳ ಸಿಲ್ವರ್ ಜುಬ್ಲಿ 25ನೇ ವರ್ಷವನ್ನು ಆಚರಿಸುವಂತಹ ಸುಯೋಗ ನಮ್ಮ ಕಾಲಘಟ್ಟದಲ್ಲಿ ನಮಗೆ ಒದಗಿ ಬಂದಿರುವಂಥದ್ದು ಸುಯೋಗ ಅಂತೇಳಿ ನಾವೆಲ್ಲ ಭಾವಿಸ್ತೇವೆ. ನನಗೆ ಸರಿಯಾಗಿ ನೆನಪಿದೆ, ನಾನು ಆಗ ಸ್ವಲ್ಪ ಸಣ್ಣವ. ನಮ್ಮ ಪಂಡಿತ್ SK ಸುವರ್ಣರು, ನಮ್ಮ ಇವರು RJ ಮಟ್ಟಿ ಅವರ ಟೀಮು ಒಂದು ದಿನ ವಿಶ್ವನಾಥ ಕ್ಷೇತ್ರಕ್ಕೆ ಬಂದ ಒಂದು ಕಾಲಘಟ್ಟ ನೆನಪಾಗ್ತಾ ಉಂಟು. ವಿಶ್ವನಾಥ ಕ್ಷೇತ್ರದ ಆಡಳಿತ ಮಂಡಳಿ ನಾನೊಬ್ಬ ಯಂಗ್ ಮ್ಯಾನ್, ನಮ್ಮ ಅಸಿಸ್ಟೆಂಟ್ ಸೆಕ್ರೆಟರಿ ಅನ್ನೋ ಹಾಗೆ ಒಂದು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಶಾಲೆ ಒಂದು ಮಲ್ದ ನಡಪುಟ್ಟಿ ಎಂಕಲ್ಲಿ ಸಾಧ್ಯ ಭಾರಿ ಕಷ್ಟ ಒಂದುಂಟು. ಈ ದೇವಸ್ಥಾನದಾಗಲಿ ವಹಿಸೋಡು ಅಂತೇಳಿ ಹೇಳುವಾಗ ಆ ಸ್ಥಿತಿಯಲ್ಲಿ ಅಲ್ಲಿ
ನನಗೆ ನೆನಪಾಗ್ತಾ ಇದೆ, ನಾನು ಯಂಗ್ ಮ್ಯಾನ್ ಆಗ ಅಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿದ್ದ ಸಂದರ್ಭ. ಉದ್ದ ಭಾಷಣ ಮಾಡೋದಿಲ್ಲ. ಶ್ರೀಧರ್ ಕಲ್ಮಾಡಿ ಅವರ ಅಧ್ಯಕ್ಷರಾಗಿರುವಾಗ ಆ ಕಾಲದಲ್ಲಿ ನಮಗೂ ಕೂಡ ಅದು ಸಾಧ್ಯ ಇಲ್ಲಪ್ಪ ಅಂತೇಳಿ ಹೇಳಿ ಅತಿ ದೈನ್ಯತೆಯಿಂದ ತಿರಸ್ಕರಿಸಿದ್ದಂಥ ಶಬ್ದ ಯೂಸ್ ಮಾಡೋದಿಲ್ಲ, ಆಗುವುದಿಲ್ಲ, ನಮ್ಮ ಹತ್ರ ಕೂಡ ಸಾಧ್ಯ ಆಗಲಿಕ್ಕೆ ಇಲ್ಲ ಅಂತೇಳಿ ಹೇಳಿ ಬಿಟ್ಟಂಥ ಸಂದರ್ಭಗಳು ನೆನಪಾಗ್ತಾ ಇದೆ. ಹಾಗಾಗಿ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದಂತ ಹೇಳಿದರೆ ಬಹಳ ದೊಡ್ಡ ಜವಾಬ್ದಾರಿ ಅಂತೇಳಿ ನಾವು ಎಣಿಸಿಕೊಳ್ಬಹುದು. ಆದರೂ ಕೂಡ ನಮ್ಮ ದೊಡ್ಡ ಒಂದು ಘನವೆತ್ತ ಸಂಸ್ಥೆ ಬಿಲೋರ್ ಅಸೋಸಿಯೇಷನ್ ಮುಂಬೈಯವರು ಈ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಷ್ಟು ವರ್ಷ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ವಿಶೇಷವಾದ ಒಂದು ಕೆಲಸ ಕಾರ್ಯ ಅಂತೇಳಿ ಹೇಳ್ತೇನೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ನಾನಿಲ್ಲಿ ನೆನಪಿಸಿರ್ಬೇಕು ಈ ಸಂದರ್ಭದಲ್ಲಿ 2010-11-12 ಕಾಲಘಟ್ಟ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಒಂದು ಅಧ್ಯಾಯ ಪ್ರಾರಂಭ ಆಯಿತು. ಡಾಕ್ಟರ್ VS ಆಚಾರ್ಯರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಒಂದು ಟೀಮ್, ಆ ಪಕ್ಷ ಈ ಪಕ್ಷ ರಾಜಕೀಯ ಉಲ್ಲೇಖವೇ ಬೇಡ, ಮಾಡುವುದಿಲ್ಲ, ನಾವು ಅವರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಒಟ್ಟು 18 ಕನ್ನಡ ಮಾಧ್ಯಮ ಶಾಲೆಗಳನ್ನು 7 ಶಾಲೆಗಳನ್ನಾಗಿ ಸರ್ಕಾರದ ಅನುದಾನಿತ ಶಾಲೆಗಳನ್ನಾಗಿ ಪರಿವರ್ತಿಸಿದಂಥ ಒಂದು ಚಾರಿತ್ರಿಕ ಒಂದು ಕೆಲಸ 2011-12 ಆಗಿದೆ. ನಾನು ಅದರ ಹಿಂದೆ ಸ್ವಲ್ಪ ಆಗಲೂ ಕೂಡ ಸಣ್ಣ ಪ್ರಾಯ ಕೆಲಸ ಮಾಡುವಂಥ ಅನುಭವ ಆಗಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆದದ್ದು. ಒಂದು ಆಡಳಿತ ಮಂಡಳಿಯಿಂದ ಒಂದು ಸಣ್ಣ ಗಿಫ್ಟಿನಾಗಿ, ಆದರೂ ಕೂಡ ಅಧ್ಯಾಪಕರು ಅತ್ಯಂತ ದೈನ್ಯತೆಯಿಂದ ಸಣ್ಣ ಒಂದು ಮಂತ್ಲಿ ತಿಂಗಳ ಸಂಬಳ ಪಡೆದು ಕೆಲಸ ಮಾಡಿದ ಕಷ್ಟದಲ್ಲಿ, ಅಂದರೆ ವಿದ್ಯಾದಾನ ಅದಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಎನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದರು. ನಮ್ಮ ಜಿಲ್ಲೆಯ 18 ಶಾಲೆಗಳನ್ನು ಅನುದಾನಿತ ಶಾಲೆ 2 ಶಾಲೆಗಳನ್ನಾಗಿ ಪರಿವರ್ತನೆ ಮಾಡಿದ ಒಂದು ಚಾರಿತ್ರಿಕ ನಿರ್ಣಯ 2011-12 ಸಾಲಿನಲ್ಲಿ. ಅದರಲ್ಲಿ ನಮ್ಮ ನಾರಾಯಣಗುರು ಕನ್ನಡ ಮಾಧ್ಯಮ ಶಾಲೆ ಕೂಡ ಒಂದು ಸೇರಿಕೊಂಡಿತ್ತು ಅಂತೇಳಿ ಹೇಳಲಿಕ್ಕೆ ಅತ್ಯಂತ ಒಂದು ಸಂತೋಷ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯ ಶಿಕ್ಷಣವನ್ನು ಕೊಡುವುದಕ್ಕೆ ಕೂಡ ನಮ್ಮ ಶಾಲೆ ಹೆಸರುವಾಸಿಯಾಗಿದೆ. ಈ ಒಂದು 15 ಎಕರೆ ಸ್ಥಳದಲ್ಲಿ ನಮ್ಮ ಹಿರಿಯರು ಕೆಲವು ಹೆಸರುಗಳು ಬಂತು, ನಮ್ಮ RJ ಮಟ್ಟಿ, ನಮ್ಮ ಪಂಡಿತ್ SK ಸುವರ್ಣರು, ಬೇರೆ ಬೇರೆ ಹೆಸರು, ತುಂಬ ಜನ ಹಿರಿಯರು 15 ಎಕರೆ ಸ್ಥಳವನ್ನು ವಸಂತ ವಿ ಸಾಲ್ಯಂಡ್ರ ಹೆಸರು ಕೂಡ ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಒಂದು ಜನಪ್ರತಿನಿಧಿಯಾಗಿ ಒಂದು ಅಧಿಕಾರದ ಸಂದರ್ಭದಲ್ಲಿ ಈ ಶಾಲೆಯ ಸ್ಥಳಕ್ಕೆ ಬೇರೆ ಬೇರೆ ವಿಷಯಕ್ಕೆ ಸಹಕಾರ ಮಾಡಿದ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಮುಂದೆಯೂ ಕೂಡ 100 ವರ್ಷ ಈ ಶಾಲೆ ಒಳ್ಳೆಯ ರೀತಿಯಲ್ಲಿ ಬೆಳಗಲಿ ಅಂತೇಳಿ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಇವತ್ತು ನಮ್ಮ ಶಾಲೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ನಮ್ಮ ಇತಿಹಾಸದ ಪುಟದಲ್ಲಿ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಾದಂತಹ ಸುದಿನ ಇವತ್ತು ಈ ವೇದಿಕೆಯಲ್ಲಿ 2 ವ್ಯಕ್ತಿಗಳನ್ನು ನಾವು ಅಭಿನಂದಿಸಲಿಕ್ಕಿದ್ದೇವೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಉಭಯ ಮಾಧ್ಯಮದ ಮುಖ್ಯೋಪಾಧ್ಯಾಯರುಗಳನ್ನು. ಯಾಕೆಂತ ಹೇಳಿದ್ರೆ, ಕಳೆದ ಸಾಲಿನ SLC ಪರೀಕ್ಷೆಯಲ್ಲಿ ಅವರ ಸಬ್ಜೆಕ್ಟ್ ಆದಂತಹ ಉಷಾ ಟೀಚರ್ ಅವರು ಕನ್ನಡ ಸಬ್ಜೆಕ್ಟ್ ಅನ್ನು ಬೋಧಿಸ್ತಾರೆ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ಬೋಧಿಸ್ತಾರೆ. ಅವರಿಬ್ಬರೂ ಕೂಡ ಅವರ ಸಬ್ಜೆಕ್ಟ್ ನಲ್ಲಿ 100% ಅನ್ನು ತಂದು ಶಾಲೆಗೆ ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ. ಸೊ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶಿವಾಜಿ ಸುವರ್ಣರವರು ಅವರಿಗೆ ಹೂವನ್ನು ನೀಡುವುದರ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮಾಡಿದಂತಹ ಸೇವೆಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಕಿರು ಸನ್ಮಾನದ ಕಾರ್ಯಕ್ರಮ. ಬಹುಶಃ ಇದು ನಮ್ಮ ಮುಖ್ಯೋಪಾಧ್ಯಾಯರು ಈ ವರ್ಷ ರಿಟೈರ್ಡ್ ಆಗಿದ್ದಾರೆ. ಬಹುಶಃ ಇದು ಅವರ ಪ್ರಥಮ ಬಾರಿಗೆ 100% ಅನ್ನು ತೆಗೆದುಕೊಳ್ಳುವುದರ ಮೂಲಕ 3 ಜನ ವಿದ್ಯಾರ್ಥಿಗಳು 100ಕ್ಕೆ 100 100% ಅನ್ನು ತಂದುಕೊಟ್ಟಿದ್ದಾರೆ ಶಾಲೆಗೆ. ಬಹುಶಃ ಇದು ಅವರ ಸರ್ವಿಸ್ ಅಲ್ಲೇ ಹಿಸ್ಟ್ರಿ ಅಂತ ಹೇಳಿ ಹೇಳ್ಬೋದು. ಹಾಗೆ ನಮ್ಮ ಶಾಲಾ ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕಿ ಶ್ರೀಮತಿ ಉಷಾ ಎಸ್ ರವರು ಕೂಡ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ. ಮಕ್ಕಳೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಮ್ಮ ಇಬ್ಬರು ಮುಖ್ಯೋಪಾಧ್ಯಾಯರಿಗೆ ಗೌರವವನ್ನು ಸಲ್ಲಿಸಬೇಕು. ಸನ್ಮಾನವನ್ನು ಸ್ವೀಕರಿಸಿದಂತಹ ಇಬ್ಬರಿಗೂ ಕೂಡ ಹೃದಯದ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದೀಗ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಯುತ ಶಿವಾಜಿ ಸುವರ್ಣರವರು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2024 ಈಗಾಗಲೇ ನಮ್ಮ ಮುಂದೆ ನಾವು 20ಕ್ಕೆ ಕಾಲಿಟ್ಟಿದ್ದೇವೆ. ತಮಗೆಲ್ಲರಿಗೂ ಕೂಡ ಹೊಸ ವರ್ಷವು ಹರ್ಷವನ್ನುಂಟು ಮಾಡಲಿ, ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಎಂಬ ಹಾರೈಕೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನು ಕೂಡ ತಮಗೆ ಸಲ್ಲಿಸಲಿಕ್ಕೆ ನಾನು ಬಹಳಷ್ಟು ಖುಷಿ ಪಡುತ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಗಣ್ಯಾತಿ ಗಣ್ಯರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಅಧ್ಯಾಪಕ ವೃಂದದವರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಶಾಲಾ ಹೆತ್ತವರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಬಹುಶಃ 1998ರಲ್ಲಿ ಗೀತವಾಗಲೇ ನೆನಪಿರ್ಬೋದು. ಈ ನಮ್ಮ ಒಂದು ಆಂಗ್ಲ ಮಾಧ್ಯಮ ಶಾಲೆ ಶುರುವಾದದ್ದು ಕೇವಲ 8-10 ವಿದ್ಯಾರ್ಥಿಗಳಿಂದ. ನನ್ನ ಮಗ, ವಾಗ್ಲೆಯವರ ಮಗಳು ಮತ್ತು ನಮ್ಮನೇ ಆತ್ಮೀಯರ ಒಂದು ಕೆಲ ಮಕ್ಕಳನ್ನು ಸೇರಿಸಿ, ಇದಕ್ಕೆ ಮುಖ್ಯ ಕಾರಣ ನಮ್ಮ ದಿವಂಗತ ಶ್ರೀಮಾನ್ RS ಬೆಳ್ಳೆಯವರು. ಯಾಕಂತ ಹೇಳಿದ್ರೆ ಅವರ ಒಂದು ಏನು ಉತ್ಸಾಹದಿಂದ ಇಲ್ಲಿ ಒಂದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಬೇಕು. ಎಲ್ಲ ಪೇಟೆ ಶಾಲೆಯಲ್ಲೆಲ್ಲ ಇದೆ. ನಮ್ಮಲ್ಲಿ ಕೂಡ ಒಂದು ನಮ್ಮ ಹಳ್ಳಿಯ ಮಕ್ಕಳಿಗೆ ಕೂಡ ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುವಂಥ ಒಂದು ಯೋಗ ಅವಕಾಶ ಸಿಗಬೇಕೆಂಬ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ RS ಬೆಳ್ಳೆಯವರಿಗೆ, ಮುಖ್ಯವಾಗಿ ನಮ್ಮ ಮೂಡುಬೆಳೆಯಲ್ಲಿ ನಾನು ಚರ್ಚ್ನವರು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನನ್ನ ಮಕ್ಕಳು ಆಗ 3 ವರ್ಷ LKGಗೆ ಸೇರೋ ಪ್ರಾಯ ಆಗಿತ್ತು, ಸಣ್ಣ ಮಗ. ಆಗ ಚರ್ಚಿನಲ್ಲಿ ನಾನು ಮೂಡುಬೆಳೆ ಸೈಂಟ್ ಲಾರೆನ್ಸ್ ಚರ್ಚ್ನವರನ್ನು ರಿಕ್ವೆಸ್ಟ್ ಮಾಡಿದಾಗ ಅವರು ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಿಸಲಿಕ್ಕೆ ನಾನು ಕಟ್ಟಡವನ್ನು ಕೂಡ ಕೊಡಲಿಕ್ಕೆ ರೆಡಿ ಇದ್ದೆ. ಆಗ ನಮ್ಮ ಪೇಟೆಯಲ್ಲಿ ಕಟ್ಟಡ ಇತ್ತು. ಸದ್ಯಕ್ಕೆ ನಾನು ಕಟ್ಟಡವನ್ನು ಕೂಡ ಕೊಡ್ತೇನೆ, ತಾವು ಅಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಿಸಿ ಅಂತ ಹೇಳಿದಾಗ ಅವರು ನಿರಾಕರಿಸಿದರು. ಅವರಾಗ ಒಪ್ಪುತ್ತಿದ್ದರೆ ಬಹುಶಃ ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇನ್ನಷ್ಟು ಆರಂಭ ಆಗುವುದು ಡಿಲೇ ಆಗ್ತಿತ್ತೇನ, ಈ ಸಿಲ್ವರ್ ಜೂಬ್ಲಿ ಕೂಡ ಡಿಲೇ ಆಗ್ತಿತ್ತು. ಆದರೆ ಅವರು ಆ ಕಾಲದಲ್ಲಿ ಅದನ್ನು ಅವರಲ್ಲಿ ಮಾಡಲಿಕ್ಕೆ ಒಪ್ಪಲಿಲ್ಲ. ನಮ್ಮ ಹತ್ರ ಸಾಧ್ಯ ಇಲ್ಲ, ನಾವು ಮಾಡುವುದಿಲ್ಲ ಅಂತ ಹೇಳಿದರು. ಆದ್ದರಿಂದ ನಾವು ಕೂಡಲೇ RS ಬೆಳ್ಳೆಯವರು, ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದ RS ಬೆಳ್ಳೆಯವರನ್ನು ವಿನಂತಿಸಿ ನಾವು ಇಲ್ಲೊಂದು ಕೂಡಲೇ ಶಾಲೆಯನ್ನು ಮಾಡುವ ಅಂತ ಹೇಳಿದಾಗ ಅವರು ಕೂಡ ಒಪ್ಪಿ ಕೇವಲ 8-10 ಮಕ್ಕಳಿಂದ ನಾವು ಈ ಶಾಲೆಯನ್ನು ಆರಂಭಿಸಿದಂಥ ಶಾಲೆ ಈಗ ಬಹುಶಃ 500-600, ಈ ವರ್ಷ ಸ್ವಲ್ಪ ಕಮ್ಮಿ ಇದೆ, 607 ವಿದ್ಯಾರ್ಥಿಗಳಷ್ಟು ಒಂದು ಬೃಹತ್ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದಿರುವುದು ನಮಗೆ ಬಹಳಷ್ಟು ಸಂತೋಷದಾಯಕ ವಿಚಾರ. ಯಾಕಂದರೆ 600 ಹೆಚ್ಚಂತ ಇಲ್ಲಿ ಯಾಕೆ ಹೆಚ್ಚು ಅಂತ ಹೇಳಿದ್ರೆ, ಇಲ್ಲಿ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸುಮಾರು 10 ಆಂಗ್ಲ ಮಾಧ್ಯಮ ಶಾಲೆಗಳಿವೆ. ಇದನ್ನು ಕೇಂದ್ರವಾಗಿ ಇಟ್ಕೊಂಡ್ರೆ ಮೂಡುಬೆಳ್ಳೆ, ಶಿರುವ, ಬಂಟಗ, ಇನ್ನಂಜೆ, ಬೆಳಮಣ್ಣ ಇಲ್ಲ ಸೇರಿದ್ರೆ ಸುಮಾರು 10 ಆಂಗ್ಲ ಮಾಧ್ಯಮ ಶಾಲೆಗಳಿವೆ. ಆದರೂ ಕೂಡ ಇಲ್ಲಿ ಇನ್ನು ಪ್ರತಿಷ್ಠಿತದಲ್ಲಿ ಆನಂದ ಶಾಲೆ ಕೂಡ ಹತ್ತಿರದಲ್ಲೇ ಇದೆ. ಆದರೂ ಕೂಡ ನಮ್ಮ ಮೇಲೆ ಇಲ್ಲಿ ಹೆತ್ತವರ ವಿಶ್ವಾಸವಿಟ್ಟು ಪ್ರೀತಿ ಇಟ್ಟು ನಮ್ಮ ಶಾಲೆಗೆ ಸುಮಾರು 500-600 ಮಕ್ಕಳನ್ನು ಈಗಲೂ ಕಳಿಸಿದ್ದೆ ಅಂದರೆ ಅದು ಬಹಳಷ್ಟು ಸಂತೋಷದ ವಿಚಾರವೇ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಮುಖ್ಯವಾಗಿ RS ಬೆಳ್ಳೆಯವರನ್ನು ಖಂಡಿತವಾಗಿ ನೆನಪಿಸಲೇಬೇಕು. ಯಾಕಂದರೆ ಈ ಶಾಲೆ ಆರಂಭ ಈಗ ನಾವು ಏನೋ ಆಗ್ತಾ ಇದೆ, ಆಗ ಬಹಳ ಕಷ್ಟ ಇತ್ತು. ಆಗ ನಾವೇ ನಡೆಸ್ತಾ ಇದ್ದೇವೆ ಶಾಲೆ. ಮುಂಬೈಯವರು ಕೂಡ ಇದಕ್ಕೆ ಕೈ ಹಾಕಿರಲಿಲ್ಲ. ನಾವೇ ನಮ್ಮ ಇಲ್ಲಿ ಸ್ಥಳೀಯ ಸಂಸ್ಥೆಯವರೇ, ನಾವು ಇರ್ಬೋದು, RJ ಮಟ್ಟಿಯವರು ಇರ್ಬೋದು, ಜಯಶಂಕರ್ ಇರ್ಬೋದು, ವಸಂತ ಶಾಲೆ ಇರ್ಬೋದು, ಬೋಳಪೂಜಾರಿ ಅವರು ಇರ್ಬೋದು, ಇವರು ನಾವೇ ಸೇರಿ ಈ ಶಾಲೆ ನಡೆಸ್ತಾ ಇದ್ದೆವು. ಈಗ ಸ್ವಲ್ಪ ಬಾಂಬೆ ಅವರ ಸಹಕಾರ ಇದೆ, ಬಾಂಬೆ ಅವರೊಟ್ಟಿಗೆ ನಾವು ಮರ್ಜಿ ಆಗಿದ್ದೇವೆ. ಮುಂಬೈ ಬಿಲ್ ಅಸೋಸಿಯೇಷನ್ ಜೊತೆಯಲ್ಲಿ ನಾವು ಈ ಶಾಲೆ ನಡೆಸ್ತಿದ್ದೇವೆ. ಆಗ ಆ ಪರಿಸ್ಥಿತಿ ಇರಲಿಲ್ಲ. ನಾವೇ ಸ್ಥಳೀಯರು ಸೇರಿಕೊಂಡು, ಸ್ಥಳೀಯ ಸಮಿತಿ ಸೇರಿಕೊಂಡು ನಾವು ಈ ಶಾಲೆಯನ್ನು ನಡೆಸ್ತಿದ್ದೇವೆ. ಬಹಳ ಕಷ್ಟದ ಪರಿಸ್ಥಿತಿ. ಮತ್ತು ಅಲ್ಲದೆ 8-10 ಮಕ್ಕಳನ್ನು ಸೇರಿ ಒಂದು ಶಾಲೆ ನಡೆಸೋದಂದ್ರೆ ಬಹಳಷ್ಟು
ಕಷ್ಟದ ವಿಚಾರ ಏನೇ ಇರಲಿ. ಈಗ ಈ ಒಂದು ಸಿಲ್ವರ್ ಜೂಬ್ಲಿ ಆಚರಿಸುವ ಹಂತಕ್ಕೆ ನಾವು ಬಂದಿರೋದು ಅದು ನಮ್ಮ ಕಾಲದಲ್ಲೇ ನಾವೇ ಇದರಲ್ಲಿ ಭಾಗಿಯಾಗಿದ್ದು ನನಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನೆಲ್ಲ ಹಿರಿಯರನ್ನು ಅರಸಬೆಳೆಯನ್ನು ಕೂಡಿಕೊಂಡು ಆರ್ ಜೆ ಮಠೆಯವ್ರನ್ನ ಇರ್ಬೋದು, ನನ್ನ ಪೂಜ್ಯರಾದ ಪಂಡಿತ ಎಸ್ ಕೆ ಸುವರ್ಣನ್ ಇರ್ಬೋದು, ವಸಂತ ಸಾಲನ್ ಇರ್ಬೋದು, ಬೋಳ ಪೂಜಾರ ಇರ್ಬೋದು, ಮೋಹನ್ ದಾಸ್ ಬಂಗೇರ ಇರ್ಬೋದು, ಅವರ ಫ್ಯಾಮಿಲಿಯವರು ಎಲ್ಲರನ್ನು ಈ ಸಂದರ್ಭ ಖಂಡಿತವಾಗಿ ನಾನು ನೆನಪಿಸಿಕೊಂಡು ಮತ್ತೊಮ್ಮೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ಅಂದರೆ ಉತ್ಸವದ ಹಾಗೆ, ಜಾತ್ರೆ ಹಾಗೆ, ಈ ವರ್ಷಕ್ಕೊಮ್ಮೆ ಹೇಗೆ ನಮ್ಮ ಊರಿನಲ್ಲಿ ಜಾತ್ರೆ ದೇವಸ್ಥಾನಗಳ ಜಾತ್ರೆ ಇರ್ತದೋ ಅದೇ ರೀತಿ ಶಾಲೆಯ ವಾರ್ಷಿಕೋತ್ಸವ ಅಂದರೆ ಮಕ್ಕಳಿಗೆ ಒಂದು ಜಾತ್ರೆ ಇದ್ದಾಗೆ ಎಲ್ಲರೂ ಅದೇ ರೀತಿ ಉತ್ಸವದ ಹಾಗೆ ಒಂದು ಇವ್ಯಾಲ್ಯೂಯೇಷನ್ ಕೂಡ ಅವರ ವರ್ಷದ ಚಟುವಟಿಕೆಗಳ ಪಾಠೇತರ ಚಟುವಟಿಕೆಗಳು, ಪಾಠದ ಚಟುವಟಿಕೆಗಳ ಒಂದು ಇವ್ಯಾಲ್ಯೂಯೇಷನ್ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಎಲ್ಲ ಮಕ್ಕಳು ಬಹುಮಾನ ಪಡೀತಾರೆ. ಕೆಲವರಿಗೆ ಬಹುಮಾನ ಸಿಕ್ಕೋದಿರ್ಬೋದು, ಕೆಲವರಿಗೆ ಕೈ ತುಂಬ ಬಹುಮಾನ ಸಿಕ್ಕಿದ್ದು ಕೂಡ ಇದೆ. ಆದರೂ ಎಲ್ಲರೂ ಕೂಡ ಯಾರು ಬಹುಮಾನ ಪಡೆದಿದ್ದೀರಿ ಅವರಿಗೂ ಕೂಡ ಅಭಿನಂದನೆಗಳು. ಯಾರು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿರುವುದಕ್ಕೆ ಮತ್ತು ನಮ್ಮ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೆ ನನ್ನ ಅಭಿನಂದನೆಗಳನ್ನು ತಿಳಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your inspiring message. Now we again move on to the prize distribution. I request Mr. Durgaya, sir, to read out the list of Kannada medium prizes. ಇವತ್ತಿನ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿದಂಥ ಶ್ರೀಯುತ ಶಿವಾಜಿ ಸೋಣ ಸರ್ ಅವರು ಬೇರೆ ಕಾಮೆಂಟ್ ಹೊರಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. 2022-23 ಸಾಲಿನ ವಿಶೇಷ ಬಹುಮಾನಗಳು: ಉತ್ತಮ ಸ್ವಯಂ ಸೇವಕ ಕುಮಾರ್ ದಕ್ಷ್ 10ನೇ ತರಗತಿ, ಕುಮಾರ್ ಬೇಗ ಬರಬೇಕು. ದಕ್ಷ, ಪ್ರೀತಿಕಾ, ಕುಮಾರಿ ಆದಿತ್ಯ, ಕುಮಾರಿ ಕೃತಿಕಾ, ಕುಮಾರ್ ಅಭಿಷೇಕ್, ಕುಮಾರ್ ವರ್ಷಿಣಿ ದಯವಿಟ್ಟು ವೇದಿಕೆಗೆ ಬರಬೇಕು. ಉತ್ತಮ ಸ್ವಯಂ ಸೇವಕ ಕುಮಾರ್ ದಕ್ಷ 10ನೇ ತರಗತಿ ಹೇಳಿ ಸರ್ ಕಟ್ಪಾಡಿ ಶಂಕರ್ ಪೂಜೆ ಸರ್ ಅವರು ಬಹುಮಾನ ಕೊಡಬೇಕಂತ ಹೇಳ್ತಾರೆ. ಜೋಳದ ಚಪ್ಪಾಳೆಗೆ ಅದರೊಂದಿಗೆ ಕಟ್ಪಾಡಿ ಶಂಕರ್ ಪೂಜೆ ಸರ್. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗುತ್ತದೆ. ಜೋರಾದ ಚಪ್ಪಾಳೆ. ಉತ್ತಮ ಸ್ವಯಂ ಸೇವಕಿ ಕುಮಾರಿ ಪ್ರೀತಿಕಾ 10ನೇ ತರಗತಿ. ಧನ್ಯವಾದಗಳು ಸರ್. ಉತ್ತಮ ವಾರ್ಷಿಕ ಲೇಖಕ ಕುಮಾರ್ ಆದಿತ್ಯ 10ನೇ ತರಗತಿ. ಧನ್ಯವಾದಗಳು ಸರ್. ಈ ಪ್ರಶಸ್ತಿಯನ್ನು ಶ್ರೀಮತಿ ಗೀತಾ ಅವರು ನೀಡಬೇಕಾಗುತ್ತಿದ್ದಾರೆ. ವನಸುಮ ವಾರ್ಷಿಕ ಲೇಖಕಿ ಕುಮಾರಿ ಕೃತಿಕಾ 10ನೇ ತರಗತಿ. ಧನ್ಯವಾದಗಳು ಮೇಡಮ್. ಉದಯೋನ್ಮುಖ ಕಲಾವಿದ ಕುಮಾರ್ ಅಭಿಷೇಕ್ 10ನೇ ತರಗತಿ. ಜಯಕುಮಾರ್ ಸರ್ ಕೊಡಬೇಕಾಗಿರುತ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ. ಉದಯೋನ್ಮುಖ ಕಲಾವಿದೆ ಕುಮಾರಿ ವರ್ಷಿಣಿ 10ನೇ ತರಗತಿ. ಈ ಉದಯೋನ್ಮುಖ ಕಲಾವಿದ ಹಾಗೂ ಉದಯೋನ್ಮುಖ ಕಲಾವಿದೆ ಪ್ರಶಸ್ತಿಯನ್ನ ಈ ಬಹುಮಾನದ ಪ್ರಾಯೋಜಕರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀ ರಾಘವೇಂದ್ರ ಮಲ್ಪೆ ಅವರು. ಧನ್ಯವಾದಗಳು ಸರ್. ಜಯಕುಮಾರ್ ಸರ್ ಅವರಿಗೆ ಕ್ರೀಡಾ ವೈಯಕ್ತಿಕ ಚಾಂಪಿಯನ್ ಬಾಲಕಿಯರ ವಿಭಾಗ ಕುಮಾರಿ ಖುಷಿ 9ನೇ ತರಗತಿ.
ಅವಳು ಸತತ 2 ವರ್ಷ ಕಳೆದ 8ನೇ ತರಗತಿಯನ್ನು ಕೂಡ ಇದ್ದಾಗ ಹಾಗೂ ಈ ವರ್ಷವನ್ನು ಕೂಡ ಸತತ 2ನೇ ವರ್ಷ ವೈಯಕ್ತಿಕ ಚಾಂಪಿಯನ್ ಪಡೆದುಕೊಂಡಿದ್ದಾರೆ. ಇವರಿಗೆ ಪಾಂಡುರಂಗ ಮೆಲ್ಲ ಸರ್ ಕೂಡ ನಗದು ಬಹುಮಾನ ಕೂಡ ಕೊಟ್ಟು ಪ್ರೋತ್ಸಾಹ ನೀಡಿದ್ದಾರೆ. ನಾರಾಯಣ ಪೂಜಾರಿ ಸರ್ ದಯವಿಟ್ಟು ಬಹುಮಾನ ಕೊಡಬೇಕಾಗಿದ್ದಾರೆ. ಕೂಡ ವೈಯಕ್ತಿಕ ಚಾಂಪಿಯನ್ಶಿಪ್ ಬಾಲಕರ ವಿಭಾಗ ಕುಮಾರ್ ಅಶ್ವಿತ್ 10ನೇ ತರಗತಿ, ಬೇಗ ಬರಬೇಕು. ಇವರು ಕೂಡ ಪಾಂಡುರಂಗ ಮೆಲ್ಲ ಅವರಿಂದ ನಗದು ಬಹುಮಾನ ಕೊಟ್ಟು ಪ್ರೋತ್ಸಾಹ ನೀಡಿದ್ದಾರೆ. ಸಮಗ್ರ ತಂಡ ಪ್ರಶಸ್ತಿ ಬಾಲಕಿಯರ ವಿಭಾಗ ಚಾಚಾಜಿ ತಂಡ ಕ್ಯಾಪ್ಟನ್, ಅದರೊಟ್ಟಿಗೆ 2 ಜನ ಬರಬೇಕು ಬೇಗ. ಸಮಗ್ರ ತಂಡ ಬಾಲಕರ ಬಾಪೂಜಿ ತಂಡ, ಪರಿಮಳ ಮೇಡಮ್ ಕೊಡಬೇಕಾಗುವಂತಿಕೊಳ್ತೇನೆ. ಪರಿಮಳ ಮೇಡಮ್ ಕೊಡಬೇಕು. ಈ ವರ್ಷದ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಲಾದ ಸ್ಪರ್ಧೆಗಳ ವಿಜೇತರು ಪ್ರೀತಿಕಾ 10ನೇ ತರಗತಿ ಕನ್ನಡ ಭಾಷಣ ಪ್ರಥಮ, ಶ್ರೇಯ 10th ಕನ್ನಡ ಭಾಷಣ ಪ್ರಥಮ, ಹಿಂದಿ ಭಾಷಣ ಪ್ರಥಮ, ಕನ್ನಡ ಪ್ರಬಂಧ ದ್ವಿತೀಯ. ಜಿಂಬೆ ಸರ್ ಪ್ರಶಸ್ತಿ ಕೊಡಬೇಕಾಗುತ್ತದೆ. ನಿಲ್ಲು. ಶ್ರೇಯ ಕನ್ನಡ ಭಾಷಣ ಪ್ರಥಮ ದ್ವಿತೀಯ, ಹಿಂದಿ ಭಾಷಣ ಪ್ರಥಮ, ಕನ್ನಡ ಭಾಷಾ ಪ್ರಬಂಧ ದ್ವಿತೀಯ. ಅಭಿಷೇಕ್ 10th ಕನ್ನಡ ಭಾಷಣ ತೃತೀಯ, ಇಂಗ್ಲಿಷ್ ಭಾಷಣ ತೃತೀಯ, ಮಿಮಿಕ್ರಿ ಪ್ರಥಮ, ಛದ್ಮವೇಶ ದ್ವಿತೀಯ. ದಯವಿಟ್ಟು ಇಲ್ಲಿ ಸ್ಟೆಲ್ಲಾ, ಕೃತಿಕಾ 10th, ದೀಕ್ಷಿತಾ 8th, ನಿಮಿತ್ 10th, ಸಮೀಕ್ಷಾ ಎಸ್, ದೀಕ್ಷಿತಾ 9th, ದಿವ್ಯಾ 10th, ಪಂಚಮಿ ವೇದಿಕೆ ಬರಬೇಕು. Students, please come up on the stage Arpita and receive the award. ಸುಪ್ರೀತಾ 9th, ಅರ್ಪಿತ್ 8th, ನಾಗರಾಜ್ 9th, ಕಾರ್ತಿಕ್ 8th, ದೀಕ್ಷಿತ್ 8th, ಅಂಕಿತ್ 8th, ತ್ರಿಷಾ 10th, ವಂಶಿಕಾ 10th. ದಯವಿಟ್ಟು ವೇದಿಕೆ ಬರಬೇಕು. ಅಭಿಷೇಕ್ ಆಯಿತು. ಸ್ಟೆಲ್ಲಾ ಇಂಗ್ಲಿಷ್ ಭಾಷಣ ಪ್ರಥಮ, ಕೃತಿಕಾ ಇಂಗ್ಲಿಷ್ ಭಾಷಣ ದ್ವಿತೀಯ, ಕೃತಿಕಾ 10th, ದೀಕ್ಷಿತಾ 8th, ಹಿಂದಿ ಭಾಷಣ ದ್ವಿತೀಯ, ನಿಮಿತ್ 10th, ಹಿಂದಿ ಭಾಷಣ ತೃತೀಯ, ಕನ್ನಡ ಪ್ರಬಂಧ ತೃತೀಯ, ನಿಮಿತ್ 10th. Students and parents, ಭಾವಗೀತೆ ಪ್ರಥಮ, ಚಿತ್ರಕಲೆ ದ್ವಿತೀಯ. please motivate them with a big round of applause. ದೀಕ್ಷಾ 9th, ಭಾವಗೀತೆ ದ್ವಿತೀಯ, ರಂಗೋಲಿ ದ್ವಿತೀಯ, ಮೆಹಂದಿ ದ್ವಿತೀಯ. ದಿವ್ಯಾ 10th, ಭಾವಗೀತೆ ದ್ವಿತೀಯ, ಮೆಹಂದಿ ಪ್ರಥಮ. ಪಂಚಮಿ 10th, ಆರಿಷ್ಯ ಅಭಿನಯಿಸು ಪ್ರಥಮ. ಸುಪ್ರೀತಾ 9th, ಆರಿಷಿ ಅಭಿನಯಿಸು ದ್ವಿತೀಯ, ಛದ್ಮವೇಶ ತೃತೀಯ. ಅರ್ಪಿತ್ 8th, ಆರಿಷಿ ಅಭಿನಯಿಸು ತೃತೀಯ.
ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿಯನ್ನ ನಾರಾಯಣ ಪೂಜಾರಿ ಅವರು ಕೊಡಬೇಕಾಗಿ ಕೇಳ್ಕೊಳ್ತಾನೆ. ನಾಗರಾಜ್ 9th ಮಿಮಿಕ್ರಿ ದ್ವಿತೀಯ, ಕಾರ್ತಿಕ್ 8th ಮಿಮಿಕ್ರಿ ದ್ವಿತೀಯ, ದೀಕ್ಷಿತ್ 8th ಛದ್ಮವೇಷ ಪ್ರಥಮ, ಅಂಕಿತಾ 10th ಪುಷ್ಪ ಜೋಡಣೆ ಪ್ರಥಮ, ತ್ರಿಷಾ 10th ಪುಷ್ಪ ಜೋಡಣೆ ದ್ವಿತೀಯ, ವಂಶಿಕಾ 8th ಪುಷ್ಪ ಜೋಡಣೆ ಮತ್ತು ರಂಗೋಲಿ ದ್ವಿತೀಯ, ಪುಷ್ಪ ಜೋಡಣೆ ತೃತೀಯ. ವಂಶಿಕಾ 8th, ಶಮಿತ್ 10th ಚಿತ್ರಕಲೆ ಪ್ರಥಮ, ತರುಣ್ಯ 9th ಚಿತ್ರಕಲೆ ದ್ವಿತೀಯ, ಕನ್ನಡ ಪ್ರಥಮ, ಅಮೃತ 8th ರಂಗೋಲಿ ಪ್ರಥಮ, ಚೈತ್ರ 9th ಮೆಹಂದಿ ತೃತೀಯ. ತರುಣ್ಯ ಅಮೃತ 8th, ಹೇಳಿದೆ ನಾನು ಆಗಲೇ. I request English medium students, those who have prize, please come and form a line this side. ಅಮೃತ Students of English medium, high school. ಸಮಿತ್ ಅಂದದು. ಚೈತ್ರ 9th ಮೆಹಂದಿ, ಸಮೂಹ ಸ್ಪರ್ಧೆಗಳು ಛದ್ಮವೇಷ ಪ್ರಥಮ ವಂಶಿಕಾ ಮತ್ತು ಬಳಗ, ದ್ವಿತೀಯ ಪ್ರೀತಿಕಾ ಮತ್ತು ಬಳಗ, ತೃತೀಯ ದಕ್ಷ ಮತ್ತು ಬಳಗ. ಬೆಂಕಿಲ್ಲದ ಎಡೆಗೆ ಪ್ರಥಮ ಚೈತ್ರ ಮತ್ತು ಬಳಗ, ಕೃತಿಕಾ ಮತ್ತು ಬಳಗ ದ್ವಿತೀಯ, ತೃತೀಯ ದಕ್ಷ ಮತ್ತು ಬಳಗ. ಮೇಡಮ್ ಛದ್ಮವೇಷ ಪ್ರಥಮ ವಂಶಿಕಾ ಮತ್ತು ಬಳಗ, ದ್ವಿತೀಯ ಪ್ರೀತಿಕಾ ಮತ್ತು ಬಳಗ. ತೃತೀಯ ದಕ್ಷ ಮತ್ತು ಬಳಗ. ಬೆಂಕಿಲಗಳಿಗೆ ಚೈತ್ರ ಮತ್ತು ಬಳಗ. ದ್ವಿತೀಯ ಕೃತಿಕಾ ಮತ್ತು ಬಳಗ. ತೃತೀಯ ದಕ್ಷ ಮತ್ತು ಬಳಗ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಉಷಾ ಯಶೋಧ ಕನ್ನಡ ಮಾಧ್ಯಮ ಉಪಯೋಗ ಕೊಡಬೇಕು ಕೇಳ್ಕೊಳ್ತೇವೆ. ತೃತೀಯ ಬಹುಮಾನ ಬೆಂಕಿಲಗಳಿಗೆ ದಕ್ಷ ಮತ್ತು ಬಳಗ. ಸಮಾಧಾನಕರ ಬಹುಮಾನ ತ್ರಿಷಾ ಮತ್ತು ಬಳಗ 8ನೇ ತರಗತಿ. ಅಶ್ವಿತ್ ಮತ್ತು ಬಳಗ 8ನೇ ತರಗತಿ. ಸುಪ್ರೀತಾ ಮತ್ತು ಬಳಗ 8ನೇ ತರಗತಿ. ನಾಗರಾಜ್ ಮತ್ತು ಬಳಗ 9ನೇ ತರಗತಿ. ಸುಪ್ರೀತಾ ಮತ್ತು ಬಳಗ 9ನೇ ತರಗತಿ. ಅಭಿಷೇಕ್ ಮತ್ತು ಬಳಗ 10ನೇ ತರಗತಿ. ದಯವಿಟ್ಟು ವೇದಿಕೆ ಬೇಗ ಬರಬೇಕು. ತ್ರಿಷಾ ಮತ್ತು ಬಳಗ. ನೆಕ್ಸ್ಟ್ ಅನ್ವಿತಾ ಮತ್ತು ಬಳಗ 8ನೇ ತರಗತಿ. ಅನ್ವಿತಾ ಮತ್ತು ಬಳಗ.
ನೆಕ್ಸ್ಟ್ ಸುಪ್ರೀತಾ ಮತ್ತು ಬಳಗ 9ನೇ ತರಗತಿ, ನಾಗರಾಜ್ ಮತ್ತು ಬಳಗ 9ನೇ ತರಗತಿ, ಅಭಿಷೇಕ್ ಮತ್ತು ಬಳಗ 10ನೇ ತರಗತಿ. ವಿಜ್ಞಾನ ಮಾದರಿ ದಕ್ಷ ಮತ್ತು ಬಳಗ ಪ್ರಥಮ, ದ್ವಿತೀಯ ದೀಕ್ಷಿತ್ ಮತ್ತು ಬಳಗ, ತೃತೀಯ ಮಂಜೇಶ್ ಮತ್ತು ಬಳಗ. ವಿಜ್ಞಾನ ಮಾದರಿ ದಕ್ಷ ಮತ್ತು ಬಳಗ 10ನೇ ತರಗತಿ ಪ್ರಥಮ ಸ್ಥಾನ, ದ್ವಿತೀಯ ದೀಕ್ಷಿತ್ ಮತ್ತು ಬಳಗ. ದೀಕ್ಷಿತ್ ಮತ್ತು ಬಳಗ. ರಸಪ್ರಶ್ನೆ ಆದಿತ್ಯ ಮತ್ತು ಬಳಗ 10ನೇ ತರಗತಿ ರಸಪ್ರಶ್ನೆ, ದ್ವಿತೀಯ ಅನುಷ್ಕಾ ಮತ್ತು ಬಳಗ, ತೃತೀಯ ಸ್ಟೆಲ್ಲಾ ಮತ್ತು ಬಳಗ. Students, please motivate them with a big round of applause. ಹಗ್ಗ ಜಗ್ಗಾಟ ಬಾಲಕರು ವಿನ್ನರ್ಸ್ ಶಾಸ್ತ್ರೀಜಿ ತಂಡ. ಬೇಗ ಬರಬೇಕು, ಶಾಸ್ತ್ರೀಜಿ ತಂಡ. ರನ್ನರ್ಸು ಬಾಪೂಜಿ ತಂಡ. ಕ್ರಿಕೆಟ್ ವಿನ್ನರ್ಸ್ ನೇತಾಜಿ ತಂಡ, ರನ್ನರ್ಸ್ ರಾಜಾಜಿ ತಂಡ. ಬೇಗ ಬರಬೇಕು. ಹಗ್ಗ ಜಗ್ಗಾಟ ಬಾಲಕರ ವಿನ್ನರ್ಸ್ ಶಾಸ್ತ್ರೀಜಿ ತಂಡ. ಶಾಸ್ತ್ರೀಜಿ ತಂಡ. ರನ್ನರ್ಸ್ ಬಾಪೂಜಿ ತಂಡ. ಕ್ರಿಕೆಟ್ ವಿನ್ನರ್ಸ್ ನೇತಾಜಿ ತಂಡ. ರನ್ನರ್ಸ್ ರಾಜಾಜಿ ತಂಡ. ವಿನ್ನರ್ಸ್ ಕ್ರಿಕೆಟ್ ನೇತಾಜಿ ತಂಡ. ನೇತಾಜಿ ಬಾಲಕಿಯರ ಹಗ್ಗ ಜಗ್ಗಾಟ ವಿನ್ನರ್ಸ್ ಝಾನ್ಸಿಜಿ ತಂಡ. ಶ್ರೀಮತಿ ಗೀತಾ ಅವರ ಕರೆಯಬೇಕಾಗುತ್ತದೆ. ಧನ್ಯವಾದ ಟೀಚರ್. ಬಾಲಕಿಯರ ಹಗ್ಗ ಜಗ್ಗಾಟ ವಿನ್ನರ್ಸ್ ಝಾನ್ಸಿಜಿ ತಂಡ, ರನ್ನರ್ಸ್ ನಾಯ್ಡುಜಿ ತಂಡ. ಥ್ರೋಬಾಲ್ ವಿನ್ನರ್ ಚಾಚಾಜಿ ತಂಡ, ರನ್ನರ್ ಝಾನ್ಸಿಜಿ ತಂಡ. ಆಚೆ ಹೋಗಿ. ಹಗ್ಗ ಜಗ್ಗಾಟ ರನ್ನರ್ಸ್ ನಾಯ್ಡುಜಿ ತಂಡ ತಂಡದವರು. ಥ್ರೋಬಾಲ್ ವಿನ್ನರ್ ಚಾಚಾಜಿ ತಂಡ. ರನ್ನರ್ ಝಾನ್ಸಿಜಿ ತಂಡ.
ಪ್ರಶಸ್ತಿ ನೀಡಿ ಸಹಕರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. Prize list of high school section English medium. First is Tanisha. Now I request Katpadi Shankar Pujari sir to give away the prize. Tanisha of 10th standard, first in Kannada speech and third in Hindi speech. Audience, please give a huge round of applause. Dakshit Putran of 9th B, first in Tulu speech, second in Kannada speech and third in Pick and Act. Srinidhi D. Mulya of 10th standard, third in Kannada speech. David Tarang of 9th standard, first in English speech, second in Pick and Act, second in Pick and Speech, third in Fancy Dress, third in Debate and third in Mimicry. Tanusha Acharya of 9th standard, second in English speech, second in Rangoli. Siona D'Souza of 8th standard, third in English speech. Sanvi D. Shetty of 10th standard, first in Hindi speech. Ben Joshua of 9th standard, second in Hindi speech. Trisha A. Shetty of 9th standard, second in Tulu speech, second in Mehendi, third in Rangoli, third in flower arrangement. Uttam of 8th standard, first in Fancy Dress. Thank you, sir. Now I request CRP Parimala ma'am to give away the prize. Bhavisha of 9th standard, first in Debate, third in Tulu speech, third in Cooking Without Fire. Claps go. Sharanya R. Acharya of 10th standard, first in Folk, second in Emotional Song. Preksha of 9th B, second in Folk and third in Emotional Song. Students and parents, please motivate them with a big round of applause. Ashwini of 8th standard, first in Emotional Song and third in Folk Song. Thank you, ma'am. Now I request Geeta Wagle ma'am to give away the prize. Sanidhi of 9th standard, second in Fancy Dress, first in Quiz, third in Cooking Without Fire and third in Flower Arrangement. Yashvita of 9th standard, first in Drawing, third in Rangoli. Please clap. Next is our SPL, Nitin Devadiga of 10th standard, first in Pick and Speech, first in Greeting Card Making, second in Drawing, second in Mimicry, second in Flower Arrangement, third in Quiz, second in Cooking Without Fire. Yashas of 8th standard, third in Drawing. Thank you, ma'am. Now I request Kannada Medium Headmistress Usha ma'am to give the prize. Sharat Acharya of 8th standard, first in Mimicry, first in Pick and Act. Tushar of 10th standard, third in Pick and Speech. Shrutika of 10th standard, first in Mehendi, first in Rangoli, first in Flower Arrangement and third in Craft. Navya of 9th standard, third in Mehendi, third in Cooking Without Fire. Samiksha of 10th standard, first in Rangoli, first in Flower Arrangement, second in Quiz. Thank you, ma'am.
Now I request Narayan Pujari sir, our PTA president, to give the prize. Navya of 10th standard, first in Rangoli, first in flower arrangement, third in craft. Shushmita of 9th standard, second in Rangoli. Students, please clap. Audience, are you tired? Lunch will be provided with short period of time. Please give them applause and encourage them. Samiksha of 9th standard, second in Rangoli. Meghana of 9th standard, third in Rangoli. Advait of 10th standard, second in flower arrangement, second in cooking without fire. Srujan of 10th standard, second in flower arrangement, second in craft, second in cooking without fire. Thank you, sir. Now I request Katpadi Shankar Pujari sir to give the prize. Sanidhi of 9th standard, third in flower arrangement. Tanisha Shetty of 9th standard, first in quiz. Prithvi of 10th standard, second in quiz. Divish of 10th standard, third in quiz. Sanika Nayak of 10th standard, first in craft. Kushi of 10th standard, first in craft. Harshit of 10th standard, second in craft. Mudan Gowda of 9th standard, second in debate. Shamili of 10th standard, second in greeting card making. Divyamsh of 8th standard, third in greeting card making. Alonso of 9th standard, third in greeting card making. Alonso. Thank you, sir. Now I request Parimala ma'am, CRP, to give the prize. Dishan of 10th standard, first in cooking without fire. Alonso of 9th standard, third in greeting card making. Ramit of 10th standard, first in cooking without fire. Ramit of 10th standard. McQueen of 10th standard, second in cooking without fire. Dheeraj of 10th standard, second in cooking without fire. Manya of 9th standard, third in cooking without fire. Alicia of 9th standard, third in cooking without fire. Thank you, ma'am. Now I request Geeta Wagle ma'am to give the prize. Consolation prize for cooking without fire, Meghana and group. Meghana and group.
Meghana of 9th standard. Navya and group of 10th standard. Any one of you please come and collect here from the group. Navya. Our school PTA committee member Prakash Palame sir is here with us. I request Prakash Palame sir to join us on the stage. Sorry, school management committee member. I request Sandhya ma'am to escort him to the desk. Sharanya and group of 8th standard. Consolation prize, I repeat, if the group members are here, please come and collect. Meghana and group of 9th standard. Navya and group of 10th. Navya and group of 10th. Anyone come and collect? Anyone come? Sharanya and group. Next is the proficiency prizes. Gagan and group, consolation prize. If you are here, please come and collect. Gagan and group of 8th standard. Proficiency prize. Proficiency. We are going the proficiency prize for the top scorers of the previous academic year, that is 22-23. 7th A, Yajat Salwankar. 2nd, Divyam Shetty. 3rd, Prapti. Yajat scored 573 with 95.5% and secured first place in the previous class, that is 7th standard. 2nd, Divyam Shetty with 567 marks, 94.5%. 3rd, Prapti, 561 with 93.5%. Student, please motivate them with a big round of applause. Thank you, ma'am. Now I request Mr. Prakash Palame sir, the school management committee member, to give the prize. A proficiency of 7th standard. First place, Preetika. 2nd, Dishita. First, Preetika. 2nd, Dishita. 3rd is shared by 2 students, Yashas Acharya and Satvik Naik. Proficiency for 8th standard of the academic year 22-23. I request prize winners of all students, please stand near the stage. Bhavisha Pujari, first place. 2nd, Shrishti, and 3rd, Tanusha. Bhavisha Pujari secured 590 marks with a percentage of 98.3. Congratulations, Bhavisha. 2nd, Shrishti with 574 marks, 95.6%. Claps go. 3rd, Tanusha with 572 marks, 95.3%. 8th standard B section. First, Tanisha Shetty, 574 marks. First place is shared by 2 students, Tanisha Shetty and Kavya Pujari, with the same marks, 574, with a percentage of 95.6. Students, please clap.
the claps for afternoon. Second place Shushmita with 562 marks, 93.6%. Third Sanidhi with 558 marks, 93%. Thank you, sir. Now I request ex-PTA President Mrs. Vinay Shetty ma'am to give the prize. Please come to the dais, ma'am. I request Sandhya ma'am to escort her. Ninth standard, first place Srinidhi Mulya with 616 marks, 98.56%. Presently, she is in 10th standard. This is a proficiency prize of previous year, 22-23. Second, Sanvidi. Sanvidi, second place with 611 marks, 97.76%. Third is Nidhi S with 610 marks, 97.6%. Ninth B, that is the last year's 9th B. The first place is our SPL Nitin Devadiga with 613 marks, 97.6%. Claps go. Second, Navya D. Jatan with 607 marks, 97.12%. Third, Tanvit, 604 marks with 96.64%. ಬಹುಮಾನ I request Preetham to come and collect the consolation of Cooking Without Fire. Thank you, ma'am. ಇದಾದ ನಂತರ ನಾವು ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಸ್ಪರ್ಧೆಯ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಆದಷ್ಟು ಬೇಗ ರೆಡಿ ಇರಬೇಕು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಯ. Now request Chandra Pujari sir, ex-PTA president, to come to the dais and give the prizes. Every year we give the best for the outgoing students, the best of each category. The best actor is Shasta, best actress Sharanya Acharya, best writer Tanvit, best artist Srijan D, best volunteer boys Dishan and girls Prithvi. I request the students to gather here. First is the best actor Shasta of 10th standard. He is not only the best actor, he is also a best volunteer. Congratulations, Shasta. Best actress, Sharanya Acharya. She is a good dancer, good singer, and good in studies. Congratulations, Sharanya. Best writer, Tanvit. A boy with neat and beautiful handwriting. Best artist, Srijan D. The shy boy of 10th standard. Congratulations, Srijan. Best volunteer, Dishan.
of 10th standard and Prithvi of 10th standard. Dishan is a good dancer. Gunting Chennai is a good volunteer. Prithvi she is good at studies and voluntarily she takes part in everything. Thank you, sir. Thank you, sir. Next is the sports prize, that is the individual championship prize as well as the Scott champions. I request the individual champions and the Scott champions to be here. Individual champion Advait of 10th standard and Sanvi Shetty of 10th standard. I request our respected headmaster to give the prize. Congratulations, Advait. Sanvi Shetty of 10th standard. We had 8 Scots, that is 4 boys and 4 girls. The Scot champions with 87 points is the Eagles in boys. The Scot leader Shasta, I request you to come to the dais along with the assistant leader to come collect the prize. Collect the shield. Come fast. Girls, congratulations to the whole team. Girls, Lily, I request the Scot leader Prithvi and the assistant leader Sanvi to come to the dais and collect the shield. Students, please give claps. Congratulations, winners. Thank you. Congratulations once again. Your exceptional performance has truly won everyone's heart. Now I request all students' prize list. Good afternoon, dignitaries. On occasion of Silver Jubilee, we organized Sports Day for our Alumni Association. We conducted following events. For girls, 100-meter race, shot put and javelin throw. For boys, we conducted 100-meter race, shot put and cricket. Winner of these events are, as I call upon the name, students please come to the dais and request and receive the prizes from our respected dignitaries. Seema Pai secured first place in 100-meter race and second place in shot put and third place in javelin throw. May I request our expected headmaster to give away the prize. Second place, Prisha in 100-meter race. Third place is bagged by Sanidhi Shetty. Third place is bagged by Sanidhi Shetty. Meter race for boys, first place is bagged by Yash. Second place is bagged by Swastik Shetty. In absence of Yash, he is collecting the prize. And Karthik bagged third place in 100-meter race and third place in shot put. Karthik. Thrasha secured third place in shot put. Preeti Acharya secured first place in shot put and third place in javelin throw. Anki Shetty secured first place in shot put.
Saurabh secured second place in shot put. Saurabh. Raksha secured first place in javelin throw. Winners of cricket event, Manvit and team. Manvit and team. Manvit, come to the stage and receive the prize from our headmaster. Runner-up, Shrijan and team. Shrijan and team. I request President of Belle Panchayat, Mrs. Divya, come to the dais and occupy the chair. Thank you, sir. Cooking without fire, the 4 certificates were missed. I request Kumar of 10th standard, Tanvit of 10th standard and Prachet of 10th standard and Ramit of 10th standard to please come and collect the certificates. They got first in cooking without fire. I request our respected headmaster to give the certificate. I request Divya ma'am to give the prize. Ramit of 10th standard. Tanvit of 10th standard.
I request CRP Parimala ma'am to speak few words. ಶಾಲಾ ಸಂಚಾಲಕರೇ ಹಾಗೂ ಪಂಚಾಯತ್ ಅಧ್ಯಕ್ಷರೇ, ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ ಮುಖ್ಯ ಶಿಕ್ಷಕರೇ ಹಾಗೂ ಆಗಮಿಸಿದ ಅತಿಥಿಗಳೇ, ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಪ್ರಥಮವಾಗಿ ಈ ಶಾಲೆಯ ಬೆಳ್ಳಿ ಸಂಭ್ರಮಕ್ಕೆ ನಾನು ಶುಭಾಶಯ ಹೇಳ್ತಾ ಇದ್ದೇನೆ. ಬೆಳ್ಳಿ ಹಬ್ಬದ ಸಂಭ್ರಮ ಇನ್ನೂ ಮುಂದುವರೆದು ಸುವರ್ಣ ಸಂಭ್ರಮ, ವಜ್ರ ಮಹೋತ್ಸವ ಹಾಗೂ ಅಮೃತ ಮಹೋತ್ಸವವನ್ನು ಆಚರಿಸಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಚಿಕ್ಕದಾಗಿ ಒಂದು ಮಾಹಿತಿ ಹೇಳ್ತಾ ಇದ್ದೇನೆ. ಎದೆಗೆ ಬಿದ್ದ ಅಕ್ಷರ ಹಾಗೆ ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡ್ತದೆ. ವಿದ್ಯಾರ್ಥಿಗಳಾದವರು ಕೇವಲ 10ನೇ ತರಗತಿ ಅಥವಾ PUC ಅಲ್ಲಿಗೆ ತಮ್ಮ ಏನು ಅವರ ಒಂದು ವಿದ್ಯಾಭ್ಯಾಸದ ಒಂದು ಶ್ರೇಣಿಯನ್ನು ಅಂಕವನ್ನು ಅಲ್ಲಿಗೆ ಮೊಟಕುಗೊಳಿಸುವುದಲ್ಲ, ನಿರಂತರವೂ ವಿದ್ಯಾಭ್ಯಾಸ ಪಡಿತಾ ಇರಬೇಕು. ಯಾವುದೇ ಶಾಲೆ ಆಗಲಿ ಎಲ್ಲಿಯೂ ಕೂಡ ಕೆಟ್ಟ ಚಟುವಟಿಕೆಯನ್ನು ಮಾಡುವುದಿಲ್ಲ. ಉತ್ತಮ ಅಂಶಗಳನ್ನೇ ಹೇಳಿಕೊಡ್ತಾರೆ, ಉತ್ತಮ ಚಟುವಟಿಕೆಗಳನ್ನೇ ಹೇಳಿಕೊಡ್ತಾರೆ. ಹಾಗೆ ನಾವು ನೀಡಲಿಕ್ಕೆ ಬದ್ಧರಾಗಿದ್ದೇವೆ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು. Thank you ma'am for your inspiring message. Now I request Geeta Wagle ma'am, school committee member, to speak few words. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಉಭಯ ಮಾಧ್ಯಮಗಳ ಮಕ್ಕಳ ಹೆತ್ತವರೇ, ಅಧ್ಯಾಪಕ ವೃಂದದವರೇ ಹಾಗೂ ನನ್ನ ಮುದ್ದಿನ ವಿದ್ಯಾರ್ಥಿಗಳೇ, ಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ವಿಭಾಗ ಇದೀಗ ತನ್ನ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ. 2003ರಲ್ಲಿ ನನ್ನ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದೆ. ಈಗ 2023 ಶಾಲೆಗೆ ರಜತ ಆದರೆ ನಾನು ಈ ಶಾಲೆಗೆ ಬಂದು ಈಗ ವಿಂಶತಿ ಮಹೋತ್ಸವ 20 ವರ್ಷಗಳು ಪೂರ್ಣ ಆಯಿತು. ಈ 20 ವರ್ಷಗಳಲ್ಲಿ ನನಗೆ ಈ ಶಾಲೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದೆ. 2 ಮಕ್ಕಳು ಕಲಿಯುವವರೆಗೆ 3 ಬಾರಿ ಈ ಶಾಲೆಯ PTA ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸುವಂಥ ಸುವರ್ಣ ಅವಕಾಶ ನನ್ನ ಪಾಲಿಗೆ ಬಂತು. ಅದರ ಜೊತೆಗೆ ತದನಂತರ ನಾನು ಟ್ರಸ್ಟಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನನ್ನ ಏಮ್ ಫಾರ್ ಸೇವಾ ಆಶ್ರಮದ ವಿದ್ಯಾರ್ಥಿಗಳು ಅಂದಿನಿಂದ ಇಂದಿನವರೆಗೂ 2007ರಿಂದ ಇಂದಿನವರೆಗೂ ಇಲ್ಲಿ ವಿದ್ಯಾಭ್ಯಾಸವನ್ನು ಉಭಯ ಮಾಧ್ಯಮಗಳಲ್ಲಿ ಪಡಿತಾ ಇದ್ದಾರೆ. ಆವಾಗ ನನ್ನೊಂದು ಹೆಸರು ಕೊಟ್ಟಿದ್ರು ನಮ್ಮ ಉಷಾ ಟೀಚರ್ ಅವರು, ಹಲವು ಮಕ್ಕಳ ತಾಯಿ ಅಂತೇಳಿ. ಆ ಹೆಸರು ಬಹಳಷ್ಟು ವರ್ಷಗಳ ಕಾಲ ಇತ್ತು. ಆ ಮಕ್ಕಳ ಕಾರ್ಯ ಚಟುವಟಿಕೆಗಳನ್ನು ಬಹಳಷ್ಟು ಹತ್ತಿರದಿಂದ ಗಮನಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿತ್ತು. ಅದರ ನಂತರ ಈ ಶಾಲೆಯ ಉಸ್ತುವಾರಿಯನ್ನ ಹೊತ್ತುಕೊಂಡಿದ್ದಂತಹ ಸನ್ಮಾನ್ಯರಾದ ದಿವಂಗತ ಜಯಶ್ರೀ ಸುವರ್ಣ ಅವರು ನನಗೊಂದು ಆಡಳಿತ ಮಂಡಳಿಯಲ್ಲಿ ಅವಕಾಶವನ್ನು ಮಾಡಿಸಿಕೊಟ್ರು. ಬಹುಶಃ ಇದಕ್ಕಿಂತ ದೊಡ್ಡ ಯೋಗ ಭಾಗ್ಯ ಇನ್ನೊಂದಿಲ್ಲ. ಯಾಕಂದ್ರೆ ಒಂದು ಸೀಮಿತ ಸಮುದಾಯಕ್ಕೆ ಸೇರಿದಂತಹ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆ ಸಮುದಾಯದ ಪ್ರಜೆಯಾಗಿ ಅಲ್ಲದವಳಾದ ನಾನು ಈ ಒಂದು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಅವಕಾಶವನ್ನು ಪಡಿಬೇಕಾದ್ರೆ ಅದು ನನ್ನ ಸುಕೃತದ ಫಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಶಾಲೆ ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಈ ಬೆಳ್ಳಿ ಹಬ್ಬದ ಶುಭ ಸಂದರ್ಭದಲ್ಲಿ ನನ್ನ ಶಾಲೆ, ನಾನು, ನನ್ನ ಮಕ್ಕಳು ಕೂಡಿ ಕಲಿತು ಓಡಿದ ಈ ಶಾಲೆ ಇನ್ನಷ್ಟು ಉತ್ತಮ ಅಭಿವೃದ್ಧಿಯನ್ನು ಕಾಣಲಿ. ಮುಂದೆ ಸುವರ್ಣೋತ್ಸವ, ಅದೇ ರೀತಿ ರಜತ ಪ್ಲಾಟಿನಂ ಮಹೋತ್ಸವ, ಅಮೃತ ಮಹೋತ್ಸವ, ಶತಮಾನೋತ್ಸವದವರೆಗೂ ಈ ಶಾಲೆ ನಡೆದುಕೊಂಡು ಬರಲಿ. ಎಲ್ಲ ಏಳು ಬೀಳುಗಳನ್ನು ಮೆಟ್ಟಿ ನಿಂತು
ಊರ್ಜಿತಗೊಳ್ಳಲಿ ಅಂತ ಹೇಳಿ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅದರೊಂದಿಗೆ ಎಲ್ಲರಿಗೂ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. Thank you, ma'am, for your words of wisdom. Today, we all feel very privileged and honored because of the achievements of our brilliant students who have made both the school and parents proud. There is an end to everything, but we believe that there is never end, but always a beginning. Thus, to conclude today, I request our senior teacher Veena Nayak ma'am to deliver vote of thanks. ಶ್ರೀನಾರಾಯಣ ಗುರು ಆಂಗ್ಲ ಮಾಧ್ಯಮ ಸಂಸ್ಥೆಯ ರಜತ ಮಹೋತ್ಸವದ ಕಾರ್ಯಕ್ರಮ ಇಂದು ಮತ್ತು ನಾಳೆ ನಡೀತಾ ಇದೆ. ಇದಕ್ಕೆ ಸಹಕರಿಸಿದವರು ಹಲವಾರು ಮಂದಿ. ಅವರನ್ನು ನಾವು ಗುರುತಿಸುವಂತ ಕೆಲಸವನ್ನು ಖಂಡಿತ ನಾಳಿನ ಸಭಾ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ ಅಂತ
ದಿವ್ಯಾ ಆಚಾರ್ಯರವರು, ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ನಮ್ಮನ್ನು ಹುರಿದುಂಬಿಸ್ತಾ ಇರುವವರು ಶ್ರೀಯುತ ಶಂಕರ್ ಪೂಜಾರಿ ಅವರು ಬೆಟ್ಪಾಡಿ ಸರ್, ತಮಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಪಡುಬಳೆ ಕ್ಲಸ್ಟರ್ನ CRP ಆಗಿರುವಂತಹ ಶ್ರೀಮತಿ ಪರಿಮಳ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ಮಾತಾಡಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿದ್ದಾರೆ ನಮ್ಮ PTA ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ್ ಪೂಜಾರಿ ಅವರು. ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷದ ಒಂದು ಬೆಳ್ಳಿ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಖಂಡಿತ ಅವರಿಗೂ ಕೂಡ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯನ್ನು ಅಂದಗಾಣಿಸಿರುವವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಕಾಶ್ ಪಾಲಮಿ ಅವರು. ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದರ ಮೂಲಕ ಯಾವಾಗಲೂ ನಮ್ಮ ಜೊತೆಯಲ್ಲೇ ಜೋಡಿಸ್ತಾ ಇರುವವರು. ಸರ್, ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಚಟುವಟಿಕೆಗಳನ್ನು ನಡೆಸುವುದರ ಮೂಲಕ ಗುರುತಿಸಿಕೊಂಡಂತಹ ಮಹಿಳೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯೆಯಾಗಿರುವಂತಹ ಶ್ರೀಮತಿ ಗೀತಾ ವಾಗ್ಲೆ ಅವರು. ಮ್ಯಾಮ್, ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಾರೆ ನಮ್ಮ ಉಭಯ ಮಾಧ್ಯಮದ ಮುಖ್ಯೋಪಾಧ್ಯಾಯರುಗಳು ಶ್ರೀಯುತ ಜಿಂದ್ರ ಸಿ ಸಾಲಿಯನ್ ರವರು, ಹಾಗೆ ಕನ್ನಡ ಮಾಧ್ಯಮದ ಮುಖ್ಯ ಶಿಕ್ಷಕಿ ಶ್ರೀಮತಿ ಉಷಾ ಎಸ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ನಾಯಕರಾಗಿರುವಂತಹ ವಿದ್ಯಾರ್ಥಿ ನಾಯಕರಾಗಿರುವಂತಹ ನಿತಿನ್ ಹಾಗೂ ನಿಮಿತ್ ಅವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಾಗೆ ನಮ್ಮ CRP ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀಯುತ ಹರೀಶ್ ಜಿ ಸಾಲಿಯಾನ್ ರವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ನೆನಪು ನಿಮ್ಮ ಸ್ಮೃತಿ ಪಟಲದಲ್ಲಿ ಖಂಡಿತ ಸದಾ ನೆನಪು ಉಳಿಯುವ ಹಾಗೆ ಮಾಡಲಿಕ್ಕೋಸ್ಕರ ನಮ್ಮ ಸಂಸ್ಥೆಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಹಾಗೆ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸರಾಗಿರುವಂತಹ ಎಲ್ಲ ಹೆತ್ತವರಿಗೂ, ಬಹುಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಕೂಡ, ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರೂ ಕೂಡ ಧನ್ಯವಾದಗಳು. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿರುವಂತಹ ಶಿಕ್ಷಕಿ ಶ್ರೀಮತಿ ನೀತಾ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ನರ್ಸರಿ ಸೆಕ್ಷನ್ನಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೆತ್ತವರಿಗೂ ಕೂಡ ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲರೂ ಸಾಲಾಗಿ ಹೋಗಿ ಊಟವನ್ನು ಸೇವಿಸಿ ಇದೇ ಸಭಾಂಗಣದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ನೋಡಲಿಕ್ಕೆ, ವೀಕ್ಷಿಸಲಿಕ್ಕೆ ಹಾಜರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಊಟದ ವ್ಯವಸ್ಥೆಯನ್ನು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರುಗಳಿಗೆ ನೀಡಲಾಗಿದೆ. ಖಂಡಿತ ಅವರು ಅಚ್ಚುಕಟ್ಟಾಗಿ ಈ ಊಟದ ವ್ಯವಸ್ಥೆಯನ್ನು ನಡೆಸಿಕೊಡ್ತಾರೆ ಎನ್ನುವ ಭರವಸೆಯೊಂದಿಗೆ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಎಲ್ಲರೂ ಕೂಡ ತಪ್ಪದೆ ಹಾಜರಿದ್ದು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ.
English Medium School, Padubelle. Our school was established in the year 1998 by the Bilavar Association, Mumbai. And now our school is advised and directed by the able leadership of present respected President Shri Harish G. Amin and respected correspondent Shri Harish G. Salyan, by the cooperation of Managing Committee and School Committee. Our school is located in a peaceful area, housed with beautiful buildings consisting of spacious and our well-furnished classrooms. Well-furnished laboratory, library and smart classes are available. I'm a scout. We have Scouting Nights unit in our school, where we train. Several art and craft classes, yoga, music, dance are conducted. We have an active rec club, eco club, science, maths, and many other clubs. The interesting part of our school is we have Student Ministers Association.
ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ಬ್ರಹ್ಮಶ್ರೀ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ಜ್ಞಾನದ ಬಲ್ಪನು ಲೋಕವು ಬೆಳಗಿನ ಬಡವರೇ ಏಳಿಗೆ ಮತ್ತಿನ ಚೇತನ ತೀರ್ಥ ಜಾತಿನ ಮೀತ್ ದೇತೀನ ನಾರಾಯಣ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ. on the tip of a leaf. In the last 25 years, our school has been enthusiastic to uphold with independent thinking, creativity, responsibility. Chief guest of the program, Shri B.N. Shankar Pujari, President Shri Vishwanatha Sheikh, Nitin Devadiga, SPL of English Medium, Narayan Pujari, PTA President, and Swastik Shetty, President Alumni Association, for accepting our invitation on this great special occasion. We are sincerely thankful to you for being with us. ಸರ್ವರಿಗೂ ಸ್ವಾಗತ. ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆಯು ಸರಿಸುಮಾರು 25 ಸಂವತ್ಸರಗಳಿಗೆ ಕಾಲಿಡುತ್ತಿರುವ ರಜತ ಮಹೋತ್ಸವ ವರ್ಷದ ಆಚರಣೆಯ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಉದ್ಘಾಟನಾ ಸಮಾರಂಭವನ್ನು ಸ್ವಾಗತ ನೃತ್ಯ
ಸಚಿವರು ಹಾಗೂ ಅಧ್ಯಕ್ಷರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಜೀಂದಾಸ್ ಸಾಲ್ಯನ್ ಅವರು ಅತಿಥಿಗಳನ್ನು ವೇದಿಕೆಗೆ ಬರಮಾಡಬೇಕಾಗಿ ವಿನಂತಿಸುತ್ತೇವೆ. ನಮ್ಮೊಟ್ಟಿಗೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಪಿ.ಕೆ. ಹರಿಪ್ರಸಾದ್ ಅವರು ಮಾಡಲಿರುವರು. ಇವರು ಮಾಜಿ ಸದಸ್ಯರು ರಾಜ್ಯಸಭಾ ಹಾಗೂ ಕರ್ನಾಟಕದ MLCಯೂ ಆಗಿದ್ದಾರೆ. ಮುಖ್ಯ ಅತಿಥಿ P.N. ಶಂಕರ್ ಪೂಜಾರಿ, ಅಧ್ಯಕ್ಷರು ಶ್ರೀ ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ. ಇನ್ನೊಬ್ಬ ಅತಿಥಿ ಡಾಕ್ಟರ್ ಅಶೋಕ್ ಕಾಮತ್, ಬ್ಲಾಕ್ ಎಜುಕೇಶನ್ ಆಫೀಸರ್ ಉಡುಪಿ ಸೌತ್. ನಿರ್ದೇಶಕರಾದಂಥ ರಾಜಾ ವಿ ಸಾಲ್ಯನ್ ಬಂದಿದ್ದಾರೆ ಹಾಗೂ ಶಾಲಾ ಸಮಿತಿಯ ಹಿರಿಯ ಸದಸ್ಯ S.K. ಸಾಲ್ಯನ್ ಅವರು ಬಂದಿದ್ದಾರೆ. ನಿತಿನ್ ನಾರಾಯಣ್ ಪೂಜಾರಿ, ಅಧ್ಯಕ್ಷರು PTA ಪೇರೆಂಟ್ಸ್ ಅಂಡ್ ಟೀಚರ್ ಅಸೋಸಿಯೇಷನ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸ್ವಸ್ತಿಕ್ ಶೆಟ್ಟಿ, ಪ್ರೆಸಿಡೆಂಟ್ ಅಲ್ಯೂಮಿನಿ ಅಸೋಸಿಯೇಷನ್ ಅವರು ವೇದಿಕೆಗೆ ಬರಬೇಕು. ಸಂಘದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಶಕುಂತಲಾ ಕೋಟ್ಯಾದ್ ಅವರಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. Good morning, everybody. With the blessings of Brahmashri Narayana Guru, we have started our program. This is very important program of our school.
सारा जहां देख लिया, कहीं भी तेरे जैसा कोई नहीं है। 80 नहीं 100 दिन दुनिया घुमा है, नहीं कहीं तेरे जैसा कोई नहीं। मैं गाया जहां भी बस तेरी याद थी, जो मेरे साथ थी, मुझको तड़पाती रुलाती। सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, अम्मा तुझे सलाम।
Good afternoon, everyone. We got one smartwatch near the boys' washroom. Those who lost the watch. Oh! of Sri Narayan Guru English Medium School, Padubelle. Our school was established in the year 1998 by the Bilavar Association, Mumbai. And now our school is advised and directed by and strange surprises, and sometimes that beauty is too much for handle. Sri Narayana Guru English Medium School, Padubelle, with so many beautiful memories to cherish with the so many important lessons. Our school is completing fantastic 25 years, which is an incredible, proud moment for us all. Sri Narayan Guru English Medium School, Padubelle is going to begin its Silver Jubilee function today and tomorrow. And also annual day celebration of Kannada Medium School. So please everyone take your seats. A very good afternoon to respected dignitaries, honorable administrator, correspondents, dignified teachers, invitees, parents, and all my dear students. I, Mrs. Diksha, with my co-host Mrs. Shaista, welcome you all on the very special day where we will be celebrating our school's achievements. First of all, heartiest congratulations to all on 25th anniversary celebrations of our school. हमारा विद्यालय हमारी शान है, हमारा विद्यालय हमारी शान है, हमारी पहचान है। बधाई हो आप सब जो ये मुकाम हासिल किया। आगे बढ़ो इसी तरह, बस यही अरमान है। Now let us begin our cultural program to evoke the blessings of the Almighty and purify and prepare the stage by offering prayers in the form of dance. Now I would like to call upon Aradhya and group to welcome you all by dance. Good afternoon everyone. My name is Chittara from class 6. It is a way of saying that this day, this moment, this celebration is as much yours as it is ours. Now, without any further delay, let's create an environment of rhythm, grace and harmony. Please put your hands together as I invite our performers Aradhya and group onto the stage.
गणेशाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि Thank you, students, for your wonderful performance.
ಜೋರಾದ ಚಪ್ಪಾಳೆ. ನಮ್ಮ ದೇಶದಲ್ಲಿ ವೈವಿಧ್ಯಮಯ ಭಾಷೆ, ಉಡುಗೆ ತೊಡುಗೆಗಳು, ತಿಂಡಿ ತಿನಿಸುಗಳು, ಸಂಗೀತಗಳು, ನೃತ್ಯಗಳು ಅಬ್ಬಾ ಒಂದಾ ಎರಡ. ಹಾಗೆಯೇ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿನಿಯರು ವಿವಿಧ ಭಾಷೆಯ ವಿವಿಧ ತುಣುಕುಗಳನ್ನು ಆರಿಸಿ ನೃತ್ಯ ಮಾಡಿ ತೋರಿಸಲಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
request with the dance in charge teachers to make students get ready according to cultural program list. I request with the dance in charge teachers to make students get ready according to cultural program list. Hi ladies and gentlemen, I am Chirag from 5th standard. I am Vaibhav from 5th standard. A warm welcome to you all on this marvelous evening. Dance is the loveliest of all the arts because it gives the slightest excuse to feel and be completely beautiful. सुनो गौर से दुनिया वालों, पूरी नजर ना हम पे डालो, चाहे जितना जोर लगा लो, सबसे आगे होगे हिंदुस्तानी. Here comes Sadhu and Riddhi team to put the stage on fire by their rocking dance performance. Can I expect a huge round of applause? देश में भी हम सब ने अपना एक छोटा सा कोना पकड़ा हुआ है. ये तेरा, ये मेरा, इस चक्कर में ढेरों बाउंड्रीज बनाई हुई है. इंडिया आजाद हो गया, हम भी खुद के इन बॉर्डर से एक बार फ्री होके देख लेते हैं. तू दिल है मेरा, तू जान मेरी, तू देश मेरा, तू माँ है मेरी. गौर से दुनिया वालों, बुरी नजर ना हम पे डालो. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. हमने कहा है हमने कहा है जो तुम भी कहो. सबके दिलों को मोहब्बत से बांधे जो हम ऐसी जंजीर है. ऊंची उड़ाने हैं, ऊंचे
मुझे कोई परवाह नहीं, तुमको मैं दिखाऊं मुझे कोई परवाह नहीं। माँ ही मेरा रब है, मेरी माँ ही मेरा पीर, मेरी माँ के पैरों के अलावा कोई दरगाह नहीं। नाचूंगा नाचूंगा मुझको फिक्र है, नाचूंगा नाचूंगा मजबूर है। आज की शाम मेरी माँ के है नाम, मेरी माँ मुझे देखेगी नाचना जरूर है। मैं जीतूं या हारूं मुझे नाचना जरूर है, मेरी माँ मुझे देखेगी नाचना जरूर है, जरूर है नाचना जरूर है, मुझे नाचना जरूर है, मुझे नाचना जरूर है। माँ मेरी देखेगी नाचना जरूर है, जरूर है। रंग केसर शूरा, रंग सब्ज खिली फुलकारियां, ओ रंग चिट्टा नीयत साफ ओ रंग तीनों जान से प्यारे, रंग तीनों जान से प्यारे। मेरी माँ का रंग सच्चाई का, हर अच्छाई का है माँ, माँ, माँ। रंग तेरी रीत का, रंग तेरी प्रीत का, रंग तेरी जीत का भी छाए। Thank you, students, for your wonderful performance. ಈ ಸುಂದರವಾದ ನೃತ್ಯಕ್ಕೆ ಒಂದು ಜೋರಾದ ಚಪ್ಪಾಳೆ. ಆಗ್ಲಿಲ್ಲ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾನಿಮಗೆಂಬ. ಭಗವಂತನ ಕೃಪೆಗಾಗಿ ನವವಿಧ ಭಕ್ತಿಯ ಆರಾಧನೆಯೇ ದಾರಿ. ಭಗವಂತನನ್ನು ಒಲಿಸುವ ಸುಲಭದ ದಾರಿಯೇ ನರ್ತನ, ಗಾಯನ. ಹಾಗೆ ಹೀಗೆ ಏನೂ ಇಲ್ಲ. ಈಗ ಯಕ್ಷಗಾನದ ಗಣೇಶ ಸ್ತುತಿಯೊಂದಿಗೆ ಬಾಲಗೋಪಾಲ ನರ್ತನ ಸೇವೆ. ಗಣೇಶನ ಕೃಪೆಗಾಗಿ ಪಂಚಮಿ ಮತ್ತು ಅಶ್ವಿನಿಯವರಿಂದ. ನೆನೆಯಿರೋ ಜನರೆಲ್ಲ ಗುಣಯುತನ, ನೆನೆಯಿರೋ ಜನರೆಲ್ಲ ಗುಣಯುತನ, ಗಣಮೂರ್ತಿ ಮದವುರ ಗಣನಾಥನ, ಗಣನಾಯಕನ ಲಂಬೋದರನ, ಗಜಾನನ ಗೌರಿಸುತನ.
ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರು ಜನರಲ್ಲ ನೆನೆಯಿರು ಜನರಲ್ಲ ನೆನೆಯಿರು ಜನರಲ್ಲ ನಲ್ಲುತನ ನೆನೆಯಿರು ಜನರಲ್ಲ ಗುಣಯುತನ ವಿನಾಯಕನ ಗಜಾನನ ಗೌರಿ ಸುತನ ವಿನಾಯಕನ ಗಜಾನನ ಗೌರಿ ಸುತನ ಶಂಭು ವರದ ಗಣೇಶ ಗಣಪತಿ ಮೂಷಿಕ ವಾಹನರೇ ತೋರಿದ
Shetty. Aradhya, I Aradhya A. Shetty. We are from 5th standard. Heartily welcome all of you for this annual day celebration. Today, Chirag and team are coming with the Army Spirit and Dance performance. Let's begin the celebration with the huge round of applause. किया है भाई। अच्छा सचिन, बस माँ की याद आ रही है। छोटे, याद तो मुझे भी आती है, लेकिन ये धरती भी तो अपनी माँ है। दिवाली गए कितने दिन हो गए? 4-5 दिन हुए होंगे साहब जी। क्यों, क्या हुआ साहब जी? नहीं कुछ नहीं, ऐसे ही बेटे को अपने हाथों में खाता आया था। कह रहा था कि पापा, इस दिवाली बम दुश्मन के साथ नहीं, हमारे साथ फोड़ना। बड़ा ही स्वीट है जी। देखो, रब ने चाहा तो अगली दिवाली घर पर ही मनाएंगे। माँ, कहाँ हो तुम? बेटा, मैं यहाँ हूँ। अच्छा, इधर हो। मेरी छुट्टियाँ खत्म हो रही हैं और मुझे वापस जाना है। इतने जल्दी खत्म हो गई छुट्टियाँ? अरे चिंता मत करो माँ, मैं ऐसे गया और ऐसे आया। एक हफ्ता ही हुआ है, जाना है क्या? हाँ, जाना पड़ेगा। अपना ख्याल रखना। Commandos, we got the message from headquarters. We will have to leave today. 14 फरवरी 2019, लेफ्टपोरा, पुलवामा डिस्ट्रिक्ट, जम्मू कश्मीर। जोरों से अपनी फटफटिया दौड़ाई, ओ मोरी रानी, ओए ओए मोरी रानी। मैडम जी डर गए न बैठो पकड़ के, हंस हंस के पलटन 10 बतियां बनाए। ई बात पक्की जो होई तरक्की, तुमका हम एम्बेसडर में घुमा। पुलवामा में बड़ा आतंकवादी हमला हुआ है। वक्त की बड़ी खबर, कश्मीर के पुलवामा में हुआ है बड़ा आतंकवादी हमला, जिसमें कई जवानों के शहीद होने की आशंका है। सर पे ये केसरी रंग सजाया है मेरी ज़मीं अफ़सोस
महसूस नहीं जो तेरे लिए सौ दर्द से महफूज रहे तेरी आन सदा चाहे जान मेरी रहे न रहे निकल के खून कहे Commandos, who are we? Indian Army ने जंग शुरू नहीं की थी, but we will bloody hell finish it. How is the Josh? How is the Josh? I said, how is the Josh? रग रग में जोश की बूंदे बूंदों में जीत ही गूंजे इस गूंज से गिर जाएगा आसमान भी कदमों में रोको ना सपनों के तूफानों को रोको ना जज्बों की उड़ानों को रोको ना आंखों के निशानों को आग जैसे बरसा दे ये इरादे जिगरा है जिगरा है जिगरा है जिगरा है जिगरे से निकलेंगी चिंगारियां जिगरा है जिगरा है जिगरा है जिगरा है जिगरे से निकलेंगी चिंगारियां बैठेगा ये नया हिंदुस्तान है। ये हिंदुस्तान घर में घुसेगा भी और मारेगा। सिर है मेरी दर्द चीर के निकल चुका मौका मिले तो कर मैं ये दोबारा जुनू के आंख में उबलती मेरी जगह जिते तो मिलने बधाइयां जगह जिते तो मिलने बधाइयां जगह जिते तो मिलने बधाइयां क्या है फतेह करके सूरमा सूरमा नहीं है जमीना एक सूरमा 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 ಮೊದಲ ದಿನವಾದ ಇಂದು ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹದಿಂದ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದೇ ಸಹಕಾರ ಇದೇ ಪ್ರೋತ್ಸಾಹ ನಾಳೆ ನಡೆಯುವ ಸಮಾರೋಪದ ಸಮಾರಂಭದಲ್ಲಿ ನಾವು ನಿಮ್ಮೊಂದಿಗೆ ನಿರೀಕ್ಷಿಸಿದ್ದೇವೆ. ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು. We the management, staff, student and alumni of Sri Narayan Guru English Medium School, Paduballe, cordially invite you to attend the Silver Jubilee valedictory function which is going to held tomorrow 6th January 2024 Saturday at sharp 3 p.m. ಈ ಸುಂದರವಾದ ನೃತ್ಯಕ್ಕೆ ಭಾರಿಸಿ ಜೋರಾದ ಚಪ್ಪಾಳೆ. ಪ್ರಾದೇಶಿಕ ಭಾಷೆಗಳಲ್ಲಿ ಎಂತಹ ಸೊಬಗು ನೋಡು, ಹಾಗೆ ನಮ್ಮ ಕನ್ನಡ ಭಾಷೆಯಲ್ಲಿಯೂ ಎಂತಹ ಸೊಬಗು ನೋಡು. ಪ್ರಾದೇಶಿಕ ಭಾಷೆಗಳಲ್ಲಿ ಎಂತಹ ಸೊಬಗು ನೋಡು, ಹಾಗೆ ನಮ್ಮ ಕನ್ನಡ ಭಾಷೆಗಳಲ್ಲಿಯೂ ಎಂತಹ ಸೊಬಗು ನೋಡು. ಉಡುಪಿ ಕನ್ನಡ, ಬಾರ್ಕೂರು ಕನ್ನಡ, ಕುಂದಾಪುರ ಕನ್ನಡ, ಮೈಸೂರು ಕನ್ನಡ, ಬಾರ್ಕೂರು ಕನ್ನಡ, ಇಂತಹ ವೈವಿಧ್ಯಮಯ ಭಾಷೆಗಳಲ್ಲಿ ಎಂತಹ ಸೊಬಗು. ಅದೇ ರೀತಿ ಜನಪದ ಕಲೆ, ಸಿನಿಮಾ ನೃತ್ಯ, ಭರತನಾಟ್ಯ ಇತ್ಯಾದಿಗಳನ್ನು ಬೆರೆಸಿ ನೃತ್ಯ ಮಾಡಿ ತೋರಿಸಲಿದ್ದಾರೆ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳು. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
टाइगर का टाइगर
ರಾಜ್ಯೋತ್ಸವ ಪುರಸ್ಕೃತರಾದ ಶ್ರೀ ಆಸ್ಟಿನ್ ಕುಮಾರ್ ಕಟ್ಪಾಡಿ ತಮ್ಮ ಸಮಾಜ ಸೇವೆಯ ಮೂಲಕ ಮನೆ ಮಾತಾಗಿದ್ದಾರೆ. ಅನೇಕರಿಗೆ ರಕ್ತದಾನವನ್ನು ಮಾಡಿ ಜೀವರಕ್ಷಕನಾಗಿ ಹೆಸರು ಪಡೆದುಕೊಂಡಿದ್ದಾರೆ. ಇವರಿಗೆ 2022-23 ನಮ್ಮ ಶಾಲೆಯ ಲಕ್ಕಿ ಪೇರೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. I request our respected headmaster to felicitate him. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರಾದ ಶ್ರೀ ಆಸ್ಟಿನ್ ಕುಮಾರ್ ಕಟ್ಪಾಡಿ ತಮ್ಮ ಸಮಾಜ ಸೇವೆಯ ಮೂಲಕ ಮನೆ ಮಾತಾಗಿದ್ದಾರೆ. ಇವರು ಅನೇಕರಿಗೆ ರಕ್ತದಾನವನ್ನು ಮಾಡಿ ಅನೇಕರ ಜೀವವನ್ನು ಉಳಿಸಿದ್ದಾರೆ. ಹಾಗೆ ಇವರು ನಮ್ಮ ಶಾಲೆಯ 2023-24 ಲಕ್ಕಿ ಪೇರೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಜಿನರಾಜ್ ಸಿ ಸಾಲ್ಯಾನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಹುರಿದುಂಬಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಥ್ಯಾಂಕ್ ಯು ಸರ್. From class 6. Love is passion. Love is emotion. Being in love is an adorable feeling. To mesmerize and give us a wonderful feeling of love, here comes Dhanvit and team on the theme of father's love, care and sacrifices. Let's welcome them with a huge round of applause. बेटा ठंड आ गई है, मेरे पोते के लिए गर्म कपड़े ले लिए पापा, और कुछ नहीं। तू अभी अभी पिता बना है ना, इसलिए सोचा बता। पापा मैं अभी बच्चा नहीं रहा, बड़ा हो गया। आपको क्या लगता है सिर्फ आपको याद है बच्चे पालना? बहुत मुश्किल हो गया है, पहले जैसा आसान नहीं रहा। आपको क्या पता आज का पिता क्या होता है। मैं अभी बिजी हूँ, बाद में बात करते हैं, ठीक है? आज मेरा बेटा पूछ रहा है मुझसे ही क्या होता है पिता। मैं बताता हूं। पिता वो होता है जो खाली पेट तुम्हारा पेट भरता है, बिना सोए तुम्हें सुलाता है। तुम अपनी जिंदगी जियो, उसके लिए हर पल खुद की जिंदगी भूल जाता है। मकान को घर बनाता है, पैसे चाहे कम हो लेकिन अपना बटुआ पूरा दिखाता है। खुद के चप्पल खिस के चाहे फट जाए लेकिन तुम्हारे लिए नहीं जूते जरूर लाता है। बेटा तुम्हारी हंसी के लिए मरता है, तुम्हारी खुशी के लिए मरता है। तुम कामयाबी की सीढ़ी पे झिझक जो हर रोज बस बढ़ते ही जाता है। गुस्सा होता है, शक्ति दिखाता है, डांटता है, मारता है, गिराता है, लेकिन उसके बाद संभालता भी है। पिता वो होता है जो घड़ी के कांटों की तरह सिर्फ चलते ही रही जाता है। तपती धूप में तुम्हें छांव दिलाता है, तुम्हारा
तुम्हारे आंसू पूछ के अंदर के गम को खाता है, तुम्हारा डर दूर हो उसके लिए खुद का बहादुर रूप दिखाता है। और आज मेरा बेटा मुझसे पूछ रहा है क्या होता है पिता। मैं ये सब इसलिए नहीं बोल रहा क्योंकि मुझे हमदर्दी चाहिए ना, इतना कमजोर नहीं हूं मैं बस ये बताना चाहता हूं कि बुढ़ापे से लोग इसलिए नहीं डरते क्योंकि मौत करीब होती है, बल्कि इसलिए डरते हैं क्योंकि अपने दूर हो जाते हैं। अर्थी तो सबकी होती है, लेकिन जब उस वक्त बेटा खड़ा होता है तब वो मौत जिंदगी से बढ़कर होती है। बचपन में तुम जिद करते थे पापा से झूला झूलाने की, और आज एक पिता बेटे से जिद कर रहा है अपनी मरे हुए तस्वीर पर हार चढ़ाने की। आज एक बात मैं सारे बच्चों से कहना चाहता हूं कि जिंदगी सिर्फ दूसरा मौका देती है, दूसरा पिता नहीं। शायद तुम्हारे पिता भी ऐसे सोच रहे होंगे, एक बार उनसे बात कर लो। दिन के 24 घंटों में से सिर्फ 5 मिनट निकालो उनके लिए जिन्होंने अपनी पूरी जिंदगी तुम्हारे लिए निकाल ली। और मुझे ये पूरा यकीन है कि जब तुम उनसे बात करोगे तो वो अपने सारे दर्द भूल के सिर्फ एक ही चीज पूछेंगे कि बेटा तू खुश है ना।
Gurmeet Suresh Shetty, Member of Legislative Assembly Kapu, Shri Vinay Kumar Sarake, Ex-Minister, Srimati Divya Acharya, President, Belle Panchayat, Shri K. Ganapati, BDPI Udupi District. ಒಪ್ಪುಗಾರೊಂದು ಒಂಜಿ ಎಲ್ಲ ನಾಟಕ ಗೊಪ್ಪುವೇರು ಅವೇ ಅಜ್ಜಿ ಸಾಂಗಿ ಪುಲ್ಲಿ. ನಾಟಕ ರಚನೆ ಶ್ರೀ ಭಾಸ್ಕರ ಆಚಾರ್ಯ ಬಿಳಿಯಾರು. ಇತ್ತೊಲೆ ಅಜ್ಜಿ ಸಾಂಗಿ ಪುಲ್ಲಿ. ಬರ್ಲಿಂಗ 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 ಮಾತಾಡೋದು ಬರ್ಲಿಂಗ ಬರ್ಲಿಂಗ ಸಿದ್ಲಿಂಗ ಇದ್ದಾನ ಸಿದ್ಲಿಂಗ ಎಲ್ಲಿಗೆ ಹೇಳ್ತದೆ
ಅನ್ನ ಆಯ್ತು ತೊಡಕು ಚಕ್ಕುಲಿ ಮಿಕ್ಸ್ಚರ್ ಸಂಡಿಗೆ ಚಿಪ್ಸ್ ಮಾತಾಡಿ ಮಾಡ್ತಿದ್ದಾರೆ. ಈ ಗೊಂಡು ಲಕ್ಷ ಸಸಾರವರ ಬಚ್ಚಾವ పిల్లడు తిండి తిన్నాక పిల్లల నాయక కోమ బంధు లేకపోతున్నారు. ఇంకా ఉందా ಕೋದಿ ಬರ್ತೆ ಬಣ್ಣ ಬಯ್ಯವು ಬಣ್ಣಗ ನೀನ್ ಬರ್ತೇ ಕುತ್ತಲೆ ಗಾಂಡ ಮತ್ತೆ ಮನೆಯ ಒಂದು ಗಮನಾಟಿಕೆ ಕರಿಯಪ್ಪ ಮತ್ತು ಸೀತುವೆಗೆ 27 ವರ್ಷದ ಹಿಂದಿನ ಯೋಚನೆ. ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ ಮಾತು ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿ ನಾನಾದೇ ದಿನ ಹೇಗೋ ನಾನಿದ್ದೆ ಈಗ ಹೀಗಾದೆ ಅದಕ್ಕೆ ನೀ ತಾನೇ ಕಾರಣ. ಕರಿಯಪ್ಪ ಮತ್ತು ಶೀತು ಮತ್ತೆ ವರ್ತಮಾನ ಕಾಲಕ್ಕೆ.
ನಾವೇ ಕರೀತೇವೆ, ಆಮೇಲೆ ಬನ್ನಿ. ಮೇಡಮ್, ಅದು ಇಲ್ಲಿಯಲ್ಲ, ಅದು ವಿಡಿಯೋ ಆಫೀಸ್ನಲ್ಲಿ. ನೋಡಿ, ದೊಡ್ಡ ಬಿಲ್ಡಿಂಗ್ ಕಾಣ್ತದೆ, ಅಲ್ಲಿಗೆ ಹೋಗಿ. ನನ್ನ ಈ ಮಾತನಾಡಿದ್ದು ಅಲ್ಪ ಕೂಡ ನನ್ನ ಅಲ್ಪದಾಗಿ ಜೋರು ಜನ ಅಂತೂ ಬೈದ ಹೆಂಗೆ ಕೊಯ್ಯವ. ಧರ್ಮ ಸಂಬಳ ಕೊಡ್ತೀನಿ ಸ್ವಲ್ಪ ತುಂಡಲ ಸದ್ದವರು ಗೋಡ ಬಟ್ಟೆ ಬೆಂಚಿನ ಸಂಬಳಿಸಬೇಕು. ನಮ್ಮ ಬಾಲೆ ಕಟ್ಟಿಗೆ ಕಣ್ಣಿನ ಇಟ್ಟಿದ್ದ ನಮ್ಮ ಬಾದರ ಆಯ್ತಾಗ್ತವೆ. ಎವಿ ಆಫೀಸ್ನಲ್ಲಿ ಮುಖ್ಯ ನಿರ್ವಾಹಕ ಆಫೀಸರ್ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹೋಗಿ 1 ವರ್ಷ ಕಳೆಯಿತು.
ಈಗಷ್ಟೇ ಊರಿಗೆ ಬಂದಿದ್ದೇನೆ, ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಎಲ್ಲರೂ ಹೇಗಿದ್ದೀರಿ? ಆರಾಮ ತಾನೆ? ಆಮೇಲೆ ಆರಾಮ. ನೀನು ಹೇಗಿದ್ದೀಯಾ? ಶಾಲೆಗಳು ನಡೀತಾ ಇದೆ. ಕನ್ನಡ ಮಾಧ್ಯಮ ಅಲ್ವಾ, ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ನಾನು ಹಾಗೂ ಶಿಕ್ಷಕರು ಇನ್ನು 1-2 ವರ್ಷಗಳಲ್ಲಿ ವ್ಯತ್ಯಾಸವಿದೆ. ಇಷ್ಟು ವರ್ಷ ತುಂಬಾ ಜನರಿಂದ ನಡೆದ ಮಾತು ಮುಂದೇನ ನಿಮ್ಮ ಪರಿಶ್ರಮ ಹಾಗೂ ಶಾಲಾ ಸಂಸ್ಥೆಯ ಸಹಕಾರದಿಂದ ಈ ಸಂಸ್ಥೆ ನಡೀತಾ ಬಂತು. ಮುಂದೆ ಏನಾಗದು? ಈ ಶಾಲೆ ಶತಮಾನೋತ್ಸವವನ್ನು ಖಂಡಿತ ಕಾಣುತ್ತದೆ. ಒಂದು ಕಿಂಚಿತ್ ಕಾಣಿಕೆ ಯಾಕಂದ್ರೆ ಶಾಲೆ ಬಂದ್ವಿ ಧನ್ಯಾರ್ಥ ಭಾವನೆಡು ಕೊರೊಂದಿಲ್ಲ ಏಪಲ ಮದೆ ಪೂಜಿ ದಂಡ ಹೆಲ್ಪ್ ಕೊಡಂಡ ಆ ಮಗ ಈ ಅಭಿಮಾನ ಕೊನ್ನವೆ ಅನ್ನು ಬೊಚ್ಚಿ ಮನೆ ಹಾಕಂಡ ಕಲ್ಪದಿನ ಸಂಸ್ಕಾರ ಯಾರು ಬಂದಿನ ಪಾಠನ್ನು ಬೆರಡು ಇಲ್ಲಿ ಎಡ್ಡೆ ನರಮಾನೆ ಗುರು ಹಿರಿಯರೇಗ್ಲ ಎಡ್ಡ ಪುದರ ಕನಕ ಕಣ್ಣಿನಲ್ಲಿ ಸರಿ ಆನಿ ಯಾರ ಹಾಕಿ ಕಲ್ದಿ ಎನ್ನ ಮಗೆಲ ಕಲ್ಪನ್ನು ಗೊತ್ತಿಲ್ಲ ನಿನಗೆ ಹಾಕೋಟು ಕಲ್ಪನೆ ಬೇಲೆ ಕೊಟ್ಟು ಕಲ್ಪನೆ ಇನಿ ಅಲ್ಲ ಚೆನ್ನಾಗಿ ಇದನ್ನ ಎನ್ನ ಲೆಕ್ಕ ಅಕ್ಷರ ಕಲ್ತಂದು ಅವೇ ಗುಡಿ ಮಲ್ತೊಂದು ಈ ಎಲ್ಲದು ಈ ಸಮಾಜಕ್ಕೂ ದೇಶಕ್ಕೂ ಆಸ್ತಿಯ ಎಂಚಲಾವದು ಎದ್ದು ಬಲ್ಲ ಮಂಡಲದ್ದು ನೋಡಿ ಪಂಪಿನೇಕ ಎನ್ನ ಮನೆ ತಪ್ಪಿಸಿ ಉದಾಹರಣೆ ದೇಣಿಗೆಯನ್ನು ಸಂಗ್ರಹಿಸಲು ನಮ್ಮ ಶಿಕ್ಷಕ ರಕ್ಷಕ ಸಂಘದ ವತಿಯಿಂದ ಲಕಡಿ ಪಣ್ಣು ಆಯೋಜಿಸಿದ್ದಾರೆ. ತಾವು ಈಗಲೂ ಬೇಕಾದರೂ ಲಕಡಿ ಪಣ್ಣು ತೆಗೆಯುವ ಮೂಲಕ ನಮ್ಮ ಶಾಲೆಗೆ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ವ್ಯವಸ್ಥೆಯನ್ನು ಶಾಲಾ ಕಚೇರಿಯ ಮುಂಭಾಗದಲ್ಲಿ ಮಾಡಿದ್ದೇವೆ. ಆಸಕ್ತರು ದಯವಿಟ್ಟು ಲಕಡಿ ಪಣ್ಣು ತೆಗೆಯುವ ಮೂಲಕ ನಮ್ಮ ಶಾಲೆಗೆ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ.
ಪ್ರಥಮ ಬಹುಮಾನವಾಗಿ 8 ಗ್ರಾಂ ಚಿನ್ನದ ನಾಣ್ಯವನ್ನು ಕೊಡುತ್ತಿದ್ದೇವೆ ಹಾಗೂ ದ್ವಿತೀಯ ಬಹುಮಾನವಾಗಿ 4 ಗ್ರಾಮಿನ ಬಂಗಾರದ ಪದಕವನ್ನು ನೀಡುತ್ತಿದ್ದೇವೆ. ಹಾಗೆಯೇ 5 ಆಕರ್ಷಕ ಬಹುಮಾನಗಳನ್ನು ಸಹ ನೀಡುತ್ತಿದ್ದೇವೆ. We, the staff of Shri Narayana Guru English Medium School, are going to felicitate our respected headmaster, Mr. Jindraji Salian, for his selfless service. I request Mrs. Veena Nayak to escort our respected headmaster to the dais. Staff of Shri Narayana Guru English Medium School are going to felicitate our respected headmaster for his selfless service. I request Mrs. Veena Nayak and respected correspondents, please escort our respected headmaster Jindraji C. Salian to come to the dais. And our well-furnished classrooms. Well-furnished laboratory, library and smart classes are coming with you. We, the staff of Shri Narayana Guru English Medium School, are going to felicitate our respected headmaster, Mr. Jindraji Salian, for his selfless service. I request our correspondent, Mr. Harish G. Salian and Mrs. Veena Nayak to escort him to the dais. A man with perfection in all his action, ever ready walk extra mile to achieve great dreams for future of young minds. Firm in discipline, but at the same time gentle in heart. It is none other than our beloved headmaster, Mr. Jindraji C. Salian, for rendering 16 years of service in this educational institution. Even though he is retired, he is continuing his service in our school. We, the staff of English Medium School, is going to felicitate him with all the love, affection and respect.
ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ 2007ನೇ ಇಸ್ವಿಯಲ್ಲಿ ಸಾಲಿಯನ್ರವರು 2007 ಕೇವಲ ಬೆರಳೆಣಿಕೆಯಷ್ಟಿತ್ತು. ಆದ್ರೆ 2023-24ನೇ ಸಾಲಿನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಆ ಬೆರಳೆಣಿಕೆಯಷ್ಟು ಇದ್ದಂತಹ ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು 500ರ ಗಡಿ ದಾಟಿಸಿದಂತಹ ಒಬ್ಬ ನಮ್ಮ ಸಂಸ್ಥೆಯ ಹೆಮ್ಮೆಯ ಮುಖ್ಯೋಪಾಧ್ಯಾಯರು. ಬಹುಶಃ ನಾವು ಯಾವತ್ತೂ ಯಾವ ಶಿಕ್ಷಕರು ಕೂಡ ಅವರನ್ನು ಮರೀಲಿಕ್ಕಿಲ್ಲ. ಒಂದು ಇನ್ಸಿಡೆಂಟ್ ಅನ್ನು ಹೇಳಬೇಕು. 3 ಸರ್ತಿ ಹ್ಯಾಟ್ರಿಕ್ ಆಗಿ SLCಯಲ್ಲಿ ರಿಸಲ್ಟ್ ಬರುವ ಹಾಗೆ ಮಾಡ್ಲಿಕ್ಕೆ ನಮ್ಗೆಲ್ಲ ಪ್ರೇರಣೆಯನ್ನು ನೀಡಿದವರು ಶ್ರೀಯುತ ಜಿನರಾಜ್ ಸಿ ಸಾಲಿಯನ್ರವರು. ಅಲ್ಲದೆ ನಾವು ಯಾವತ್ತೂ ಕೂಡ ನಮ್ಮ ಸ್ಮೃತಿ ಪಟಲದಲ್ಲಿ ನೆನಪಿರ್ಲಿ ಅಂತ ಹೇಳಿ ನಮ್ಮ ಫೋಟೋವನ್ನು ಎಲ್ಲ ಸ್ಟಾಫಿನ ಫೋಟೋವನ್ನು ಅವರಿಗೆ ನೀಡಿದ್ದೇವೆ. ಸೊ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಕುಟುಂಬದವರಿಗೂ ಎಲ್ರಿಗೂ ಕೂಡ ಚಿರ ಆಯುಸ್ಸನ್ನು ಕೊಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸರ್. ನಮ್ಮ ಸಂಸ್ಥೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ನಾವು ಯಾವತ್ತೂ ಕೂಡ ಅವರ ಕ್ಯಾಬಿನಿಗೆ ಹೋಗ್ಬೇಕಾದ್ರೆ ಹೆದರ್ಕೊಂಡು ಹೋದವರಲ್ಲ, ಯಾವತ್ತೂ ಕೂಡ ಏರು ಧ್ವನಿಯಲ್ಲಿ ಯಾವತ್ತೂ ಮಾತಾಡಿದವರಲ್ಲ. ನಮ್ಮ ಒಬ್ಬ ತಂದೆಯಾಗಿ ಅಥವಾ ಒಬ್ಬ ಸಹೋದರನಾಗಿ ನಮ್ಮ ಎಲ್ಲ ಶಿಕ್ಷಕರ ಜೊತೆಯಲ್ಲಿ ನಮ್ಮ ಜೊತೆ ವರ್ತಿಸಿದವರು ಏಕೈಕ ವ್ಯಕ್ತಿ ಯಾರು ಕೇಳಿದ್ರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು. ಸೊ ನಾವು ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ ಸರ್. ರಿಟೈರ್ಡ್ ಆಗಿದ್ದೀರಿ, ನಿಮ್ಮ ಸರ್ವಿಸ್ ಇನ್ನೂ ಕೂಡ ಈ ಸಂಸ್ಥೆಯ ಮೇಲೆ ಇರ್ಲಿ, ಇನ್ನೂ ಕೂಡ ನಮ್ಮ ಜೊತೆ ನೀವು ಕೈ ಜೋಡಿಸ್ತಾನೆ ಇರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಸರ್. ನನಗೆ ಮಾತು ಬರ್ತಾ ಇಲ್ಲ. ಎಮೋಷನಲಿ ಐ ಆಮ್ ವೆರಿ ವೀಕ್. ನೀವು ನೋಡಿರ್ಬೋದು ನನಗೆ ನಾನು ನಿರಂತರ 16 ವರ್ಷ ಈ ಸ್ಕೂಲಲ್ಲಿ ಸರ್ವಿಸ್ ಮಾಡಿದ್ದೇನೆ. ಕಳೆದ ಜೂನ್ 1ನೇ ತಾರೀಕಿಗೆ ಅಧಿಕೃತವಾಗಿ ನನ್ನ ರಿಟೈರ್ಮೆಂಟ್ ಆಯಿತು. ಮ್ಯಾನೇಜ್ಮೆಂಟ್ ವಿಶೇಷವಾದಂತಹ ಒಂದು ಆಸಕ್ತಿ ವಹಿಸಿ ಈ ವರ್ಷ ಸಿಲ್ವರ್ ಜೂಬ್ಲಿಗೆ ನೀವು ಇರಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ಅದಕ್ಕೆ ಒಪ್ಪಿಕೊಂಡ್ರು. ನನಗೆ ಈ ಸಂಭ್ರಮ ಬೇಕಿತ್ತು. ನಾನು ಹೇಗೂ 15 ವರ್ಷ ಈ ಶಾಲೆಯಲ್ಲಿ ಸೇವೆ ಮಾಡಿದ್ದೇನೆ. 15 ವರ್ಷ ಸೇವೆ ಮಾಡಿ ಸಿಲ್ವರ್ ಜೂಬ್ಲಿ ಟೈಮಲ್ಲೇ ನಾನು ಹೋಗುವುದಂತ ಹೇಳಿದ್ರೆ ನನಗೆ ತುಂಬಾ ದುಃಖ ಬಂತು. ಆಗ ಅವಕಾಶ ಕೊಟ್ಟರು. ದ ಪೇನ್ಸ್ ಅಂಡ್ ಗೇನ್ಸ್ are very common in everybody's service. ನನ್ನ ಸರ್ವಿಸ್ ಅಲ್ಲೇ ಅವ್ರು ಹೇಳಿದ್ರು ಸೆಲ್ಫ್ಲೆಸ್ ಸರ್ವಿಸ್. ಅಫ್ಕೋರ್ಸ್ ಮಾಡಿದ್ದೇನೆ. ನಾನು ಎಷ್ಟು ಸ್ಟ್ರಿಕ್ಟ್ ಇದ್ದೇನೆ ಅಷ್ಟೇ ಫ್ರೀ ಕೂಡ ಇದ್ದೇನೆ. ಅದು ನಮ್ಮ ಮಕ್ಕಳಿಗೆ ಗೊತ್ತು, ಪೇರೆಂಟ್ಸಿಗೆ ಗೊತ್ತು, ಟೀಚರ್ಸಿಗೆ ಗೊತ್ತು. ಟೀಚರ್ಸ್ ಒಬ್ರು ಹೇಳಿದ್ರು ಅವರ ಕ್ಯಾಬಿನ್ಗೆ ಹೋಗ್ಬೇಕಿದ್ರೆ ನಮ್ಗೇನು ಹೆದರಿಕೆ ಆಗ್ತಿರ್ಲಿಲ್ಲ ಅಂತೇಳಿ. ಹೆದರಿಕೆ ಅಂದ್ರೆ ನಾನು ಅಷ್ಟು ಫ್ರೀ ಇದ್ದೆ ಅಂತೇಳಿ ಅರ್ಥ. ನನಗೆ ಮಕ್ಕಳು ಅಂದ್ರೆ ದೊಡ್ಡ ಆಸ್ತಿ. ಇವನ್ ಚಿಕ್ಕ ಕ್ಲಾಸಿಂದ ಹಿಡಿದು ಇವನ್ LKG ಇಂದ ಪ್ಲೇ ಸ್ಕೂಲ್ ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ತನಕ ನಾನು ಆವಾಗ ಕ್ಲಾಸಿಗೆ ಹೋಗ್ತಾ ಇದ್ದೆ. ಮಕ್ಕಳನ್ನು ತುಂಬಾ ಪ್ರೀತಿಸ್ತಿದ್ದೆ. ಯಾಕಂದ್ರೆ ಟೀಚರ್ಸ್ಗೆಲ್ಲ ಗೊತ್ತು, ನನ್ನ ಕ್ಯಾಬಿನ್ಗೆ ಬಂದಾಗ ಮಕ್ಕಳಿಗೆ ಹೆದರ್ಕೊಂಡು ಬರ್ತಾರೆ, ಆದ್ರೆ ಹೋಗುವಾಗ ಖುಷಿಯಲ್ಲಿ ಹೋಗ್ತಾರೆ. ರೀಸೆಂಟ್ಲಿ ಮೊನ್ನೆ ಒಂದು ಎಕ್ಸಾಂಪಲ್, ಒಬ್ಬ ಹುಡುಗ ಅವನು ಸಿಲ್ವರ್ ಜೂಬ್ಲಿ ಡೊನೇಷನ್ ಕಟ್ಟಲಿಲ್ಲ. ಅವನು ಬಂದು ನನ್ನ ಹತ್ರ ಬಂದು ಕಣ್ಣೀರು ಹಾಕಿದ. ಮತ್ತೆ ನಾನು ಹೇಳಿದೆ, ನಿಮ್ಮ ಮನೆಯವರು ಹಣ ಕಳಿಸಿದ್ದಾರೆ ನನಗೆ, ಅಲ್ಲಿ ತನಕ ಬರಲಿಲ್ಲ, ಕಳಿಸಿದ್ದಾರೆ, ಅವರಿಗೆ ತೋರಿಸ್ಬಿಟ್ಟು ಬಂದಿದೆ ಅಂತ ಹೇಳಿಬಿಟ್ಟೆ. ಆಮೇಲೆ ಕಣ್ಣಲ್ಲಿ ನೀರು ಸ್ಟಾಪ್ ಆಗಲಿಲ್ಲ. ಸ್ಟಾಪ್ ಇಟ್ ಅಂಡ್ ಸ್ಮೈಲ್ ಅಂಡ್ ಗೋ ಅಂತ ಹೇಳಿದೆ. ನಾನು ಖುಷಿಯಿಂದ ಹೋದ. ಇದು ನನ್ನ ಗುಣ. ಇದು ನನ್ನ ಸರ್ವಿಸ್ ಅಲ್ಲಿ ಎಷ್ಟೋ ಮಂದಿಗೆ ನೋವಾಗಿರಬಹುದು.
ಎಷ್ಟೋ ಮಂದಿಗೆ ನಲಿವು ಆಗಿರ್ಬೋದು. ನೋವು ನಲಿವು ಅನ್ನುವುದು ಒಂದು ಸೇವೆಯಲ್ಲಿ ಕಟ್ಟಿಟ್ಟ ಬುತ್ತಿ. ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ಹೆತ್ತವರು, ನಮ್ಮೆಲ್ಲ ಟೀಚರ್ಸ್ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಅವರಿಗೆ ಕೆಲವೆಲ್ಲ ಗೊತ್ತು, ನನ್ನ ವೀಕ್ನೆಸ್ ಗೊತ್ತುಂಟು, ನನ್ನ ಸ್ಟ್ರೆಂತ್ ಕೂಡ ಗೊತ್ತುಂಟು. ಹಾಗಾಗಿ ಈ ವರ್ಷದ ಈ ಕಾರ್ಯಕ್ರಮದಲ್ಲಿ ನಾನು ಜಾಸ್ತಿ ಇದಕ್ಕೆ ಒತ್ತು ಕೊಡಲಿಲ್ಲ. ಅದಕ್ಕೆ ಜಾಸ್ತಿ ಜವಾಬ್ದಾರಿ ತಗೊಂಡದ್ದು ನನ್ನ ಇಮಿಡಿಯೇಟ್ ಅಸಿಸ್ಟೆಂಟ್ ಟೀಚರ್, ಅದು ಸೀನಿಯರ್ ಮೋಸ್ಟ್ ಟೀಚರ್, ಅದು ವೀಣಾ ನಾಯಕ್ ಮೇಡಮ್. ಅವ್ರಿಗೆ ಗೊತ್ತುಂಟು, ಅವರು ಈ ಸಲ ತುಂಬಾ ಅವರಿಗೆ ಹೊರೆ ಬಿದ್ದಿದೆ. ನಾನೆಲ್ಲ ಏನಿದ್ರು ಕೂಡ ಅವರಿಗೆ ಹೇಳೋದು. ಎಲ್ಲ ಟೀಚರ್ಸ್ ಪ್ಲೇ ಸ್ಕೂಲಿಂದ ಹಿಡಿದು 10th ಬೇರೆ ಬೇರೆ ಟೀಚರ್ಸ್. ನಮಗೆ ಒಂದು ಸಮಸ್ಯೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಇದ್ದು ಉಷಾ ಟೀಚರ್ಗೆ ಆ ಸಮಸ್ಯೆ ಇಲ್ಲ. ಅವರಿಗೆ ಈ ವರ್ಷ ಇದ್ದವರೇ ಬರುವ ವರ್ಷ ಇರ್ತಾರೆ, ಬರುವ ವರ್ಷ ಇದ್ದವರೇ ಮತ್ತೊಂದು ವರ್ಷ ಇರ್ತಾರೆ. ಆ ಸಮಸ್ಯೆ ಇಲ್ಲ. ನಮಗೆ ಹಾಗಲ್ಲ, ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತಾರೆ, ಅವರು ಬಂದು ಇಲ್ಲಿ ಸೆಟ್ ಆಗುವ ತನಕ ಅದು ಬೇರೆನೆ ಸೆಟ್ ಆಗ್ತದೆ. ಹಾಗಾಗಿ ನನ್ನ ಒಂದು ವಿನಂತಿ, ನನಗೆ ಇವತ್ತು ಟೀಚರ್ಸ್ ಎಲ್ಲ ಸೇರಿ ಸನ್ಮಾನ ಮಾಡಿದ್ರು. ನಿಮ್ಮ ಮನ ಫೋಟೋದಲ್ಲಿ ನಾವೆಲ್ಲ ಇರಬೇಕು ಅಂತ ಒಂದು ಫೋಟೋ ಕೊಟ್ಟರು. ಅದು ಫೋಟೋ ಕೊಡದಿದ್ರು ಕೂಡ ಈ ಶಾಲೆ ಎಲ್ಲ ಟೀಚರ್ಸ್, ಇವನ್ ಸರ್ವಿಸ್ ಮಾಡಿದವರು ಕೂಡ ಇರ್ಬೋದು, ಎಲ್ಲ ಟೀಚರ್ಸ್ ನೆನಪು ನನಗಿದೆ. ಆದರೆ ಹೆಸರು ಮಾತ್ರ ಪಕ್ಕ ನೆನಪು ಆಗುವುದಿಲ್ಲ. ದಯವಿಟ್ಟು ಕ್ಷಮಿಸಿ. ನಮ್ಮ ಮಕ್ಕಳು ಕೂಡ ಇದ್ದಾರೆ. ಎಷ್ಟೋ ಮಕ್ಕಳು ಎದುರಿಗೆ ಬಂದಾಗ ನಾನು ಸುಮ್ಮನೆ ಕೇಳೋದು ವಾಟ್ಸ್ ಯುವರ್ ನೇಮ್ ಅಂತೇಳಿ. ಕೆಲವು ಸಲ ನಮ್ಗೆ ಗೊತ್ತಿದ್ರು ಕೂಡ ಸಿಂಪ್ಲಿ ಕೇಳೋದು ವಾಟ್ಸ್ ಯುವರ್ ನೇಮ್. ಹಾಗಾಗಿ ಅದು ಒಂದು ರೀತಿಯ ಕಾಮಿಡಿ ಕೂಡ ಆಗ್ತದೆ. ನಮಗೆ ಅದು ಗೊತ್ತಿಲ್ಲದಿದ್ದರೆ ಅವರು ನಮಗೆ ಹೇಳಿಬಿಡ್ತಾರೆ. ಸೊ ಟೀಚರ್ಸ್ ಕೂಡ ಏನೇ, ನಾನು ನಿಮಗೆ ನನ್ನಿಂದ ತುಂಬಾ ನೋವು ಕೂಡ ನೋವಾಗಿರ್ಬೋದು. ಅದು ಆ ಚೈರ್ ಉಂಟಲ್ಲ, HM ಚೈರ್ ಅಂದ್ರೆ ಅದು ಸುಲಭ ಇಲ್ಲ. ಪ್ರತಿಯೊಂದು ಕಡೆಯಿಂದ ಒತ್ತಡ, ಒಂದು ಕಡೆಯಿಂದ ಟೀಚರ್ಸ್ ಇಂದ ಒತ್ತಡ, ಮಕ್ಕಳ ಕಡೆಯಿಂದ ಒತ್ತಡ, ಆಮೇಲೆ ಹೆತ್ತವರಿಂದ ಒತ್ತಡ, ಡಿಪಾರ್ಟ್ಮೆಂಟ್ ಇಂದ ಒತ್ತಡ, ಮ್ಯಾನೇಜ್ಮೆಂಟ್ ಇಂದ ಒತ್ತಡ. ಈ ಒತ್ತಡದ ಮಧ್ಯೆ ಒಬ್ಬ ಮುಖ್ಯ ಶಿಕ್ಷಕನಾದ ಒಂದು ಕೆಲಸ ಮಾಡಬೇಕು. ನಾನು ಮಾಡಿದ್ದೇನೆ. ನನಗೆ ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಫ್ರೀ ಹ್ಯಾಂಡ್ ವಿತ್ ದ ಪರ್ಮಿಷನ್, ಎವ್ರಿಥಿಂಗ್ ವಾಸ್ ಡನ್ ವಿತ್ ದ ಪರ್ಮಿಷನ್ ಆಫ್ ದ ಮ್ಯಾನೇಜ್ಮೆಂಟ್. ಆದರೂ ಕೂಡ ನಮಗೆ ಫ್ರೀ ಪರ್ಮಿಷನ್ ಕೊಟ್ಟಿದ್ದಾರೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮ್ಯಾನೇಜ್ಮೆಂಟ್ ಅವರು ನಾಳೆ ನನಗೆ ಏನೋ ಸನ್ಮಾನ ಮಾಡ್ಲಿಕ್ಕಿದ್ದಾರೆ. ಬಟ್ ಈಗ ನಾನು ಎಲ್ಲ ಟೀಚರ್ಸ್ನ ಪರವಾಗಿ, ಎಲ್ಲ ಟೀಚರ್ಸ್, ನಾನು ಮಾಡಿದ ತಪ್ಪನ್ನ ಕ್ಷಮಿಸಬೇಕು ನೀವು. ನಿಮಗೆ ಇನ್ನು ಮುಂದೆ, ಯಾಕಂದ್ರೆ ತುಂಬಾ ವರ್ಷ ನಿಮಗೆ ಭವಿಷ್ಯ ಉಂಟು, ಯಾಕಂದ್ರೆ ಶಿಕ್ಷಕರಾಗಿ ತುಂಬಾ ಭವಿಷ್ಯ ಉಂಟು. ನಿಮ್ಮ ಶಿಕ್ಷಕ ವೃತ್ತಿಯಾಗಲಿ, ಆ ಶಿಕ್ಷಕ ವೃತ್ತಿಯಲ್ಲಿ ಒಂದು ಉನ್ನತ ಸಾಧನೆಯನ್ನು ಸಾಧಿಸಿ ನಮ್ಮವರಿಗೆ ಮುಂದಿನ ವರ್ಷ ಆಗಲಿ, ಮತ್ತೊಂದು ವರ್ಷ ಆಗಲಿ, ಯಾವುದೇ ವರ್ಷದಲ್ಲಿ ನನಗೆ ಒಂದು ಅವಾರ್ಡ್ ಸಿಕ್ಕಿದಾಗೆ 16-17ರಲ್ಲಿ ನನಗೊಂದು ಉತ್ತಮ ಶಿಕ್ಷಕ ಅವಾರ್ಡ್ ಸಿಕ್ಕಿದೆ. ಆ ಅವಾರ್ಡ್ ನಿಮ್ಮಲ್ಲಿ ಹೆಚ್ಚಿನ ಮಂದಿಗೆ ಸಿಗಲಿ ಎನ್ನುವಂತ ಒಂದು ಹಾರೈಕೆ ನಂದು. ಮತ್ತೆ ದಯವಿಟ್ಟು ಶಾಲೆಯ ಬಗ್ಗೆ ಜಾಸ್ತಿ ಗಮನ ಕೊಡಿ. ಶಾಲೆಯ ಒಂದು ಶಿಕ್ಷಣ ಮಟ್ಟದ ಬಗ್ಗೆ ಗಮನ ಕೊಡಿ. ನಮ್ಮ ಶಿಕ್ಷಣ ಮಟ್ಟ ಇಂಪ್ರೂವ್ ಆದರೆ ಆಟೋಮೆಟಿಕಲಿ ನಮಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ಮುಂದಿನ ವರ್ಷದಿಂದ ವರ್ಷ ಸಂಖ್ಯೆ ಜಾಸ್ತಿ ಆಗಲಿ. ವೆನ್ ಐ ಜಾಯಿನ್ ದಿಸ್ ಸ್ಕೂಲ್ ಇನ್ ದ ಇಯರ್ 2007, ಸ್ಟ್ರೆಂತ್ ವಾಸ್ ಓನ್ಲಿ 162. ನನಗೆ ಈಗಲೂ ನೆನಪುಂಟು, 162 ಮಕ್ಕಳಿದ್ದರು. ನಾನು ಬರೋ 2 ಬಸ್ ಇತ್ತು. ಆಮೇಲೆ ಜಾಸ್ತಿ ಆಗ್ತಾ ಬಂತು. ನಾನು ಇಲ್ಲಿ ಬಂದ ಕೂಡಲೇ ನನಗೆ ಊರಿನವರೊಬ್ರು ಹೇಳಿದ್ರು, ಇಂಗ್ಲಿಷ್ ಮೀಡಿಯಂ ರನ್ ಆಗುವುದಿಲ್ಲ ಇಲ್ಲಿ. ನಾವು ಮ್ಯಾನೇಜ್ಮೆಂಟ್ಗೆ ತುಂಬಾ ಸಲ ಹೇಳಿದ್ದೇವೆ, ಬೇಡ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ. ಆದರೆ ನಾನು ನನ್ನ ಸಾಧನೆ ಮಾಡಿ ತೋರಿಸಿದೆ. ಮತ್ತೆ ಏರು ಇಳಿತ ಸಾಮಾನ್ಯ. ಈಗ ಸಂಖ್ಯೆ ಕಡಿಮೆ ಇದೆ, ಮುಂದಿನ ವರ್ಷ ಜಾಸ್ತಿ ಆಗ್ಬಹುದು. ಯಾಕಂದ್ರೆ ಶಾಲೆಗಳ ಸಂಖ್ಯೆ ಜಾಸ್ತಿ ಆದರೆ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಸೊ ಏನೇ ಇರಲಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಸಂಸ್ಥೆಯಲ್ಲಿದ್ದಾರೆ. ಜಯಸಿ ಸ್ವರ್ಣರ ಆತ್ಮ ಈ ಇಡೀ ಕಾಂಪೌಂಡ್ ಅಲ್ಲಿ ಓಡಾಡ್ತಾ ಇದೆ. ಇವತ್ತು ಖಂಡಿತ ಇದೆ ಅಂತೇಳಿ ನನ್ನ ನಂಬಿಕೆ ಉಂಟು. ಯಾಕಂದ್ರೆ ಅವರು ನನಗೆ ಈ ಒಂದು ಉದ್ಯೋಗವನ್ನು ಕೊಟ್ಟವರು, ನನ್ನನ್ನು ಕರೆಸಿ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಯಾವತ್ತೂ ಮರೆಯುವುದಿಲ್ಲ. ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೆ, ಶಿಕ್ಷಕೇತರರಿಗೆ, ನಾಟ್ ಓನ್ಲಿ ಟೀಚರ್ಸ್ನ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನಿಮಗೆ ನಿಮ್ಮ ಬಾಳು ಬಂಗಾರ ಆಗಲಿ, ನಿಮ್ಮ ಕನಸು ನನಸಾಗಲಿ ಅಂತ ಹೇಳುತ್ತಾ ನಿಮ್ಮ ಈ ಒಂದು ಸನ್ಮಾನಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು. Thank you, sir, for your words. May God bless you with good health and prosperity.
old staff, Ashwini ma'am. Bhavani ma'am. If any old staff present in this function, please come forward. Rashmita ma'am, office accountant. All office staff, Vanita and Chandrakant sir. Vanita ma'am and Chandrakant sir. Vanita ma'am and Chandrakant sir, please come to the stage. ಎಲ್ಲ ಶಿಕ್ಷಕೇತರ ವರ್ಗದವರು ಸಹ ಸ್ಟೇಜಿಗೆ ಬರಬೇಕಾಗಿ ವಿನಂತಿ. ಎಲ್ಲ ಶಿಕ್ಷಕೇತರ ವರ್ಗದವರು. Bus staffs also. Bus staffs. ಎಲ್ಲರೂ ಬನ್ನಿ. ಹೇಳಿ
class 6. When you give someone with your spirit and in return they give your soul with their hearts. Now, are you ready to watch something? From class 6. When you give someone with your spirit and in return they give your soul with their hearts. Now, are you ready to watch something special? Do you guess what it is? Yes, indeed, it is a traditional dance performance. For that, please welcome Shravya and group by putting your hands together.
ಕಚೇರಿಯ ಮುಂಭಾಗದಲ್ಲಿ ಲಕ್ಕಡಿಪುನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂತಹ ಎಲ್ಲರೂ ಲಕ್ಕಡಿಪನ್ನು ತೆಗೆಯುವ ಮೂಲಕ ನಮ್ಮ ಶಾಲೆಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲಾ ರಜತ ಮಹೋತ್ಸವದ ಮೊದಲ ದಿನವಾದ ಇಂದು ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹದಿಂದ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದೇ ಪ್ರೋತ್ಸಾಹ, ಇದೇ ಸಹಕಾರ ನಾಳೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿಯೂ ಸಹ ನಾವು ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿದ್ದೇವೆ. ಎರಡು ಮಾತಾಡಿ, ಇಂಗ್ಲಿಷು, ತುಳು, ಹಿಂದಿ, ಕನ್ನಡ ಎಲ್ಲ ಸೇರಿಸಿ ಭಾಷೆನೂ ಲಗಾಡಿ ಹೋಗ್ತದೆ. ಯಾವುದೂ ಶುದ್ಧ ಇಲ್ಲ. ಮಿಕ್ಸ್ ಮಿಕ್ಸ್ ಮಿಕ್ಸ್. ಏನಾಯ್ತಾ? ಮಿಕ್ಸ್ 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 ಅಂತ ವಟಗುಡ್ತಿದೀಯಲ್ಲ. ನಮ್ಮಲ್ಲಿ ಇಷ್ಟೆಲ್ಲ ಮಿಕ್ಸ್ ಇದ್ದದಕ್ಕೆ ತಾನೇ ಇಷ್ಟು ಚಂದ ಇರೋದು. ಗೊತ್ತಿಲ್ವಾ? ಬರೇ ಒಂದೇ ರುಚಿ ಚೆನ್ನಾಗಿರುತ್ತಾ? ಇಲ್ವಲ್ಲ. ಉಪ್ಪು, ಖಾರ, ಹುಳಿ ಎಲ್ಲ ಬೇಕು. ಹಾಗೆ ನಮ್ಮ 10ನೇ ತರಗತಿ ವಿದ್ಯಾರ್ಥಿನಿಯರು ರಿಮಿಕ್ಸ್ ಪ್ರಸ್ತುತಪಡಿಸುತ್ತಿದ್ದಾರೆ. ನೋಡಿ, ಪ್ರೋತ್ಸಾಹಿಸಿ, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಈಶ್ವರನಾಟ್ಯ ಪೂಜಿತ ನಮಾಮಿ ಈಶ್ವರನಾಟ್ಯ ಪೂಜಿತ ನಮಾಮಿ ಶಂಕರ ಪಾದ ಜಗರಧಾನ ತುಂತನು ನಾದಗಳ ಕುಣಿತಾಧೀರ್ತನು ಸಂಗೀತ ಸಾಹಿತ್ಯಾನಂದ
ठुमक ठुमक जब हिट जाए तू पहाड़ी बटमा चम चमा पायल घुंघरू बजनी कर ठुडमा लाल कर कंगना हाथ में चूड़ी छनहरा लाल कर कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा दिल्ली कौन सिला सोख फिगर కుదుకలక తూపదాయే మోనే బాపి మీనులే അല്ല തീർന്നില്ല Hello friends, hey Srijan, what are you doing there? Come fast. Now my friends are going to perform standing comedy dance. So please welcome them by giving a huge round of applause. Encourage our students by giving a huge round of claps.
के जान बम्बई के जान रे, इसकी आंखों में हाथ ना डाल बच लेता है भाग रे, आज तूफान जब के गिरता है ऐसा बारूद में होता है खुदा, लोगों की दिल में सुनता नहीं हो मुझ को ये कहता करे हो खुदा, सुनने वाला खजा, सुनने वाला खजा, बम्बई की गलियां भी घबरा के बोलेंगे सलाम रॉकी भाई, रॉकी सलाम रॉकी भाई, सलाम रॉकी भाई, सलाम रॉकी भाई, ये लड़का तेरा भाई, तू है सबका वंदने वंदने नूर वंदने वंदने ಕೋಟಿ ವಂದನೆ ಹಾಡಿಗೊಂದು ತಾವು ಸಿಕ್ಕಿದೆ, ಹಾಡಿಗೊಂದು ಅರ್ಥ ಸಿಕ್ಕಿದೆ. लिखे जो खत तुझे वो तेरी याद में हजारों रंग रे नजारे बने, सवेरा जब हुआ तो फूल बन गए, जो रात आई सितारे बने, लिखे जो खत तुझे
ಊಟ ಸರಿಯಿಲ್ಲ ಅಂಜೂರು ತಿನ್ನಿ ಬಂದು ಕುದ್ದಲ್ಲ ಮನೆ ಕಳಿಸ್ತೀನಿ ಎಂದರೆ ಬಹಳ ಪ್ರಸಿದ್ಧಿ. ಉತ್ತರ ಕನ್ನಡ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಇತ್ಯಾದಿ ಪ್ರದೇಶಗಳಿಂದ ಆಗಮಿಸಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಚನೆ ಮಾಡುತ್ತಿರುವ ಬಸವರಾಜ್ ಮತ್ತು ಬಳಗ ಇವರಿಂದ ಈಗ ಕೋಲಾಟ ನೃತ್ಯ ನೋಡಿ ಆನಂದಿಸಿ ಜೋರಾದ ಚಪ್ಪಾಳೆಯೊಂದಿಗೆ. ಸೂರ್ಯ ಬಂದರೆ ಬಿದಿರೆ ಹಾರು ಮತ್ತು ತಂದರೆ ಮುಂಜಾನೆ ಬಳಗ ಬೆಳಕ್ಕಿ ಬಳಗ ರಂಗೋಲಿ ಬಿಡಿಸಿ ಹಾಸೈತೆ ಸೆರಗ ಒತ್ತಾರೊಳಗು ಹುಣ್ಣಿಮೆ ಬೆಳಕ ಮುದ್ದಾದ ಹೂಗಳ ರೇಷಿಮ ಜಳಕ ಲಾಲಿ 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 ಕುದುರೆ ಸೂರ್ಯ ಬಂದರೆ
ನಿದಿರೆ ಹಾರು ಮತ್ತು ತಂದರೆ ಸೀರೆ ಉಟ್ಟಳು ಅವನ ಜರಿಯ ಕುಪ್ಪಸ ಕಿರಣ ಸರಗ ಹೊದ್ದಳು ಇನ್ನು ಎಲ್ಲ ಚಿಂತೆಯು ಇನ್ನ ಲೆಕ್ಕಕ್ಕೆಂದಳು ಇಂದು ಎಲ್ಲ ಹಾಳೆಯು ಹೊಸತೆಂದಳು ಇನ್ನೂ ನಗುತ್ತ ಬರುವ ಬೆಳಕು ಕಾಣುವಾತನ ಪುಣ್ಯ ಕಂದ ಮೇಲೆ ಧನ್ಯ ಕುದುರೆಯೇರಿ ಸೂರ್ಯ ಬಂದನೆ ನಿದ್ರೆ ಹಾರು ಮತ್ತು ತಂದರೆ ಸುರ ಸುಂದರಗಳು ನಕ್ಕು ಬಂಗಾರ ಬಣ್ಣ ಎಲ್ಲ ಜೀವನ ಈಗ ಶುರು ನೋಡಣ್ಣ ಹುಟ್ಟೋರಕ್ಕು ಅಲ್ಲಕ್ಕೆ ಹೋಗರಕ್ಕು ಅಲ್ಲಕ್ಕೆ ಎಲ್ಲ ಹಕ್ಕು ರಂಗು ಬಾಡಿನ ಬಣ್ಣವೇ ನಿದ್ರೆ ಕಳೆದು ಕಣ್ಣೆರೆದಾಗ ಕೋಟಿ ಜೀವನ ರಾಶಿ ಆಸೆ ಎದುರಿಗೆ ಹಾಸಿ ಏರಿ ಸೂರ್ಯ ಬಂದರೆ ನಿದ್ರೆ ಹಾರು ಮತ್ತು ತಂದರೆ ಮುಂಜಾನ ಬೆಳಗ ಬೆಳ್ಳಕ್ಕೆ ಬೆಳಗ ರಂಗೋಲಿ ಬಿಡಿಸಿ ಹಾಸೈತೆ ಸಲಗ ಹೊತ್ತಾರೆ ಒಳಗು ಹುಣ್ಣಿಮೆ ಬೆಳಗ ಮುದ್ದಾದ ಹೂಗಳ ರೇಷ್ಮೆ ಜಳಕ ಲಾರಿ 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 ಹಲೋ ಆತ್ಮೀಯ ಕಲಾಭಿಮಾನಿಗಳೇ ಈತ ಆಜು ಗಂಟೆಗೆ ಸರಿಯಾದ ಪಿಟಿಎ ನಮ್ಮ ಶಾಲೆದ ಪಿಟಿಎ ಸದಸ್ಯರು ಬೊಕ ಅತಿಥಿ ಕಲಾವಿದರು ಗೊಬ್ಬು ತೋಜಾನಂಚಿನ ತುಳು ಹಾಸ್ಯಮಯ ನಾಟಕ ಬೀರಬನ್ನಗ ಎಸ್ಎಲ್ ರಡ್ಡೆ ಈ ನಾಟಕ ಇಲ್ಲಿ ವೇದಿಕೆಡು ಪ್ರದರ್ಶನ ಅವರುಂಡು ಈ ವರ್ಷದ ಸೂಪರ್ ಹಿಟ್ ನಾಟಕ ಈ ನಾಟಕನು ನಿಗಲು ಮಾತೆಲ್ಲ ತೂಡು ಪೋಡು ಪಂಡು ವಿನಂತಿ ಮತ್ತೊಂದಿಲ್ಲ ಆತ್ಮೀಯ ಕಲಾಭಿಮಾನಿಗಳ ಆಜು ಗಂಟೆಗೆ ಸರಿಯಾದ ಒಂದೇ ವೇದಿಕೆಡು ಪಿಟಿಎ ಸದಸ್ಯರು ಅಂಚನೆ ಅತಿಥಿ ಕಲಾವಿದರು ಕೂಡ್ದು ಗೊಬ್ಬುನಂಚಿನ ನಾಟಕ ಪಿರಬನ್ನಗ ಎಸಲು ರಡ್ಡು ಮಾತೆಲ್ಲ ತೂದೆ ಪೋಡು ಪಂಡು ವಿನಂತಿ ಮತ್ತೊಂದಿಲ್ಲ
ನೃತ್ಯಕ್ಕೆ ಬರಲಿ ಒಂದು ಜೋರಾದ ಚಪ್ಪಾಳೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ನಾಮದ ಬಲ ಹೊಂದಿದ್ದರೆ ಸಾಕು. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ಈ ಮರ ಆ ಮರ ಧ್ಯಾನಿಸುತ್ತಿರುವಾಗ, ಈ ಮರ ಆ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮ ಬೇಕಾಯಿತು, ರಾಮ ರಾಮ ಎಂಬ ನಾಮ ಬೇಕಾಯಿತು. ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಹೌದು, ಸಕಲ ಚರಾಚರ ಜೀವಿಗಳಲ್ಲಿ ಅಣು ರೇಣು ತೃಣಕಾಷ್ಟಗಳಲ್ಲಿ ಶ್ರೀರಾಮನ ಇರವನ್ನು ಕಾಣುತ್ತಾ ಜೀವನ ಸಾರ್ಥಕಗೊಳಿಸಬೇಕು. ಶ್ರೀರಾಮನ ಪರಮ ಭಕ್ತ ಆಂಜನೇಯ ತನ್ನ ಹೃದಯ ಕಮಲದಲ್ಲೇ ಶ್ರೀರಾಮನನ್ನು ಪ್ರಾರ್ಥಿಸುತ್ತಾ ಜೀವನವನ್ನು ನಡೆಸಿದ ಕತೆ ನಮಗೆಲ್ಲ ತಿಳಿದಿದೆ. ಈಗ ಇದನ್ನು ಒಂದು ಪುಟ್ಟ ರೂಪಕದ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಕಾರ್ತಿಕ್, ಮಂಜೇಶ, ಶ್ರೇಯ, ಕೃತಿಕಾ, ತ್ರಿಷಾ ಮತ್ತು ದಿವ್ಯಾ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಶ್ರೀರಾಮ ಪಟ್ಟಾಭಿಷೇಕಂ, ಶ್ರೀರಾಮ ಪಟ್ಟಾಭಿಷೇಕಂ, ಶ್ರೀರಾಮ ಪಟ್ಟಾಭಿಷೇಕಂ.
performance. या देवी सर्वभूतेषु शक्तिरूपेण संस्कृता नमस्तस्यै 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 नमो नमः. Good afternoon everyone. I am Nainisha. I am Sinsana. From class 7, we dance for laughter. We dance for tears. We dance for madness. We dance for fears. We dance for hopes. We dance for screams. What do you think about Kali? Goddess Durga signifies power and Shakti. In Sanskrit, the word Durga means one who eliminates the sufferings. So let us call 7th standard students to show the power of energetic dance of Kali. So give a huge round of applause for our 7th standard students. सर्वश्रेष्ठ, पराक्रमी, आदि, अनंत, ये तीनों लोग मेरी मुट्ठी में हैं। मैं करूंगा देवों का अंत। मेरे रक्त की हर बूंद में है एक नए दानव का बीज। मार सके ना कोई, मैं रक्त बीज। हे मां पार्वती उपकार करो, रक्त बीज का संहार करो, बचा लो हम सभी के प्राण, इस सृष्टि का उद्धार करो। कर्म में, मोक्ष भी में, प्रकाश में, अंधकार भी में, मार्ग में, लक्ष्य भी में, मोह में, त्याग भी में, कंठी में, ब्रह्मांड भी में, अंत भी में, आरंभ में, गौरी में, काली में, महाकाली में,
मालूम पड़ेगा तू, तेरा विनाश करूंगी मैं। तेरा अब निश्चित है, होगा तेरा शांत हो जाइए देवी माँ, शांत हो जाइए। Performance. Dear parents, please encourage them by giving a huge round of claps. ಬನ್ನಗ ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಪ್ರಸಿದ್ಧ ನಾಟಕಕಾರ, ಬರಹಗಾರ, ನಟನೆಗಾರ, ನಮ್ಮ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಕನಂಜೂರು ದಿನಕರ್ ಭಂಡಾರಿಯವರು ಬರೆದು ನಟಿಸಿ ನಿರ್ದೇಶಿಸಿದ ಪಿರ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. देखो हुडी हुडी जाए डोलीडा डोलीडा डोल हया मामगे डोलीडा 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 डोल हया मामगे डोलीडा ಎನ್ನುವ ಸಮೂಹ ನೃತ್ಯವನ್ನು 9ನೇ ತರಗತಿಯ ವಿದ್ಯಾರ್ಥಿನಿಯರು ನಿಮ್ಮ ಮುಂದೆ ಆಡಿ ತೋರಿಸುತ್ತಾರೆ. ನೋಡಿ ಆನಂದಿಸಿ, ಜೋರಾದ ಚಪ್ಪಾಳೆ.
मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी गोपी से मिले, मन में तो राधा के ही प्रेम के हैं फूल खिले, इसलिए राधा जले, इसलिए राधा जले, कि न सोचे समझे, इसलिए राधा जले, इसलिए राधा जले। तारे हैं चांद है राधा, फिर क्यों है उसको विश्वास आधा। ओ गोपियां तारे हैं चांद है राधा, फिर क्यों है उसको विश्वास आधा। गोपियां आनी जानी है, राधा तो मन की रानी है, गोपियां आनी जानी है, राधा तो मन की रानी है। सांझ सखारे जमुना किनारे, राधा राधा ही कान्हा पुकारे। अरे उड़ी 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 जा। देखो उड़ी उड़ी जाए, कहने को तो खेल है ये तेरा मेरा साझा, पर मेरा दिल है पतंग और तेरी नजर माझा, मुझे से लिपटी पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए। आसमानों में जुड़े जाए रचिया गरबे की रात में, जुड़ी खनकाई तुम्हें आधी ही बात में। समन जाए रचिया गरबे की रात में, जुड़ी खनकाई तुम्हें आधी ही बात में। गरबे की रात पिया करके मेरा जिया, देना आज तू है मेरे साथ में। ढोल वागे 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 रे, ढोल वागे 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 रे, भैया माँ वागे वागे ढोल वागे रे, भैया माँ वागे वागे ढोल वागे रे।
You. Well. Thank you guys, your wonderful performance. I am Mudan Gowda from 9th standard. Our boys are going to do the rhythmic performance. Here comes our SNG boys. Let's welcome them to on the stage.
ಪೊರ್ಲುದ ಕಾರ್ಯಕ್ರಮ ಬರಡು ತುಕ ಜೋರುದ ದಾಟಿ ಇತ್ಯದ ದಿನ ಮಾನಿಡು ಪಣವು ಪದ್ದೆಯಿಗೆನ್ ಪುರನೆ ನರಮಾನಿನ ಕಜ್ಜು ಆತುಂಡು ಅಂಚಾದ ನರಮಾನಿನ ನಡೆದ ಸಂಬಂಧ ಭಾರಿ ದೂರ ಆವೊಂದುಂಡು ಅಪ್ಪೆ ಅಮ್ಮೇರು ಗುರು ಹಿರಿಯರು ಪನ್ಪಿನ ಭಾವನೆಲ ಇಜ್ಜಿ ಆತುಂಡು ಅಂಚಾದ ವೃದ್ಧಾಶ್ರಮನಿನ ಸಂಖ್ಯೆ ಜಾಸ್ತಿ ಆವೊಂದುಂಡು ತನ್ಕಲೆನ ಜೋಕುಲೆನ ಮಿತ್ ಬಾರಿ ಆಸೆ ಕನದಿ ಒಂದು ಬಂಗ ಬತ್ತದ ತಾಂಕ್ ದಿನ ಜೋಕುಲು ಕಡೆ ಕೊಂಚಿ ದಿನ ಅಪ್ಪೆ ಅಮ್ಮೆರ್ನ ಕೈ ಬಿಡುಪೇರು ಉಂದು ಈ ಕಲ್ಜಿಗದ ಕತೆ ವ್ಯತೆ ಉಂದುವೇ ಒಂಜಿ ನಾಟಕದ ತಿರ್ಲಾದ್ ನಿಕ್ಲ ದುಂಬು ಮೂರ್ದು ಬರೊಂದುಂಡು ಒಂಜಿ ಎಲ್ಯ ನಾಟಕ ಆಸರೆ ನಾಟಕದ ರಚನೆ ಶ್ರೀ ಸಂತೋಷ್ ಶೆಟ್ಟಿ ಕುರ್ಕಾಲು ನಿರ್ದೇಶನ ಶ್ರೀ ಹರೀಶ್ ಹೇರೂರು ತೂಲೆ ನಾಟಕ ಆಸರೆ ನಮ್ಮ ಕನ್ನಡ ಮಾಧ್ಯಮದ ಆನ್ ಜೋಕುಲು ಗೊಪ್ಪುನ ಆಸರೆ ಇತ್ತೆ ನಿಕ್ಲೆ ಎದುರುಡು ಅವು ಬಲೆ ಬಲೆ ವಾ ವಾ ನಮ್ಮ ಕತೆ ಸಂತೋಷ ರಾಜಕೀಯ ಡ್ರಗ್ಸ್ ರಾಡಿದಾಮು ಮುಂದೆನೆ ಬಿಡುದು ವ್ಯರ್ಥದಾದ ವಿಷಯ ಮಲ್ಪೆರಗಿಲ್ಲ ದಮ್ಮು ಬೋಡಿ ಯಾಂದ್ಲ ಪಂಚಾಯತ್ ಎಲೆಕ್ಷನ್ 4 ಸಲ ಉಂಟುದೆ ಯಾಂದ್ಲ ಪಂಚಾಯತ್ ಎಲೆಕ್ಷನ್ 4 ಸಲ ಉಂಟುದೆ ಆಂಡ ಹೊರಲ ವಿನ್ನಾಚಿ ಜರತಿ ಮುಚ್ಚಿಬೆ ಬಾಯಿ ಪೂರೆಗ್ಲ ಬಾಯಿ ಪಾಡನೆ ಬರ್ಪೆ ಕೇಶವಣ್ಣ ಎಂದು ರಾಶಿ ಭವಿಷ್ಯ ಎಂತಿನ ತೂಲಿ ಮಾಧವಣ್ಣ ಇನ್ನ ಸಿಂಹ ರಾಶಿ ಅಂತೆ ಪಂಚ ಕೇಂದ್ರ ಆರೋಗ್ಯದಲ್ಲಿ ಏರುಪೇರು ಉತ್ತಮ ವ್ಯಕ್ತಿಗಳ ಸಂಘದಿಂದ ನೆಮ್ಮದಿ ಪುತ್ರನಿಂದ ಸಂತಸ ಸುದ್ದಿ ಕೇಶವಣ್ಣ ಅವು ಕಡೆಯ ದೇಶದ ಬಂಡ್ಲೆ ಪುತ್ರನಿಂದ ಸಂತಸ ಸುದ್ದಿ ಸತ್ಯವಂತಿ ಮಾಸ್ಟ್ರಿ ಇನಿ ಕಾಡಿ ಲಕ್ಕನಗಳೇ ಭರತ ಕಣ್ಣು ಲೈಟ್ ನಿಂತು ಅದಕ್ಕನೇ ದಾದಾಟಲ್ಲೇ ಕೇಂದ್ರಕ್ಕೆ ತಿಕ್ಕಡು ಬಂದು ಓ ಅದೇ ಅಂಚನೆ ಆಡತ್ತ ಪುತ್ರನಿಂದ ಸಂತಸ ಸುದ್ದಿ ಅಂಚಾದು ಖಂಡಿತ ಬರುವೆ ಖಂಡಿತ ಬರುವೆ ತೂಯರ್ ರಾಗಣ್ಣ ಮಾಧವಣ್ಣ ತುನಾಗ ಮಸ್ತ್ ಬೇಜಾರು ಹಾಕೊಂಡು ಅರ್ನ ಬುಡೆ ತಿರ್ದು ಪೋಯ್ ಪಕ್ಕ ಮಗೆ ರಮೇಶ್ ಮಸ್ತ್ ಮೋಟಿ ಇಡ್ತಾಂಕೇದು ಮಸ್ತ್ ಕಲ್ಪ ಇದೆ ఆయన విద్యకు తక్క విదేశీయుడు ఉద్యోగాల తిప్పిండు అండ్ దుర్భాగ్యతులే విదేశకు పోనాక ప్లేన్ క్రాష్ ఆదాయ తీరిపోయి ఆయన పునలా తెక్కుదిచ్చి ఒంటి ಆದಿತ್ತಿನ ಮಾಧವಣ್ಣ ಊರ್ದ 4 ಜವನರಿ ಆಶ್ರಮಕ್ಕೆ ಸೇರಿಸಿರು ಎನ್ನ ಮಗೆ ಇನಿಯ ತೆಲ್ಲೆ ಬರ್ಪ ಬಂದು ಮಾಧವಣ್ಣ ಕಾತೊಂದೇ ಒಲ್ಲೇರು ನಮ್ಮ ಎಣ್ಣಿ ಲೆಕ್ಕ ಓಲ ಆಪುಜಿ ಆರ್ ನಮಗೆ ಈ ಲೋಗಡಿ ಇಜ್ಜಿ ಆಂಡಲ ಆಯ್ ಬರ್ಪೆ జీవంత ఎక్కువ నమ్మ జోకులు పుట్టాయిన అమ్మ ఎంత ఉండేది పండు ఇవరెగ్లే బరందిచ్చారు దిగులు ఇంతనే పాతరు ముట్టారా అಷ್ಟು ಬಂದಿ ಕಣಕೊಂಡು ಅಂದಾಜುಂಡ ಬಲೆ ಪಕ್ಕು ಬೆಚ್ಚ ದೋಸೆ ಮಲ್ದಿತ್ತು ಸತ್ಯ ಲೆಕ್ಕ ವಾವ ನಮ್ಮೂರದ ಮಂಡೆ ಬೆಚ್ಚೆತ್ತನಲ್ಲ ಅರ ಮುಡೇರು ಸೊಕ್ಕಲಾದ పంపినవేలు పనుందుకున్న సమస్య పరిహారకుండా బలే వేలు
ದಾದಾನ್ ಪಕ್ಕು ದಾಲಿಜ್ಜಿ ರಾಮಣ್ಣ ಬೊಕ್ಕದಾಜಿ ಪ್ರಕಾಶಣ್ಣ ಸಮಸ್ಯೆ ಬರೆಯಲ್ಲ ಆವು ಅಂಚಣ್ಣ ನಮ್ಮ ಪೋಯ್ ಇನ್ನು ಈಡಿ ಗುಂಜಿ ಹೊಸ ಜನ ಬರೋದಿಲ್ಲ ಅರೆ ನಿನ್ನ ಕತ್ತಿ ಕೋಲ ಉಪಯೋಗ ಪುಣ ತೂಲೆ ಸರಿ ತೂದೆ ಬಿಡ್ಕ ಆಸರೆ ವೃದ್ಧಾಶ್ರಮ ಒಂದುವೆ ಒಂದುವೆ ಹಿರಿಯರು ಬಂದು ಗೊತ್ತಾಜಿ ಎನ್ನ ಪುದರ್ ಪ್ರೇಮ ಎನ್ನ ಮಗೇಡೆ ಕಾಲ್ ಮಾಡ್ತದ ಪೂರ ವಿಷಯ ಪಂದಿ ಕೊಡತೆ ಹಾ ಪಂತೇರು ಓ ಆರೊಲ್ಲರು ಬೈಜರ ಇತ್ತದ ಜೋಕುಲೆಗೆ ಅಪ್ಪ ಅಮ್ಮ ಕೊರ್ರೆ ಟೈಮ್ ಒಲ್ಪ ಒಪ್ಪುಂಡು ದಾದವ ಅರ್ಜೆಂಟ್ ಬೇಲೆಗೆ ಅಮ್ಮ ಇರು ಪೋದುಪ್ಪುಲೆ ಯಾನ್ ಬೊಕ್ಕ ಬರ್ಪೆ ಬಂಡೆ ಅಂಚೆ ಅನು ಒಟ್ಟಿಗೆ ಬತ್ತೀರಿ ಇರು ಹುಲೆ ಬೋಲೆ ಸರಿ ಅವಸ್ಥೆ ಮಾರೆ ಇತ್ತದ ಜೋಕುಲ್ನ ಅವಸ್ಥೆ ಬಂದು ಪ್ರಯೋಜನ ಇಜ್ಜಿ ದಾನಿಗೆ ಬಾಕು ಒರೇ ಪಾತ್ರೊಂದಿಲ್ಲ ದಾಲಿಜ್ಜಿ ರಾಮಣ್ಣ ಇನ್ನು ಇಡೀ ಗೊಂಜಿ ಹೊಸ ಜನ ಬೈದ್ಯರು ಅರ್ನ ಬಗ್ಗೆನೇ ಆಲೋಚನೆ ಮಂತೊಂದಿತ್ತೆ ಅಂತ ಅವ್ರು ಮಾರೆ ಹೊಸ ಜನ ಪ್ರೇಮಕ್ಕೆ ಬಂದು ಇತ್ತು ಲೈಫ್ ತೂಯರ ಮಾಸ್ಟ್ರೆ ನಮ್ಮಂಚಿನ ಪ್ರಾಯದ ನಮಸ್ತೆ ಮುಂದಿನ ಪೂರ ತೂನಗ ಎಂಕೊಂಜಿ ಪಾತ್ರೆದ ನಪಾಪುಂಡು ಆನಿ ನಮ್ಮ ರಾಷ್ಟ್ರಪಿತ ಗಾಂಧಿ ಒಂಜಿ ಪಾತ್ರೆ ಬಂದಿದ್ದೇರು ಯಾಪ ಒಂಜಿ ಪೊಣ್ಣು ಮಗಳು ಒತ್ತೆ ಸುರಕ್ಷಿತವಾದ ನಡತೊಂದು ಪೋಪಲು ಆನಿ ನಮ್ಮ ಸಮಾಜ ಉದ್ಧಾರ ಹಾಕೊಂಡು ಅಣ್ಣ ಯಾನಿನೊಂಜಿ ಪಂಪೆ ಮಾಸ್ಟ್ರೆ ಯಾಪ ಇಂಚಿತ್ತಿನ ವೃದ್ಧಾಶ್ರಮಡು ನಮ್ಮಂಚಿನ ಪ್ರಾಯದ ಸಂಖ್ಯೆ ಕಡಿಮೆ ಹಾಕೊಂಡು ಆನಿ ನಮ್ಮ ಸಮಾಜ ಉದ್ಧಾರ ಹಾಕೊಂಡು ಸರಿ ಪಂಡರ್ ಕೇಶವಣ್ಣ ಆನಿದ ಕಾಲಡು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಬಂದು ಅಪ್ಪೆ ಅಮ್ಮೆ ಗುರುಕುಲಿನ ದೇವೇರ್ನ ಸ್ಥಾನೊಡ್ದಿದ್ದು ಪೂಜೆ ಮಲ್ತೊಂದಿತ್ತೇರು ಆಂಡ ಇತ್ತದ ಜವನಿರು ಆ ಮೂಜಿ ಜನಲ್ಲ ದಂಕದನ ತಂದಿಲ್ಲೇರು ನಿಗಲ್ನ ಅರಿಕತೆ ಮುಗಿಂಡ ಮಾರ್ರೆ ನಮ್ಮ ಆಶ್ರಮ ಗೊಂಜಿ ಹೊಸ ಜನ ಬೈದೇರು ಅಲ್ಲೆತ್ತ ಪಾತರ್ಗ ಬಕ್ಕು ಅಪ್ಪಂಜವನವ್ರ ಲೆಪ್ಪುಲ ಪ್ರೇಮಕ್ಕ ಓ ಪ್ರೇಮಕ್ಕ ಬಲೆ ಪ್ರೇಮಕ್ಕ ಈ ದಾಲ ದಾಕ್ಷಿಣ್ಯ ಮಾಡ್ತಾರೆ ನೋಡ್ತಿ ಇಡೆಗೆ ಬತ್ತಿ ಬಕ್ಕ ನಮ್ಮ ಪೂರ ಒಂದೇ ಗುಡ್ಡ ಮೊದಲಕ್ಕ ಅವು ಕೇಶವಣ್ಣೆ ಒಂದು ರಾಮಣ್ಣೆ ಒಂದು ಮಾಧವಣ್ಣೆ ಅವು ರಾಘು ಮಾಸ್ಟ್ರು ಬೊಕ್ಕಿಯಾನ್ ಪಕ್ಕು ಮುಲ್ತ ಬೇಲೆದೈ ನಿಗಲೆಲ್ ಪುರ ತೂದೆಗ್ ಮಸ್ತ್ ಖುಷಿ ಆಡ್ ಅಂಚೆನೆ ನಮ್ಮ ಪರಿಸ್ಥಿತಿ ತೂ ಅನಗ ಬೇಜಾರ್ಲ ಒಂದುಂಡು ಪ್ರೇಮಕ್ಕ ಈರೊಂದು ಆಶ್ರಮ ಬರ್ರೆ ಕಾರಣದಾದೆ ಬೇಜಾರ ಪಿರಾಣ ಪಂಪಿನ ಬುಡ್ಚಿ ಸರಿ ಸರಿ ಪ್ರೇಮಕ್ಕ ಇನ್ನ ಮನಸ್ಸಿಗೆ ಬೇಜಾರ್ ಮಲ್ತ ನಾವು ಆ ಉದ್ದೇಶದ ಎಂಕಲೆಗಿಜ್ಜಿ ಆಂಡ ಮನಸ್ಸದ ಬೇನನ್ನು ಬೇತರಿಡ ಪಂಡ ಮನಸ್ಸು ಮಸ್ತ ಗುರಾಪುಂಡು ಅಂಚದಾಲ ಇಜ್ಜಿ ಎನ್ನ ಮನಸ್ದ ಬೇನೇನು ನಿಗಲ್ಡ ಪುರ ಪನಂದೆ ಬೊಕೇಡ ಪನ್ಪಿನ್ ಪನ್ಲೆ ಎಂಕೊಪ್ಪುನು ಒರಿಯೆ ಮಗೆ ಎನ್ನ ಕಂಡನೆ 5 ವರ್ಷದೊಂಬು ತೀರ್ದು ಪೋಯೇರು ಎಡ್ಡ ವಿದ್ಯಾಭ್ಯಾಸದ ಒಟ್ಟುಡು ಎನ್ನ ಮಗ ಕೆಡ್ಡ ಉದ್ಯೋಗಲ ತಿಕ್ಕೊಂಡು ಆಯ್ ಪ್ರೀತಿ ಮಲ್ದಿನ ಪೊಣ್ಣನು ಮದ್ಮೆ ಅವನಗ ಎಂಕುಲು ಆಯಗದ ಅಲ ಅಡ್ಡಿ ಮಲ್ದುಜ ಸುರುಕು ಪೂರ ಎಡ್ಡೆಡೆ ಅವಂದಿತ್ತುಂಡು ಆಂಡ ದಿನ ಕರೀಲಕ್ಕ ಎನ್ನ ಮರ್ಮಲೆನ ವರ್ತನೆಡು ವ್ಯತ್ಯಾಸ ಅವೆರೆ ಶುರುವಾಂಡು ಪ್ರತಿದಿನ ಒಂಜತ್ತು ಒಂಜಿ ವಿಷಯಗೂ ಎಂಕುಲ ಅಲೆಗ್ಲ ಚರ್ಚೆ ಅವೆರೆ ಶುರುವಾಂಡು ಪಾಪ ಮುನೇನು ಪುರ ತೂ ಒಂದು ಎನ್ನ ಮಗೆ ಎಂಕಲೆದಾತ್ರ ಆಯನ ಮನಸ್ಸಿಗೆ ಮಸ್ತ್ ಬೇಜಾರ ಹೊಂದಿತ್ತುಂಡು ಮುನೇನು ಪುರ ತೂದು ಯಾನೊಂಜಿ ನಿರ್ಧಾರಗೂ ಬತ್ತೆ ಈ ರುದ್ರಾಶ್ರಮಗೂ ಸೇರ್ನ ನಿರ್ಧಾರ ಮಲ್ತೆ ಐಕ್ ಆಯ ಒಪ್ಪಿಯಣ್ಣ ಸುರುಕು ಆಯ ಒಪ್ಪಿದಿಜ್ಜೆ ಆಂಡ ಆಯನ ಸ್ಥಿತಿಲ ಅಂಚೆನೆ ಇತ್ತುಂಡು ಆಯನ ಪರಿಸ್ಥಿತಿ ಈ ನಿರ್ಧಾರಗೂ ಒಪ್ಪಿಗೆ ಕೊರ್ಪಿಲಕ್ಕ ಮಲ್ತುಂಡು ನಿಜವಾದ ಇನ್ನ ತ್ಯಾಗನ ಮೆಚ್ಚೋಡು ಪ್ರೇಮಕ್ಕ ಜೋಕ್ಲೆ ಗಾತ್ರ ಏತೇತೆ ತ್ಯಾಗ ಮಲ್ತಿನ ಅಪ್ಪೇರಲ್ಲೇರು ಅಣ್ಣ ಈರ್ನ ಮಗ ಗಾತ್ರ ಈರ್ನ ಇಲ್ಲನೇ ತ್ಯಾಗ ಮಲ್ತಾರೆ
ಈರುದಾಲ ಮಂಡ ವೆಚ್ಚ ಮಲ್ಪಡ್ಚಿ ಪ್ರೇಮಕ್ಕ ಇರೆಗಿ ಅಂಕುಲುಲ್ಲ ಅಂದು ಪ್ರೇಮಕ್ಕ ಒಂದು ಊರುದಗಳಿಗೆ ಆಶ್ರಮ ಆದಪ್ಪು ಆಂಡ ನಮಕೊಂದು ಆಶ್ರಯ ಕೊರ್ಪುನ ಇಲ್ಲು ತರಕಾರಿ ರೇಟ್ ಹತ್ತು ಒಯ್ಗೆ ಕೈ ಪಡ್ಲಿಗೆ ಅಷ್ಟು ರೂಪಾಯಿ ಕಮ್ಮಿದ ತಿಕ್ಕುಜಿ ವಾ ಕೇಶವಣ್ಣೆ ಇರ್ದಾನೆ ಅಂಚಿಂಚಿ ತಿರ್ಗುನು ಉಳೈ ಪೊಮ್ಮೆ ಅಧಿಕ ಪ್ರಸಂಗಿ ಈ ಚಂದ ಬೇರೆ ಹತ್ತು ಯಾ ಬೆಂಚು ಪಡ್ರೆ ದಾನಿಯ ಕೇಶವಣ್ಣ ಬಾರಿ ಖುಷಿ ರೀತಿ ಲೆಕ್ಕ ಉಂಡು ಪ್ರೇಮಕ್ಕ ಬತ್ತಿ ಬೊಕ್ಕ ನಮ್ಮ ಮನಸ್ಸುಡು ಒಂಜಿ ನಮೂನೆ ದೊಕ್ಕೆಲ್ ಬೈದು ಚೆ ಅಂಚದಲ್ಲ ಇದ್ದಿ ಇನ್ನು ಮಗೆ ಬರ್ಪೆ ಬಂದು ಕಾಲ್ ಮಲ್ದಿತ್ತೆ ಅಂಚ ಮನಸ್ಸುಡು ಒಂಜಿ ನಮೂನೆದ ಖುಷಿ ಆವೊಂದುಂಡು ಮಾಸ್ಟ್ರೆ ಅಂದ ಬಾರಿ ಖುಷಿದ ವಿಷಯ ಎದಾಗ ಬರ್ಪೆಗೆ ಕಾಂಡೆ ಯಾನೇ ಕಾಲ್ ಮಲ್ದಿತ್ತೆ ಇನಿ ಬರ್ಪೆ ಪಂಡೆ ಆಂಡ ಇತ್ತೆ ತೂನಗ ಕಾಲ್ ಪಿಕ್ ಮಾಡ್ತಂದಿದ್ದೆ ಎಂಚ ಬರುವೆ ಅತ್ತ ಖಂಡಿತ ಬರ್ಪೆ ಕೇಶವಣ್ಣ ಹೊರ ಟ್ರೈ ಮಲ್ಪ್ಲಿ ರಿಂಗ ಒಂದು ಮಾಸ್ಟ್ರೆ ಹಲೋ ಬರ್ಪತ್ತ ಮಗ ಆವಾವ್ ಮಾಸ್ಟ್ರೆ ರಾಮಣ್ಣ ಎನ್ನ ಮಗೆ ಮುಲ್ಪನೆ ಕೈತಲ್ ಬರೋದಿಲ್ಲೆಗೆ ತುಯರ ರಾಮಣ್ಣ ಆರ್ ನಮಗೆ ಬರೋದಿಲ್ಲೆಗೆ ಬಾರಿ ಖುಷಿದ ವಿಚಾರ ಈ ಅಲ್ಪನೆ ಶಾಪಿಂಗ್ ಒಂದೊಂದು ಪ್ಲ ಇಂದ ಚೂರು ಅರ್ಜೆಂಟ್ ಕೆಲಸ ಅಡುವ ಇದೆ ನೀನ ಶಾಪಿಂಗ್ ಆಗಿ ಬಕ್ಕ ಕಾಲ್ ಮಲ್ತು ಬಿಲ್ ಕೊರೆ ಯಾನ್ ಬರ್ಪೆ ಓಕೆ ಆವ್ ಬರ್ಪೆ ಬರ್ಪೆ ದಾದೇ ಪಪ್ಪ ದಾದೇ ನಮಸ್ತೆ ದಾಬೇರ ಬಂಡರು ನಿನ್ನನ್ನು ತೂ ಒಂದೆ ಮಸ್ತ್ ದಿನ ಆಡತಾ ಅಂಚ ಖುಷಿಡ್ ಕೇಶವಣ್ಣ ಪಾತರ್ರೆಗ ಒಂದಿಜ್ಜಿ ದಾದೇ ಅಂಕಲ್ ಯಾನೇತ್ ಬಿಸಿ ಉಪ್ಪೆ ಗೊತ್ತುಂಡಿ ಈ ಅಂಜವು ಗಡಿ ಗಡಿ ಕಾಲ್ ಮಲ್ಪುನು ಎಂಕದಲ್ಲ ಬೇತೆ ಬೇಲೆ ಇಜ್ಜ ಆನೆ ಇತ್ತೆ ತೋಲೆ ಕಲ್ಲ ಕಮ್ಮದ ಲೆಕ್ಕ ಸರ್ತ ಉಂಟೋಂದಿನಿ ಇನ್ನ ರಾಹುಲ್ ಬಾರಿ ಸಮಯ ಬಕ್ಕ ಬೈದ ಮತ್ತೆ ಸಮಾಧಾನ ಪಾತಿರ್ಲ ಮಗ ದಾದಿ ಸಮಾಧಾನ ಅಂಕಲ್ ಆರ್ ಇಲ್ಲಡುಪ್ಪನಾಗ ಒಂಜಿ ದಿನ ತಲೆ ಮದಿ ಕೊಡ್ತಿಜೇರು ಅರ್ನ ಕರಕರಿತೀರಂದ್ರೆ ಮುಲ್ಪ ಕೊನತಿರು ಬಾಡಿಯೇ ಆನ ನನ್ನಲಾರ್ನ ಬುದ್ಧಿ ಮುಡ್ತಿಜೇರು ಅಂದುಮೆ ಅಂದು ನಿಗಲು ತಪ್ಪು ಮಲ್ತೀನಿ ಅದಾಗ ಸರಿ ಮಲ್ತು ತಿದ್ದುಂಡ ಅವನಿಗಳಿಗೆ ಕರಕೆರಿ ಹಾಪುನತ ರಾತ್ರಿ ಪಗಲು ಬೆಂದುದು ನಿಗಲನ್ನು ತಾಂಕನಗ ಎನ್ನ ನೆಮ್ಮದಿದ ಬಗ್ಗೆ ನಿಗಲಿಗೆ ಆಲತಿನ ಬೈದು ಜತ ಇನ್ನೊಮ್ಮೆ ಬೇಲೆ ರಾಹುಲ್ ಕಡೆ ಪಕ್ಷ ಹೊರನಲ್ಲ ಈ ಪಾಪದ ಜೀವಕ್ಕೆ ಮೋನೆ ತೋಜಾದ ಕೋಲ ಮಗ ತೂಯರ ಅಂಕಲ್ ಮೇರ್ನ ಬುದ್ಧಿಯೇ ಎಂಚನೆ ಆರ್ ನಿರ್ನಗ ಎಂಕುಲು ತರಿತಕ್ಕ ಅದು ಉಂತೋಡು ಎಂಕುಲ್ ದಾಲ ಪಂಡ ಆರಿಗ್ ಬೆಚ್ಚ ತರಕೇರುಂಡು ಆರ್ ಪಂತಿಲೆಗ್ ಪೂರ ತರಿತಕ್ಕ ಅದು ಅಂತಾರೆ ಯಾಂದಾಲ ಎಲ್ಲೆ ಬಾಲತ್ತು ಅವು ಸೈಯಡ್ ಬಿಡ್ಲೆ ಇದ್ದೇನ ಬರೆ ಬಂತಿದ್ದ ಈಗ ಕಾಲೇಜಿ ಮಗ ಬರ್ಪಿ ತಿಂಗಳು 15 ನಿನ್ನ ಅಪ್ಪೆ ತೀರ್ದು ಹೋದು ಮೂಜಿ ವರ್ಷ ಹಾಕೊಂಡು
ಆನಲೆಕ್ಕಡು ದೇವಸ್ಥಾನ ಒಂಜಿ ಪೂಜೆ ದಿಕ್ಕಂದು ಇಂದೇ ಪಪ್ಪ ಹೆಂಗ್ ಕೈಕ್ ಮತ್ತ ಪುರ್ಸತ್ತಿಜ್ಜಿ ಮೂಲ್ ಜೀವಡಿ ತಿನ್ನಗಲೇ ಖರ್ಚು ತಗೊಂಡ್ರೆ ಯಾವೊಂದಿಜ್ಜಿ ನನ್ನ ಸಾಯ್ದಿನಕ್ಲೆಗ್ಲೆ ಪೂಜೆ ಮಲ್ಪವಾಡ ಇರೇಗ ಆತ್ಲ ಮನಸ್ಸೆತ್ತುಂಡ ಇದ್ನೇ ಫ್ರೆಂಡ್ಸ್ ನೊಟ್ಟಿಗೆ ಹೋದು ಪೂಜೆ ಮಲ್ಪ ಅದು ಬಲೆ ಅಂಚತ್ತು ಮಗ ಅಂಚಲ ಇಜ್ಜಿ ಇಂಚಲ ಇಜ್ಜಿ ಹೆಂಗ್ ಟೈಮ್ ವೇಸ್ಟ್ ಮಲ್ಪರೆ ಮನಸ್ಸಿಜ್ಜಿ ಹೆಂಗ್ ಬೇತೆ ಬೇಲೆ ಉಂಡು ಎಂಟ್ ನನ್ನ ಗಡಿ ಗಡಿ ಕಾಲ್ ಮಲ್ಪೊಡ್ಚಿ ಏನೇನು ತೋರ ಮನಸ್ಸಾಂಡ ಈ ಫೋಟೋನು ತೋಲೆ ಅಂಕಲ್ ಪಪ್ಪಲಿಜೆ ಹೋಗ್ದಾನ ಅಂಡ ಕಾಲ್ ಮಲ್ಪಲೆ ಪುಸ್ತಕ ತಾಂಡ ಬರ್ತಾರೆ ತೂಯರಮ್ಮನ್ನ ಆಯ ಏತ್ತು ಸಸಾರನ್ನು ಪಾತ್ರೆಯನ್ನು ಪೋಯೆ ಗುಡ್ಲೆ ಕೇಶವಣ್ಣ ಅವೆನು ಪೂರ ತರಗತ್ತುಂಡಲ್ಲ ಆಯ್ಕಾವು ಇಡೇ ಬತ್ತಿ ಪೊಕ್ಕ ನಮ್ಮ ನನ್ನೋರೇನ ಹಸರು ಬೈಕುನ್ ತಪ್ಪು ಒರಿಯ ಮಗೆ ಬಂದು ಮಸ್ತ್ ಮೋಕೆಡ್ ತಾಂಕೆ ಆಯ ಗೋವಿಚಾರ ಅಟ್ಲ ನಿರಾಸೆ ಮಲ್ತಿಜ್ಜಿ ಅಂಡ ಆ ದೇವೇರೆಂಕೊಂಜಿ ಆನು ಬಾಲೆ ಕೊಡ್ತೇನೆ ಹಿಡ್ದು ಒಂಜಿ ಪೊಣ್ಣು ಬಾಲೆ ಕೊಡ್ತೇಂಡ ಎಂಕಿ ನಿಂಚಿತ್ತಿನ ದಿನ ತೂವರ ತಿಕ್ಕದಂದು ಮಾಸ್ಟ್ರೆ ದೂರದ ಬೆಟ್ಟ ನುಣ್ಣಗೆ ಬಂಡಿ ಲೆಕ್ಕ ನಮ್ಮಡ ಉಪ್ಪಂದಿನ ವಸ್ತುದ ಬಗ್ಗೆ ಆಸೆ ಪಡುವ ಮನುಷ್ಯನ ಗುಣ ಈರು ಬಂಡಿ ಲೆಕ್ಕ ರಡ್ಡ್ ಪೊಣ್ಣು ಜೋಕುಲಿತ್ತಂಡ ಈ ಸ್ಥಿತಿ ದೂವರೆ ಬಕ್ಕುಜಿ ಬಂದಾಂಡ ಯಾಂದೇ ಮೂಲಿ ಪೊಡಿತ್ತಂಡು ಎಂಕಲ ರಡ್ಡ್ ಜನ ಪೊಣ್ಜೋಕುಲು ಇರುವೆರೆಗ್ಲ ಎಡ್ಡ ವಿದ್ಯಾಭ್ಯಾಸ ಕೊಡ್ದು ಎಡ್ಡೆ ಕಡೆಗೆ ಮದ್ಬೆಲ ಮಲ್ತು ಕೊರಿಯ ಆಸ್ತಿ ಇಲ್ಲ ರಡ್ಡ್ ಪಾಲು ಮಲ್ತು ಕೊರಿಯ ಆಂಡ ಆಸ್ತಿ ತಿಕ್ಕಿ ಬೊಕ್ಕ ಅಗಲಿಗೆ ಯಾನು ಬೊಡ್ಚಾಂಡು ಅಗಲಿಗೆ ಇಲ್ಲಡ್ ರಡ್ಡ್ ನಾಯಿ ತಾಂಕರೆ ಜಾಗುಂಡು ಆಂಡ ಈ ಪ್ರಾಯದ ಜೀವಕ್ಕೆ ಜಾಗಿಜ್ಜಿಗೆ ಅಗಲಿಗೆ ತಿಂಗಳುಗಾರ ಪಾರ್ಟಿ ಮಲ್ಪರೆ ಟೈಮ್ ಉಂಡು ಆಂಡ ಈ ಪ್ರಾಯದ ಜೀವನು ಮರ್ತುಗಲೆ ತಂದು ಪೋರೆ ಟೈಮ್ ಇಜ್ಜಿಗೆ ಅಗಲಿಗೆ ವರ್ಷಗೋರ ಆಗಲ ಬಾಲ್ಯದ ಬರ್ತ್ಡೇ ಮಲ್ಪರೆ ಟೈಮ್ ಉಂಡು ಆಂಡ ಈ ಪ್ರಾಯದ ಜೀವನ ಅವರ ತೂವರೆ ಬರೇ ಟೈಮ್ ಇಜ್ಜಿಗೆ ಸಮಾಧಾನ ಮಲ್ತೊಲ್ಲೆ ರಾಗಣ್ಣ ಕೇಶವನ್ನ ನಮ್ಮ ಕಡೆ ಕಾಲಾಗ ಆನು ಜೋಕುಲು ತೂವೇರು ಪೊಣ್ಣು ಜೋಕುಲು ತೂವೇರು ಅವು ನಮ್ಮ ಭ್ರಮೆ ಇಷ್ಟದ ಕಾಲೋಡು ಮನುಷ್ಯತೆಗೆ ಬೆಲೆ ಇಜ್ಜಿ ನಮಕ್ ದೇವರು ಇದ ಮುಟ್ಟ ಕೈಗಾರ್ ಕೊಡ್ತೇವೆ ನಂಗೆ ಏರ್ನಲ್ಲ ಅಗತ್ಯ ಇಜ್ಜಿ ನಮ್ಮ ಮೂಲ ಒಂದಪ್ಪೆ ಜೋಕುಲ ಬದುಕುದು ಜೀವ ಉಪ್ಪುನ ಮುಟ್ಟ ನಮಕ್ ನಮನೆ ಆಸರೆ ಎರೆಗಾಂಡಲ ಚೂರಾಂಡಲ ಜವಾಬ್ದಾರಿ ಉಂಡೆ ಆಶ್ರಮದ ಫೋನ್ ಹಾಳದು ಒಂಜಿ ತಿಂಗೊಲಾಂಡು ದಾನಿ ಬಕ್ಕು ಎಂಚ ಇನ್ನಿಲ್ಲ ಬಾರಿ ಬೆಚ್ಚಡಿ ತಿನ್ನಕೊಂಡು ಬೊಕ್ಕದಾದೆ ಪ್ರಕಾಶಣ್ಣ ಆಶ್ರಮದ ಫೋನ್ ಹಾಳದು ಒಂಜಿ ತಿಂಗೊಲಾಂಡು ಯಾನು ಉಟ್ಪಿ ಪೋದಿತ್ತಿಲ್ಲ ಮೊಬೈಲ್ ಅಂಗಡ್ದ ಮುಕ್ಕು ತಿಂತ್ವಿ ಅವಪ್ಪಡು ಇರ್ನ ಕತೆ ಉಡೆ ಮುಟ್ಟಾಂಡು ಕತೆ ಮುಗಿಯೊಂದು ಬತ್ತು ನನ್ನ ಕ್ಲೈಮ್ಯಾಕ್ಸ್ ಮಾತ್ರ ಬಾಕಿ ಈ ಸಲ ನನ್ನ ಕತೆ ಖಂಡಿತ ಪ್ರಶಸ್ತಿ ಬರ್ಪುಂಡು ಮಸ್ತ್ ಥ್ಯಾಂಕ್ಸ್ ಬಕ್ಕು ಈ ಇಚ್ಚಿನ ಒಂದು ಪ್ರಾಪಜಿತ್ತನು ಐಕ್ ಮತ್ತ ಥ್ಯಾಂಕ್ಸ್ ದೇಗೆ ಪ್ರಕಾಶಣ್ಣ ಇರ್ನ ಕತೆಗೆ ಪ್ರಶಸ್ತಿ ಬತ್ತಿಬ ಕಾಯ್ತು ಒಂಜಿ ಪಾಟ್ ಕೊರ್ಲಿ ಆತೇ ಯಾವ ನಿಕ್ಕು ಕೊರಂದಿನ ಪಾಟ್ ಬಕ್ಕ ಒಯ್ಕ್ ಮಾರೆ ಬಲ ಪೋಯ್ ದಾನಿಕೇಶವಣ್ಣ ಇದು ಕೋಡೆ ದಿವಸ ನಲ್ಲಾಪಿದೆ ಬೈದಿದ್ದೀರಿ ಅಂದಿ ಕಡೆ ಪಕ್ಷ ವರಾಂಡಲ ಎನ್ನ ಮಗನ ಮೋನೆ ತೋಡ್ ಪಂದ ಆಸೆ ಎತ್ತುಂಡು ಅಣ್ಣ ಕೋಡೆಡ್ದ ಪಕ್ಕ ವಾಸೆ ಸೈತ್ಕೊಂಡಿಯೇ ಈರ್ದಾಲ ಮಂಡೆ ಬೆಚ್ಚ ಮಲ್ತನೊಡ್ಜಿ ಕೇಶವಣ್ಣ ಆಯನ ಮನಸ್ ಪರಿವರ್ತನೆ ದಯ ಖಂಡಿತ ಬರ್ಪೆ ನಮ್ಮ ದೇವೇಡ ಇನಿ ಮುಟ್ಟಲ ನಟ್ಟೊಂದಿನೊಂಜಿ ದೇವರೇ ಎನ್ನ ಜೋಗ್ಲೆ ಗೆಟ್ಟೆ ನನ್ಕು ಬಂದು
ಅಣ್ಣ ಈ ಪ್ರಾಯದ ಜೀವನ ತೂವರೆಗಾಗಲೇ ಗೊಂಜಿಗಳಿಗಳ ಪುರ್ಸೋತಿದ್ದಿ ಅವೇ ಬೇಜಾರಾಗ್ತಿದ್ದಿ ನಿಖುಲ್ ದಾದಯೇ ಯಾಪ ತುಂಡಲ ಜೋಕುಲ್ 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 ಬೊಕ ನಿಖಿಲೆಗ್ ದಾಯಗಾಗಲ್ಲ ಚಿಂತೆ ಆಯ್ನವೇ ಪೂರ ಮದದಿದ್ದು ತುಂಬುದ ಜೀವನದ ಬಗ್ಗೆ ಆಲೋಚನೆ ಮಲ್ಪುಲೆ ಇರೇಗ ಪನರ ಸುಲಭ ರಾಮಣ್ಣ ಆಂಡೆ ಎಂಕಲ ಬೇನೆ ಎಂಕಲೇ ಗೊತ್ತು ಇರೇಗ ಜೋಕುಲ್ ಇಜ್ಜತ್ತೆ ಇತ್ತಂಡ ಇರೇಗ್ಲ ಗೊತ್ತಾತು ಅಂದ್ರಾಗು ನೀರು ಸರಿ ಪಂಡರು ಎಂಕ್ ಜೋಕುಲ್ ಇಜ್ಜಿ ಯಾನಿ ಆಶ್ರಮಕ್ಕೆ ಬನ್ನ ಮುಟ್ಟಲ ಜೋಕುಲ್ ಇಜ್ಜಿ ಪಂಪಿನ ಕೊರಗು ಆಣ ಇಡೆ ಬತ್ತಿ ಬೊಕ್ಕ ಗೊತ್ತಾಂಡು ನಿಗಲ್ನ ಜೋಕುಲ್ ಲೆಕ್ಕ ಜೋಕುಲು ಉಪ್ಪಿನ ಬೆಡ್ದು ಜೋಕುಲ್ ದಾಂತಿನವೇ ಎಡ್ಡೆ ಪಂದು ಈ ಲೋಕಡು ಪೂರ ಸೋರ್ತಿಲೆ ಒಪ್ಪುಂಡ್ರಾಗಣ್ಣ ಎನ್ನ ಬುಡೇದಿ ಮಹಾ ದೇವ ಭಕ್ತಿದೆ ಆಲ್ ದೇವರ ಸೇವೆ ಮಲ್ಪುನ ಪಂಡಾಲೆಗೆ ಮಸ್ತ್ ಖುಷಿ ಆಲ್ ದೇವರೆಡೆ ಕೇನೊಂದಿತ್ತಿನ ಒಂಜೆ ಎಂಕ ಮುತ್ತೈದೆ ಸಾವು ಕೊರ್ಲೆ ಪಂದು ಆ ದೇವರ ಅನ್ನ ಕೋರಿಕೆಯನ್ನು ನೆರವೇರಿಸರು ಎನ್ನ ಬಗ್ಗೆ ಚೂರ್ಲ ಆಲೋಚನೆ ಮಲ್ತಿದ್ದಲು ಅಲ್ಲಿ ನಾಸದ ಲೆಕ್ಕನೆ ಅಲ್ಲಿ ದೇವರ ಪಾದಕ್ಕೆ ಬೇಗನೆ ಸೇರಿಯಲು ಎನ್ನ ನುಂಟಿ ಮಲ್ತು ಪೋಯಲು ಬೇಜಾರು ಮಲ್ತ ನೋಡ್ಜಿ ರಾಮಣ್ಣ ಇರೇಗ ಬೇಜಾರು ಮಲ್ಪೋಡು ಪಂಪಿನವ ಆ ಉದ್ದೇಶಲೇ ಎಂಕಲಿಗಿಜ್ಜಿ ಅಂದೆ ರಾಮಣ್ಣ ಎಂಕಲ್ನ ದೌರ್ಭಾಗ್ಯವನ್ನು ಎನ್ನನಾಗ ಈ ಪಾತೇರ ಬತ್ತುಪೋಂಡು ಏನನ್ನು ಕ್ಷಮಿಸಲೇ ರಾಮಣ್ಣ ಜೋಕುಲು ಉಪ್ಪುನ ಮುಖ್ಯ ಆತು ರಾಮಣ್ಣ ನಮ್ಮ ಸಂಸ್ಕಾರ ಎಂತ ತುಂಬರದ ಕೊಣಪೇರು ಮಾಡ್ತಿರೋ ಮುಖ್ಯ ಹಲೋ ಏರ್ ಬರ್ತಾರ್ರಿ ಹಲೋ ಆಸರೆ ವೃದ್ಧಾಶ್ರಮ ಅತ್ತೆ ಅಂದ್ ಮಾಧವ ಪಂಪಿನಾರು ಉಲ್ಲೆರ ಹಾ ಯಾನೆ ಬರ್ತಾರ್ಲಿ ಸರ್ ರಮೇಶ ಪಂಪಿನಾರು ಇರೆಗ್ ದಾದ ಅವಡು ಆ ಏನ ಮಗೆ ಸರ್ ಎಂಕುಲು ಇನ್ಶೂರೆನ್ಸ್ ಕಂಪನಿ ಇರ್ದು ಪಾತಿರೊಂದು ಇಲ್ಲ ಇರ್ನ ಮಗೆ ರಮೇಶರ್ನ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಂಡು ನಾಮಿನಿ ಇರ್ನ ಪುದರ್ಡು ಉಂಡು ಇರನ್ನು ಕಾಂಟ್ಯಾಕ್ಟ್ ಮಲ್ಪರೆ ಮಸ್ತ್ ಪ್ರಯತ್ನ ಮಲ್ತ ಕಡೆಗೆ ಇರ್ ಮುಲ್ಪ ಉಲ್ಲರ ಬಂದು ಗೊತ್ತಾಂಡು 25 ಲಕ್ಷದ ಚೆಕ್ ಉಂಡು ಸರ್ ಇದು ಬರ್ತದೆ ಅವೇನು ಕಲೆಕ್ಟ್ ಮಲ್ಪೋಡು ದಾದ ದಾದ ಪಾತ್ರೊಂದುಲ್ಲ ದಾದಣ್ಣ ಮಾದವಣ್ಣ ಕೇಶವಣ್ಣ ತೂಲೆ ಬೇರೆ ಫೋನ್ ಮಾಡ್ತಿದ್ದೆ ದಾದ ದಾದ ಪಾತ್ರೊಂದುಲ್ಲ ಹಲೋ ಮಾದವಣ್ಣ ಈ ರೀತಿ ಮನಸ್ಸು ಗಟ್ಟಿ ಮಲ್ತು ನೋಡು ಇದು ದಾದ ಪಾತ್ರೊಂದುಲ್ಲ ಹೆಂಗ್ ತೂರ್ಲಾಡ್ತಾ ಒಂದಿಜ್ಜಿ ನನ್ನ ವಿಷಯನು ಮುಚ್ಚಿದಿ ಇದು ದಾಲಾ ಪ್ರಯೋಜನ ಇಜ್ಜಿ ಮಾಧವಣ್ಣ ಈರ್ನ ಮಗೆ ಅಮೆರಿಕಗೂ ಬೇಲೆಗಿಂದು ಪೋನಾಗ ಪ್ಲೇನ್ ಕ್ರ್ಯಾಶ್ ಆದ ಆಯನೊಟ್ಟಿಗಿತ್ತಿನ 15 ಜನ ತೊಟ್ಟಿಗೂ ಆಯಲಾ ತೀರ್ದು ಪೋಯಿ ಇಚ್ಚಿಚ್ಚಿ ನೀವು ಸುಳ್ಳು ಪಾತ್ರೊಂದುಲ್ಲ ಅಂದು ಮಾಧವಣ್ಣ ಎಂಕಳೆಗೊಂದು ವಿಷಯ ರುಂಬೆ ಗೊತ್ತುಂಡು ಎರಡು ಎಂಚ ಪಂಪಿನ ಪಂದು ಗೊತ್ತಾ ಒಂದಿತ್ತಜ್ಜಿ ಅಯ್ಯೋ ದೇವರೇ ಎನ್ನ ಜೀವನೋಡು ದಾಯಗಿಚ್ಚಿ ಗೊಬ್ಬಂದುಲ್ಲ ಇತ್ತಿನ ಒರಿಮಗೆ ದೂರದ ಊರುಡು ಬೇಲೆ ಮತ್ತೊಂದುಲ್ಲೆ ಪಂದು ಮುಲ್ಪ ಏತು ಬಂಗಾಂಡಲ್ಲ ಆ ಬೇಲೆಲೆ ಪೂರ ಮರೆತದು ನೆಮ್ಮದಿಡಿಯುತ್ತೆ ಕೇಶವಣ್ಣ ಎನ್ನ ಬಾಧನ ಬಿಡುದೇನೆ ಎಂಚ ಬದುಕುಳು ಕೇಶವಣ್ಣ ಸಮಾಧಾನ ಮಾಡ್ತಾಳೆ ಮಾದವಣ್ಣ ಎಂಚ ಸಮಾಧಾನ ಮಲ್ಪಡು ಕೇಶವಣ್ಣ ಎನ್ನ ಬಾಲೆ ಬಜಿ ಪಾಪದ ಬಾಲೆ ಓರಿಗಿಲ ಅನ್ಯಾಯ ಮಲ್ಪು ನಾಯತ್ತು ಏರಿಗಿಲ ಮನಸ್ಸಿಗೆ ಬೇನೆ ಮಲ್ಪು ನಾಯತ್ತು ಇಂಚಿತ್ತಿನ ಬಂಗಾಳದಕ್ಕಿತ್ತು ಎನ್ನ ಬಾಳೆ ಎನ್ನ ಬುಡಿದು ಪೋಯಿ ಅಯ್ಯೋ ದೇವರೇ ಆ ಬಾಲದ ಜೀವನಿಗೆ ಪುಣೆ ಬಡ್ದು ಈ ಪ್ರಾಯದ ಜೀವಾಂಡ ಕೊಳೆತೋಲತ್ತ ಅಯ್ಯೋ ಎನ್ನ ಬಾಲ ಅಯ್ಯೋ ಎನ್ನ ಜೀವನ ಪಂಡ ಈತೆ ಮಾಧವಣ್ಣ ಆ ಸೂತ್ರಧಾರ ಎಂಚ ಗೊಬ್ಬವೇನ ಅಂಚನೆ ಗೊಬ್ಬಡು ಇತ್ತಂದುಲೆ ರಾಮಣ್ಣಗ ಜೋಕುಲು ಇಪ್ಪಂದಿನ ಚಿಂತೆ ಎಂಕಲೆಗ್ ಜೋಕುಲು ಇತ್ತಂಡಲ ಕಡೆ ಕಾಲಗು ತುಯ್ಯರೆ ಬತ್ತ ಜೇರು ಪಂಪಿನ ಚಿಂತೆ ನಮಕ್ ಏರ್ಲ ಆಸರೆ ಜೇರು ನಮಕ್ ನಮನೇ ಆಸರೆ ನಿಗಲಗ ಆಸರೆ ಅದು ಯಾನುಲ್ಲೆ ಪಕ್ಕು ಮುಂದೆ ಇರ್ಬೇ ಹೊಸ ಜನ ಅವು ಅವೇನು ಯಾನ್ ಪನ್ಪೆ ಯಾನೊರಿ ಕತೆಗಾರೆ ಎನ್ನ ಕತೆಗಳಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬೈದಿಡು ಆಂಡಲ ಎಂಕ್ ಸಮಾಧಾನ ಇಜ್ಜಿ ನನಾತಿ ಅಡ್ಡೆ ಕತೆ ಬರೇಡು ಪನ್ಪಿನ ಮರ್ಲು ಅಂಚ ಕತೆನ್ ನಾಡೊಂದು ಇಡೆಕ್ ಬತ್ತೆ ನಿಗಲನ್ ಪೂರ ತೂಯಿ ಬಕ್ಕ ಗೊತ್ತಾಂಡು ಒಂದು ಕತೆ ಎತ್ತು ವ್ಯತೆ ಪಂಡ್ದು ಕಿನ್ನೊಡ್ದಿಚ್ಚಿಲ ಅಪ್ಪೆಮ್ಮನ ಕಳೆದು ಅನತೇನ ಎಂಕ್ ನಿಗಲ್ ಮುಲ್ಪ ಅಪ್ಪೆಮ್ಮನ ತೋಜಾಯರು ನಿಗಲ ಬೇನೆ ಬಂಗನ್ಯಾನು ಕತೆದ ರೂಪಡು ಬರೆದು ಪ್ರಶಸ್ತಿ ಪಡೆಂಡ ಎನ್ನಾತ್ ಮಲ್ಲ ಪಾಪಿ ಏರ್ಲಾ ಇದ್ದೇನೆ ಯಾನ್ ನನ್ನ ನಿಗಲೊಟ್ಟಿಗೆ ಮೂಲೆ ಉಪ್ಪುವೆ ಎಂಕ್ ಬೋಡಿತ್ತಿನ ಅಪ್ಪ ಅಮ್ಮನ ಪ್ರೀತಿನಿ ಯಾನು ನಿಗಲ್ಡ ಬಯಕುವೆ ಅಂಚೆನೆ ನಿಗಲ್ ಬಯಕುನ ಜೋಕ್ಲೇನ ಪ್ರೀತಿನಿ ಯಾನ್ ಕೊರ್ಪೆ ನಿಗಲಗೆ ಆಸರೆ ಅದು ಯಾನುಲ್ಲೆ
We extend hearty welcome to you all, sir. Now I request our respected administrator, Mr. Jinraj C. Salan, sir, to offer flower garland to Shri Harish Ji Amin, sir, President of Billionaire Association, Mumbai, and welcome him. Welcome you, sir. I also request our LV Amin, ex-president Billionaire Association, Mumbai, president of Jayashri Krishna Parisara Premi Samiti, and Harish Pujari, businessman donor, Mangalore. Welcome you all, sir, for today's program. गुजरात की आन और शान है गरबा, माँ की शक्ति का रूप है गरबा, आनंद की प्रस्तुति का स्वरूप है गरबा, प्यार बांटने का तरीका है गरबा। अबे हमारी सहेलियाँ गरबा नृत्यों को आपके सामने प्रस्तुत करने के लिए आ रहे हैं। जोरदार तालियों से उनका स्वागत कीजिए। ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಕಲಮ ಚಂದನೆ ಅಲ್ಲಿನ ತೂಪುಂಡೆ ಬಿನ್ನೆರ ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣದರ ಕಲಮ ಚಂದನೆ ಅಲ್ಲಿನ ತೂಪುಂಡೆ ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎಣ್ಣೆ ಜಿದ ಕಂಡೋಡು ನವಿಲಂಜಿನ ತಂದು ಬರ್ಪುನ ಪಲ್ಲುತ್ತುಯೇ ಸಂಚಾರನ
ಪನ್ನೆ ಮಟ್ಟದ ಪನ್ನೆ ನಿನ್ನ ಗುಟ್ಟು ಯಾರು ತಿಂದುಂಡೆ ಗುಟ್ಟುಡೆ ಕನ್ನಡೆ ನನ್ನ ಕಟ್ಟುಪಾಡಿ ಅಲ್ಲೇ ಕತ್ತದ ಅಣೆ ನಿನ್ನ ಮಟ್ಟು ಯಾರು ತಿಂದೊಂಡೇನೆ ಕಟ್ಟುಡೆ ಕುಲ್ಲಾದ ನನ್ನ ಮಲ್ಲು ಮಲ್ತಾನೆ ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ ಬಂದೆಲ್ಲ ಮನೆ ಕಳಿಸ್ತೀನಿ ಬೇಡ ನಾನು ಕನ್ನಡ ಮೀಡಿಯಂ ನಲ್ಲೋದೆ ಅದಕ್ಕೆ ನನ್ನ ಇಂಗ್ಲಿಷ್ ಅಷ್ಟಕ್ಕಷ್ಟೇ I can try but what I speak is butler English ನಾನು ನಂದಿನಿ ಬೆಂಗಳೂರು ಬಂದೀನಿ IT ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ ಬಂದೆಲ್ಲ ಮನೆ ಕಳಿಸ್ತೀನಿ. Dear audience, how was the performance? Please encourage them by giving a huge round of claps. Now our teachers are going to perform a beautiful dance on Garba song. Please welcome them by giving a huge round of applause.
सारा जोगा तारा सबीला तारा रंगीला तारा रंग जुए तारी जोगा तारा सबीला तारा रंगीला तारा रंग जुए तारी Excellent dance performance. Thank you, thank you. I request with our physical in charge teacher, Mrs. Swati ma'am, to maintain. I request with our physical ma'am teacher, Mrs. Swati, to maintain the discipline because small kids are running here and there outside the school campus. Please maintain the discipline of the school. Ma'am, please check it. Along with Mrs. Swati ma'am, I request other teacher to maintain the discipline. ಹಚ್ಚ ಹಸುರಿನ ಸುಂದರ ಬೆಟ್ಟಗುಡ್ಡಗಳು, ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು. ಹೆಸರೇ ಒಂದು ಧೀಮಂತ ಶಕ್ತಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹೀಗೆ ನಮ್ಮ ಶಾಲೆಯ ಬಸ್ಗಳ ನಿರ್ವಾಹಕರು ಕನ್ನಡ ಸೊಬಗನ್ನು ಕೋಲಾಟದ ಮೂಲಕ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ. ನಿಮ್ಮ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ನೀನು ಬಾರೋ ಎಮ್ಮೆಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಊರಿಗಂತ ನೀನು ಬಾರೋ ನೀರಿಗಂತ
ಕನ್ನಡದ ಸೊಬಗನ್ನು ತೋರಿಸಿಕೊಟ್ಟದ್ದಕ್ಕೆ ನಿಮಗೆ ಹೃದಯಸ್ಪರ್ಶಿ ಧನ್ಯವಾದಗಳು. Dance is the loveliest of all the art. Now our old student Preeti and group are going to perform a beautiful dance. So let us welcome them. तो खाली पड़े नानी नानी बगली ने नाना एवा सपना नी रेत वाली डगली ने तोफानो तराप मारे हाले साव आपी जाए तो जेनी हिम्मत ने आम नहीं आपे एवो खारमो खलासी एवो हागे नो प्रवासी एवो खारमो खलासी एवो हागे नो प्रवासी गोदिलो 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 પોતાના જ દરિયામાં પોતાની જ ડૂબકી થી જાતનું અમૂલ મોતીલો મોતી જે મજામાં ખાલી વાવટા ધજામાં એવો હાગે નો પ્રવાસી ગોતિલો એવો પાણી છે
ಸಿರಿಯೇ ಅಂಗಾಲಿನಲೆ ಬಂಗಾರಗೆವ ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗಲ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ पास तू तो आती ढंग से सांस नहीं चिड़चिड़ा सा रहता हूँ मैं लगता कुछ भी खास नहीं जब से मरने लगे है तुझ पे बचने की कोई आस नहीं मेरी ओ जिंदगी में आई जब से वाइब ही बदल गई घूमता था मैं अबारा लाइफ सी संभल गई दुनिया मेरी डार्क सी में लाइट सी एक जल गई तेरी बातों में तो घोसा गया मेरी रातों में दिल होसा गया प्यार कहते जिसको फाइनली वो होसा गया फाइनली 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 रहा ना पहले से शायद समझ में कुछ न आया बोलो ना क्या किया जाए अब आंखों से नींद है गायब खुश हूँ मैं इतना क्यों तुझको तो बच्चों में क्यों जाने क्या हुआ मुझे तेरे प्यार में चमकू जैसे जुगनू ಬೂಜಿ ಮೊನೆ ತೋಜೊಂದು ಆಡಿ ಕಣ್ಣು ತೂವೊಂದು ಲೆತ್ತನ ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂದ ಲೆಪ್ಪೊಳಗೆ ಬಚ್ಚಿರ
నెర పోడుతున్న కొపన పల్లగా It was a fabulous performance. Thank you, Miss Preeti, and our Nightingale, Miss Surabhi, and Miss Bhumika. Friends, I hope you all are really having a good time. We dance for laughter, we dance for tears, we dance for fear, we dance for hopes, we dance for screams. We are the dancer, we create the dreams. Now, let us welcome our old students, Yatin and group, on the stage with their rocking performance. ಯಾರು ಕೂಡ ಸಭಾಂಗಣವನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ. ಇನ್ನೂ ಕೂಡ ಕಾರ್ಯಕ್ರಮಗಳು ಬಾಕಿ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂತ್ಕೊಂಡು ವೀಕ್ಷಿಸಿ ಮಕ್ಕಳನ್ನು ಹುರಿದುಂಬಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಿಮ್ಮೆಲ್ಲರನ್ನು ಮನರಂಜಿಸಲಿಕ್ಕೆ ನಾಟಕ ಇದೆ. ಶ್ರೀಯುತ ದಿನಕರ ಭಂಡಾರಿ ಅವರು ನಟಿಸಿ ರಚಿಸಿರುವಂಥ ನಾಟಕ ಪಿರಬರ್ನಗ ಪಾರ್ಟ್ 2. ಸೊ ಎಲ್ಲರೂ ಕೂಡ ಆಸೀನರಾಗಿ ಎಲ್ಲವನ್ನು ವೀಕ್ಷಿಸಿ ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿನಿಯರೇ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. सामने वाली खिड़की में एक चांद का टुकड़ा रहता है. मेरे सामने वाली खिड़की में एक चांद का टुकड़ा रहता है. अफसोस है कि वो हमसे कुछ उखड़ा उखड़ा रहता है. मेरे सामने वाली खिड़की में एक चांद का टुकड़ा रहता है. ಚಂದಿರನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ. ಚಂದಿರನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ. ಚಂದಿರನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡೋರು ದಡ್ಡರಲ್ಲ.
जोगी 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 अरे जोगी 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 ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ನೀನೇ ದಾಗಿದಾಗಿನಿ ನಿನ್ನ ಮುತ್ತಿನಾಗಿನಿ सोने सोने पटोले लखा सोने सोने पटोले लखा ए तक दिया रेंदिया अखा ए तक दिया रेंदिया अखा मैं की दसा अपनी वे ए चन करदा है तारीफा हमें हुस्न दे कोने 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 दी कोने कोने दी ओ बेबी डाल में सोने 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 दी पे कोई खड़ा है लैला गट्टा का बीड़ा है मजे उड़ाती है मेरी मोहब्बत की पूछ मार के ओ मेरी जान मेरे को मजनू बना कर कहाँ जल्दी प्यार की पंख बजा कर ओ मेरी जान मेरे को मजनू बना कर कहाँ जल्दी प्यार की पंख बजा जब जोर जोर से वो आह की आवाज है आती हर रोर से मैं तो चलो इस कदर मच जाए होश वाले भी होश आए नजर मेरे फोटो को सीने से चिपका ले सैया फेविकॉल से मेरे फोटो को सीने से चिपका ले सैया फेविकॉल से Idu zadnji gledam, idu kraje sveta, sudbina je moja meta. Ova duša nema dom, ova duša nema ton, crne zore sveći gore, moje more. Moje more, moje more, moje more. Ella siga moviendo la manta, movete mantita, movete mantita, movete mantita, movete mantita, movete mantita. A ver, los pibes que ayudan con esto, ¿qué dice? La Marta se mueve pa, 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 se mueve pa. Right about her. पहाड़ी बटमा छम छमा पायल घुंघरू बजनी कर सुटमा लाल प्यार कंगना हाथ में चूड़ी छनहरा लाल प्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा दिलिए बेचैन में रस्ते पे रहन में जिंदड़ी बेहाल है सुनहरा ताल है आजा सावरिया काल से काल मिला काल से काल मिला On Gangnam Style. Gangnam Style. Op on Gangnam Style.
తెలిపాడు అవన్నీ ఖుషి ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ನಿಜವಾಗ್ಲೂ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮ ರಜತ ಸಂಭ್ರಮಕ್ಕೆ ಒಂದು ಕಳೆಯನ್ನು ಕೊಟ್ಟಂತಹ ವ್ಯಕ್ತಿ ಯಾರು ಕೇಳಿದ್ರೆ ನಮ್ಮ ಎಲ್ಲ ಅಲ್ಯುಮಿನಿ ಮೆಂಬರ್ಸ್ಗಳು. ಸೊ ಜೋರಾದ ಚಪ್ಪಾಳೆ ಮೂಲಕ ಇವತ್ತೊಂದು ಈ ರಜತ ವೇದಿಕೆಯ ಕಳೆಯನ್ನೇ ಹೆಚ್ಚಿಸಿದ್ದಾರೆ. ಹೇಗಿತ್ತು ಪರ್ಫಾರ್ಮೆನ್ಸ್? ಎಸ್, ಸೂಪರ್. A+ ಕೊಟ್ಟಂತಹ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸನ್ನಿವೇಶವನ್ನು ಕಲ್ಪಿಸ್ತಾ ಇದ್ದೇನೆ. Now Ibbani, our old student, is going to perform a semi-classical dance with elegant move on song Manohari. This dance is a sign of beauty, lovable and an apsara. So please welcome Ibbani on the stage. जब के तू मेरा मेरा
ನಮ್ಮ ಇನ್ನೊಂದು SNG ಸ್ಟಾರ್ ಯಾರು ಕೇಳಿದ್ರೆ ಇಬ್ಬನಿಯವಳು. ಅವಳ ಅದ್ಭುತವಾದ ನೃತ್ಯದ ಮೂಲಕ ನಮ್ಮೆಲ್ಲ ಮನರಂಜಿಸಿದಾಳೆ. ಸೊ ಅವಳಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಇಬ್ಬನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. Thank you, Panya. Hey Shama, don't you feel excited to be here today? Yes, of course. We are back to school to perform. Mixed emotions. Now our friends are coming to perform a dance of Instagram Reels. And yes, என்னோடு வா நான் உனக்காக காத்திருக்கிறேன். इस रात का है अपना मजा, आ यार मस्ती में तू झूम जा. ओ इस रात का है अपना मजा, आ यार मस्ती में तू झूम जा. बैठा है क्या सीटी बजा, लुंगी पकड़ के जरा घूम जा. ये डांस तेरा देख देख झटके लगे तेज तेज दिल सबका धक धक करे. रंट लगा रे, मैं नाचा तो सबको करंट लगा रे. रंट लगा रे, मैं नाचा तो सबको करंट लगा रे. तुमका मेरा एक्सीलेंट लगा रे, मैं नाचा तो सबको करंट लगा रे.
shake it. Shake it, mama, now shake it, mama, now shake it, mama, now shake it. ಮಾಡಿಸುತ್ತ ಮನುಷ್ಯದ ನಂದೋಳ ಬಚ್ಚಿ ಮೇಲೆ ಕಟಿ ಅರ್ರರ್ರ ನಾಕ ಮುಖ ಮಾಡಿಸುತ್ತ ಮನುಷ್ಯದ ನಂದೋಳ ಬಚ್ಚಿ ಮೇಲೆ ಕಟಿ ಅರ್ರರ್ರ ನಾಕ ಮುಖ ठुमक जब हिट छू पहाड़ी बटोमा छम छमा पायल घुंघरू बजन कर ठुटमा लाल प्यार कंगना हाथों में चूड़ी छनहरा लाल प्यार कंगना हाथों में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा અને ઉતરવું પડે કારણ કે કિનારે તો ખાલી પડે નાની નાની પગલીને નાના એવા સપનાની રેત વાળી ઢગલીને તોફાનો તરાપ મારે હાલે સાવ આપી જાય તોય જેની હિંમત અને આમ નહીં આપે એવો ખારવો ખલાસી એવો આગળનો પ્રવાસી એવો ખારવો ખલાસી એવો આગળનો પ્રવાસી ગોતીલો 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 પોતાના જ દરિયામાં પોતાની જ ડૂબકીથી જાતનું અમૂલ મોતી લો મોતી જે મજામાં ખાલી વાવટા ધજામાં એવો આગળનો પ્રવાસી ગોતીલો એવો માણસી પ્રવાસી મને ઓકે ભૈયા માણસી પ્રવાસી મને માણસી પ્રવાસી મને मेरी जानैया ਸੀ ਉਹਨੇ ਮੇਰਾ ਨਾਂ ਪੁੱਛਿਆ ਤੇ ਆਪਣਾ ਵੀ ਦੱਸ ਦੇ ਉਹ ਕੁੜੀ ਸੱਚ ਕਿੰਨੀ ਸੋਹਣੀ ਕਿੰਨੀ ਜਗਦੀ ਰਕਾਨ ਚੰਨ ਜਿੰਨੀ ਜੱਜਦੀ ਡਰੈਸ ਉਹਦੇ ਮਿੰਨੀ ਚੜੀ ਨਸ਼ੇ ਦੇ ਵਾਂਗੂ ਚੜੀ ਬੋਤਲ ਟਕੀਲੇ ਦੀ ਉਹ ਭਰੀ ਬੋਲ ਨਾ ਜਾਏ ਸੀ ਮੈਨੂੰ ਵਰੀ Sube el mic, que vamos para la gozadera full, bebé. रहना तू पल पल दिल के ಈ ವೇದಿಕೆಯಲ್ಲಿ ನಡೆಯಲಿದೆ. ಪ್ರಸಿದ್ಧ ನಾಟಕಗಾರ, ನಟನೆಗಾರ, ಬರಹಗಾರ, ನಮ್ಮ ಶಿಕ್ಷಕ ರಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಕನಂಜೂರು ದಿನಕರ ಭಂಡಾರಿ ಇವರು ಬರೆದು ನಟಿಸಿ ನಿರ್ದೇಶಿಸಿದ
ಕಪ್ಪಿರ ಬಣ್ಣಗ ಭಾಗ 2 ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. Fun and comedy is the first essential thing in humans' life to forget all sorrows and miseries. So now our co-teachers are going to perform a standing comedy dance to create fun and make us joyful with their comedy dance. Give a big round of applause. ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ? ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ಹಾಡ್ತೀಯಾ? ನೋಡ್ತೀಯಾ? ಗಗನದಲ್ಲಿ ಮಳೆಯ ದಿನ, ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನ ಘನ ಗುಡುಗು ದಿನ, ಮನೆ ಮನೆ ಜನನ, ಆ ಜನನ ದಿನ ಧರಣಿ ಜನ ಹಸಿರಿನ. ಕಾಲೇಜ್ ಗೇಟ್ ಅಲ್ಲಿ ಫೇಲ್ ಆಗಿ ಬಂದವರ ಕಾಪಾಡು ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಒಬ್ಬ 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 ಪರಮಾತ್ಮ, ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ, ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವ್ರುಂಟೆ ಚೊಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಡೂನ 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 ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರು ಕಾಲೇಜು, ನೀನಿನ್ನು ಟೀನೇಜು, ಹುಷಾರಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು. ನಾನ್ ತುಂಬಾ ಕಟ್ನಿಟ್ಟು, ತಲಕಿಟ್ರೆ ಕಿಕ್ಕೌಟು. ನೆಲ ನೋಡ್ಕೋತ ಬರ್ಬೇಕು, ನೆಲ ನೋಡ್ಕೋತ ಹೋಗ್ಬೇಕು. Understand? Yes, sir.
ಯಾರಿವಳು ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಮಾತಿರಲಿ ಹೇಳಿದರೆ ತಾಳಕ್ಕೆ ಸಿಗಲು ಹಾಡಲಿ ಕೇಳು ಅಂದದ ಸಾಲು ಮಾತಿರಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಚಿ ಮಲ್ಲಿ ಕಣ್ಣವಳು ठुमक ठुमक जब हिट छे तू पहाड़ी बाटोमा छम छमा पायल घुंघरू बजन कर टूटमा लाल प्यार कंगना हाथ में चूड़ी छनहरा लाल प्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा किसकी है आहट ये किसका है साया हुई दिल में दस्तक यहाँ कौन आया हम पे किसने हरा रंग डाला हम पे किसने हरा रंग डाला खुशी ने हमारी हमें मार डाला मार डाला मार डाला मार संग चक्रम पोले मनसु सुंदर वेळे सुरांगनिक मालकनवा पारवानं तुमितोचु मेघं వెలుగు పొలుత సోగం నీవా కొక్కరకో ఎవడియ కొక్కరకో ఇరుందేరుటలా राजा मियां छड़ दो यारी चंगी नहीं हो इश्क में मारी राजा मियां छड़ दो यारी चंगी नहीं हो इश्क में मारी राजा मियां छड़ दो यारी चंगी नहीं हो इश्क में मारी इश्क न चढ़े कुछ भी पल्ले गई बल्ले बल्ले हो जाएगी बल्ले 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 हो जाएगी बल्ले बल्ले गई तू बल्ले बल्ले हो जाएगी बल्ले बल्ले И до задних лет, и до края света Вспоминаем моя лета Ова душа нема дом, ова душа нема дом Crne zore sveći gore, moje more Moje more, moje more, moje more, moje more, moje more, moje more ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕೊಂಡು ನಮ್ಮ ಬೆಳ್ಳಿಯ ಮಂಟಪಕ್ಕೆ ಕಳೆಯನ್ನು ತಂದುಕೊಟ್ಟಂತಹ ನಮ್ಮ ಎಲ್ಲ ಶಿಕ್ಷಕರಿಗೊಂದು ಜೋರಾದ ಚಪ್ಪಾಳೆ. ನಮ್ಮ ಸಂಸ್ಥೆಯ ಶಾಲಾ ವಾಹನ ನಿರ್ವಾಹಕರಿಗೊಂದು ಸಂದೇಶ. ಯಾವುದೇ ವ್ಯಾನನ್ನು ಯಾವುದೇ ಕಾರ್ಯಕ್ರಮ ಮುಗಿಯುವ ಮುಂಚೆ ಯಾರೂ ಕೂಡ ಹೋಗುವ ಹಾಗಿಲ್ಲ, ಯಾವ ವಿದ್ಯಾರ್ಥಿಗಳನ್ನು ಕೂಡ ಬಿಟ್ಟು ಹೋಗುವ ಹಾಗಿಲ್ಲ. ಎಲ್ಲ ಕಾರ್ಯಕ್ರಮ ಮುಗಿದ ನಂತರವೇ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಹೆತ್ತವರ ಗಮನಕ್ಕೆ. ನಾಳೆ ಎಂದಿನಂತೆ ಶಾಲೆ ಸರಿಯಾದ ಸಮಯಕ್ಕೆ 9:30ಗೆ ಪ್ರಾರಂಭ ಆಗಲಿಕ್ಕಿದೆ. ವಾಹನಗಳು ಕೂಡ ಅದೇ
ಪ್ರತಿ ದಿವಸ ಬರುವಂತ ಸಮಯಕ್ಕೆ ಎಲ್ಲ ವಾಹನಗಳು ಶಾಲೆಗೆ ಬರಬೇಕು. ಮ್ಯೂಸಿಕ್ ಹಿಲ್ಸ್ ಶಾಂತ ರೀತಿಯಲ್ಲಿ ಕೊಲ್ಲುದು ನಾಟಕವನ್ನು ವೀಕ್ಷಣೆ ಮಲ್ಪಡು ಈ ವರ್ಷದ ಸೂಪರ್ ಹಿಟ್ ನಾಟಕ ಪಿರಬಣ್ಣದ ಪಾಲ್ತು ನನ್ನ ಕೆಲವು ನಿಮಿಷಗಳು ಆರಂಭವಾಗುವುದು ನಾಟಕದ ಸೆಟ್ಟಿಂಗ್ ಮಲ್ಪರಗೊಂಡು ದಯಮಾಡಿ ಈಗ ಹೋವನ್ನೇ ಕುಲ್ಲುದು ನಾಟಕ ಕುಳಿತೇ ಬೋರ್ಡ್ ಬಂದು ವಿನಂತಿ ಮಾಡ್ಕೊಂಡಿಲ್ಲ. Music heals, music entertains, music takes us to the heaven. Now Nightingale Surabhi is on the stage with a beautiful melodious song. I request Hello? 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 ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಕಮಲವಿಲ್ಲದ ಕೆರೆ ನನ್ನ ಬಾಳು, ಚಂದ್ರನಿಲ್ಲದ ರಾತ್ರಿ ಬೀಳು, ಕಮಲವಿಲ್ಲದ ಕೆರೆ ನನ್ನ ಬಾಳು, ಚಂದ್ರನಿಲ್ಲದ ರಾತ್ರಿ ಬೀಳು, ನೀ ಸಿಗದೆ ಉರೆ ಉರೆ ಕಳೆದೆ ಇರುಳ, ಕೃಷ್ಣ 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 ಕೃಷ್ಣ, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ಬಾಳೆಲ್ಲ ಮರೆತಿದೆ ದುಃಖ ಕೊರಳ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಕೃಷ್ಣ 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 ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳ
ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ 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 ಕೃಷ್ಣ. Now, our ex-PTA President, Mr. Chandra Pujari, is going to sing a melodious song. పట్టదయగల నట్టున స్థితి బరుయ నరమాని దేవిరు పంతిన ఉండుందు నమ్మునుయ నరమాని ఆస మల్పున ఆసెనయ ఆ దేవరుడ నట్టునుయ ప్రీతి త్యాగుడు బతుకండ పుండు నమ్మ పొల్ల జీవన పట్టదయగల నట్టున స్థితి బరుయ నరమాని పంపిన ఉండుందు నమ్మునుయ నరమాని. ಸ್ವತೋದ ಸಂಗನು ಬಿಡ್ತು ಎಡ್ಡೆಪ್ಪು ಬೈಕಿಲಯ ಈ ಎಡ್ಡೆಪ್ಪು ಬೈಕಿಲಯ ಸತ್ಯೋದ ತಾದಿದಿ ನಡಕ ನಿಷ್ಠೆಡು ಬದುಕಿಲಯ ಈ ನಿಷ್ಠೆಡು ಬದುಕಿಲಯ ಕಾರ್ಣಿಕ ದಿಂಜಿನ ದೈವ ಉಂತಿನ ನೆಲ ಒಂದು ಬಂಗಾರ ಸಿರಿ ಸತ್ತದ ಕೊಲ್ಲುದ ತಾನ ಒಂದು ದೈವ ಶಕ್ತಿ ನಂಬಿಕೆಡೆ ನಂಬಡು ಮಾತೆಲ್ಲ ಪಟ್ಟದಯಗೆಲ ನಟ್ಟು ನಸಿದಿ ಬರುಯ ನರಮಾನಿ ದೇವಿರು ಪಂಕಿನ ಉಂಡುಂದು ನಮ್ಮನುಯ ನರಮಾನಿ. ದುಃಖದ ಮೂಲ ಕಾರಣ ಪೂರ ಆಸೆನೆ ನಂಗ ಪೂರ ಆಸೆನೆ ಮದಯೇರಿ ಮಲ್ಲದಿಗೆ ದಯೆ ಭೂಮಿಗೆ ದಿನ್ನನೆ ಈ ಭೂಮಿಗೆ ದಿನ್ನನೆ ತುಪಿನ ಆರು ಮಾತ್ರ ಮಿತ್ತಿಡು ಬಂದಿಲ್ಲೆರು ತುದೂಲತು ಬಂದಿಲ್ಲಕ್ಕ ಮಲ್ತೆಡ ಮಿತ್ತಲೆ ದೈವ ಶಕ್ತಿ ನಂಬಿಕೆಡೆ ನಂಬರು ಮಾತೆಲ್ಲ ಪಟ್ಟದಯಗೆಲ ನಟ್ಟು ನಸಿದಿ ಬರುಯ ನರಮಾನಿ ದೇವಿರು ಪಂಪಿನ ಒಂದೊಂದು ನಂಬನುಯ ನರಮಾನಿ ಕಾಸು ಮಲ್ಪುನ ಆಸೆನಯ ಆ ದೇವರುಡ ನಟ್ಟನುಯ ಪ್ರೀತಿ ತ್ಯಾಗಡು ಬದುಕಂಡ ಕೊಂಡು ನಮ್ಮ ಪೊರ್ಲ ಜೀವನ ಪಟ್ಟದಯಗೆಲ ನಟ್ಟು ನಸಿದಿ ಬರುಯ
ನರಮಾನಿ ದೇವಿರ ಪಂಕ್ತಿದ ಒಂದೊಂದು ನಂಬಲುಯ ನರಮಾನಿ ಆ Now song by Sharanya, our student Sharanya. ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣಾ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣಾ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯಕರ ಪುಷ್ಪವನ್ನ ಶಿರದಲ್ಲಿ ಮುಡಿಸೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದೃಢ ಭಕ್ತಿ ನಿನ್ನಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಬಾಡಿ ದೃಢ ಭಕ್ತಿ ನಿನ್ನಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಬಾಡಿ ಕಡೆಗಣ್ಣಲೆ ಕೆನ್ನ ನೋಡಿ ಕಡೆಗಣ್ಣಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಥ್ಯಾಂಕ್ ಯು ಶರಣ್ಯ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಾಗಿರುವಂಥವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಕಣಂಜರು ದಿನಕರ ಭಂಡಾರಿ ಅವರು ಬರೆದು ನಟಿಸಿ ನಿರ್ದೇಶಿಸಿರುವ ತುಳು ಹಾಸ್ಯಮಯ ನಾಟಕ ಪಿರಬರ್ನಗ 2 ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿದೆ. ಇದೀಗ ಇನ್ನೊಂದು ಹಾಡು ನಿಮ್ಮನ್ನೆಲ್ಲ ಮನರಂಜಿಸಲಿಕ್ಕಿದ್ದಾರೆ. ನಮ್ಮ ಹೆತ್ತವರಾಗಿರುವಂಥ ಶ್ರೀಮತಿ ಶಾಲಿನಿ ಆಚಾರ್ಯರವರು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ದೂರಕ್ಕೆ ದೂರಕ್ಕೆ ಹಾರುವ ಬಾರ ದುಂಬಿಯ ಮಧುರ ಜೇಂಕಾರದ ತೆರ ಜೇಂಕಾರದ ತೆರ ದೂರಕ್ಕೆ ದೂರಕ್ಕೆ ಹಾರುವ ಬಾರ ದುಂಬಿಯ ಮಧುರ ಜೇಂಕಾರದ ತೆರ ಜೇಂಕಾರದ ತೆರ ಲತೆಯಲ್ಲಿ ನಗುವ ಹೂವಿನ ಹೃದಯದಿ ಸಿಹಿ ಸಿಹಿಯಾದ ಮಕರಂದ ಹೂವಿನಲ್ಲಿರುವ ಜೇನನ್ನು ಹೀರುತ್ತ ದುಂಬಿಯ ಮನದಲ್ಲಿ ಆನಂದ ಲತೆಯಲ್ಲಿ ನಗುವ ಹೂವಿನ ಹೃದಯದಿ ಸಿಹಿ ಸಿಹಿಯಾದ ಮಕರಂದ ಹೂವಿನಲ್ಲಿರುವ ಜೇನನ್ನು ಹೀರುತ್ತ ದುಂಬಿಯ ಮನದಲ್ಲಿ ಆನಂದ ದೂರಕ್ಕೆ ದೂರಕ್ಕೆ ಹಾರುವ ಬಾರ ದುಂಬಿಯ ಮಧುರ ಜೇಂಕಾರದ ತೆರ ಜೇಂಕಾರದ ತೆರ ದೂರಕ್ಕೆ ದೂರಕ್ಕೆ ಹಾರುವ ಬಾರ ದುಂಬಿಯ ಮಧುರ ಜೇಂಕಾರದ ತೆರ ಜೇಂಕಾರದ ತೆರ ಮಾನವನೆಂಬ ಮಾಂಸದ ಗೂಡಲಿ ನರನಾಡಿಗಳ ಹಂದರ ಮೇದಿಲಿಯಾಡುವ ತಲೆಗೂಡೊಂದು ವಿಷ ತುಂಬಿರುವ ಪಂಜರ ಮಾನವನೆಂಬ ಮಾಂಸದ ಗೂಡಲಿ ನರನಾಡಿಗಳ ಹಂದರ ಮೇದಿಲಿಯಾಡುವ ತಲೆಗೂಡೊಂದು ವಿಷ ತುಂಬಿರುವ ಪಂಜರ ದೂರಕ್ಕೆ ದೂರಕ್ಕೆ ಹಾರುವ ಬಾರ ದುಂಬಿಯ ಮಧುರ ಜೇಂಕಾರದ ತೆರ ಜೇಂಕಾರದ ತೆರ ದೂರಕ್ಕೆ ದೂರಕ್ಕೆ ಹಾರುವ ಬಾರ
ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆ ಗುಂಗಿನನಿಸೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಕಂದಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೆ ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ ನನ್ನೆದೆ ಸ್ಪಂದನ ನಿನ್ನದೆ ಚೇತನ ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ ಹೊಸ ಬಗೆ ಗುಂಗಿನನಿಸೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಬೇರೆ ಇಲ್ಲದ ತುಡಿತವು ತುಂಬಿದೆ ಯಾವುದು ಲೀಲೆಯಲ್ಲಿ ಜೀವ ಭಾವತಾಟವಾಡಿದೆ ಪ್ರೇಮದ ಜೋಡಿ ಬಾಳಲಿ ಕೂಡಿ ಆಯಾಗಿ ಹಾಡಿದೆ ಹೊಸ ಬಗೆ ಗುಂಗಿನನಿಸೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ನಮ್ಮ PTA ಎಕ್ಸ್ ಪ್ರೆಸಿಡೆಂಟ್ ಆಗಿರುವಂತಹ ಚಂದ್ರ ಪೂಜಾರಿ ಅವರಿಗೆ ಜೋರದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಟಕ ಶ್ರೀಯುತ ಕಣಂಜಾರು ದಿನಕರ್ ಭಂಡಾರಿ ಅವರು ಬರೆದು ರಚಿಸಿರುವಂತಹ ಪಿರಬರ್ಮಕ ಎನ್ನುವ ನಾಟಕ ಇದೇ ಬೆಳ್ಳಿ ವೇದಿಕೆಯಲ್ಲಿ ನಡೀಲಿಕ್ಕಿದೆ.
ಶ್ರೀನಾರಾಯಣ ಗುರು ಆಂಗ್ಲ ಮಾಧ್ಯಮ ಸಂಸ್ಥೆಯ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕರು, ಶಾಲಾ ವಿದ್ಯಾರ್ಥಿಗಳು, ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಹಳೆಯ ಹೆತ್ತವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಸೊ ಇವತ್ತು ನಡೆಯಿರುವಂತಹ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಈ ವೇದಿಕೆಯಲ್ಲಿ, ಅಚ್ಚುನಂದನ ವೇದಿಕೆಯಲ್ಲಿ ಪೂರ್ಣಗೊಂಡಿದೆ. ನಾಳೆ ನಡೆಯುವಂತಹ ನಾಳಿನ ಕಾರ್ಯಕ್ರಮ ಮಧ್ಯಾಹ್ನ 1:30ಕ್ಕೆ ಆರಂಭಗೊಳ್ಳಲಿದೆ. ನಮ್ಮ ಪ್ರಾಥಮಿಕ ವಿದ್ಯಾರ್ಥಿಗಳಿಂದ, ನರ್ಸರಿ ಮತ್ತು 1 to 4th ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಂತರ ಸರಿಯಾಗಿ 3 ಗಂಟೆಗೆ ಸಭಾ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಲಿಕ್ಕಿದೆ. ಸಭಾ ಕಾರ್ಯಕ್ರಮದ ನಂತರ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರಜತ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಸೊ ಆ ಕಾರ್ಯಕ್ರಮಕ್ಕೂ ಕೂಡ ಇದೇ ರೀತಿಯಲ್ಲಿ ತುಂಬು ಹೃದಯದ ಸಹಕಾರವನ್ನು ನೀಡಬೇಕು. ನಮ್ಮ ಮಕ್ಕಳಿಗೆ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಹುರಿದುಂಬಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೈನವಿ ರಾಣಿಸುವ ಚಿತ್ತಾಕರ್ಷಕ ರಂಗು ರಂಗಿನ ಬೆಳಕಲ್ಲಿ ಬೆಳ್ಳಿ ವರ್ಷದ ಬೆಳ್ಳಿ ಬೆಳಕಿನ ನೈಜ ಸೌಂದರ್ಯವನ್ನು ಆಸ್ವಾದಿಸಲು ನಾಳೆ ನೀವು ಕೂಡ ಬನ್ನಿ, ನಿಮ್ಮವರೆಲ್ಲರನ್ನು ಕರೆತನ್ನಿ. ಸರ್ವರಿಗೂ ಆದರದ ಸ್ವಾಗತವನ್ನು ಶ್ರೀನಾರಾಯಣ ಗುರು ಆಂಗ್ಲ ಮಾಧ್ಯಮ ಸಂಸ್ಥೆಯ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ನಂತರ ನಾಳೆ ಸರಿಯಾಗಿ 6:30ಕ್ಕೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಟೆಂಕೋ ಯಕ್ಷಗಾನ ಮೇದಿನ ನಿರ್ಮಾಣ ಎನ್ನುವ ಯಕ್ಷಗಾನ ಪ್ರಸಂಗ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನೀವೆಲ್ಲರೂ ಕೂಡ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಟ್ಯಾಂಡರ್ಡ್ ಎಲ್ಲಿದ್ರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಹಳೆ ವಿದ್ಯಾರ್ಥಿಯಾಗಿರುವಂತಹ ಕುಮಾರಿ ಪ್ರೀತಿ ಆಚಾರ್ಯರವರು ಎಲ್ಲಿದ್ರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇದೀಗ ಸುಮಧುರ ಹಾಡು ನಮ್ಮ ಸಂಸ್ಥೆಯ 8ನೇ ತರಗತಿಯ ವಿದ್ಯಾರ್ಥಿನಿ ತನ್ಮಯಗಳಿಂದ.
ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಪುಷ್ಪ ಚಂದ್ರಕ್ಕೆ ಮೇಲ್ಪತ್ರೆ ಮಾದೇವನಿಗೆ ಚಂದ್ರಕ್ಕೆ ಮೇಲ್ಪತ್ರೆ ತಿಳಿಸಿದಳವ ಮದತ್ನ ಪೂಜೆಗೆ ತಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಳೆ ಮಾದೇವನಿಗೆ ಕಿತ್ತಾಳೆ ಹಣ್ಣ ತಂದಳೆ ಮಾದಪ್ಪ ಕಿತ್ತಾಡಿ ಬರುವ ಪೇಸಿಗೆ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ವ್ಯಾಕ ಬೆಟ್ಟದ ಮಾದೇವಗತೆಂದು ಮಾದೇವನವೇ ಬೆಟ್ಟದ ಮಾದೇವಗತೆಯೆಂದು ಅವರಿನ್ನು ಹಟ್ಟೆ ಹಂಬಲವ ಮರೆತ್ಯಾರು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಅಲ್ಪ ಜೋಕುಲು ಪಾಪರ ಕತ್ತೋಲೆ ಅಂಚಿನ ಮಾತಲ್ಲ ಶಾಂತ ರೀತಿ ನಾಟಕವನ್ನು ತೂದು ನಮ್ಮ ಶಾಲೆದ ನಮ್ಮನೆ ಆಯನಂಚಿನ ಕಲಾವಿದರು ನಮ್ಮ PTA ಸದಸ್ಯರು ಅಂಚನೆ ಅತಿಥಿ ಕಲಾವಿದರು ಗೊಬ್ಬುತ್ತೋಜನಂಚಿನ ನಾಟಕ ದಯಮಲ್ತು ನಾಟಕ ಆರಂಭ ಆಗ್ಬೇಕ ಏರ್ಲ ಪಾತ್ರ ಬಲ್ಲಿ ಮೊಬೈಲ್ ಯೂಸ್ ಮಲ್ಪರ ಬಲ್ಲಿ ಪಣದು ವಿನಂತಿ ಮಾತೊಂದಿಲ್ಲ ಎದುರು
ಕಲಾಭಿಮಾನಿಲೆ ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆ ಪಡುಬೆಳ್ಳೆನೆತ್ತ ಬೊಳ್ಳಿ ಪರ್ಬದ ಅಂಗವಾದ ಶಾಲೆದ PTA ಸದಸ್ಯರ ಬುಕ್ಕ ಅತಿಥಿ ಕಲಾವಿದರ ಗುಬ್ಬುದೋಜವನ ತುಳು ಹಾಸ್ಯಮಯ ನಾಟಕ ಪಿರಾ ಬನ್ನಗ ಎಸಲ್ ರಡ್ ನನ್ನ ಕೆಲವೇ ಕ್ಷಣವು ನಿಗಲನೆ ಎದುರು ಸುರುಟು ಸುಗಿಪುವ ಗಣಪನ ಆಗಮೋನದ ಸ್ವಾಮಿನೇ ಬರ್ಪಿ ವಿಘ್ನಲನೆ ಕವಿತೆ ಕಾಪುಲ ಎಡ್ಡೆ ಮದಿಪುಡು ನಡಪಾಲ ಎಡ್ಡೆ ಮದಿಪುಡು ನಡಪಾಲ ಗಣಪ ಬೆನಕ ವಿಘ್ನ ವಿನಾಶಕಾರಿನ ಮಹಾಗಣಪತಿನೇ ಸುರುಕು ನೆನೆತೊಂದು ಗ್ರಾಮದ ಮಾತ ದೈವ ದೇವರಿನ ಮನಸ್ಸಿಡೆ ನೆನೆತೊಂದು ಎಂಗಲಿಗೆ ಈ ನಾಟಕವನ್ನು ಗೊಬ್ಬಲು ತೋಜವರೆ ಅನುವು ಮಲ್ತುಪೂರ್ಣ್ಯ ಶಾಲೆದ ಆಡಳಿತ ಮಂಡಳಿಗೆ ಸೊಲ್ಮೆ ಸಂದಾದ ಕೂರ್ತಿ ಕಲಾಭಿಮಾನಿಲನು ಮೋಕಿಡೆ ಎತ್ತುಂಬ ರಂಗುಳು ಮಿಂಚುನ ರಂಗ ಕಲಾವಿದರು ದಯಾನಂದ್ ಕರ್ಕೇರ ರಂಗನ ಪಲ್ಕೆ ಪ್ರಜ್ವಲ್ ಶೆಟ್ಟಿ ಕೌಡೂರು ನಾರಾಯಣ ಪೂಜಾರಿ ದೆಂದೂರಗಟ್ಟೆ ಶ್ರೀಮತಿ ಸ್ಮಿತಾ ಪೈ ಮೂಡುಬೆಳ್ಳೆ ಕುಮಾರಿ ಸೀಮಾ ಪೈ ಮೂಡುಬೆಳ್ಳೆ ಗಣೇಶ್ ನಾಯಕ್ ಬೆಳಜ್ಜಾಲೆ ವಿಶಾಲ್ ಕುಮಾರ್ ಕುಂಜಾರಿಗಿರಿ ಸತೀಶ್ ಆಚಾರ್ಯ ಅನ್ಯಾರ್ಕಟ್ಟೆ ವಿದ್ಯಾಧರ್ ಪೈ ಮೂಡುಬೆಳ್ಳೆ ಸಚಿನ್ ಆಚಾರ್ಯ ಅನ್ಯಾರ್ಕಟ್ಟೆ ಉಮೇಶ್ ಕುಲಾಲ್ ಕೌಡೂರು ಹರೀಶ್ ಆಚಾರ್ಯ ಎಡ್ಮೇರು ದಿಶಾನ್ ಭಂಡಾರಿ ಮೂಡುಬೆಳ್ಳೆ ಅಂಚನೆ ಉದಯ್ ಆಚಾರ್ಯ ಮಟ್ಟಾರು ಸಂಪೂರ್ಣ ಸಹಕಾರ ಜಿನ್ರಾಜ್ ಸಾಲ್ಯಾನ್ ಸ್ಮಿತಾ ಪೈ ಮೂಡುಬೆಳ್ಳೆ ವಿಶಾಲ್ ಕುಮಾರ್ ಕುಂಜಾರುಗಿರಿ ಮೇಕಪ್ ಬುಕ್ಕ ರಂಗಾಲಂಕಾರ ನಮನ ಆರ್ಟ್ಸ್ ಬೈಲೂರು ಸಂಗೀತ ಸುರೇಶ್ ಶೆಟ್ಟಿ ಉಡುಪಿ ಸೌಂಡ್ಸ್ ಬುಕ್ಕ ಲೈಟಿಂಗ್ ನಯನ ಸೌಂಡ್ಸ್ ಬಂಟಕಲ್ ಕಲಾಭಿಮಾನಿಲೆ ಪಿರಬನ್ನಗ ಎಸಲ ರಡ್ಡು ನೆತ್ತ ಕತೆ ಸಂಭಾಷಣೆ ನಿರ್ದೇಶನ ಬುಕ್ಕ ನಟನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದಿನಕರ ಭಂಡಾರಿ ಕಣಂಜಾರು ಅಂಚನೆ ಈ ನಾಟಕದ ವಿಶೇಷ ಪಾತ್ರಡು ಶಾಲಾ ಮುಖ್ಯೋಪಾಧ್ಯಾಯರು ಅಭಿನಯ ಮಲ್ಪರಲ್ಲರು ಇತ್ತೆದುಲೆ ನಾಟಕ ಪಿರ ಬನ್ನಗ ಎಸಲೆ ರಡ್ ಸಂಜಿ ಬನ್ನದ ಕತ್ತಲೆಯ ಸಾದಿರು Yeah.
ಬೊಕ್ಕೆದ ಕಲಾಭಿಮನ್ಲೆ 500 ಹೆಚ್ಚು ಪ್ರದರ್ಶನ ಆಯ್ನಂಚಿನ ಪಿರ ಬನ್ನಗ ನಾಟಕದ ಸುರುತ ಬಗಡು ಜಗದೀಶ್ ಪನ್ಪಿರ ರೌಡಿ ಒಂಜಿ ಪೊನ್ನಗೋಸ್ಕರ ತನ್ನ ರೌಡಿಸಂ ಬುರ್ದು ಪಿರ ಬರ್ರೆ ಪ್ರಯತ್ನ ಬರ್ಪೆ ಅಂಡ ಆಪುಜಿ ಐತ ನಡುಡು ಇನ್ಸ್ಪೆಕ್ಟರ್ ಕಿರಣ್ನ ಮರಡರಾಕೊಂಡು ಜಗದೀಶ್ನ ಉಪದ್ರ ತಡೆರೆ ಆವಂದೆ ಕಡಿಕ್ ಆಯನ ಅಪ್ಪೆ ಆಗಿ ವಿಷ ಪಾಡ್ದು ಕಿರ್ಪೋಲು ಕಿರ್ದು ಅಲ್ಲ ಸೈಪೋಲು ಒಂದು ಸುರುತ ಕತೆ ಮನುಷ್ಯನ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಉರಿ ಸೈಪೆ ಬಂದು ಕುಡಿರಿ ಸೈಯರಲ ಆಪುಜಿ ಒಂದು ಜಗದ ನಿಯಮ ಇಂಚಿನ ಘಟನೆ ನಡೆತದೆ ಈ ಒಟರಡು 2 ವರ್ಷ ಕರೆದಾನಗ ಈ ಒಟರ ಇಂಚ ಉಪ್ಪು ಬಂದಿನ ಬುಧವಾರ ನಿಗಲಿ ಮಾತೆಲ್ಲ ಉಂಡತೆ ಬಲೆ ತೂದು ಬರ್ಕ ಸಾಹಿತ್ಯ ಬೊಕ್ಕ ఆయన ಜಯಕಡೆ ಬೈದೆ ಆಯ್ತು ಅಬ್ದುಲ್ಲಾ ಮಲ್ಲಡಾನ್ दादा सारी तोड़तिया सांटू मोंटू वाला कोरा पूरा तोड़ दी पे हाय बोल तोड़ते हो क्या ना इधर उधर नहीं कोई ए बातो हां दे आयो दे दे न मारने आयो मारने अरे फेंक दे अतले आए सेल्समैन मारा सेल्समैन हां अत्या आई वेन मारनु चड्डी चड्डी मारने बस्ता बंदा मारने ना बस्ता बंदा गत्त मार अव वी मारने अत्या बस्ता बंदा इंच मत्ते ಇರ್ತಲ್ಲ ಬಡೆ ಮಾರನೆ ಸೇಲ್ಸ್ಮैन ಮಂಗ ಅದಾಯಿನ ಕೂಡ ಕೈ ಹೊಡೆಯುತ್ತೀನಿ ಕೈ ಹಿಡಿದು ಹೋಯ್ತಿಗೆ ಓ ಅವೆಲ್ಲ ಮಾಡ್ತಿದ್ದೆ ಅಂತ ಅತ್ಯ ಇಂಗ್ಲೆಂಡ್ ನಾಯಿ ಕಲ್ಲು ಬಡ್ರಿ ಬರ್ತಾನ ನಿನ್ನ ಮಂಡೆ ಕಲ್ಲು ಬಡ್ರೆ ಅತ್ಯ ಅವನ ದೌತನದ ಕಾಲು ತಿಂಗೆ ಬತ್ತೋಡ ಹಾ ಬಂದ ನಾಯ್ದವಿ ಅತ್ತ ಮಾರಯ ಅವನ ಕಾಲಿನ ಬಂಗನ ಬಿಚ್ಚಿ ಬಿಚ್ಚಿ ಕೆಸರು ಹಾ ಇಲ್ಲಿ ಯಾರು ನೋಡ್ನ ಉಗ್ಗೆಲ್ ಇದು ಕಸರ್ನಲ್ಲಿ ಮಾಡಿ ಅಲ್ಲ ಅಂತ ಓಲಂಡೆ ಹೋಗ್ಬಿಡು ಕೆಸರು ಕೆಸರು ಕಲ್ಲು ಬಾಡರ ಮಾರ ಬಾಡೋಡಿಯ ಕೆಸರಲ್ಲಿ ಬತ್ತ ಬೇಗ ನೀರು ಬರ್ತದೆ ಭಯ ಸಾವಧಾನ ನಿನ್ನ ಕರ್ಮ ನಿನ್ನ ಈ ತೋಟದ ಉಗ್ಗೆ ಒಂದೆರಡು ಅಂತ ನೀರು ಬೈದ್ರ ಬರ್ಪುಡಿಯ ಅಂತ ವರನ್ನೇ ಬರೆ ಹೌದಾನೆ ಜಿಲಬ ಈಗ ಮಾರಲು ಬಾಂಗ ಕಾಯಿನ್ ಬಾಕ್ಸ್ ಗೆತ್ತಲ್ಲ ಇಂತ ಮೊಬೈಲ್ ಫೋನ್ ನೆಕ್ಸ್ಟ್ 10 ರೂಪಾಯಿ ಮಾತು ಜಿಲ್ಲ 10 ರೂಪಾಯಿ
ಮಾಡು ಹೊಸ ಚಟ್ನಿ ಉಂಟು ತುಂಬರೆ ಮರಲ ನಿನ್ನ ಚಟ್ನಿ ತೋರೆ ಮರಲನೆ ಯಾರು ಮಾಡ್ತಾರೆ ಅಕ್ಕಿ ಕಾರ್ನ ಹೊಸ ಚಟ್ನಿ ಉಂಟು ನೀರಾವದ ಅಂಗ ಇಡ್ತೀರಿ ದೊಡ್ಡ ಸೇವಾ ಮೂರು ಚಟ್ನಿ ತೋರೆ ಹೋಗ್ತಿದ್ಯಾ ಹೋಗ್ಬಿಟ್ಟಿಯ ಇಲ್ಲಿ ಮಾಡ್ತಿಲ್ಲ ಐನಾ ಮದುವೆ ಹೆಚ್ಚು ಕೋಳಿ ಎಂಗಾಡು ಬೇರೆ 10 ನಿಮಿಷ ಅಡಗಿದ್ದಾರೆ ಸರ್ ಅದು ಒಂದು ಅಡೆ ಮುಟ್ಟ ಪೋರಣೆ ಪಿರ ಬಂದಾಗ ರಡ್ಡು ಬ್ಯಾಗ್ ಚಟ್ನಿ ಮಾಡ ಪಿರ ಬಂದಾಗ ರಡ್ಡು ಬ್ಯಾಗ್ ಚಟ್ನಿ ಮಾಡಿ ಬರ್ತದೆ ಯಾನ ನಿನ್ನಡಬೇಕೆನ್ನುವುದಿಲ್ಲ ಗೇಮಿ ಜಮಿಸ್ತಾ
ಅಸಡೆ ಬಂದ ಕಾರಣ ಪರಗ ಅಲ್ಪ ಶಾಲೆ ನಾನು ಜೋಗಲಿಕ್ತಾರೆ ಮಗಲದ ಕರ್ಕೊಂಡು ಬರ್ತಿ ಬಂದು ಒಂದ ಕಾಟ ಆ ಟೈಮ್ ಮಿಸ್ ಜಾಸ್ತಿ ಮಲ್ಲ ಆತಾರೆ ಪತ್ತೊಂಡು ತೀರಂದು ಜಾಸ್ತಿ ಮಲ್ಲ ಆತಾರೆ ಪತ್ತೊಂಡು ಇಂಚ ಮಾಲೆ ಈ ರೌಡಿ ತಗೊಂಡು ಬಿದ್ದು ಹಲ್ಲೆ ಮಾಡ್ಕೊಂಡ್ಬೆ ಯಾಣಿ ಬಾಟ್ಲಿ ಗಟ್ಟೆ ನಿನ್ನ ಮಂಡ ಗಟ್ಟೆ ತೋಯಿಬೆ ನಿನ್ನ ಪೊಟ್ಟು ಬಾಟ್ಲಿ ಇಟ್ಟು ಈ ರೌಡಿ ತಗೊಂಡು ಮಂಡೆನ ಗಟ್ಟಿಬೆ
ಈ ರೌಡಿ ತಪ್ಪಳ ನಿಂತು ಮುಸಲ್ ಬಡ್ಚಿ ಗೊತ್ತಾಗದ ಅವು ಬಚ್ಚಿನ ಬಚ್ಚಿ ಬಗದ ಅವು ತಗೊಂಡ ಬರ್ತಿದ್ದೀರಿ ಇದು ಉಗ್ಗೆ ತೋಡ್ಲಿಕ್ಕೆ ಖಂಡಿತ ಯಾರು ತೋಡ್ದು ಬರ್ಬೇಕು ಯಾರು ತೋಡಿ ಖಂಡಿತ ಅವು ಬರ್ಬೋದು ನೀರ್ದ ಕತೆಗೇನು ಆಯವನಿ ಕಡೆ ನೀರ್ ಉಗ್ಗೆ ತೋಟಿ ಏನ್ ತೋಟಲ್ಲ ನೀರಿಕ್ಕಿ ತೋಡಿ 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 ಬಕ ಲಾಸ್ಟ್ ಮೇಲೆ ಉಗ್ಗೆಂಡು ಬೊಪ್ಪೆನೆ ಬೊಪ್ಪೆ ಬತ್ತು ಉಗ್ಗೆಲ್ ತೋಡ್ಕೊಂಡು ಬಾರಿ ಬಂದೋಡು ಉಗ್ಗೆಲ್ ಸತ್ತದು ಹೊಸ ನೀರು ತಗೊಂಡು ಉಗ್ಗೆಲ್ ನಕ್ಕು ತೂದಿಲ್ಲ ನಾಯ್ಕ ಕಡೆ ಉಗ್ಗೆಲ್ ತರ್ತದೆ ಗೊತ್ತಿಲ್ಲ ಉಗ್ಗೆಲ್ ಫಸ ಬಂದಿಲ್ಲ ಉಗ್ಗೆಲ್ ಸಾಯ್ತು ಗೊತ್ತೇ ಬಗೆ ಅವೆರಡು ಪಕ್ಕ ಕುಡದಿ ಕಾಯ್ದು ಫೆಕ್ಟ್ ಹಾಕಿದ್ದಾರೆ ಹೌದೇ ಕೊಂಡ ಇವನಿ ಬಟ್ಟಿನ ಗೆತ್ತು ಉಗ್ಗೆಲ್ ಹಾಕಿ ಗಾಳಿ ಬಟ್ಟಿನ ಗೆದ್ದಾಕಿನ ಗಾಳಿ ಹಾಕೊಡೆ ಗಾಳಿ ಬಟ್ಟೆ ಬಟ್ಟಿನೊಟ್ಟು ಉಗ್ಗೆಲ್ ತೋಡ್ಕೊಂಡಲ್ಲ ಇತ್ತು ಹೆಂಗ್ ಮಾತ್ರ ಉಗ್ಗೆಲಿ ತೋಡ್ದು ಎಡೋದು ಬರಲ್ಲ ಈ ರೌಡಿ ತಪ್ಪನ ವಿಷಯ ನಿಗಲೆ ಗೊತ್ತು ಈ ತಪ್ಪನ ಮಂಡದಾದ ಗಟ್ಟಿ ನಿಖಿಲ ಕಂಡೆಲಿಚ್ಚಿ ತೂರಣ್ಣ ಆಯ ಮಂಡ ಕೇಂದ್ರದ ఆయన ಮಂಡ ఎంత గట్టి ఉండ తూరా ಬದುಕೊಂಜಿ ಪಿಳಬನ್ನಗ ಮುಳ್ಳೊಂಜಿಯ ಸಾದಿಡಿ ಬದುಕೊಂಜಿ ಪಿಳಬನ್ನಗ ಗಾಳಿದ ಬತಾರುಡು ಹಲೋ ಇಚ್ಚಿ ಮಾರಣ ಇಲ್ಲ ಇಚ್ಚಿ ಎಷ್ಟರ ಪುರು ಒಂಜಿ ಇಲ್ಲ ಇರ್ತದೆ ಅವು ಸೇಲ್ ಆಗ್ತದೆ ಐಕೋಡೆ ವಕೀಲ್ ಬೈತಾರೆ ಬಂದಿಲೆ ಅವೇ ಒಂದು ತಪ್ಪು ಇಜ್ಜಿ ಬೊಕ್ಕ ಪೂರ್ಣ ಮುಂದೆ ತಪ್ಪು ಲಂಡು ನಿಂಗೆ ಕಮ್ಯುನಿಸ್ಟ್ ತಪ್ಪು ಮಾಡ್ಕೊ ಬಿರಾಡು ಎಷ್ಟು ಮಾಡ್ತೇವೆ ವಾ ಇಲ್ಲ ಕಾಮಿಡಿಯ ಅವಂದು ನಿಗುಲು ಇಲ್ಲಿಗೆ ಹೋಗೋ ಈ ಸಮಯ ಅಲ್ಲಲ್ಲ ಒತ್ತೇ ಬರಲ್ಲ ನೀನು ಲೇಟ್ ಮಾಡ್ತಾರೆ ಅಲ್ಲ ಅಂದದ್ದು ಜೋಕು ಕಲ್ಪೋಡು ಯಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ಯಾನು ಮೂಲೆ ರಾಮಣ್ಣನ ಹೋಟೆಲ್ ಖಂಡ ಗೋಳಿ ಬಜ್ಜೆ ನವಲಿ ಬಗ್ಗೆ ಈ ದಾಟ ಕಲ್ತ ಸಂಗೀತ ಕಲ್ಸ್ಬೇಕು ಇರೋಲ್ಲ ಮಸ್ತ್ ಇಷ್ಟ ಈ ಕೊಟ್ಟು ಕಂಪ್ಲೀಟ್ ರಾಂಗ್ ಸೈಡ್ ಕುಸುಮ ನಿನ್ನ ಅಭಿಪ್ರಾಯ ಒಂದು ಅವೇರ್ದ ಕಡೆ ಹೊಸದು ಬೈತಾರಲ್ಲ ಈ ವಟಾರ ವಿಷಯ ಗೊತ್ತಿದೆ ಸ್ವಲ್ಪ ನಡೆಸಿನ ಘಟನೆಲ್ಲ ಗೊತ್ತಿದೆ ಜವ ಮತ್ತೆ ಜಾಗ್ರತೆ ಗೊತ್ತಿದೆ ಅಲ್ಲ ಜಯಕರ ಗೊತ್ತು
ಏರಿಯೋ ಏನು ಈಗ ತಂದೆ ನಾನು ಮುಂದೆ ನನ್ನ ಮಗಳ ಕುಸುಮ ಈಗ ನೋಡೇ ನಿನಗೆ ಒಕ್ಕಿಲ್ ಬರ್ತೀನಿ ಮುಂದೆ ಲಾಸ್ಟ್ ಬ್ಯಾಂಡ್ ಲೆಕ್ಕ ಕಟ್ಟ ಹೊಡ್ತು ಯಾನ್ ಲ್ಯಾಪ್ ಮಸ್ತ್ ಖುಷಿ ಅಂಡ್ நடப்பல ಓಕೆ ಮಲ್ಲಿ ಕೊಡಲು ನಿಕ್ಕನ ಸಿಗರೇಟ್ ಒಬ್ಬರಿದ್ದೆ ಜಗದೀಶೆ ಕಾಸೇ ಬರುತ್ತದೆ ಕಾಸು ಕೊಡದೆ ಕೂಡ ಆಯನ ಸ್ಟೈಲ್ ಕಾಸು ಕೊಟ್ಟು ಎನ್ನ ಸ್ಟೈಲ್ ಅನ್ನೋದು ಒಳ್ಳೆದಿತ್ತು ಎನ್ನ ಸ್ಟೈಲ್ ಈ ಸಲ ನಮ್ಮ ಅಶೋಕ ಪಾಟೀಲ್ ಸ್ಕೆಚ್ ಪರ್ಫೆಕ್ಟ್ ಆಗತ್ತಿಲ್ಲ ಪಾಟೀಲ್ ಯಾರೇ ಅಪರಾಧ ಪರ ಚಾನ್ಸ್ ಐತಿ ಅಂದಜಾಗರ ನಮ್ಮ ಅಶೋಕನಿಗೆ ವಿಷಯ ಅಲ್ಲ ರಾಜಕೀಯವನ್ನ ಈ ವಿಷಯ ಕೊಲೆಯುಂದುಂಟು ರಾಜಕೀಯ ದ್ವೇಷಕ್ಕೆ ಮತ್ತೊಂದು ಬಲಿ ಬಂದು ನೀವು ಸುಳ್ಳು ಹೆಡ್ಲೈನ್ಸ್ ಮಾಡೋದುಂಟು ಇದ್ದೆ ಉಂಟಾಯ್ತು ಅಣ್ಣ ನಮಗೆ ಎತ್ತಿನವರಿಗೆ ಮಾಜಿ ಮಂತ್ರಿಯ ಮಗನು ನಮ್ಮ ಸಾಧ್ಯತೆ ಉಂಟು ಏಕಮಲ್ಲ ವಿಷಯ ಇಲ್ಲ ಈ ಜಯಕರಗಾಗಿ ಹ್ಯಾಂಡ್ ಮಾಡೋದು ಗೊತ್ತುಂಟು ವಿಷಯ ಜಯಣ್ಣ ಮಾರ್ಕೆಟ್ ರೋಡ್ ಅಂದ್ ಹತ್ತ ಬಸ್ಸಲ್ಲಿ ಮಲ್ಪರ ಅವಧಿಸಿ ಆ ಏರಿಯಾದ ಏನೋ ರೌಡಿ ಸೀಟರ್ಗೆ ಜೀವನ್ ನಂಗೆ ಅಂತ ಕೊನೆ ಬಲ್ಲಿ ಬರ್ತೀನಿ ನಂಗೆ ಬಂದು ಹಾಕ್ತಾನೆ ಪೂರ ಆಯನ ಬಸ್ಸಲ್ಲಿ ಜೀವನ್ ಆಯನ ಕೊಟ್ಟು ರೌಡಿ ಎನ್ನ ಕಾಕತುಗಳ ತರಿಯತ್ತೆ ಈ ಜಯಕರ ವಿಷಯ ಗೊತ್ತಿಜ್ಜಿ ಮಾರ್ಕೆಟ್ ఆయన ರೆಂಕೆ ಕಟ್ಟುವಂತ ಮಾಡ್ಯಾರ ಹೌದೇಕರ ಆ ವಿಷಯ ಯಾರು ತೋರ್ಮೆ ಪಕ್ಕದ ವಿಷಯ ನಮ್ಮ ಏನಾಯ್ತು ಎಲ್ಲ ಹೊಸ ಇನ್ಸ್ಪೆಕ್ಟರ್ ಬರೋದಿಲ್ಲಗೆ ఆయన ಪುದರ್ ಇನ್ಸ್ಪೆಕ್ಟರ್ ಪ್ರಮೋದ್ ಬಾರಿ ಜೋರಿಲ್ಲಗೆ ఆయన ಪುದರ್ ಕೇಟ ಕಲ್ವೇರ್ ಪುರ ಕೋರ್ಟ್ ನಡುವೇರ್ ಬಂದು ಸುದ್ದಿ ಆತುದು ಏರ್ಲ ಪೊಟ್ಟು ಕಲ್ವೇರ್ ನಡ್ಗೇರಿ ಆಂಡ ಈ ಜಯಕರೆ ಆಯೆ ಒಲ್ತು ಬೈದೆ ಅಡಗೆ ತಿರಗಡ చెప్పాలి పిజ్జా బర్గర్ ఉండకేంటి బొర్కల్ బొట్టాలు తినండి పో బర్గర్ అంతమే నాతో నిన్న ఒట్టేండు బెచ్చ బెచ్చ పర్లేదు బెచ్చ బెచ్చ తిన్నర దాదం పని ఎంతో బావా నాతో ఈ తప్పే తినిపించిన స్పెషల్ దాదవే తప్పే తినిపించిన స్పెషల్ బటాటంబడే ఈ రౌడి తప్పర కొంజి బెచ్చ బటాటంబడే కనమే ఆ బట్లే తప్పర కొంజి బెచ్చ అంబడే ಮರಾಠಿ ಪ್ರತಾಪರು ತುಚ್ಚು ನಮ್ಮ ತಪ್ಪಾಗೆ ಈ ತಪ್ಪದಾಗ ಕಚ್ಚು ನಮ್ಮ ತಪ್ಪಾಗೆ ಬಲ್ಪರ ಸಂಪರ್ಕ
ಬಟಾಟೆ ಅಂಬಡೆ ಅಂತ ಮಾರೆ ಕಾಲು ಬಟಾಟೆ ಉಂಟು ಅಂಬಡೆ ಉಂಡೆ ಅಂಬಡೆ ಅಂಬಡೆ ಪೋ ಬಟಾಟೆ ಅಂಬಡೆ ಕಾಲ ಅದಕ್ಕೆ ಬಟಾಟೆ ಮಾತ್ರ ಹೊಡೆದಿಂದ ಈ ಬಟಾಟೆ ಇನ್ನು ಆಯ್ತಿಲ್ಲ ದೊಣ್ಣೆದಿಲ್ಲ ಮಾದೇವಲ್ಲ ಅಜ್ಜ ಪೆಲವರದಲ್ಲಿ ಆಗಲಿಗೆ ಅವ್ರು ನೋಡುಗೆ ಅವನ್ನ ಬೇಲೆ ಮಾಡ್ತೀನಿ ಹೊರಪೇರಂತ ಸಂಬಳ ಸಂಬಳ ಒಕ್ಕ ಮಾರಾಯ ಒಯ್ದು ಉಗ್ಗೆಲ್ದ ನೀರು ಬರ ಉಗ್ಗೆಲ್ದ ನೀರು ಬರ ನೀವು ಸೈಕಲ್ ಅಂದ್ರೆ ಜನಲ್ಲ ಬನ್ನಿ ನೀವು ಸಂಬಳ ಕೊಡ್ತೀರ ನಾವೇನು ಪೂಜೆಕ್ಕದು ಕೇಳ್ಬೇಕೆ ಒವೇನಿಯಾ ಕೆಕ್ಕಿ ಕೆಕ್ಕಿ ಕಾಯ್ದ ಸಿಕ್ಕು ಬೇಟೆನೇ ಬಿದ್ದೆ ಬರ್ಲಿಕ್ಕೆ ಬನ್ನಿ ಬನ್ನಿ ನೀವು ಸಂಬಳ ಕೊಡ್ತೀರ ನಾವೇನು ಕರ್ಪೆಗೆ ಓವೆನ್ನು ನಿನ್ನ ಕೈತ ಬಿರಿಯ ಕರ್ಪೆಗೆ ಕಾಯ್ತ ಸಿಗ್ನಲ್ ಬೇಟೆನ ಕಡ್ಪೆ ಬರ್ಲಿಕ್ಕೊಂಡು ಈ ಸಂಬಳ ಮಿನಿ ಕೊಡ್ತೀರ ಓವೆನ್ ಕರ್ಪೆ ಬಂದ ಸಾಧ್ಯತೆ ಒಕ್ಕ ಮಾರಾಯ ಉಗ್ಗೆಲ್ದ ನೀರು ಬರ್ತೀನಿ ಅಂತ ನೀರು ಬಂತು ಯಾವೇ ಕೇರಳದ ಕುಟ್ಟಿಯನ್ನ ಲೆತ್ತಂದ ಒಂದು ನೀರ್ ತಿಕ್ಕ ಕುಟ್ಟಿ ಜಾರ್ನಿ ಕುಟ್ಟಿ ಜಾರ್ನಿ ನಮ್ಮೆ ಜಾರ್ನಿ ಬಿಜಿನತ್ತು ನಾವು ಆಯನ ಬಾಡಿ ಬಾಡಿ ಕೈ ತೆರ್ತನಲ್ಲ ಆ ಕೆಪ್ಪೆ ದುಮ್ಮದೊಳಗಡೆ ಆಟ ನಲಿಪೇನ ಒಂಚೂರು ಕೈ ತೆರ್ತು ತೂರಕ್ಕೆ ಕೆಪ್ಪನೆ ಕೆಪ್ಪ ನಮಸ್ಕಾರ ಆಯ್ತ ಕೈ ತೆರ್ತು ಆಟ ಕ್ಯಾನ್ಸಲ್ ಮಾಡಿ ಬಾಡಿಗಾಡ್ತದ ಕ್ಯಾನ್ಸಲ್ ಮಾಡಿ ದೇವ್ರ ಕೈ ತೆರ್ತನಲ್ಲ ಬೆಟ್ಟೆ ಆಗ್ತಾನೆ ಏಕಂದ ನಮಾನೆ ಭಂಗಿ ಮಾಡಿ ಪಡೆದಂತೆ ಗೊತ್ತಾಡ್ತ ಅದಕ್ಕೋಸ್ಕರ ಕೈ ತೆರ್ತಾರೆ ಯಾರಲ್ಲ ಇಲ್ಲ ಕೆಪ್ಪ ಕೆಪ್ಪ ಸತ್ಯ ಬಂದ್ಪೆ ಇನ್ನಿಡ್ಬೇಕ ನಿಂಚ ಕೈ ತೆಪ್ಪು ಪದ್ಯ ಪದ್ಯ ನನ್ನ ಪರಿಸ್ಥಿತಿ ಏನಂಬೆ ಇಂಚಪ್ಪ ಯಾರು ಮಸ್ತ್ ಪೇಟೆ ತಿನ್ನೋದಿಲ್ಲ ನನ್ನ ತುಂಬಾಗಿ ಯಾನು ಪೇಟೆ ತಿನ್ನರ ಬಲ್ಲಿ ತಾಲಿ ಪೆಟ್ಟು ಕೊರಂದೆ ಅಂಕಿತ ದಾಲ ಸ್ಟ್ರಾಂಗ್ ಮಾಟ ಎತ್ತಿನ ಮಾತು ಮಾಟ ಮಾಟ ಉಂಟು ಈ ರೌಡಿ ತಪ್ಪಡೆ ನೀ ಪೂಜೆ ಅವೇ ವಾಸನೆ ಬೈಪು ಇನ್ನಿ ಶುಕ್ರವಾರ ಈ ರೌಡಿ ತಪ್ಪಡೆ ಬಿಲ್ಕುಲ್ ನೀ ಪೂಜೆ ಜಾಸ್ತಿ ಹೊತ್ತೇ ಬರ್ತಾಡ ಜಯ ನಡವಂತೆ ಸೈಲಾಚಿ ಅಂತಾಡ ಮಂತ್ರ ಶುರು ಮಲ್ಪ ಮಂದಾಗಿನಿ ಮಂದಾಗಿನಿ ಕಟ್ಟು ಮಟ್ಟಾಯ ಚಟ್ಟಾಯ ನಮ ಮಾಧವ ನಿಕ್ಕ ದಾದಾತನ ಮಾರ ಒಂಜಿ ಕಾರಣ ಅಂಚಿಂಚಿನ ಅಳಿತಂದಿಲ್ಲ ನಿನ್ನ ಬೀಂಕಂತ ಅನ್ಪಿ ಜಿದ್ದು ಚಿದನ ಎಲೆ ದುಷ್ಟ ಲೋಕು ನಿನ್ನ ಕ್ರೋಧకు ಬಲಿಯವಾಡ ಕುಡುಮೆ ಕುಡುಮೆ ಇದಾದ ಮಾರ ಮಾಟ ಮಲ್ಪುಣೇನಂತ ಪೂಜೆ ನೋಡ್ಪುಣೇನಿ ಅಡವೆ ತಬುರ ಎಷ್ಟು ಪ್ರಶ್ನೆ ಮಾಡಡ ಪ್ರಶ್ನೆ ಮಾಡಡ ಅಡೆಗೆ ಬಿಡ್ಪೆ ಮಾಧವ ಆಯ್ನ ದಾದಾಗೆ ಆಯ ಮಂತ್ರ ಮಾಡ್ಕೊಂಡು ಸಂಧಿ ಮೀರೋಲಣ್ಣ
ಬದಿಯ ಆಯನ ಕರ್ಮ ಆಯನ ಚಟಪಟ 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 ಪಟಿಕಿಟ ಪಟಿಕಿಟ ಮೈ ಪಟಿಕಿಟ ಆಯ್ನ ಪಟಿಕಿಟ್ಟು ದಾದಗೆ ನಿಮಗೆ ಪಡಿಗೆ ಹಾಕೊಂಡು ಅಡ್ಮಿಟ್ ಮಾಡಿಕೊಡ್ಗೆ ಕಟ್ಟಮಟ್ಟಾಯ ಚಟ್ಟಾಯ ನಮಃ ಕಬುರನ ಸಿಗಲ್ಲ ಕಟ್ಟಾಯ ನಮಃ ಲಕ್ಕದಬ್ಬರ ಆಟ ಆಡು ನನ್ನ ನಿಕ್ಕು ಓಲ್ ಬಾಂಡಲ್ ಕೈ ತರ್ಪರಿ ದಾಲ ಪೂಜಿ ಅಂಚೆ ಮಾಟ ಮಂದೆ ಕುಲ ಥ್ಯಾಂಕ್ಸ್ ಮೇ ಮಾಧವ ಈ ನಿನ್ನ ಮಾತಾಡು ಎಂತ ಟೆಸ್ಟ್ ಮಾಡ್ಕೊಡಿ ನಮಗೆ ಕೆಪ್ಪ ಕೆಪ್ಪ ಇಲ್ಲಮ್ಮೆ ಈ ಕಡೆ ರೌಡಿ ತಪ್ರಾಗ ಹಾಕ್ಯನಮ್ಮೆ ಸಂಬಿತ್ತಿನ ಇದ್ದವಲ್ಲಮ್ಮೆ మాట పడ్డతమ్మే ఆ ఇంక నాయగాకిలకు ఆకుదినతమ్మే మాట ఇంతనే ఫెయిల్ అయ్యి सबरा మాట బైలా तुझी ಈ ಸರಿ ತುಯನ ఆయనకు ಹಾಕಿನದ್ದು ದೊಂಕಿನಿ ಮಣ್ಣ ಲಕ್ಷ್ಮಣರ ಯಾನಿಂದ ಕಾಸು ವಸೂಲಿ ಅಂತ ಬರ್ತಾರೆ ಅಣ್ಣ ಅಣ್ಣ ಐಟಿ 20% ಹೇಳ್ಕೊಡಿ ಇದು ಲಕ್ಷ್ಮಣರ ಯಾನಿಂದ ಕಾಸು ವಸೂಲಿ ಅಂತ ಬರ್ತಾರೆ ಬಂದು ಇಜಿ ನೆಟ್ಟು ಡೀಲರ್ ಕಿಂದ ಮಲ್ಲ ಅಂತ ಬರ್ತೀನಿ ಗಡಿಯಾರು 1 ಗಂಟೆ ಊಟ ಮಲ್ಲಮ್ಮನು ಒಂಜಿ ಸುತ್ತು ಬರೋಣ ಅಣ್ಣ ಹಿಂದೆ ಮುಳ್ಳು ಒಂದೇ ಸ್ಟೆಪ್ ಯಾವ ಸರಿ 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 ಅದನ್ನು ಮೂಲೆ ഞാന് വടൊരു പത്ത് സുമാർ ദിനാണ് 15 തൂവൊന്നുമില്ല ദായകന്ന് ಗೊತ್ತಿಲ್ಲ എനിക്ക് ಮಸ್ತ್ ಇಷ್ಟ ನಾನು ಲವ್ ಮಾಡ್ತಾರೆ ಇದನ್ನ ಮಾತನಾಡುದು ನಿರ್ಧಾರ ಮಾಡಿದೆ ಇದು ಮನಸ್ಸಿನಾಗ ಈ ಎರಡು ಪಾತ್ರಗಳನ್ನ ನಿಮಗೆ ಸಮಾನ ನೆನಪಡದ ಅಂತ ಸಮಾನ ನೆನಪುಂಡು ಅಂಡ ಪ್ರೀತಿ ಮಲ್ಪನೈಕ್ ನಮ್ಮ ಎದುರು ಏರಿ ಫುಲ್ ಬಂತನ ಮುಖ್ಯ ಅಂತ ನಂಗೆ ಇಷ್ಟ ಆಗ್ತನ ಮುಖ್ಯ ಈರಕ್ಕೆ ಇಷ್ಟ ಆಗ್ತದೆ ಹಾಗೆ ಶಂಕರ ಉಂಟು ರೇಪಣೆ ತುಂಬು ಮುದರಿ ಜಗದೀಶಿ ಬಂದನೆ ಐತಿ ಮುಂದೆ ಇಲ್ಲದ ಸೊಣ್ಣನ್ನು ಲವ್ ನರ್ತದೆ ರೌಡಿಸಂ ಬಿಡಕ್ಕೋಸ್ಕರ ವಿಲ ಒತ್ತಾಡ್ತದೆ ಕಡೆಗೆ ಎನ್ನ ಕೈಟು ಸೈಯೊಡ್ಡ ತುಂಬೆ ఆయన అభినయాన్ని విషపడదు ఒత్తి కొన్న సావు సమర్థుడు అదని ఇష్టమల్పినే ఆయన సావు కారణాడు ಅಂತ ಗೊತ್ತುಂಡು ಅಂಡ ಪೊಣ್ಣಾಗ ಜಗದೀಶ ಚೂರಷ್ಟು ಇರ್ತದೆ ಅಂಡ ಇನ್ನೊಂದು ಶಾಂತಿ ಇರ್ತದೆ ನಾನು ಮನಸಾರ ಇಷ್ಟ ಒತ್ತಿ ಕೊಂಡನ ಪಾತ್ಯರಿಗೂ ಒನ್ನಾದ ಗುರಿಗೂ ಗುರ್ನೆ ಈ ಜಯಕರ ರೌಡಿ ಆಗ್ಬಿಟ್ಟು ಆಯ್ತು ಪ್ರೀತಿ ಬಂತಿನ ಇಟ್ಕೊಂಡೆ ಇಷ್ಟ ಆಗ್ಬೇಕು ಅದಕ್ಕೋಸ್ಕರ ನಾನು ಕಾತೊಂದಿತ್ತು ಜಾಗ್ರತೆ ಮಾಡ್ಲಿ ಅಂಕಿ ಲೌಕ್ರ ಬಂದಿನ ಈ ಆಂಟಿನಗಳೇ ಹೋಗೋಣಂತ ಕಮ್ಮಿ ಆಗ್ಬೋದೆ ಜಯನ ಆ ಪೊಣ್ಣನ ಅಪ್ಪೆ ಸಂಗೀತ ಟೀಚರ್ಗೆ ಎಂಕ್ಲ ಸಂಗೀತ ಕಲ್ಕೊಡ್ ಜಯತ ಅವು ಮತ್ತೆ ನಿಕ್ಕದೇ ಕಲ್ಪಾಡು ನಿಗುಲು ಏನೆಲ್ಲ ಕೆರ್ನಾಗ ಆಯ ಕೆರ್ನಾಗ ಪೆಟ್ಟಾಗ ನಾ ಅಲ್ಪನೆ ಮಾಡಿ ಕೂದೋ ಪದ ಮಾಡು ಒಡಿ ಮಗ ಬಿಡಬೇಡ ಅವನ್ನ ಒಡಿಯಲೇ ಹೆಂಗ್ ಸಂಗೀತ ಬೋರ್ಡು ನಿಕ್ ಸಂಗೀತದೇ ಇಲ್ಲ ಖಾಲಿ ಗೀತೆ ಯಾವ್ದು ಏನಾಯ್ತು ಆ ಪೊಣ್ಣೋಡ ಇನ್ನೇ ಪಡ್ಲ ಸಂಗೀತ ఆయన నాయుధ స్వరకు సంగీత ఒలి అంది జయంట
ಸಂಗೀತ ಬಂದದು ಬೇರು ಸುಬ್ರಹ್ಮಣ್ಯರ್ಲ ಕಾವಡುದಿಲ್ಲ ಸುಬ್ರಹ್ಮಣ್ಯರ್ ಅವೇ ಬೀಲ ಸುಬ್ರಹ್ಮಣ್ಯ ಮಂದವು ಬೀಲ ಸುಬ್ರಹ್ಮಣ್ಯರ್ ಹತ್ತಬೆ ಬಾಲ ಬಾಲ ಸುಬ್ರಹ್ಮಣ್ಯರ್ ಅವ್ರ ಅಟ್ಲ ಒಂದೇ ತಬೆ ಆಗ ಪುದರ್ ಬಂದ್ರೆ ನಿನ್ನ ನಾರಾಯಿ ಸರಿ ಕಟ್ಟು ಮಗುರುಜಿ ಕೂಡ ಆಗ್ಲ ಕಾಪೆಗೆ ಏನಾಯ್ತು ಆ ಪುಣ್ಯೋಡ ಬನ್ನ ನಮ್ರ ಸಂಗೀತ ಕಲ್ಪಡ ನಾವು ಸೊಗಸು ಮಾಡ ಬಂದ್ರೆ ನೀನು ಸಂಗೀತ ಕತ್ತು ಸೈಲೆಂಟ್ ಹೊಸ ಇನ್ಸ್ಪೆಕ್ಟರ್ ಬರೋದಿಲ್ಲ. Get ready for the show. ಓ ಹೊಸ ಇನ್ಸ್ಪೆಕ್ಟರ್ ಪ್ರಮೋದ್ ಇನ್ಸ್ಪೆಕ್ಟರ್ ಪ್ರಮೋದ್ ಜಯಕರೆ ಅಂಡರ್ವರ್ಲ್ಡ್ ಗೊತ್ತುಂಟು ಇನ್ನ ವಿಷಯ ಪೂರ ಗೊತ್ತುಂಟು ಅಲ್ಲ ನಿಕ್ಕಿ ಎನ್ನ ವಿಷಯ ಗೊತ್ತಿದ್ದೆ ಗೊತ್ತಾವಳು ಐತೆ ಪೋಸ್ಟಿಂಗ್ ಆಯ್ಕುಡ್ಲೆ ನಿಕ್ಕು ದಿಕ್ಕರ ಬರ್ತೀನಿ ಎಡ್ಡೆ ವಿಷಯ ಅತಿಥಿಯು ಮನ್ಪೇರು ಅತಿಥಿ ಸತ್ಕಾರ ಮಲ್ಪನ ಎನ್ನ ಕರ್ತವ್ಯ ಅತಿಥಿ ಅದು ಬೈದ ಬಲ ಉಳಿದು ಬಂದರು ಅಗತ್ಯ ಮುಖಾಮುಖಿಯಾದ ಬಾತಿರ್ಗ ಯಾಕರ ಒರಿ ಅಪರಾಧ ನಿಲ್ಲಗೆ ಒರಿ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅತಿಥಿಯಾದ ಅಪರಾಧ ಹೋಗ್ಬಿಟ್ಟೆ ಅವನಿಗೆ ಗೊತ್ತುಂಡದ ನಿಷ್ಠಾವಂತಿ ತುಂಬರಿಕೆ ಇನ್ಸ್ಪೆಕ್ಟರ್ ಕಿರಣ್ ಭಾರಿ ನಿಷ್ಠಾವಂತಿ ಭಾರಿ ನಿಯತ್ತಿದೆ ಪಾಪ ఆయన ಕಾಡಿ ನಾಯಿಗಳ ಹಾಕಿಲಕ್ಕ ಹಾಕಿಯೇನೆ ಬಹುಶಃ ಶಿಕಾರಿಗಳು ಅನಿಪ್ಪೋಡು ಶಿಕಾರಿ ಮಲ್ದಿನಿ ಏನೆಂದಲ ಇನ್ಸ್ಪೆಕ್ಟರ್ ಇಲ್ಲ ಜಾಗ್ರತೆ ಅಗುಲು ನಿನ್ನ ಶಿಕಾರಿ ಮಲ್ಪೇರೆ ಹತ್ತು ಜನ ದುಡ್ಡೇರಿಯ ಏನಾದ್ರು ಶಿಕಾರಿ ಮಾಡ್ತಾರೆ ಅಣ್ಣ ಅಗುಲೇ ಅಗುಲೇ ಶಿಕಾರಿ ಆಗ್ಬೋದೇನು ಇಪ್ಪಡು ಬತ್ತಿನ ವಿಷಯದಾದ ಅಕ್ರಮ ಚಟುವಟಿಕೆಗಳನ್ನು ಪೂರ ಬಂದ್ ಮಲ್ಪವೆ ಶಂಕರ ಅಕ್ರಮಗೆ ಇನ್ಸ್ಪೆಕ್ಟರ್ ದೇಶಡು ಮತ್ತು ನಮೂನದ ಅಕ್ರಮವಿಲ್ಲ ಈ ಓವೆಸ್ಸಿನ ಬಂದು ಅಲ್ಪವ ಓವು ಅಕ್ರಮ ಓವು ಸಕ್ರಮ ಇಲ್ಲ ಬಿದ್ದ ಅಕ್ರಮದ ಅಪ್ಪಡು ಜೋಕುಲು ನಮ್ಮ ದೇಶದ ಬೆಳೆದು ಅಷ್ಟಿನ ಜೋಕುಲು ಕಲ್ಪನ ಕಾಲೇಜಿಗೆ ನಿನ್ನ ಗಾಂಜಾ ಡ್ರಗ್ಸ್ ನೆಟ್ಟ ಸಪ್ಲೈ ಇರುತ್ತಾರೆ ಅಂಜನೆ ಸುಪಾರಿಗೆ ಒಂದು ಬೆಟ್ಟು ದರೋಡೆ ಮರ್ಡರ್ ಒಂದನ್ನು ಮಾತ್ರ ಉಂಟಲ್ಲ ಇನ್ಸ್ಪೆಕ್ಟರ್ ಅವೇನು ರೋಡ್ ಸೈಡ್ ಬೈಕ್ ಉಂಟದು ₹100 ವಸೂಲಿ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಿದ್ದೆ ಡಿಪಾರ್ಟ್ಮೆಂಟ್ ಎಂಕಿ ಪಿಸ್ತೂಲ್ ಗೊತ್ತೀನಿ ಮಂಗೆ ಗಿಡ ಬರ ಹತ್ತಿ ಇನ್ಸ್ಪೆಕ್ಟರ್ ಪಿಸ್ತೂಲ್ ಎಕ್ಕಂದ್ರೆ ಶಂಕರ ಉಳ್ಳವ ಇನ್ನೊಬ್ಬರು ಮೂಲು ಇನ್ಸ್ಪೆಕ್ಟರ್ ಕಿರಣ್ ಸೈತಿ ಮುಖ ಬತ್ತಿನ ಪೊಲೀಸೇ ಎಂಗು ಬಣ್ಣ ತಗೊಂಡು ಓನಗ ಓಡಿತಾದ ಕಾಸು ಮಾಡ್ಕೊಂಡು ಅವಸೆ ನಿಜ ಈ ದೇಶದ ಸೈನಿಕರಿಲ್ಲ ಎಂಕುಲು ಪೊಲೀಸ್ ತಗಲಗ್ಲ ಹೆಚ್ಚು ವ್ಯತ್ಯಾಸ ಇತ್ತು ದೇಶದ ಸೈನಿಕರು ದೇಶದ ಗಡಿಗಾತಿರಣ ಎಂಕುಲು ಪೊಲೀಸ್ ತಗಳು ಪ್ರತಿ ಒಂದು ಇಲ್ಲನ್ಲ ಕಾಪುವ ಯಾರು ಬದುಕುಂಡಲ ಈ ದೇಶಗೋಸ್ಕರ ಸೈತುಂಡಲ ಈ ದೇಶಗೋಸ್ಕರ ಚಿನ್ನ ಕ್ರಿಮಿನಲ್ ಮಣ್ಣು ದಿನ್ಪುನ ಮೇಲೆ ವ್ಯಾಪಾರ ಮಣ್ಣು ತಿನ್ನಕ್ಕೆ ಎಂಜದ ಮಣ್ಣು ಎಂಚ ತಿನ್ಕೊಂಡು ಮಾಡೋದು ಪೊಲೀಸ್ ಸ್ಟೇಷನ್ ನಿನ್ನ ಬಂದು ಕೊಟ್ಟು ತಂದಿನ ಫೈಲ್ ಯಾರಿಗೆ ಓಪನ್ ಮಾಡ್ತಾರೆ ಫೈಲ್ ಅವು ಇತ್ತಂಡತ್ತ
ಲಾಗೆಡ ಏತು ಲಾಗೆ ಸುಖ ನೀವು ಲೈವ್ಲೆ ಈ ಚಿಂಡಯ್ಯ ನಾಯನು ಇನ್ನೊಮ್ಮೆ ಮಂಗ ಪಿಸ್ತೂಲ್ ನಾವ ಇದಕ್ಕಂತಾನೆ ಕೇಸ್ ಹಾಕೊಂಡು ಹೆಂಗ ಸಂಗೀತ ಕಲ್ಪೊಡಿ ಕುಸುಮ ಓ ಕುಸುಮ ನಿಮ್ಮೆ ಜಯಕರ್ಣ ಅಮ್ಮಿ ನಾನ್ ಜಯಕರ್ಣ ರೈತ ಅಂದ ತಬುರೇ ಮರಟಿಪ್ಪ ತಬುರುಗು ತುಚ್ಚುನ ಮುಟ್ಟಪ್ಪ ಈ ತಬುರದು ಪರ್ದು ಕಕ್ಕನ ಮುಟ್ಟಪ್ಪಾಗೆ ಕುಸುಮ ಆಯಾಗ ಸಂಗೀತ ಕಲ್ಪೋಡಿಗೆ ಜಯಕರ ಧಮ್ಕಿ ಕೊಡ್ದು ಈ ರೌಡಿ ತಬುರ ನೆಲಟ್ಟು ಕುಲ್ಲಿದ್ಯಾ ನೆಲಟ್ಟು ಕೊಡ್ತೇವೆ ಮರಟ್ಟು ಕುಲ್ಲು ರೋಗ ರೋಗ ಬರ್ಪುಜಿ ಎನ್ನ ಮೂಜಿ ಡೋಸ್ ಇಂಜೆಕ್ಷನ್ ಆಗ್ತದೆ ರಾಗದಲ್ಲಿ ಬರಂದ ನಿನ್ನಲ್ಲ ಕಾಮಿಡಿ ಕಂಟ್ರೋಲ್ ಕಂಟ್ರೋಲ್ ಆತು ಅವ್ರು ರಾಗ ಹೊಯ್ಟ ರಾಗ ಬಿರಾಡ ಏ ಕುಸುಮ ಏ ಕುಸುಮ ಇವನಲ್ಲ ಸುವರ ಸೇವೆಲ್ಲ ತುಂಬುದ ಮಾಜಿ ಲವ್ವರ್ ಲಕ್ಕನೆ ಸುವರೆ ಮಂಗಳಕನೆ ಪದಿಂಗಿಡೆ ಪಾಯಸ ಈ ಪದ ಕಲ್ಪಯ ಸಾಲಿಗ್ರಾಮ ಮೋನಾಲಿಸಾ ಸಾಲಿಗ್ರಾಮ ಹತ್ತು ಮಾರೆ ಸಾಲಿಗ್ರಾಮ ಅವು ಸಾಲಿಗ್ರಾಮನೇ ಅವಡು ಇಜಿನ ಜಯ ನಡುವಂತೆ ಲೋಕಲಾಯನ ಉಗ್ಗೆಲ್ ತೋಡೋಗ್ತೇರಿಗೆ ಉಗ್ಗೆಲ್ ತೋಟಾಗ ನಿಮಗೆ ಚಾತಿಂಡಿ ಲೇಖನ ಪಡೆದು ಲೋಕದ ಗೆದ್ದು ಉಗ್ಗೆಲ್ ನೂಕುದು ಭಾರತಿಗೆ ಈ ಬತ್ತಿನ ಬಾರಿ ಎಡ್ಡರು ಯಾಲ್ಲ ಕುಸುಮಲ ಪದ ಪನ್ನಗ ಈ ಬಟ್ಟಿಡ ಹಾರ್ಮಂಡದ ಬಾರಿ ಆಯ್ ಪನ್ನ ಮಾರೆ ಬಾರಿ ಸರ್ ಪನ್ನ ಮಾರೆ ಯಾನ್ ಅಂಚ ಬಣ್ಣೆ ಹತ್ತು ಮರೆ ಯಾನ್ ಪದ ಪನ್ನಗ ಆಯ್ ಬಟ್ಟಿಡ ಹಾರ್ಮೋನಿಯಂ ರಕ್ಕ ಈ ಪದ ಕಲ್ಪಯ ಈ ರೌಡಿ ತಪ್ರ ಮಾತಾ ಗೊತ್ತು ಲಿ ಗ್ರ ಮಾ ಮೋನಾಲಿಸಾ ಗಡಿ ಗಡಿ ಹಾಕೋದು ಈ ಆಯ್ನ ಕೈ ದರ್ಪರ ಬೋರ್ಚಿ ಮಾರ ಅಂಜೆ ಕಡೆ ಕುಸುಮ ಕೈ ದರ್ದಲ್ಲ ತಬೆ ನಾಯ ಪಂಜೋ ಕೈ ದರ್ತನ ಹಾಕುದೆ ಅಜ್ಜೋ ಕೈ ದರ್ತನ ಮಾತಾ ಹಾಕು ಆಯಗಾನ ಯಕ್ಷಗಾನ ಕಲ್ಪಾದಿ ಅಜ್ಜು ಈ ಪದ ಕಲ್ಪಯ ಮನಸೇ ಬದುಕುನಿ ಬವಳಿ ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ ಒಂದು ಮನಸೇ ಅವು ಒಣಸೇ ಅತ್ತು ಮನಸೇ ಅವು ಅನ್ನಸೇ ಅವಡು ಇಜಿನ ಜಾಯ ನಡುವಂತ
ವನಸೆ ಈ ಬದುಕು ನಿನಗಾಗಿ ಈ ಬನಲೆ ನಿನಗಾಗಿ ಬವಣೆ ನಿನಗ ಅವು ಬಣ್ಣಲ್ಲೇನೆ ಅವಡು ಈ ಚಿಂಡ ನೀನ್ ಅಮ್ಮೇಡವಂತ ಕುಸುಮ ಈ ದಾದ ಪಲ್ಪನ ಆಯ ದಾದ ಬದಲು ಸೈಪೆನ ದೇವರಿಗೆ ಮನಸ್ಸೇನು ಹೋಯ್ತಿಂದ ಮನಸ್ಸು ಗುಂಡ ಒಂದ ಸ್ವರ ಹೆಡ್ಡೆ ಅವರನ್ನ ಉಂಡತ ಬೆಕ್ಕಿಲ್ ಕೂಡ ನೀರು ಮುರ್ಕದ ಪದ ಬನ ಅಂದ ಈ ರೌಡಿ ತಬ್ಬರು ಒಗ್ಗೆಲ್ಲ ಆಗಿದೆ ಓಡನ್ನು ಒಗ್ಗಿದ ದಂಡೆಡ್ಕುದ ಪದ ಬಂತೆ ಜಾತಿನ ಜಾಗ ಅಂತ ನೀರಂಜಾತಿ ಅಂದ್ರೆ ನಾನು ಅಂಚಕ್ಕೊಂದು ಉಗ್ಗೆಲ್ಲ ಬಗ್ಗೆ ಕೊಟ್ಟು ಮಾರೆ ಭಾಷಣ ಎಪ್ಪತ್ತಲ್ವ ಈ ಮೂವತ್ತು ಉಕ್ಕಿನ ಬದುಕೊಂಜಿ ಪಿರಬನ್ನಗ ಮುಳ್ಳೊಂಜಿ ಆಸಾದಿಡೆ ಬದುಕೊಂಜಿ ಪಿರಬನ್ನಗ ಗಾಳಿದ ಬತಾ ತಬ್ಬುರನ ಪುನಃ ಗುವೆಂಡು ಯಾರು ಮಂತ್ರ ಮಂತ್ರ ತಕ್ಕಿನ ಬಚ್ಚಿರೇಡು ತಬ್ಬುರನ ಪುನಃ ಗುಳ್ಳು ತುಲಾ ಬಚ್ಚೆಡಾರು ಪುಣಕಲರ ಹೌದಾ ಕಾಂತೇನೆ ನಾನು ಪೊಲೀಸ್ದಾಗಲೇ ಫೋನ್ ಮಾಡಿದೆ ಆಗಲಿ ಇತ್ತ ಬರ್ತಿರಲ್ಲ ಅಂದ ಕುಲ್ಲೆ ತಬ್ಬರೆ ಪಡ ಅವೇ ಉಗ್ಗೆಲ್ಲ ಕೊಡ್ತೀನಿ ಅಯ್ಯಂಚ ಉಗ್ಗೆ ಕೊರ್ನಿಯ ಆಯ ಆಯ ಕುಸುಮ ಕೋಡ ಅವು ಕಲ್ಪೊಂದಿತ್ತು ಓಯ್ಯ ಸಂಗೀತ ಸಂಗೀತ ಕಲ್ಪ ಹೊಂದಿತ್ತೆ ಆಯ ಆ ಉಗ್ಗೆದ ದಂಡ ಹಿಡಿದುಕೊಂಡು ಸಂಗೀತ ಬಂದುತ್ತೆ ಅದೊಂದು ಜೋರ್ ಗಾಳಿ ಬರ್ತದೆ ಅದೇ ಉಗ್ಗೆಲ್ಲ ಕೊಡು ಅರೆ ತಬ್ಬರ ಅವತೋದ್ರೆ ಒಮ್ಮೆ ಅವಿಯೇ ಬೊಲ್ದುದ ಉತ್ತದ ಉತ್ತದ ಲುಂಗಿ ಲುಂಗಿ ತೋಜಿನ ಸರ್ ಲುಂಗಿ ನೀರಿಡು ತೇಲೊಂದುಂಡು ಸರ್ ಈರು ಭಯ ಮಲ್ಪಡ್ಚಿ ಯಾರು ಮಂತ್ರ ಮಂತ್ರ ತಗ್ಗಿನ ಬಚ್ಚಿರಡು ತಬ್ಬರನ ಪುನಃ ಕುಳ್ಳು ತುಲೆ ಬಚ್ಚಿರಡು ಕುಲ್ಲರ ಹೌದದ ಪಾಂತೆನ ಆ ಕಾಡು ಬನ್ಸೆಮಿ ಕುಳ್ಳು ಸರ್ ಅವಂದು ತಬ್ಬರೆ ಉಗ್ಗೆಲ್ ಮುಚ್ಚಿನ ಏರ್ ಮಾತ ಕೊಡ್ತಾರೆ ಯಾರು ತುತ್ತೆ ನಾತು ತುತ್ತೆ ಕುಸುಮ ತುತ್ತೋಳು ಮತ್ತೆ ಕೆಪ್ಪೆ ತುತ್ತೆ ಕೆಪ್ಪೆ ಅಂತ ತುಯ್ನಿಯ ಕೆಪ್ಪ ಕಣ್ಣು ತೋದಿದೆ ನೀರಲ್ವಾ ಕೆಪ್ಪೆ ಇಂಜಿನ ಸಾರಿ ಸರ್ ಅವಂದು ಹೇಗಪ್ಪ ಅದ್ಯ ಪೊಲೀಸ್ ಆಯ್ದೆ ಬರ್ತೀನಿ ಆಯ ಅವೇ ಬರ್ತಾರೆ ಹೇಳ್ತೀನಿ ಓಯ್ನಿಯ ಸರ್ ಕಾರ್ ಬರ್ತಾರೆ ಈಗ ಆಯನ ದೊಡ್ಡ ಕೈಯೊಂದು ಮನೆ ತರ್ಕೊಂಡು ಆಯನ ಕೈ ತರ್ತಾಡ ಆಯನ ಕುಟುಂಬದ ಕುಲೆ ಆಯನ ಬೇಕು ಅಂದ ಹೇಗಪ್ಪ ಇಡಬಲ ಓಡೆ ತಪ್ಪರೆ ಉಗ್ಗೆಲ್ ಮೂರ್ತಿನ ಈ ತೂತನ ನನ್ನ ಆಯನ ಉಗ್ಗೆಲ್ ಮೂರಿ ಅವಂದು ಆ ಕೊಂಜೋಲ್ ಬಿದ್ದ ಕುಸುಮ ಇದರಲ್ಲಿ ಅವು ಕುಸುಮ ನಮಗ ಅಂದ ಹಲೋ ಐ ಆಮ್ ಇನ್ಸ್ಪೆಕ್ಟರ್ ಪ್ರಮೋದ್ ಹಾಯ್ ಸರ್ ಏನ್ ಸ್ವಾತಿ ಈ ದಾದವತ್ ಮಾಡ್ಕೊಂಡು ಸ್ವಾತಿ ಇದ್ದು ಸರ್ ಕಲ್ತಾಕೊಂಡು ಜಾಬ್ ನಾಡೊಂದಿಲ್ಲ ಓದೇ ತಿಕ್ಕೊಂದಿಚ್ಚಿ ಎಡ್ಡೆ ಬೇರೆ ತಿಕ್ಕೊಂಡ ಅದಂಚ ಕೊರಡಾಕೊಂಡು ಸರ್ ಇಷ್ಟದ ಕಾಲಡು ಆ ಕಲ್ತದ ಬೆಲೆ ಇತ್ತು ಸರ್ ಕಾಸಿಗೆ ಮಾತ್ರ ಬೆಲೆ ತವರನ ಉಗ್ಗೆಲ್ ಪುನಃ ಕಳಿಸಿದಾರ ವಿಷಯ ಪೊಲೀಸ್ತಾರನ ವಿಚಾರಣೆ ಮುಗಿದಿಜ್ಜಿ ಸ್ವಾತಿ ಇನ್ನ ಪಾತ್ರಕ್ಕೆ ಇಷ್ಟ ಅಲ್ಲ ಉಗ್ಗೆಲ್ ಪುನಃ ಅಂತ ಕಷ್ಟ ಅಣ್ಣ
ಬರ್ತೇನೆ ಫೈರ್ ಬ್ರಿಗೇಡ್ ಫೋನ್ ಮಾಡಿದೆ ಅಗಲ್ ಬಣ್ಣಗ ಪುನಃ ಕುಮೇಡ ಅಂತ ಸರ್ ಆ ಕೆಪ್ಪನ್ನ ಉದ್ಯೋಗ ಬಿಡೋದು ಪುನಃ ಕಾಲಕ್ಕೆ ಎಂಚ ಒಕ್ಕ ಕೆಪ್ಪನ ಮುನ್ನ ಈ ಕೆಪ್ಪನ ಆ ಸ್ವಾತಿ ಈ ದಾದ ಕಲ್ದಿರಿ ಏನ್ MBA ಕಲ್ತೆ ಸರ್ ಯಾನು JCB ಕಲ್ದೆ ದಾದೆ ಅಣ್ಣ JCB ಬಿಟ್ರೆ ಅಂತ ಕಲ್ದೆ ಬಣ್ಣ ನಿಂಚ ಸ್ವಾತಿ ಯಾರು ಎನ್ನ ಫ್ರೆಂಡ್ ಕಂಪೇರ್ ಮಾಡ್ತಾ ಇದ್ದಾರೆ ನಿಂಗೆ ಬೇಲ ಕೆಪ್ಪ ತೊಡದ ಈ ಕೋಪನ ಖಂಡಿತ ಪಾಪ ಸರ್ ಏನ ಬೇರೆ ಬಂದು ಬಾ ಬಚ್ಚಿರ ಬಂದೊಂದು ಒಂದೊಂದೊಂದಿಗೆ ಬೇಗ ಹೋಗಿ ಚಪ್ಪು ನಮ್ಮ ನಮಸ್ಕಾರ ಮಾಡ್ಕೊಡ್ತಿ ಸ್ವಾತಿ ನಿನ್ನಡ ಬಾತಾರೆ ಮಸ್ತ್ ವಿಷಯ ಯಾವ್ಯಾವ ಪೊಲೀಸ್ ಅಂಟಲ್ಲ ಚೂರ್ಲ ಪೋಟಿಗೆ ಅಂತೆ ಫ್ರೀಯಾಗಿ ಬಾತಿರೋದಿಲ್ಲ ഞാനല്ല സർ വേറെ ആവട് മനസ്സിടിത്തിന് പൻപൻ ಆಯ ಹೋಗುತ್ತಲೇ ಅದೇ ಆಯ ಉಕ್ಕೇಲ್ ಹೋಗುತ್ತಲೇ ಮಾತವೆ ಸ್ವಾತಿ ನಿನ್ನ ಅಮ್ಮನ ಚೂರ್ ಲೆಕ್ಕವನ ಒಂದು ಮುಗಿಲಕ್ಕ ತೋಚಿ ಬೆಲ್ಲೋಕು ಒಂದು ಮುಗ್ಗನ ಹುಲ್ಲೆ ಅಪ್ಪಣ ಹೆಚ್ಚಂಗೆ ಅಂದು ಅಮ್ಮ ಅಶ್ವಕ ಸಬರಗೋಡೆ ಉಕ್ಕೇಲ್ ಕೊಡ್ತೀನ ಈರ್ ತೂತರ ಅಂದ್ ಸರ್ ತೂತೆ ಆ ಇಂಕ ಸಂಗೀತ ಕಲ್ಪಾಡ್ ಬಂದಿದ್ದು ಅಂಕಿ ಕೊರ್ಪೆ ಅಂದ ನನ್ನ ಮಿತ್ತನಿಗೆಲ್ಲ ಏನಾಟ ತೊಂದರೆ ಕೊರಿಯರಟ ಎಕ್ಕು ಕಾಲ್ ಮಾಡ್ತೀನಿ ಲೋಕ ಆಯ ಬಂಡಾರ ನಂಬರ್ಗೆ ತೊಂದ್ರೆ ಕಾತೊಂದಿಲ್ಲ ಅದೇ ಸರ್ ಭಾರತದಲ್ಲಿ ಬೇರೆ ತಡ ಉಂಟದೆ ಅದ ಮುಂದೆ ಇಲ್ಲ ಪಚ್ಚಾ ಪಚ್ಕೋಲೆ ಸರ್ ಅಂದು ಸರ್ ತಬರನ ಉಕ್ಕೇಲ್ ತಬರೆ ಉಕ್ಕೇಲ್ ನೀರ್ ಪರಿಯೇಟ ಮಲ್ಲೆದಿ ಈರ್ಬೋದು ಚಾಪಲ್ಲಿ ಅಂದ್ ಸರ್ ಬಲೆ ಇಜ್ಜಿ ಅಲ್ಲೇ ನಾಯಕ್ ಸರ್ ಎಂದು ಪಾಪದ ಗುರು ಬಂಗಾರದ ನಂದು ಬರ್ತಿದ್ದಾರ ಚಾಚಾ ಅಂಜದಾಳೆ ಕೆಪ್ಪ ನಿಗದು ಅಂಜೆ ತಿಂಗಳು ತೋರಂದಾಟ ಹೋಯ್ ಆಗತ್ತ ಇದು ಮಾಲ ಕಪ್ಪರು ಕಾರ್ಯಕ್ರಮ ಮಾಡ್ದಲ್ಲ ಕಪ್ಪರ ರಾಜನ ಪುಂಡಿ ಬೈಪಾರೆ ಹೋಯಿ ಕುಂಡಿ ಏನಕ್ಕೆ ಪುಂಡಿ ಏನಂತ ತಬರ ಉಲಾಯ್ಲಪ್ಪಾರೆ ರಾಜನ ಮರಲ ಮಾರೆ ಫೈರ್ ಬ್ರಿಗೇಡ್ ದಾಗ ಇದೆಯಾ ಫೋನ್ ಮಾಡಿ ಮುಂದದ ತೂಗುರ್ತದ ಬಚ್ಚಿ ಹಿಡ್ಕೊಂಡು ಯಾವ್ದಾನಿ ಪಾಂತಾನ ಮಾರ ಓ ಯಾರಿಂದ ಒಟ್ಟು ಬದ ಮುಗ್ದೋದೇನಾ ಮುಖ್ಯದ ದಂಡನೆ ಕೊರ್ತದಲ್ಲ ದಾದನ ದೋದಿನ ಯಾನೆಲ್ಲ ಇಂಚ ಹೋಯ್ದೆ ಆಯ್ ಖಂಡಕ ಮಾಡಿ ಎಂಚ ಮೂರ್ನ ಗೆನ್ನೆ ನಿಗಲು ಪೋಸ್ಟ್ ಕ್ಲಬ್ ಕಾಗದ ಪಾಡ್ಲಕ್ಕೆ ಉಜಂಜನೆ ಗೆದ್ದು ಉಗ್ಗಿಲು ಮಾಡುದು ಬಟ್ಟೆದಾಗ ಹಾಕಿದ್ಯಾ ಅದು ಬೇ ಈ ಬಣ್ಣದ ಎಂಚ ಊರಿನ ಕೆನ್ನೆತ ಅಂಚ ಮಲ್ತೋಜೆ ಅಲ್ಲ ಬಿಡೆ ಬಲೆ ಅಲ್ಲ ನಿಗಲು ಬಲ್ಲ ನೇನೊಂದಿತ್ತೆ ನೀಕ್ಲೆ ಗೋರಿಯ ಗಂಟಲ ಬಲ್ಲು ಚಪ್ಪುದಲ್ಲೇ ತಮ್ಮ ಗೋಡೆ ಬಯ್ಯರು ಕತ್ತಲ ಹತ್ತದಿಯಾ ಎಂತೆಲ್ಲ ತೋಚಿದ್ರೆ ಇನ್ನು ಕಾಂಡ ತೋನಾಗ ನಿನ್ನ ಲುಂಗಿದೇನು ನೆಲು ಗೋಡೆ ರಾತ್ರಿ ಎನ್ನ ಬೊಬ್ಬೆಕೆಂದು ಶಂಕರನ ವೈದ್ಯ ಮಿದ್ದು ಮಾಡಿ ಅಂಡ ಬಿದ್ದು ಬಟ್ಟಿನ ರಭಸಕು ಲುಂಗಿ ಅವಳೆ ಒರಿದು ಹೋತು ನಾನು ಏರಾಯ ಉಕ್ಕೆಲ್ ನೂಕಿನಿ ಗಾಳಿಗೆ ಈ ಗಾಳಿಗೂ ಪುರ್ನಿ ಗಾಳಿಗೂ ಪೂರಯ್ಯ ಅಂಟದ ಮಟಲ ರೂಪೆ ರೂಪೆ ರೂಪನ ರೂಪದ ಸೈಕಲ್ ಅಲ್ಲ ಅದೇ
ಸಲ ಬೇಲೆ ಇನ್ಸ್ಪೆಕ್ಟರ್ ಪ್ರಮೋದ್ ತಾನೇ ಹೆಚ್ಚು ಬೇದಿಗೆ ಐದಿಗೆ ಬೇಕ ಮೇಲೆ ಅಣ್ಣ ಕನ್ನಡ ಅಂತ ಹೇಳಿದ್ದೆ ಈ ಮಲ್ದಿಗೆ ಬಗ್ಗೆ ಇನ್ಫಾರ್ಮೇಶನ್ ಎನ್ಕ್ವೈರಿಗೆ ಈ ಸ್ಟೇಷನ್ ಬರೋಡಾಗ್ಬೋದು ಏನಾದ್ರು ಎನ್ಕ್ವೈರಿ ಮಾಡ್ತಾರೆ ಸ್ಟೇಷನ್ ಎಪ್ಪನಾಥ ಮಲ್ಲ ಚೆನ್ನಾಗಿ ದಾದ ಕೇಂದ್ರಲ್ಲ ಅವೇನು ಮೂಲೆಗೆ ಅಶೋಕರ ಮರಣ ಏನಾಗಿ ಈ ಬೋಲಿಂದ ಯಾನ್ ಹೊಲ್ಲೋಕೆ ಅವು ನಿಂತಿದೆ ಏನಾದ್ರು ಎನ್ಕ್ವೈರಿ ಮಾಡ್ತಾರಲ್ಲ ಈ ನಿನ್ನ ಹೈಯರ್ ಆಫೀಸರ್ ನಗರ ಪರ್ಮಿಷನ್ಗೆ ತಂದಮ್ಮ ಇದ್ದದ್ದು ಉಂಡುಡ ಎಫ್ಐಆರ್ ಪಾಸ್ ಎಣ್ಣ ವಿರುದ್ಧ ಸಾಕ್ಷಿ ನೀಡಿ ಬಂದಿದ್ದು ವಾರೆಂಟ್ ನೀಡಿ ಬಂದಿದ್ದು ಆಮೇಲೆ ಆಯ್ತಿಲ್ಲ ಪೊಲೀಸ್ ಮೇಲೆ ಬಿಟ್ಟು ವಾಟ್ಮನ್ ಮೇಲೆ ಸಾಕ್ಷಿ ರೆಡಿ ಹಾಕುದು ವಾರಂಟ್ ರೆಡಿ ಹಾಕುದು ನನಗಿಂದ ಇಲ್ಲದ ಬಾಕಿ 24 ಗಂಟೆ ಬಂದಿಲ್ಲ ಯಾರು ಎದಕ್ಕೆ ಬರ್ಪೆ ಮಗನ ಬುದ್ಧಿ ಕುಡಂಜಿ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಡ್ಡ ಯಾನು ಮುಟ್ಟು ಟ್ರಾನ್ಸ್ಫರ್ ಆವಡ್ದು ನಿಗಲ್ಲ ಒರಿಯನ ಕತೆ ಮುಗಿದ್ವೆ ಹೆಚ್ಚ ಚಟ್ಟಗಡದ ಬಂದ ಅವೇನು ಮುಂದೆ ಜಾಗಗಳು ಯಾನು ನಿಕ್ಕ ಚಟ್ಟ ಕಟ್ಟುವೆ ಮುಂದೆ ಜಾಗಗಳು ಯಾನು ನನ್ನ ಚಟ್ಟಿ ಉಂಟಾದ ಆಯಿನು ಒಯ್ಕೊಂಡು ಹೋಯ್ಲಾಗ ಒಯ್ಕೊಂಡು ಹೋಯ್ಕಲ್ಲ ಯಾನು ಎನ್ನ ಮೇಲೆ ರಿಸೈನ್ ಕೊಡ್ಪೆ ಇನ್ಸ್ಪೆಕ್ಟರ್ ಹೆಚ್ಚಿನ ಕಲ ಕಟ್ಟೊಂದಲ್ಲ ಇನ್ನ ಎಣ್ಣನೆ ಒಂದು ಬ್ರ್ಯಾಂಡ್ ಉಂಟು ಅವು ಜನಗಳು ಎಣ್ಣ ಮಿಕ್ಕಿದ ಪೋಣ್ಗೆಲ್ಲ ಕೊಡ್ತೀನ ಯಾನು ಚಟ್ನಿ ಉಂಟಲ್ಲ ಏಪಲ ಡಾನೆ ಎಂಕಲ ಒಂದು ಬ್ರ್ಯಾಂಡ್ ಉಂಟು ಅವು ನಿನ್ನಲಾಗ ಜನಗಳು ಹೋಳಿಗೆಯನ್ನು ಕೊಡ್ತೀನಂತೆ ಜನಗಳು ಎನ್ನ ಬಿತ್ತು ಗೌರವ ಕೊಡ್ತೀನ ಏ ಇನ್ಸ್ಪೆಕ್ಟರ್ ಈಗ ಬ್ರ್ಯಾಂಡ್ ಉಂಟು ನಿನ್ನ ಯೂನಿಫಾರ್ಮ್ ಎಲ್ಲಾರು ಚಟ್ನಿ ಉಂಟಾರೆ ಈಗ ನೀ ಚಟ್ನಿ ಉಂಟಿಯಡ ನಿನ್ನ ಇಲ್ಲದ ನಾಯಿಲ್ಲ ನೀನನ್ನು ಗುರ್ತ ಬರ್ತಾವ ತೂಕ ಎರಡ ಬ್ರ್ಯಾಂಡ್ ಎಂಟು ಬಂದು ನಿಕ್ಕ ಸದ್ಯಗೆ ಗೊತ್ತು ಅದೇಂಟ ತಡೆಯುತ್ತಿ ಗಾಳಿಗೊಬ್ಬರ ಮನೆಯಲ್ಲಿ ಅಂದ ಜನ ನಾನು ಬಾರಿ ಯಾವ್ದುಂಟು ಆಯನ ಚಟ್ನಿ ಉಂಟಾವೆ ತಮ್ಮ ಅವೇನಂಜು ತೂಕ ಒಕ್ಕಾಯಗ ಗುರಿ ತೋಡುಗ ದೂರ ಬಂದಿದ್ವಿ ನೀನು ಬಿಡೋದಿದ್ದೆ ಒಂದು ಜಾತಿ ಡಿಪಾರ್ಟ್ಮೆಂಟ್ ತಲೆಯಲ್ಲಿ ಏನ್ ನಮ್ರ ಏನ ಮೋನೆ ತುಪ್ಪಯ್ಯ ನಮ್ಮ ಮದ್ದುಗೋರ ಹಾಗೆ ಬಾಯಿಗಿದ್ದು ನಿಕ್ಕಿಲಾಯ್ತು ಗೊತ್ತುಂಡು ಆಂಡ ಮೂಲಿಯರೇಗ್ಲ ಗೊತ್ತುಜ್ಜಿ ಏ ಶಂಕರ ಏ ತಬ್ರ ಈ ಪರವೇ ಜವಾನಟಿಗೆದ ಆಂಕೊರಡು ಓಲೋಲು ಮತ್ತೆ ಗಲಾಟೆ ಮಾಡ್ಕೊಂಡು
ಜೋಕುಲು ಬಡಾಪುಡು ಪಡೆದು ಕೇಂಡಡ ಅಗುಲಾಗಲಿಗೆ ತಿಂಕೊಂಡು ಹೆಚ್ಚಿನ ಗೊತ್ತಿಲ್ಲ ಪೆಟ್ಟು ಮಾಡು ಗಂಗಸರ ಪರ್ರೆಗೋಸ್ಕರ ತನ್ನ ಜೋಕೇನೆ ನಟ್ಟನ ಕಡಪುತ್ತಿನ ನಾಯಿ ಮನಸ್ಸು ಮಾಡ್ರ 5 ನಿಮಿಷ ಲೇಟ್ ಆಗಿ ತನ್ನ ಪುಡಿದಿನೇ ಕರ್ತದಕ್ಕೆ ಪಾಪಿ ಅಂದ ಅಂಚಾಡ ನಮ್ಮ ಮೇಲೆ ಶಿಕ್ಷೆ ಕಡಿಮೆ ಆಗ್ಬಿಡು ಅಂದು ದೇವನ ನೀನು ಹಾಕಂದು ಯಾರಂತ ತಪ್ಪು ಮಂದಿರಂತೆ ಇಂಥ ದಾಳಿ ಶಿಕ್ಷೆ ಕೊಡ್ತಾಯಿ ಏ ಬರಮ್ಮ ಇನ್ನ ನರಳಾಟದ ಈಗ ಸಮಾಧಾನ ಆಗ್ಬಿಡು ಮನಸ್ಸು ಮಾಡ್ರೆ 5 ನಿಮಿಷ ಲೇಟ್ ಆಗಿತ್ತು ಕತ್ತಿಗೆ ತಿನ್ನಿಸ್ತಾರೆ ಅಂಡ ಏಕಲಿಗೆ ಚಾ ತಿಂಡಿ ಮನಸ್ಸು ಕೊಟ್ಟಾಗ ಲೇಟ್ ಅಂಡ ಎಕ್ಕಲು ಹಾಕಿದ ತಪ್ಪುದು ಈ ಮಂದಿರ ಚಿರಂಜ ಪೂಜ ಏ ಶಂಕರ ಈ ನಾಯಿ ಮೈದೊಂದು ಉಳೆ ఎరు కొట్టుండు బోరా పర్లేదాదుండు బర్రె చుమ్నండు అయి కొంచెం తాబూరి ఇన్న హోటల్ బర్రె కొండండవే కొండ కొండ తారన మరట్టుండు బోవే మిత్రోల్పు బోడసి ಸ್ಪೆಷಲ್ ಕೆಂಪು ಗೋಳಿ ಬಜೆ ಕಪ್ಪು ಗೋಳಿ ಬಜೆ ನಿಕ್ಕೋವು ಗೋಳಿ ಬಜೆ ಕೆಂಪು ಕಪ್ಪು ಅಂತ ಅನ್ನು ಕೆಲವು ಗೋಳಿ ಬಜೆ ಕರ್ತದು ಕಪ್ಪಾದು ಗೋಳಿ ಬಜೆ ಕೆಂಪು ನಿಕ್ಕೋವು ಕೆಂಪು ಗೋಳಿ ಬಜೆ ಕರ ಬಟ್ರೆ ತಬಲ ಬಂದು ಕೆಂಪು ಗೋಳಿ ತುಚ್ಚು ನಮ್ಮ ತಪ್ಪಾಗೆ ಈ ತಬಲ ಜುವ ಮಾರೋಡು ಇಂಚಿನ ಬಾಡಿಗಾರ್ಡ್ ಯಾರು ಇದಕೊಂಡ ಕೂತು ಊರಗನ್ನ ಗೋಳಿ ಒಂಜೇಲೆ ಕಪ್ಪು ಎಲೆ ಮಲ್ಲೆ ಎಪ್ಪುಡು ಎಲ್ಲ ಪನರ್ತಿ ಅವು ಮೀನ್ ಕಾಯ್ದಿನ ಎಣ್ಣೆ ಕೊಡ್ತೀನಿ ಗೋಳಿ ಬಜಿ ನೀರಂಡಲ ಮೀನ್ ಕಾಯ್ದಿನ ಎಣ್ಣೆ ಕೊಡ್ತೇನೆ ನಾಕು ಕೋಲ್ಡ್ ಕರ ಕೋಲ್ಡ್ ಕೋಲ್ಡ್ ಕನೆ ಇದಾಗ ಬೆಂಕ ಹಾಕುದು ಈ ಬಂಡೆ ತಮ್ಮ ಯಾಂದಾದ ಬಂಡೆ ಕೋಲ್ಡ್ ಕೊರ್ರೆ Sa
ಮಸ್ತ್ ಥ್ಯಾಂಕ್ಸ್ ಓ ಐಕ ಖುಷಿಗೊಲ್ಲದ ಖುಷಿಗೆ ಕಾರಣ ಆತನ ಹತ್ತು ಬೇಕದಲ್ಲ ಉಂಟ ರಾಯ್ಟ್ ಮೈದಿನ ಹಾಡು ಅದರ ಕೊಂಡನ ಮನಸ್ಸು ಓಲೋಲ್ ಬದುಕು ಕರ್ನಾಟಕ ತಿಳಿಪು ಆಯ್ನ ಕೊಟ್ಟಿ ಆದಿಪ್ಪನು ಒರಿಯ ಪದ ಪಂಪನು ಎದರ ಖುಷಿ ಖುಷಿ ಆದಿಪ್ಪನು ನಂಗೆ ಇಜ್ಜಿ ಗೊತ್ತುಜ್ಜಿ ನಂಗೆ ಎರಡು ಇಷ್ಟ ಆಗ್ತೇಳ ನಂಗೆ ಎರಡು ಲಭ ಅಂತಂದ್ರ ಮಾತ್ರ ಓ ಅಂದ ಸ್ವಾತಿ ಸತ್ಯ ಬರೋಣ ಕೆಲವು ದಿನ ಇಜ್ಜಿ ಎಂಕಲ ಅಂಚನ ಒಂದೇ ಅಂಚಂಡ ಇದಕ್ಕೆ ಎರಡು ಲಭ ಅಂತ ಎರಡಂದು ಅಲ್ಲಿ ಪ್ಲೀಸ್ ಎಂಕ ಮಸ್ತ್ ಇಷ್ಟ ಅಲ್ಲ ಯಾರೇ ಜೋಕ್ ಮಾಡ್ತಂದಾರ ಅಂದ ಸ್ವಾತಿ ಯಾನು ಒಂದು ವಿಷಯ ನಿನ್ನ ಬಂದು ಬಂದೆ ಅಂತ ಹೇಳಿ ಬರ್ತೀನಿ ಯಾನಿನ ಮತ್ತೆ ಸ್ವಾತಿ ಸಾಧ್ಯನೇ ಇತ್ತು ಯಾನಿಲ್ಲದ ಜಯಕಂದ್ರ ಮತ್ತೊಂದಿಲ್ಲ ಮೈ ಗಾಡ್ ಯಾಕೆ ಬರೋದಿಲ್ಲ ಸ್ವಾತಿ ನಿಕ್ಕ ಮರಳಿ ಮಿನಿ ಶುರು ಆತನ ಅಂದ ಹೆಂಗ್ ಮನಸ್ಸು ಆತಂದು ಜಯಕಂದ್ರ ಸೀತಿರು ಯಾರು ಮರ್ಲೇದಿ ನಮ್ಮ ಬರಲಿ ಸಾಧ್ಯ ಹೋಗಿ ಸಾರಿ ಸರ್ ಹೆಂಗೆ ನಮಗೆ ಗೌರವ ಉಂಟು ಅಂಡ ಪ್ರೀತಿ ಸ್ವಾತಿ ಜಯಕರ ಬರೀ ಕ್ರಿಮಿನಲ್ ಈ ಆಯನ ಮತ್ತೆ ನಿನ್ನ ಜೀವನನೇ ಹಾಳಾವು ಅಲ್ಲಿಯ ಬೇರೆ ಬಂದು ಹೆಂಗೆ ಅರ್ಥ ಅವನಿಗೆ ಐಕೆ ಪ್ರೀತಿ ಬಂದ್ಬೆ ಹೆಂಗತ್ಕೊಂಡು ಪ್ರೀತಿದ ಮೇಲೆ ಕೂರ್ತಿನ ನಿನ್ನ ಚಿನ್ನಕೊಂಡು ಏನು ಬಂದಿನಲ್ಲಕ್ಕೆ ಏನಾರ ಆ ಎಡ್ಡೆ ದಿನ ಆಯ್ನ ಸಾವಾಸ ಮಲ್ಪೊಚ್ಚಿ ಬಂದು ಏತು ಬಂಡಲ ಅಪ್ಪಮ್ಮನ ಪಾತ್ರವನ್ನು ದಾಂಕದ ಎರಡಮ್ಮನ ಬಂದುಬೋದು ಮತ್ತೆ ಬೇರೆ ಕಡೆಗೆ ಆಯ್ನ ನಿಜ ರೂಪ ಗೊತ್ತಾದ ಆಯ್ನ ಚಿತ್ರ ಹಿಂಸೆನ ತಡವರತಿರಂತೆ ಇರತನ್ನ ಇಲ್ಲಾಗ ಬ್ಯಾಗ್ ಬಾಗಿಲು ಬಂದು ಬಂದಾಗ ಚಾವಡಿ ಹಿಡ್ಕೊಂಡಿನ ಅಮ್ಮೇರು ಬರ್ತಾರಲ್ಲ ಬಲ ಮಗ ಊರಾಯಿ ಅವು ನಿಜ ರಕ್ತ ಲವ್ ಆಯ್ನ ಸುರುಟು ಮಾತಕೊಂಡಲ್ಲ ಬಂದು ನಿಂಚನಿ ಅಡ ಒಂದೇ ದಿನದ ಆಯ್ನ ದೂರ ಬಂದೊಂದು ಸ್ಟೇಷನ್ಗೆ ಬರ್ತಾರೆ ಸ್ವಾತಿ ಈಯನ ಇಷ್ಟ ಮಾಡ್ಪೂಜೆ ಬಂದ್ಬಿನ ಬೇಜಾರಾಗ್ತದೆ ನಿನ್ನಂಚಿಂದ ಎಣ್ಣೆಕೊಂಡು ಇಂಚಿನ ಕ್ರಿಮಿನಲ್ ಲವ್ ಮಾಡಿನ ಸರಿ ಆಗ್ತದೆ ಅದನ್ನೇ ಆವಡು ಎನ್ನ ಮನಸ್ಸು ತೋಜು ಲೆಕ್ಕ ನಾನು ಮಾಡ್ಕೊಡು ಆವಡು ನಿನ್ನ ಮನಸ್ಸು ಬರ್ತಿಲ್ಲಕ್ಕ ಈ ಮಕ್ಕಳ ಬರ್ಪೆ ಸ್ವಾತಿ ഞാൻ ಕೊಂಚ ವಿಷಯ ಮಾಡ್ಬೇ ಅದು ಸ್ವಾತಿ ಈ ಜಯಕನ ಮತ್ತ ಆಯನ ಮತ್ತ ಆಯನ ಸರಿಯಾದ ಕಾಣೋದು ಆಯ ರಂಬಿಗೆ ಬಿರಬರೋಣ ಅವ್ನು ಇನ್ನೊಂದು ಮಾತು ಸ್ವಾತಿ ಸುಂದರಣ್ಣ ಅವನಿಗೆ ಆತ್ಮಿಸಿಕೊಂಡಲ್ಲ ಅವನ ಜೊತೆ ಮನುಷ್ಯ ಸ್ವಾತಿ ಪ್ರೀತಿ ಪಕ್ಕ ಸಂಬಂಧ ಲೆಕ್ಕರು ಜಯ ಕಡೆ ಯಾಪಲ ಬೆಲೆ ಕೊಟ್ಟು ಆಯ ಗೊತ್ತಿಟ್ಟು ಮುಂಜೆ ನೆತ್ತರು ನನ್ನ ಈ ಒಟ್ಟಾರದು ಎರಡಲ್ಲ ತೆರಬೇಕು ಈ ಬರಬೇಕು ಈ ಬರಬೇ ಏನು ಗೊತ್ತದೆ ಏನಾದ ಪುಟ್ಟ ಅಮ್ಮೆ ಎನ್ನ ಅಮ್ಮೆ ಒಂದು ನಿನ್ನಡ ಏನದು ಎಟ್ಟೆ ಮಲ್ಪರ ಖಂಡತ ಇಮೆ ಎಟ್ಟೆ ಇಟ್ಬೇಡ ಯಾರು ಈ ಸ್ಥಿತಿಗೆ ಬೈದೆ ಯಾರು ಇಚ್ಛಾಯಿನಿ ಉಮ್ಮೆನ ಆಯ್ದ ಮುಟ್ಟಿದೆ ಏನಮ್ಮ ಅವತ್ತು ದೇವತೆ ಏನಮ್ಮ ಮನಸ್ಸು ಮಾಡು 5 ನಿಮಿಷ
ರೌಡಿಸಂ ಬಿಡು ಬಂದು ಯಾರು ಮನ್ಕೊಂಡಿ ಆಗ ಈ ಅಲೆ ಮದ್ವೆ ಅಲ್ಲ ಅದು ಹೇಳ್ತಾರ ಈ ಸ್ವಾತಿನ ಮದ್ವೆ ಮಾಡು ನಿನ್ನ ಮಾತ ವಿಷಯ ಗೊತ್ತಿದ್ದಲ್ಲ ಹಾಗೆ ನನಗೆ ಮಾಡ್ಕೊಡು ಆಲೋಚನೆ ಮಾಡ್ಕೊ ಆಲೋಚನೆ ಮಾಡ್ಕೊ ಪ್ರಾಕ್ಟೀಸ್ ಬರೇ ಅಂಗಡಿ ಕೂರ್ತಾನೆ ಅಂತ ಒಡೆಯಲ್ಲ ಬರ್ಪುಗಿ ಬಿಲ್ ಬರ್ಕೊಡು ಪಟ್ಟಿ ಬರ್ಕೊಡು ಅಧ್ಯಕ್ಷ ಅಂಡಲ್ ಅಂಗಡಿ ಕೂರ್ತು ಒಡೆಯಲ್ಲ ಬರ್ಪುಗಿ ಎತ್ತ ಮಲ್ಲ ಬಂಚನೆ ಅವಳು ಯಾರು ಅಂಗಡಿ ಕೂರ್ತಾ ಅಂತೀನಿ ಗೋಪುಟಿ ಅಂಗಡಿ ಮೈನ್ ಗೊತ್ತಾಣ ನಮ್ಮ ಎಲ್ಲೊಂದು ಕೋಪಿನ ಪೌರಾಣಿಕ ನಾಟಕ ಕಾಂಪಿಟಿಷನ್ ನಮ್ಮ ಸಂಗೀತ ಕ್ಲಾಸ್ ಸದಸ್ಯರು ಮಾತ್ರ ರೈಸ್ ಹೊಡಿತಾರೆ ಅನ್ನಂದು ಎನ್ನ ಡೈರೆಕ್ಷನ್ ಬಾಹುಬಲಿ ಪಟ್ಟಾಭಿಷೇಕ ನಾಟಕ ಫುಲ್ ರೈಸ್ ಎರಡು ಸೀನ್ ಮೂಲೆ ಪ್ರಾಕ್ಟೀಸ್ ಮಲ್ಪುಗ ಮಲ್ಪುಗ ರಾಧಣ್ಣ ಪೂರ ಪಾತ್ರಗಳ ಜನ ಆತಂಡ ಬಾಹುಬಲಿನ ಪಾತ್ರ ಮಾತ್ರ ಕೊರ್ಲದ ಜವನ ಅವಳು ಏನೋ ಆ ಪೊರ್ಲದ ಜವನೆ ಯಾನ ಒಂದ ಸೌದ ಪೊರ್ಲು ನಿನ್ನಂತ ಕುಸುಮನ ಬಗ್ಗೆ ನಾಯಿ ಪೊರ್ಲುಂಡು ಎಂಟು ಬಾಹುಬಲಿದ ಪಾತ್ರ ಕೊರಡೆ ಅವು ಬಾಹುಬಲಿ ಅಂತ ಮಾರ ಬಾಹುಬಲಿ ಅವೇ ಬಾಹುಬಲಿನ ಪಾತ್ರ ಕೊರಡೆ ಇದರಿಂದ ಜಯ ನಡಪಂದಿಡಿ ನಾಟಕ ಪೂರ ಉಂಟವೆ ಅಂಚಂಡ ಬಾಹುಬಲಿನ ಪಾತ್ರ ತಗೊರೇನೆ ಮಲ್ಪಾಡ ಏ ಕುಚುಮ ನೀ ಕೆನ್ನ ಮಿತಿ ಏತೊಂದಿ ಮೋಕೆಯ ಗೀತಾಂಜಲಿ ಹಾರು ಗೆಲ್ಲೆಗೆ ಬಾರಿ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ ಬಾಹುಬಲಿ ಅದು ಗಾದ ಡೈಲಾಗ್ ಪನ್ನೋಡು ಇತ್ತ ನಾಟಕಡು ಮಾತಣ್ಣೆ ಕಾಳಕೆ ಈ ಪನ್ನೋಡು ಎಲೆ ಕಾಳಕೆಯ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ ಎಲೆ ಕಾಲಕೆಯ ನಿನ್ನ ಕೂದಲನ್ನು ಕತ್ತರಿಸುತ್ತೇನೆ ಬಾಹುಬಲಿ ಒಳಗೆ ಹೋಗಿ ಕತ್ತರಿ ಮತ್ತು ಬರ್ತಿನ ತೆಗೆದುಕೊಂಡು ಬಾ ನನ್ನ ಕೂದಲು ಕತ್ತರಿಸು ಇನ್ನ ಕತ್ತರಿಲ ಮಾತಾಡ ಎಲ್ಲ ಇದೆಲ್ಲ ಮಾತಾಡಿದಾನ ಮಾರ ಅವ್ ತಲೆ ಹತ್ತು ಮಾರ ಕೂದಲು 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 ಕೂದಲೇ ಬನ್ನಿ ಅವು ಕೂದಲೇ ಅವಳು ಇದನ್ನ ಜಾಗವಂತೆ ಈ ಪನ್ನೋಡು ಎಲೆ ಕಾಳಕೆಯ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಮಾಂಸವನ್ನು ನರಿ ನಾಲಿಗೆ ಹಾಕುತ್ತೇನೆ ಎಲೆ ಕಾಲಕೆಯ ನಿನ್ನನ್ನು ತುಂಡು ತುಂಡು ಮಾಡಿ ನಿನ್ನ ಮಾಸವನ್ನು ಬೊಗ್ಗಿ ನಾಯಿಗೆ ಹಾಕುತ್ತೇನೆ ಅವೇನು ಬೊಗ್ಗಿನ ಮಾಡಿ ಹತ್ತು ಮಾರ ಅವು ಬೊಗ್ಗಿಗೆ ಬಾಡೋಡು ಇದನ್ನ ಜಾಗ ಅಂತ ಇಸೆ ನಾಟಕಡು ಲೋಕು ಬಲ್ಲಾಳದೇವ ಇಸೆ ಈ ಪನ್ನೋಡು ಎಲೆ ಬಲ್ಲಾಳದೇವ ಇಡೀ ಮಾಹಿಷ್ಮತಿ ಸಾಮ್ರಾಜ್ಯ ನನ್ನದೇ ಅಂಜಲೇ ದೇವ ಬಾಲಣ್ಣ ಬಾಲಣ್ಣ ನಮ್ಮೆ ಜಯಂತಿ ಉಲಯದ ತಾಯಿ ಮಹೇಶನ ಅಂಗಡಿದ ಸಾಮಾನ್ ನನ್ನದೇ ಅಲ್ಲ ಅವು ಮಹೇಶನಂಗಂತ ಸಾಮಾನು ಹತ್ತು ಮಾರ ಮಹಿಷ್ಮತಿ ಸಾಮ್ರಾಜ್ಯ ನನ್ನ ದಾನಿವೆ ಸಾಮಾನ್ ಸಾಮಾನ್ಯತೆ ಅವು ಅಂಚನೆ ಅವಡು ಕುಸುಮ ದಾದಾಲ್ಪುನು ಅಂಚನೆ ಮಾರಾಡ ಪಕ್ಕದಾಗ ಮಲ್ಪುನು ಏ ಕುಸುಮ ನೀ ಕೆನ್ನ ಮಿತಿ ಏತೊಂದಿ ಮೋಕೆಯ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಭಯನ ಓಚಿ ಕೇಳುವೆಯ ಬಂತು ಬಂತು ನಮ್ದು ಬಂತು ತುಂಬಾ ತುಂಬಾ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂತು ಪ್ರೀತಿ ಹಾಡು ಅಂತು ಬಂತು ಬಂತು ನಮ್ದು ಬಂತು ತುಂಬಾ ತುಂಬಾ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂತು ಈಗ ಎಕಡೆ ಗೀತಾಂಜಲಿ ಬತ್ತಲು ಇತ್ತ ಸುಂದರಿ ಬತ್ತಲು ನನ್ನ ಒಂತ ಬರ್ತಾಂಡ
ಇಲ್ಲ ಬರ್ಬೋದು. ಅಗಲ್ ನಾಟಕ ಪ್ರಾಕ್ಟೀಸ್ ಬರ್ತೀನಿ ಅಂದ ಕುಸುಮ ಕೂಡ ಅಗಲ್ಲ ಸೇಮ್ ಕೂಡ ಅಗಲ್ಲ ಮಲ್ಪಂಗ ನಮ್ಮ ಈ ರೌಡಿ ತಪ್ಪರೆ ಬಾರಿ ಕುಂಡಿದೆಯಾ ಬಲ್ಗೆ ತೊಂಬೆ ಫ್ಯಾನ್ ಅಡಿಕುವುದು ಗಾಳಿಗೆ ತೊಂಬ ಫ್ಯಾನ್ ಅಡಿಕ್ ಗಾಳಿಗೆ ತೊಂಬರ ಒಂಜಿ ಚೂರು ಜಾಗ್ರತೆ ಬೇಕು ಫ್ಯಾನ್ ಚೂರು ಮೇಲಾದಿರ ಜ್ಯೋತಿ ಎಂದಣ್ಣ ನಿನ್ನ ಬಾಡಿ ಗಾರ್ಡ್ ರಾವತ್ತು ಸೀದ ಇಲ್ಲಬೋ ಬಾಡಿಗಾರ್ಡ್ ಮಾರ ಮರಲೇ ಜನ ಪಾರ್ಟಿ ನಾನು ಈ ಶಿವಗಾಮಿ ಈ ಸ್ಟೈಲ್ ಹಿಡ್ಕೋದು ಬಂದು ಅಲ್ಲಿ ಕಟ್ಟಪ್ಪ ಅನ್ಕುದ ಉತ್ಪನ್ನ ಲೆಪ್ಪಡು ಲೆಪ್ಪು ಕಟ್ಟಪ್ಪ ಚಾಬರ ಲೆಪ್ಪನ ಅಂಚತ್ತು ಕಟ್ಟಪ್ಪ ಈ ಮಾರಾಯಿ ಬರ್ತದ ಕುಲ್ದು ಲೆಪ್ಪಡು ಬರ ಕಟ್ಟಪ್ಪ ನೀನು ನಾನು ಕಟ್ಟಪ್ಪ ನೀನು ನಾನು ಸತ್ತು ಹೋಗು ಏನೇ ಅಲ್ಲ ದುಂಬಾರಕ್ಕೆ ಬಾಡಿಯವರ ದುಂಬ ಕಟ್ಟಪ್ಪ ನೀನು ಬಾಹುಬಲಿಯನ್ನು ಕೊಂದು ಬಿಡು ಏನಪ್ಪ ಅಮ್ಮೆ ಸೈತರ ಭಾಷೆ ಅಂತ ಏನ ಮುಲ್ಪ ರಾಜಮಾತೆ ಬಾಹುಬಲಿಯನ್ನು ಕೊಲ್ಲಲಾರೆ ಕೊಲ್ಲಲಾರೆ ಅವು ಕೊಲ್ಲಲಾರೆ 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 ಈಗಲೇ ನಾರಾಯಣ ನಾನು ನಾಟಕ ಭಾಷೆ ಕಟ್ಟಪ್ಪ ಇದು ನನ್ನ ಆಜ್ಞೆ ಆಯ್ತು ರಾಜಮಾತೆ ನಾ ಈಗಲೇ ಹೋಗಿ ಬಾಹುಬಲಿ ಅದನ್ನು ಬಿಜಂಕಿ ಕೊಂದು ಬಿಡುವೆ ಈ ಕಟ್ಟಪ್ಪಗ ಉಲಾಡ್ ಸರಿ ಮಾಡಿ ಮಾರ ಮಂತಿಂದ್ರ ಹೋಗ್ತೀನ ಆಡತ್ತ ಕುಸುಮ ನಾನು ನಮ್ಮ ಮಲ್ಪಗಲ್ಲ ಈ ದೇವಸೇನೆ ಈ ದೇವಸೇನೆ ನಿಕ್ಕಲ ಅಂದಾಗ ಬಲ್ಲಾಲ್ ದೇವ ಬಲ್ಲಾಲ್ ದೇವ ಆಯ್ತು ನಿಕ್ಕಲ ಬಾರಿ ಯುದ್ಧ ಬಿಡು ಯುದ್ಧ ಕೊಟ್ಟು ತುಲ ಸರಿ ತೂಲ ಯುದ್ಧ 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 ಸುಗಿತ ನಲಿ ಪುಗ ನಮ ನಲಿತು ಸುಗಿ ಪುಗ ಸುಗಿತ ನಲಿ ಪುಗ ನಮ ನಲಿತು ಸುಗಿ ಪುಗ ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನ ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನ ಸುಗಿತ ನಲಿ ಪುಗ ನಮ ನಲಿತು ಸುಗಿ ಪುಗ ಸುಗಿತ ನಲಿ ಪುಗ ನಮ ನಲಿತು ಸುಗಿ ಪುಗ ఇలా సీరియల్ మిత్తు కట్టొద్దు నలుపు జన ఇచ్చి ಬಂದು ಬಕಡಾದ ಕೆಪ್ಪ ದೂರ ಸರಿ ಅಂಚ ಭಜನಾ ಮಂಗಳ ಯುದ್ಧ ಯುದ್ಧ ಸಿರಿ ಕಟ್ಟದುರೆ
ಇಂಗ್ಲೆಂಡ್ ಅಲ್ಲ ಯುದ್ಧ. ಸರಿ, ಬರ್ತದೆ, ಬೇಗ. ಇದು ಕಟ್ಟಿ ಕಟ್ಟಿ ಬರ್ತದೆ ಯುದ್ಧ. ಕುಸುಮ ಆಯಾಗಿತ್ತು ಸ್ಟೇಜ್ ಎದಕ್ಕೆ ಯುದ್ಧ ಮಾಡ್ಕೊಂಡು ಗೊತ್ತಾಪಣ ಈಚಿ ಅವು ಗೊತ್ತ ಪಕ್ಕದ ಇಂಗ್ಲೆಂಡ್ ಬಾಜನ್ ದಕ್ಕರ್ಲಿ ಇದೀನಿ ಸುಧಾರ್ಪನೆ ಒಂದು ಕ್ಯಾಟ್ರಿಂಗ ಭಾಷೆ ಅಂತ ಬೊಕ್ಕಳಿ ನಾ ಒಂದು ಬೇರೆ ಒಪ್ಪಗ ನಮ್ಮ ಹೆಚ್ಚಮ್ಗೆ ಎಂದು ರಿಟೈರ್ಡ್ ಆಗ್ನದ ಅರೇನು ಎದುರು ಕುಲ್ಲಾಗ ನಾಟಕದಲ್ಲಿ ಕುಲ್ಲಾದು ಹಾಲು ಎದುರು ಕುಲ ನಿಂಚ ಮಂಡಕ್ಕೆ ಮನ ಮೂತ್ರ ಕುಲ ಸರಿ ನಿಂಚ ಮಂಡಕ್ಕೆ ಅದಕ್ಕೆ ಆರು ಇಂಚ ಫಿರೋಡಿಗೆ ನಿಂಚ ಹೆಚ್ಚಮ್ ಎದುರು ಮಂಡಕ್ಕೆ ಯುದ್ಧ ಆರು ಇಂಚ ಫಿರೋಡಿಗೆ ಯುದ್ಧ ಉಂಟು ಹೆಚ್ಚಮ್ ಮಂಡಕ್ಕೆ ಯುದ್ಧ ಸ್ಟಾರ್ಟ್. ಎದುರು ಕುಲ್ದು ಇಂಚ ಇಂಚ ಪಿರೋಡ್ ಕಿರ್ಮನಾಗಿ ಯುದ್ಧ ಉಂಟಾಡು ಆರು ಮಂಡಗಿ ಆರು ಹೆಚ್ಚಮ್ ಎತ್ತ ನಿಂತ ಪಿರೋಡ್ ಕಿರ್ಮುದು ಸೂರಿ ಜಾರವರ್ನ ಬಾಸಿರಂತ 6 ಇಂಚ ಹೆಚ್ಚಮ್ ಮಂಡ ಕಿರ್ಮುನಾಗ ಮಾತ್ರ ಗೊತ್ತಾಡ ಖಂಡಿತ ತಪ್ಪೇಟಾಡು ಮಾರ ಕತ್ತು ಮಾಡ್ತೀವಿ ದೇವಸೇನೆ ಎನ್ನಾಳು ಯಾರು ಬರ್ಪುಜಿ ರೌಡಿಸಂ ಪ್ರೀತಿ ಕರುಣೆ ವಾತ್ಸಲ್ಯ ಬಂದು ನಿನಗೆ ಜಾಗ ಹೆಚ್ಚು ಎನ್ನ ಮನಸ್ಸೇ ಕಲ್ಲಾತದೆ ಇಚ್ಚಿನ ಮನಸ್ಸಿನ ಪ್ರೀತಿ ಕೊಟ್ಟು ಜಯಕರ್ ಇದೇ 14ಗೆ ನಮ್ಮಲ್ಲೇ ಇದಕ್ಕೆ ಏನಡೆ ಪ್ರೀತಿ ಉಂಟು ಇಂಚಿನ ನೀರಿಂಚ ಎಡ್ಡೆ ಪಾತ್ರೊಂದಿಲ್ಲಾರು ರೌಡಿಸಂ ಕೊಟ್ಟು ನಾವು ಗೊತ್ತುನ ತೂ ಇದ್ದಿಲ್ಲ ನಮ್ಮ ಗೊತ್ತಿನವೇ ಗೊತ್ತೊಂದು ನಮ್ಮ ಕಾರಣಿಗೆ ಬಂದ ನಮ್ಮ ಕಾರಣಿಗೆ ಬಂದಾಗ ತೆಕ್ಕದಲ್ಲ ಹಾಕೊಂಡದ್ದೆ ಸ್ವಾಮಿ ಸ್ವಾಮಿ ಅರ್ಥ ಮಾಡ್ಬೋದು ಕಟ್ಟದ ಕೋರಿ ಕಟ್ಟಡೆ ಹೋಗುದು ಬಂಡಿಲಕ ಎನ್ನ ಸೌಖ್ಯ ತಗಲಮ್ಮ ಈ ಎನ್ನು ಮದ್ಮೇಡ ಏಪಲ ಸುಖಟಿಪ್ಪದ ಸಾಧ್ಯತೆ ಸಾಧನ ಮೇಲೆ ಬರೋಣ ಇನ್ನೊಂದು ಸೈರೆ ಯಾನ ತಯಾರಾದೆ ಉಂಟು ಸ್ವಾಮಿ
ದಿನ ಮಿತ್ರ ಎಫ್ ಐ ಆರ್ ಮಾಡಿದ್ರು ನೀವು ವಾರಂಟ್ ರೆಡಿ ಮತ್ತೆ ಅರೆಸ್ಟ್ ಮಾಡಿ ಬರೋದಿಲ್ಲ ಶಂಕರ ಯಾವ್ದೋ ಫೋನ್ ಮಾಡ್ತಾರೆ ಕೂಡಲೇ ಹೋಗಿ ಬೇಗ ಬೋಲೆ ಆಯಾಗ ತೋರಿಸಿದ ಬಲ್ಪ ಈ ಜಯಕರ ಹೆಚ್ಚಿನ ಬೆಲೆ ಯಾಕಲ ಮಾಡ್ತಾರೆ ವರಣೆ ದಾದಾಪುರ ತುಕ ಜಯಕರೇ ದಿ ಡಾನ್ ನಿನ್ನೆರಡಲ್ಲ ಅರೆಸ್ಟ್ ಮಾಡ್ತಾರೆ ಅಪ್ಪಜಿ ಬಂದು ಈ ಎರಡು ಮುಂದೆ ಅರೆಸ್ಟ್ ವಾರೆಂಟ್ ಈ ಬರ್ಪನ ಇಂಕ ದುಮ್ಮತ್ತನೇ ಗೊತ್ತುಂಡು ಬರ್ಪನಾಡ ಎಂಚಲ ಬಲ್ದೋಲಿ ಒಗದಾನೆ ಬಂದ ನೋಡುದು ಬರ್ಪರ ಯಾನು ನಾಯಕುದ ಇಲ್ಲಿ ಈ ಬರ್ಪನೇ ಕಾತುಕೊಳ್ಳಿನ ಗುಡ್ ವೆರಿ ಗುಡ್ ಓ ಸ್ವಾತಿ ತುಯೇನ ನಿನ್ನ ಲವರ್ ಸ್ಥಿತಿ ಅಣ್ಣ ಜೈಲಿಗೆ ಗತಿ ಸ್ವಾತಿ ಎನ್ನ ಮಂಡವಿನಿ ಹಾಳಾದೆ ಇನ್ನೊಂದು ಸ್ಟೇಷನ್ ಎನ್ಕೌಂಟರ್ ಮಧ್ಯಗೆರಿಯಡ ಇದಾದ ಆ ಸೈಟ್ ಕ್ಷಣನೇ ಎಂದರೆ ಸಾವಾಗುಂಡು ಚಾಲೆಂಜ್ ಸ್ವಾತಿ ಎಲ್ಲ ಮಿತ್ರ ಅರ್ಥ ಹೋಗ್ತೇನ ಯಾರು ಸೋತೆ ನಾನು ಜೈಲಿಗೆ ಬತ್ತಿ ಕೂಡಲೇ ದಿನ ಮಾತನಾಡ್ತೇನೆ ಜಯಕರ್ ದಾದ ಬಂದಿದ್ದಾರೆ ಒಂದು ನಿಜಾನ ಒಂದು ನಿಜ ವಾವ್ ಭಯಂಕರ ಲವ್ ಸ್ಟೋರಿ ಸ್ವಾತಿ ಈ ನನ್ನ ಮತ್ತೆ ಉಂಟ ಜೈಲಿಗೆ ಬರೋಣ ಗಾಯ ಬಂಡ ಹಿಂದೆ ನನ್ನ ಜೈಲಿಡಿದು ಬಿದೆ ಬರ್ಪುದೆ ಎಂತ ವ್ಯವಸ್ಥೆ ಯಾನ್ ಮಲ್ದೆ ಇನ್ಸ್ಪೆಕ್ಟರ್ ಬಾರಿ ರಾವುದಿಲ್ಲ ಈ ನಿನ್ನ ಖುಷಿ ತಾತ್ಕಾಲಿಕ ಪಟ್ಟು ವಾರಂಟ್ ಬದಲು ಪಿಲಿನ ಮುಟ್ಟಾಡ್ದು ಯೋಚನೆ ಮಲ್ಪಲ ಇದಕ್ಕೆಲ್ಲ ವಾರಂಟ್ ಬರು ಬಂದು ಬಂದಿರುವಾಗ ನಾಯಿನ ಮೇಲೆ ಬಂದರೆ ಶುರುವಾಡ ಒಂದು ವಾರ ಮುಂದೆ ಸ್ಟೇಷನ್ ಬಲ ನಿನ್ನ ಪೀಡಿತ ಕೂಲಿ ಹೋಗ ಉಗುರು ತಾಳಿಬಿಡು ದೊಡ್ಡ ಬಲದ ಅಂದಿನ ಒಂದು ವಾರ ದುಲೈ ಈಗಲೆಲ್ಲ ದೊಡ್ಡ ದುಲೈ ಮಾಡುವೆ ಜಯಕರ ನನ್ನ ಚಾಲೆಂಜ್ ಮಾಡ್ದೆ ನಿನ್ನ ಮುಟ್ಟು ಚಟ್ಟಿಡು ಹೋಯ್ತು ಎಪ್ಪುಬೆ ಬಂಡಿನಿ ನಿನ್ನ ಅಂಗಿ ಕುಂಟು ದೆಪ್ಪು ನಾನು ಗಂಡ ಲೆಕ್ಕಕ್ಕೆ ನೋಡು ನಿಜಿಂದ ನನ್ನ ಮೂಲೆ ಎನ್ಕೊಂಡು ಬಂಡಿನಿ ನಿನ್ನ ಅಂಗಿ ಕುಂಟು ದೆಪ್ಪು ನಿನ್ನ ಅಮ್ಮಳು ಏರು ಮತ್ತೆ ಅವನಿಗೆ ರಗಲನ್ನು ಕೂಡಲೇ ದೀಪ ತೆಕ್ಕೊಟ್ಟೋದು ಜೋರ ಅರ್ಲುಣಿಗೆ ಅಂಚ ಈ ಏತ್ತ ಅರ್ಲ ಬೆಟ್ಟು ನಿನ್ನ ಪಕ್ಕದ ಬೆಟ್ಟು ಎತ್ತ ಚಟ್ಟಿಡುವುದ ನಿನ್ನ ಚರ್ಪಿ ಜಾತಿ ಜತ ಈ ಬೇಜಾರ ಪ್ರತಿ ವಾರ ನೀನು ಎಂದಲ್ಲ ಯಾನು ಎಲ್ಲೇನೆ ಜೈಲಿಟ್ಟು ಬಿದ್ದಾಯ ಬರ್ತಾರೆ ಹೆಚ್ಚ ಎಲ್ಲೇನೆ ಎಲ್ಲಿನ ಬಿದೆ ಬರ್ರ ಈ ಹೋಗ್ಬಿಡು ಜೈಲಿಗೆ ಬಾ ಏ ಇನ್ಸ್ಪೆಕ್ಟರ್
ಇನ್ನ ಹೈಯರ್ ಆಫೀಸರ್ಗಳು ಏನಾದ್ರೆ ಎಲ್ಲೇನೇ ತಿಳಿದು ಬರಬೇಕು ಅದಕ್ಕ ಈಡದ ಒಂಜಿ ವೇಳೆ ಅಂಚಾಂಡ ಉತ್ತೇಜಗಳು ಯಾನ್ ನಿನ್ನೆದುರು ಚಡ್ಡಿಡುಂಟುವೆ ಅವೇ ಮಾಡಿತ್ತು ಒಕ್ಕದ ಬೊಕ್ಕ ಇದ ನಡಮುಂಬೆ ಸ್ಟೇಷನ್ ಏತಪ್ಪ ಬಲ ನಾವು ಯಾವ್ದಾದ್ರು ಇಲ್ಲಿಗೆ ಹೋಯ್ ಹಲೋ ಯಾ ಏ ಮಾಧವನಾ ವಾಟ್ಸಪ್ಪನ ಅದು ತೋಡೆ ಆಯ್ತಾ ಒಮ್ಮೆ ಅದು ಉಕ್ಕಿಲಿಯಾ ನೋಡ ಇದು ಮಣ್ಣು ತೆರೆದ್ರೆ ಅದು ಗಟ್ಟಿ ವೈರಸ್ ಕಟ್ಟಿ ಇದು ಕಲ್ಲು ಗಟ್ಟಿ ಮತ್ತೆ ಉಗ್ಗೆಲ್ಲ ಸರ್ತ ತೋಡಿ ವಾರಿ ತೋಡ್ಬೇಡಿ ವಾರೆ ತೋಡ್ಬೇಡಿ ಮತ್ತೆ ಅದು ಬಂದ್ರೆ ಬರ್ಲಿ ಮಂಡೆ ವೆಚ್ಚ ಮಾಡಬೇಡಿ ಮಡಕೆ ಬಂದ್ರೆ ಬರ್ಲಿ ನೀರ್ ಬಂದ್ರೆ ಬರ್ಲಿ ಮತ್ತೆ ಇದು ಕಲ್ಲು ಗಟ್ಟಿ ಅದು ಸ್ವಲ್ಪ ಒಯ್ತು ಗಟ್ಟಿ ಆಯ್ತು ನಾನು ಅಲ್ಲಿಗೆ ಬರ್ತೇನೆ ಮಂಡೆ ವೆಚ್ಚ ಮಾಡಬೇಡಿ ಫೋನ್ ಇರ್ತೇನೆ ಆಯ್ತಾ ಓಯ್ ಇಲ್ಲಿ ಫೋನ್ ಮಾಡಿದ್ರೆ 20 ರೂಪಾಯಿ ಕಟ್ಟಿ ಕೊಟ್ಟ ಮಾರೆ ಈ ದಯ ಆಯ್ತು ಮಂಡೆ ವೆಚ್ಚ ಅಂತಮ್ಮ ನಾತು ನಮ್ಮ ಉಗ್ಗೆಲ್ದಲ್ಲ ಕಜಾಗಲ್ಲ ರಜೆ ಆಯ್ತಾರೆ ಬಂತಿ ಆಯ್ತು ಕಲೆ ವಯಸ್ಸವರ ಭಾಷೆ ಹೋಗ್ಬೋದು ಈ ಕಜ ಹೊಡ ಬಂತಿರೋದ ನಿಮಗೆ ಹೊರವರ ಸರಿ ಹೊರವರ ಪೂರೈಕ ಅವು ಒಂದು ತಿಗದ ಕಟ್ಟ ಬರ್ಲಿ ನಿನ್ನಂಗಡಿ ಬೇರದ ನಿಜ ಬಂದೇನು ಮಂತ್ರಡ ತೆರೆಯುಂಡೆ ನಿನ್ನಂಗಡಿ ಪ್ರೇತ ಉಂಡು ಪ್ರೇತ ಶ್ವೇತತ್ ಪ್ರೇತ ಅವು ಜಗದೀಶನ ಪ್ರೇತ ಆನಿ ಮೂಲೆ ಸೈಜಿನ ಜಗದೀಶ ಮೂಲೆ ಅದು ನಿನ್ನ ಅಂಗಡಿ ಮಾಡಿ ಅವ ಅಂಚ ತೋಜಿ ಮಂತ್ರ ಶಕ್ತಿಗೆ ಮಾತ್ರ ಬಿದ್ದು ಹೋಗ್ತುಂಡು ಆನ ಜಗದೀಶನ ಕುಲೆ ನಿನ್ನ ಅಂಗಡಿ ಮಾಡಿ ನೇರದುಂಡುದುಲ ಗಿಡ್ಪಡಿಯ ಅಂದು ಜಗದೀಶನ ಕುಲೆಯನ್ನು ಬಂದೋಡು ನಮ್ಮ ಗೋಣಿ ಪಾತು ಪತ್ಕ ಗೋಣಿ ಬಾರ್ದು ಬರ್ತಾರೆ ಬೆರ್ಕುಡೇನೆಯ ಜಗದೀಶನ ಎತ್ತದು ಈ ಬಾಟ್ಲುಲೆ ಕುಲ್ಲವೆ ತುಲ ಈತ ಕಿಂಚ ಬಾಟ್ಲುಲೆ ಜಗದೀಶನ ಕುಲೆ ಪೂರ್ಣ ಮಾಡ್ಯ ಮಂತ್ರ ಶಕ್ತಿ ಹೌದು ಸರಿ ಅಂಚಂಡ ಭಸ್ಮ ಜಗದೀಶನ ಕುಲೆಟ ಮಾತಾಡ್ವೆ ಡಿಸ್ಟರ್ಬ್ ಮಾಡ್ಕೊಡ್ಚಿ ಬಲ ಬಲ ಬತ್ತ ಬೆಲ್ಲ ಉಂಡೆ ಮೆಲ್ಲ ಮೆಲ್ಲ ಬಲ ಕುಲೆಟ ಬರ್ತೀವಿ ಕುಲೆಟ ಎಲ್ಲ ಕುಲೆ ನಿನ್ನ ಅಮ್ಮೇರ್ನ ಕುಲೆ ತೊಟ್ಟುಗು ಸೇರ್ಲ ಕುಲೆಟ ಬರ್ತೀವಿ ನಾತಣ್ಣ ಬೆಲ್ಲ ಬೆಲ್ಲ ಪೋಪುಂಚೂರು ಬೆಲ್ಲ ಅಂಚ ದೀತುಜಿ ಸಕ್ಕರೆ ಬೊಟ್ಟುಂಡು ನಾತಣ್ಣ ಸ್ವಾತಿ ಜಯಕರ್ಣನಿಂದ ಉಲೇಕುಲನ್ನು ಗುಲ್ತೊಂದುಲ್ಲಲು ಜಯಕರ್ಣನ ಜೈಲದ ಬಿಡೆ ಕೈದಿಕೊಂಡು ದಾದ ಮಲ್ಪುನು ಸೈಲಂಚಿ ಕುಲೆಟ ಬರ್ತೀರ್ನು ನಾತಣ್ಣ ಆ ಇಂಚದಿ ಕುದೊಂದು ಗುಲ್ತೊಂಡ ಯಾಂಗಾದ ಮಲ್ಪುನು ಈ ಎನ್ನಡೆ ಬಲ ಈ ಎನ್ನಡೆ ಬಲ ಕುಲೆಪ್ಪುನು ಕುಲೇನ ಎನ್ನಡೆ ಅಂಚ ಕುಲೆ ನೆಚ್ಚಿನ ಸಾವಲೆಪ್ಪುನೆ ನಿತ್ಯ ನಾ ಇನ್ಸ್ಪೆಕ್ಟರ್ ಪೀಸ್ ಹತ್ತಿ ಪಾಡುವೆ ಚಡ್ಡಿ ಮಾಡ್ಲಾ ಆಯ ಕುಲೆಟ ಬಂದು ಕುಲ ಕೆಲಸ ಚಟ್ಟಿ ಮಾಡುದಿಗೆ ಅಂಚ ಬಂದು ಚಟ್ಟಿ ಪಾಡ್ರ ಮಲ್ಲೆಜಿ ಏನಾಯ್ತು ಆ ಇನ್ಸ್ಪೆಕ್ಟರ್ ಗಿದ್ದಾದ ಮಲ್ಪೆ ತುಪ್ಪೆ ಹೆಚ್ಚು ಮಲ್ಪೆ ಸಮಾಧಾನ
ಸಮಾಧಾನ ಆಯೆ ಕುಲೆ ಕೋಲ ಬಜ್ಜಾತಿಗೆ ಅಲ್ಲೇಜಿ ಏನಾದ್ರು ಕಾಣಿತ್ತೆ ನಾ ಇನ್ಸ್ಪೆಕ್ಷನ್ ನೆಟ್ಟೆರು ಬರ್ತೆ ಪಡಿಕೆ ಬರಲ್ಲ ಬೇರೆ ಬಂದಿಲ್ಲ ಆಯೆ ಕುಲೆಟ ಬಾತಿಯನ್ನು ಕುಲೆವಲ್ಲ ಗಂಗದ ಕೇಳಿ ತೋಜು ಅಂತ ಬರಲ್ಲ ಕುಲೆಟನ ಮಲ್ಲೆಜಿ ಏನಾದ್ರು ಯಾನಿತ್ತೇನೆ ಪೊಲೀಸ್ ಸ್ಟೇಷನ್ಗೆ ನೂರುವೆ ಸುರುಕಿ ಪಾಟೀಲರು ಅಡ್ಡ ಎಲ್ಲ ಮಂತ್ರಿಗೆ ಅಡ್ಡ ಬರ್ಪನ ನೀನಾನು ಜಗದೀಶನ ಕುಲೆ ಎನ್ನ ಕೈತಾಗ ಬರ್ತದೆ ಈ ಬಾಟಲ್ ಬರ ಕೈ ಚಲ್ ಬತ್ತಿತ್ತು ಅದಾಗನೆ ಒಮ್ಮೆ ಇವತ್ತು ಪಿಂಕ್ ಅನ್ನು ಗೊತ್ತಾಗ್ತದೆ ಆಯ ಉಲ್ಲಾಡು ಗೋಲಿ ಬಜೆ ಬಿಡೊಂದಲ್ಲಿ ಅಂದ ಚೂಡಾರ ಬಿಗಲಪ್ಲೆ ನಾ ಆಯ ಉಲ್ಲಾಡು ಗೋಲಿ ಬಜೆ ಬಿಟ್ಟಾಗ ವಾ ಗೋಲಿ ಬಗ್ಗೆ ಬರ್ತದಲ್ಲ ಆಯ ಬಿದ ಎವರ ಬುದ್ಧಿ ಅಂಚಣ್ಣ ಹೊಸ ಸಾಂತ ಸಾಬರು ಹೋಯ್ತು ಗಿಟಂಬರ ಓ ಅವು ಟಿವಿಡ್ ಬರ್ತೀನಿ ನಾನ ಟಿವಿಡ್ ವರ್ಕಂತೆ ಅವು ಸಂತೂರು ಒಂದು ಸಾಂತೂರು ಕಲಂಜಿ ವರ್ಕೊಂಡು ಪಾಂಬೂರು ಅದೇ ಈ ತುಂಬು ಚಡ್ಡಿ ಮಾರೋನ್ತೀನಿ ಆಯ್ತಾ ಮಾರೆ ಅಂದೇ ತುಂಬ ಚಡ್ಡೆ ಮಾರದಿತ್ತೆ ಆಂಡ ದಿನಕ ರಡ್ರಡ್ ಬಾಕ್ಸ್ ಹಾಕಿ ಮಾರಡು ಬಂದು ಪ್ರೆಷರ್ ಪಡಿಯರ್ತ ಐಕಾಲು ಕುಡಿ ಐದು ಸಾಬರು ಬತ್ತೆ ರಗಾಲೆ ಇಚ್ಚಿ ಪೂರ ಜನ ಬೀಪರು ಪೂರ ಜನ ಗೆತ್ತರು ಕೆಟ್ಟ ಸೇಲಾಗು ಸರ್ ಇದು ಸಾಬರು ಗೆತ್ತಲೆ ಒಂದು ಗೆಟ್ಟಂಡ ನಾಲು ಫ್ರೀ ಎಷ್ಟು ತಿಳಿ ಮೀಯಂಡ ದೋಜುವಾರು ಹೆಂಗ ಲೆಕ್ಕ ಮಂಗಲೆಕ್ಕ ಅತ್ತಿಯೇ ಹೆಂಗ ಲೆಕ್ಕ ದೋಜುವಾರು ಗೆತ್ತಲೆ ಸರ್ ಹೆಂಗು ಬಿಡ್ತಿ ಮಾರೇವು ಅಂಚಂಡ ಉಗ್ಗೆಲ ಮಾಡ ಪೂಜೆಲ ಮಾಡ ಜಲ್ಲುಂಡು ಗೋಡೆ ಎಂಕಲೆ ಉಗ್ಗೆಲು ಮಾಡ್ರೆ ಬಲ್ಲು ಗತ್ತಿ ಮಾರೆ ಈ ಜಲ್ಲು ಗೊತ್ತಾ ಮಾರೆ ಬೇರೆ ವೈಕ್ಲ ಪ್ಲೇಜರ್ ಇಜ್ಜಿ ಬೇರೆ ನಾಲ್ಕು ತಂದ್ರೆ ಆಪಜಿ ಯಾನ್ ಸೇರ್ಸ್ ಏನ ನೈತು ದೋಸ್ತ ಜನ ಕಾಸು ಗೋಡೆ ಏ ಸೇಲ್ಸ್ಮನ್ ದಾ ಈ ಸರ್ತಿ ನಿನ್ನ ಕುಡೋನಿ ಕೈಲ ಕಟ್ಪುಯರ ಏನ್ ಕಟ್ಪುನು ಅವು ಕೊಂಡೆ ಗೊತ್ತು ನನಗೆ ಏನು ಅವು ಜಯಕರ್ಣ ಲವ್ವರ್ ಮಾರಾಯ ಓ ದೇವಾ ಸ್ವಾತಿ ನಿನ್ನ ಅಮ್ಮ ಓಲೆ ಮಗ ಕುಸುಮ ಜೇಳ್ಕರ್ ಏನ ಮಗೆ ಬಂದು ಮಾತಾಡಲ್ಲ ಬರ್ತಾಂಡು ಇತ್ತೆ ಏನ ನಾನು ಬೇರೆದೆಲ್ಲ ಮರ್ಯಾದೆ ಬಗ್ಗೆ ಮಾತಾಡಿದ್ರು ಎನ್ನ ಮಗೆಲ್ಲ ಏನನ್ನು ಮೋಗೆ ಕೊಟ್ಟೆ ಕುಸುಮ ನಿನ್ನ ಮಾತು ಕಾರಣ ನಿನ್ನ ಮಗಳು ಅಂಚಿನ ಕಟುಕನ ಮನಸ್ಸು ಪ್ರೀತಿ ಪುಟ್ಟಾಡಿನ ಎನ್ನ ಮಗಲು ಎಂಕನ ಸುರು ಇಷ್ಟ ಇಚ್ಛಿ ಅಂಡ ಎನ್ನ ಮಗಳನ್ನ ಹತತೆಯನ್ನು ಒಪ್ಪಿಯ ಸುವರ್ಣ ಕೋರೇದು ಮೂಲನ ಉಂದುವೇರಾದ ಮಲ್ಪದಂತೆ ಗೊತ್ತಾವಂದಿಚ್ಚಿ ಸ್ವಾತಿ ಇನ್ನೇನು ಮಾತಾಡಿದ್ರೆ ಸಾವಿರ ನನಗೆ ಕಳ್ಕೊಂಡು ಸ್ವಾತಿ ಅಂದು ಏನಕ್ಕೆ ಸ್ಟೇಷನ್ ಅಲ್ಲ ಮಲ್ಲ ಹೊಸ ವಿಷಯ ಆಯ್ತು ಓರ್ಲ ಕೊಟ್ಟು ಇದೇ ಬರಲ್ಲ ಬೆಟ್ಕೊಂಡು ಸ್ವಾತಿ ಯಾಕೆ ಬಂದ್ರಿ ಈತೆ ಈ ಜಯಕರ ಮಗ್ನ ಈ ಜಯಕರ ಮಗ್ನ ಹಾಕೋದು ಹಳೆದು ಸರಿತಾಗಿ ಕನ್ನಡ ಹಾಯ್ ರೌಡಿಸನ್ ಬಿಟ್ಟು ಬೇರೆ ಬರೋದು ಐದು ಕಾರಣ ಇನ್ನೊಂದು ಮಾತ್ರ ಸಾಧ್ಯ ಜಯಕರ ಜೈಲಿನ ಭಕ್ತಿ ಕೂದಲಿಗೂ ಮದುವೆ ಅವರು ಒಬ್ಬ ಪೂರ ನಿನ್ನ ಕೈ ಹಿಡ್ಕೊಂಡು ಆ ಈ ಬಂದು ಲೆಕ್ಕನೆ ಕೇಳು ಅಪ್ಪನ ಮಗಲ್ಲ ಜಯಕರ ಜೈಲಿದ್ದು ಯಾಪ ವಿಜಯ ಬರ್ಬೇಕು ಅಂತ ಕಾದು ಅಂಡ ಆಯ ವಿಜಯ ಬರ್ತದೆ ಜೈಲಿಗೆ ಕ್ರಿಮಿನಲ್ ನಾವು ಮತ್ತು ಮಕ್ಕಳ ಒಟ್ಟಿಕೊಂಡು
ಅಣ್ಣ ಸೈತದ ದೇವರನ್ನ ಪಾದ ಸೇರಂಡೆ ಅಣ್ಣನ ಪಪ್ಪ ఆయన ನೆನಪು ಕೊರಗು ಒಂದಿನ ಸೈಟ್ ಬಂದನೇಳ ಅಣ್ಣ ಬೆಳಗುರಿ ಜ್ಞಾನ ಏನಮ್ಮಲ ಮಾತ್ರ ಸಾವು ಮನುಷ್ಯకు ಸಹಜವಾದ ಮರಡು ಒರಿನ ಜೀವಕ್ಕೆ ಪುನಃ ಅಧಿಕಾರ ಏರಿಲ್ಲ ಈಕಿ ಆಯ್ದ ಆನೆ ಗುರುವಿಗೆ ನಿರ್ಧಾರ ಕೊಟ್ಟ ಎನ್ನ ಮಗನ್ ಕೇಳ್ತೀನ ಎನ್ನ ಕಣ್ಣನ ಸಾವು ಕಾರಣ ಏನಿಲ್ಲ ಇಂಚನೆ ಬಿಡಲಿ ಅಂದಮ್ಮ ಇಂಚನೆ ಬಿಡಲಿ ಮೋಸ ಎತ್ತು ಬಲ್ಲ ಮೋಸ ಸಾವು ಎಲ್ಲ ಕೈ ತಳ್ಳಿ ಇರ್ತೀನಿ ಮನೆಜಿ ಅದೇ ಆಯ್ನ ಪೂರ ಮಗದ ಉಳ್ಳೆ ಮತ್ತ ಇಷ್ಟ ಮತ್ತೆ ನಿನ್ನ ಕೈ ಸಯ್ಯರಿ ತಪ್ಪಂದಂದೆ ಅಡ ಅಡ ಎಲ್ಲ ಮನುಷ್ಯ ಕಣ್ಣಲ್ಲಿದ್ದ ಸಾಧಿ ಮೋದಿ ಒಪ್ಪದ ಸಾಧಿ ಇರಬರ ಇನ್ನೊಂದು ಬದುಕಡಿ ಸಾಧ್ಯ ಇಲ್ಲ ನಿನ್ನ ಕೈ ಮುಟ್ಟಿದ ಏನಕ್ಕೆ ಕೆರೊಚ್ಚ ಗೊತ್ತಾಗ ಯಾರು ಸಾಯ್ತಿದ್ದಾನೆ ನಿಮಗೆ ಸಮಾಧಾನ ಸ್ವಾತಿ ಹೀಗೆ ಕೊಡ ನನ್ನ ಮಂಡೆಗೆ ಚೀಟ್ ಮಾಡ್ಕೊಟ್ಟಿಲ್ಲ ಮೂರು ಶುದ್ಧ ಮಾಡ್ಕೊ ದಯಮನಿಗ ನನ್ನ ಹೃದಯ ನಿಕ್ಕೆ ಜಾಗರ ಬಗ್ಗೆ ಶಕ್ತಿ ಗತಿ ಬರ್ತೀನಿ पुलिस डिपार्टमेंट आहे आयन केलेलं ಶಿಕ್ಷಕ ಹೊರಟಿದ್ದ ಕಾನೂನು ಇವಾಗ ನಂಚಿದ್ದು ನಾವು ಲೇಖ ಇಲ್ಲವರ ಆಮಂದಿನ ಇನ್ನ ದುರ್ಬಲ ಕಾನೂನು ಪ್ರಸಾರ ಮಂತ್ರಿಗಳ ಆಪದಿ ಚಿತ್ರಗಳ ಶಿಕ್ಷೆ ಉಂಟೆ ಒಂದೇ ತಕ್ಕಡಿ ಇದ್ದು ಉಂಟನಾಗ ಕೆಲವೇ ಕಾನೂನಿನ ಲೋಪದೋಷ ಮತ್ತೊಂದು ತಕ್ಕಡಿ ಅನ್ಯಾಯ ಗಂಚಿದ ಅವರಲ್ಲಿ ಸುಲಾಭಗಳು ತಪ್ಪವನ್ನು ಹೋಗ್ಬೇಕು ಮುಂದಿನ ಅಂಡ ಎಂಕಲಕ್ಕೆ ಎಲ್ಲ ಪೊಲೀಸ್ ಕಮಿಷನರ್ ಎನಗೊಂದಕ್ಕೆ ಎನ್ನಾಗ ಯಾಂದದ ಬರೋದು ಮನುಸ್ವಾತಿ ಯಾಂದದ ಬರೋದು ಅದಾಗ ಯಾನ್ ಬಂದು ನೀತಿ ಸಾರಿ ಸರ್ ಯಾನ್ ಹೋದಾಗ 5 ನಿಮಿಷ ಲೇಟ್ ಆಗಿ ಅದಾಗ ಜಯಕರ್ನ ಕಥೆ ಮುಗಿದಿತ್ತು ಸ್ವಾತಿ ಶೂಟಿಂಗ್ ಥ್ಯಾಂಕ್ ಯು ಸರ್
ಯಾಪಲ ಗೆಂದುಜಿ ಇನಿ ಗೆಂದಂಡಲ್ಲ ಎಲ್ಲ ಅವೇ ಕಲಕು ಪಿರ ಬಂದಾಗ ಸಾವು ಕಾತೊಂದು ಕೂಡ ಬಂದಿದ್ದು ಜಯಕರೆ ಪಿರ ಬಂದಾಗ ನಡೆದಿನ ಘಟನೆನೇ ಸಾಕ್ಷಿ.